ಶೀತಲೀಕರಣ ಘಟಕಕ್ಕೆ ಹಾಕುವುದರ ಮುಖಾಂತರ ಸಾಂದ್ರ ಶೀತಲೀಕರಣ ಘಟಕದ ಪರಿವರ್ತನೆ ಮಾಡಿ ಬಲವಂತ ಒಂದು ಜನರೇಟರ್ ಅನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆರ್ ಭಂಡಾರಿ ಇವರಿಂದ ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು. ವಂದನೆಗಳು ಲೀಲಾವತಿ ಆರ್ ಭಂಡಾರಿ ಅವರಿಗೆ. ಮುಂದುವರಿಸ್ತಾ ಬಂದ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ಸಂಘದ ನಿರ್ದೇಶಕರಾದ ಶ್ರೀಮತಿ ರಾಧಿಕಾ ಆರ್ ಸಾಮಂತ್ ರವರು. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸುವರ್ಣ ಸಂಭ್ರಮ ಹಾಗೂ ಕ್ಷೀರವಾರಿಧಿ ವಿಸ್ತೃತ ಕಟ್ಟಡದ ಪ್ರವೇಶೋತ್ಸವ ನೂತನ ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಘದ ಕೋಡಿಂಬಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೇವತಿ ವೀರಪ್ಪ ಪೂಜಾರಿಯವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರಿಗೆ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಬದಿನಾರಿ ಇವರು ಗೌರವದ ಶಾಲು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಮಾನ್ಯ ಲೋಕಸಭಾ ಸದಸ್ಯರು ಆಗಮಿಸಬೇಕಾಗಿತ್ತು. ಈ ತುರ್ತು ಕಾರ್ಯಕ್ರಮದ ನಿಮಿತ್ತ ಪಕ್ಷದ ಕಾರ್ಯಕ್ರಮ ಇರುವ ಕಾರಣ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಆಗದ ಕಾರಣ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ವಿಸ್ತೃತ ಕಟ್ಟಡದ ಉದ್ಘಾಟನೆಯನ್ನ
SP ಜಯರಾಮರೈ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸರ್, ನಿಮಗೆ ಕೂಡ ನಮ್ಮೆಲ್ಲರ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿರ್ದೇಶಕರಾದ ವೀರಪ್ಪ ಪೂಜಾರಿ ಡೆಕ್ಕಾಜಿಯವರು ಅಭಿಮಾನದ ಶಾಲನ್ನು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಈ ಕಟ್ಟಡದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಇವರು ಕೂಡ ಪಕ್ಷದ ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆಗಮಿಸಲಿಕ್ಕೆ ಆಗಲಿಲ್ಲ. ಈ ಒಂದು ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಮಾನ್ಯ KP ಸುಚರಿತಾ ಶೆಟ್ಟಿ ಇವರನ್ನ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಲಹಾ ಸಮಿತಿಯ ವಾರಿಸೇನ್ ಜೈನ್ ರವರು ಗೌರವದ ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೇನೆ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಇದ್ದಾರೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ D ಅಶೋಕ್ ಸರ್. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಶಾಲು ಹಾಕುವುದಾದರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂದಂತಹ MD ಅವರಿಗೆ ಹಿರಿಯರಾದ ಸೀತಾರಾಮ್ ಶೆಟ್ಟಿಯವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪುಷ್ಪಗುಚ್ಛವನ್ನು ನೀಡಿ ಗ್ರಾಮಸ್ಥರ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಲಹಾ ಸಮಿತಿಯ ಸದಸ್ಯರಾದ ಸೀತಾರಾಮ್ ಶೆಟ್ಟಿ ಹೆಗಡೆಯಿತ್ತಲವರವರು ಸ್ವಾಗತಿಸ್ತಾ ಇದ್ದಾರೆ. ಹಾಗೇನೆ ಇವತ್ತಿನ ನಮ್ಮ ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಊರಿನವರೇ ಆಗಿರುವಂತಹ ಖ್ಯಾತ ನ್ಯಾಯವಾದಿಗಳಾಗಿರುವಂತಹ ಬಾರಿಕೆ ಗುತ್ತು ಅಶೋಕ್ ಆರಿಗಾವ್ ಇವರು. ಸರ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಸಂತ ನಾಯಕ್ ಕೋಡಿ ಮೋನಡ್ಕ ಇವರು ಅಭಿಮಾನದ ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರಾಗಿರುವಂತಹ ಅಶೋಕ್ ರೈ ಅವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಮುಂದೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಪದ್ಮನಾಭ ಶೆಟ್ಟಿ ಅರ್ಕಜೆ ಸರ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶೇಖರ ಡೆಕ್ಕಾಜೆ ಇವರು ಗೌರವದ ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಇವತ್ತು ನಮ್ಮ ಜನರೇಟರ್ ಉದ್ಘಾಟನೆಯನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀಯುತ ನಾರಾಯಣ ಪ್ರಕಾಶ್ ಸರ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಸಲಹಾ ಸಮಿತಿಯ ಪ್ರದೀಪ್ ಶೆಟ್ಟಿ ಪಣಿಪಾಲು ಇವರು ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೆ
ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಮೇಡಮ್, ನಿಮಗೆ ಕೂಡ ನಮ್ಮೆಲ್ಲರ ಪರವಾಗಿ ಸಹಕಾರಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚೆನ್ನಪ್ಪ ಗೌಡ ನಿಟ್ಯ ಇವರು ಗೌರವದ ಶಾಲು ನೀಡಿ ಸ್ವಾಗತಿಸಬೇಕು. ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಚಂದ್ರ ಪೂಜಾರಿ, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇಶವಗೌಡ ಬರೆಮೇಳು ಇವರು ಗೌರವದ ಶಾಲು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ನಮ್ಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾಗಿರುವಂತಹ ಆನಂದ ಇವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ಬನ್ನೂರು ವಲಯ ಮೇಲ್ವಿಚಾರಕರಾಗಿರುವಂತಹ ಪುಷ್ಪಲತಾ ಮೇಡಮ್ ಇವರು ಉಪಸ್ಥಿತರಿದ್ದಾರೆ. ಮೇಡಮ್, ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ. ಶ್ರೀಮತಿ ಲೀಲಾವತಿ ಪರಬಪಾಲು ಇವರು ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೆ ಈ ಸಹಕಾರ ಇಲಾಖೆ ಪುತ್ತೂರು ಉಪವಿಭಾಗದ ಸಹಾಯಕ ನಿಬಂಧಕರಾಗಿರುವಂತಹ ಶ್ರೀಮತಿ ತ್ರಿವೇಣಿ ರಾವ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಂಘದ ನಿರ್ದೇಶಕರಾದ ದೇವದಾಸ್ ಗೌಡ ಉಳಿತಡ್ಕ ಇವರು ಗೌರವದ ಶಾಲು ನೀಡಬೇಕು ಅಂತ ವಿನಂತಿ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಆತ್ಮೀಯರಾಗಿರುವಂತಹ ಎಲ್ರಿಗೂ ಕೋಡಿಂಬಾಡಿಯವರಿಗೆ ಸಾಮಾನ್ಯ ಎಲ್ರಿಗೂ ಪರಿಚಿತರಾಗಿರುವಂತಹ ಆತ್ಮೀಯರು ಡಾಕ್ಟರ್ DR ಸತೀಶ್ ರಾವ್, ಉಪವ್ಯವಸ್ಥಾಪಕರು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು. ಸರ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿರ್ದೇಶಕರಾದ ರತ್ನವರ್ಮ ಆಳ್ವ ಮಿತ್ತಳಿಕೆ ಇವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಗೌರವದ ಶಾಲು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ಪಶು ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಜಿತೇಂದ್ರ ಪ್ರಸಾದ್ ಇವರು ಆಗಮಿಸಬೇಕಾಗಿತ್ತು. ಅವರು ಈಗ ಇನ್ನು ಬರ್ಲಿಕ್ಕಿದ್ದಾರೆ, ಒಮ್ಮೆ ಇಲ್ಲಿಗೆ ಬಂದು ಹೋದ್ರು. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಅವರಿಗೆಲ್ಲರಿಗೂ ಮುಖ್ಯವಾಗಿ ಸ್ವಾಗತ ಮಾಡಬೇಕಾದ್ದು ರಮೇಶ್ ರಾಜಪಲ್ಕೆ ಮತ್ತು ಹಾಗೆ ಚಂದ್ರಶೇಖರ ಗೌಡ ಉಪಾಧ್ಯಕ್ಷರು ಕೋಡಿಂಬಾಡಿ ಹಾಲು ಉತ್ಪಾದಕರ ಸಂಘ. ಹಾಗೆ ಡಾಕ್ಟರ್ ಕೇಶವ ಸುಳಿ BMC ಉಪವ್ಯವಸ್ಥಾಪಕರು ಇವರಿಗೆ ಡಾಕ್ಟರ್ ಕೇಶವ ಸುಳಿ BMC ಉಪವ್ಯವಸ್ಥಾಪಕರು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲೀಲಾಧರ ಗೌಡ ಉಳಿತಡ್ಕ ಇವರು ಅಭಿಮಾನದ ಶಾಲು ನೀಡಿ ಸ್ವಾಗತಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ನಿತ್ಯಾನಂದ ಭಕ್ತ ಇವರು ಆಗಮಿಸಬೇಕಾಗಿತ್ತು, ಕಾರಣಾಂತರಗಳಿಂದ ಅವರಿಗೆ ಆಗಮಿಸ್ಲಿಕ್ಕೆ ಆಗಲಿಲ್ಲ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ಹಿರಿಯರಾಗಿರುವಂತಹ ಈ ಸುವರ್ಣ ಮಹೋತ್ಸವ ಸಲಹಾ ಸಮಿತಿಯ ಸದಸ್ಯರು ಆಗಿರುವಂತಹ ಬಾಲಕೃಷ್ಣ ಬೋರ್ಕರ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮಗೂ ಕೂಡ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಸ್ತರಣಾಧಿಕಾರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಮಾಲತಿ ಪಿ ಇವರು ಇವರಿಗೆ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಕೋಡಿಂಬಾಡಿ ಸುಬ್ರಹ್ಮಣ್ಯ ಗೌಡ ಇವರು ಬಾಲಕೃಷ್ಣ ಬೋರ್ಕರ್ ಅವರಿಗೆ ಸುಬ್ರಹ್ಮಣ್ಯ ಗೌಡ ಭಾರತಿ ಕುಮೇರು ಬಾಲಕೃಷ್ಣ ಬೋರ್ಕರ್ ಅವರಿಗೆ ಹಿರಿಯರಿಗೆ ಗೌರವದ ಶಾಲು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಕೋಡಿಂಬಾಡಿ ಹಾಲು ಉತ್ಪಾದಕರ ಸಂಘದ
ಉಪಾಧ್ಯಕ್ಷರು, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಎಲ್ಲ ಸಲಹಾ ಸಮಿತಿಯ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ನಿರ್ದೇಶಕರುಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಈ ಕೋಡಿಂಬಾಡಿ ಹಾಲು ಉತ್ಪಾದಕರ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ, ಸಹಕಾರಿ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ಇಲ್ಲಿ ಸೇರಿದಂತಹ ಎಲ್ಲ ಬಂಧುಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನಿತ್ತಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಮಾಧ್ಯಮದ ಪ್ರತಿನಿಧಿಗಳು ಉಪಸ್ಥಿತರಿದ್ದಾರೆ, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಕೋರಿದ ತಮಗೂ ಸ್ವಾಗತ ಮೇಡಮ್. ಕಾರ್ಯಕ್ರಮ ಮುಂದುವರಿಸ್ತಾ ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಶ್ರೀ ಡಿ ಅಶೋಕ್ ಇವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳು ಸೇರಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಾಂದ್ರ ಶೀತಲೀಕರಣ ಘಟಕವನ್ನು ಉದ್ಘಾಟನೆ ಮಾಡಿದಂಥ ಕೆಪಿ ಸುಚರಿತ ಶೆಟ್ಟಿ ಅಧ್ಯಕ್ಷರು ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇವರಿಂದ ಶುಭಾಶಂಸನೆಯ ಮಾತುಗಳು. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಸ್ಥೆಯ ಸುವರ್ಣ ಸಂಭ್ರಮ ಕ್ಷೀರವಾರಿಧಿ ವಿಸ್ತೃತ ಕಟ್ಟಡದ ಪ್ರವೇಶೋತ್ಸವ ನೂತನ ಸಾಂದ್ರ ಶೀತಲೀಕರಣದ ಉದ್ಘಾಟನೆಯ ಈ ಒಂದು ಸಂಭ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಗೌರವಾನ್ವಿತ ಉಪಾಧ್ಯಕ್ಷರು, ಎಸ್ಡಿಸಿ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರು, ನನ್ನ ಮಾರ್ಗದರ್ಶಕರು, ಹಿರಿಯ ಉದ್ಯಮಿಗಳಾದಂಥ ಜಯರಾಮ್ ರೈ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷೆ ಶ್ರೀಮತಿ ರೇವತಿ ವಿ ಪೂಜಾರಿ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಹಿರಿಯ ನಿರ್ದೇಶಕರು, ನನ್ನ ಮಾರ್ಗದರ್ಶಕರಾದಂಥ ಹಿರಿಯರಾದ ಪದ್ಮನಾಭ್ ಶೆಟ್ಟಿ ಅರ್ಕಜೆ ಅವರೇ, ಮತ್ತೋರ್ವ ಮಾರ್ಗದರ್ಶಕರು, ಪುತ್ತೂರಿನ ಒಬ್ಬ ಪ್ರಗತಿಪರ ಕೃಷಿಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟಿನ ಹಿರಿಯ ನಿರ್ದೇಶಕರಾದಂಥ ನಾರಾಯಣ್ ಪ್ರಕಾಶ್ ಅವರೇ, ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು ಹಿರಿಯರಾದ ಆನಂದ ಪೂಜಾರಿ ಅವರೇ, ಈ ಒಂದು ಸಮಾರಂಭದಲ್ಲಿ ನಮ್ಮೊಡನೆ ಉಪಸ್ಥಿತರಿರುವ ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆ ಪುತ್ತೂರು ಉಪವಿಭಾಗ ಶ್ರೀಮತಿ ತ್ರಿವೇಣಿ ರಾವ್ರವರೇ, ನಮ್ಮ ಮತ್ತೋರ್ವ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಹಿಳಾ ನಿರ್ದೇಶಕಿ, ಪ್ರಗತಿಪರ ಹೈನುಗಾರರು, ತನ್ನ ಸಾಮಾಜಿಕ ಕೆಲಸ ಕಾರ್ಯಗಳಿಂದ ವಿಶೇಷವಾಗಿ ಮಹಿಳಾ ನಾಯಕತ್ವವನ್ನು ವಹಿಸಿರುವಂಥ ಸವಿತಾ ಎನ್ ಶೆಟ್ಟಿ ಅವರೇ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ದಕ್ಷ ಕ್ರಿಯಾಶೀಲ MD ಆಗಿರುವಂಥ ನಮ್ಮ ಆತ್ಮೀಯರಾದಂಥ ಅಶೋಕ್ ಡಿ ಅವರೇ, ಈ ಒಂದು ಕೋಡಿಂಬಾಡಿ ಹಾಲು ಉತ್ಪಾದಕರ ಸಂಸ್ಥೆಯನ್ನು ಆರಂಭಿಸಿದ ಪ್ರಥಮ ಅಧ್ಯಕ್ಷರ ಮಗನಾಗಿರುವಂಥ ಖ್ಯಾತ ವಕೀಲರಾದಂಥ ಅಶೋಕ ಅರಿಗ ಬಾರಿಕೆ ಅವರೇ, ಹಿರಿಯರು, ನನ್ನಾಗೆ ಜಿಲ್ಲಾ ಪಂಚಾಯತ್ನಲ್ಲಿ ಈ ಭಾಗವನ್ನು ಪ್ರತಿನಿಧಿಸಿದಂಥ ಹಿರಿಯ ನೇತಾರರಾದಂಥ ಶ್ರೀ ಬೋರ್ಕರ್ ಅವರೇ, ನಮ್ಮ ಅಧಿಕಾರಿಗಳಾದಂಥ ಡಾಕ್ಟರ್ ಸತೀಶ್ ಅವರೇ, ಕೇಶವ ಶುಳಿ ಅವರೇ, ಈ ಊರಾದಂಥ ವಿದ್ಯಾ ಮತ್ತು ಮಾಲತಿ ಅವರೇ,
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ನಮ್ಮ ಪ್ರತಿನಿಧಿಯಾಗಿರುವಂಥ ಪುಷ್ಪಲತಾರವರೇ, ಕೆಳಗಡೆ ಯಾವಾಗಲೂ ಇಲ್ಲಿ ಅರ್ಕಜೆ ಅವರು ಎಲ್ಲಿ ಈ ಭಾಗಕ್ಕೆ ಬಂದಾಗ ನನ್ನೊಬ್ಬರು ಆತ್ಮೀಯ ಸ್ನೇಹಿತರು ಇಲ್ಲಿ ಇರ್ತಾರೆ ಅಂತ ಹೇಳ್ತಾ ಒಂದು ರೀತಿ ಹೆಮ್ಮೆ ಪಡ್ತಾರೆ. ನಾನೂ ಕೂಡ ಹೆಮ್ಮೆ ಪಡಬೇಕು. ನಮ್ಮ ಶಯಾನ ಜಯಾನಂದ್, ನಾನು ಅವರು ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆ ಒಂದು ಆಡಳಿತದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ ನೆನಪಿನೊಂದಿಗೆ ಶಯನ ಜಯಾನಂದ್ರವರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಊರಿನ ಹೈನುಗಾರ ರೈತ ಬಂಧು ಭಗಿನಿಯರು, ಹಾಗೆ ಆಡಳಿತ ಮಂಡಳಿ ಉಪಾಧ್ಯಕ್ಷರು, ನಿರ್ದೇಶಕರು, ಈ ಒಂದು ಸಂಸ್ಥೆಯ ಸುವರ್ಣ ಸಂಭ್ರಮದ ಸಲಹಾ ಸಮಿತಿಯ ಎಲ್ಲ ಸದಸ್ಯರುಗಳನ್ನು ಎಲ್ಲವರನ್ನು ಕೂಡ ವಿಶೇಷವಾಗಿ ಗೌರವಿಸುತ್ತಾ ನಾನು ನಿಲ್ಲಬೇಕಾಗಿತ್ತು. ಆದರೆ ಅನಿವಾರ್ಯ, ಸೂಪರ್ ಸ್ಟಾರ್ ರೈತರ ಕಾರ್ಯಕ್ರಮಕ್ಕೆ 1 ಗಂಟೆಗೆ ನಾನು ಮಂಗಳೂರಿಗೆ ಹೋಗಲೇಬೇಕು. ಅತಿಥಿಯಾಗಿ ಹೇಳಿದ್ದಾರೆ, ಹೋಗದಿದ್ರೆ ರೈತರ ಕಾರ್ಯಕ್ರಮ. ಈಗಾಗಲೇ ತಮ್ಗೆ ಗೊತ್ತಿದೆ, ಚುನಾವಣೆಗಳು ಬಂದಿದೆ. ಸಂಘರ್ಷದ ಕಾಲಘಟ್ಟದಲ್ಲಿ ವಿಶೇಷವಾಗಿ ಪ್ರತಿ ಸಮುದಾಯ ಕೂಡ ಬೇರೆ ಬೇರೆ ಸವಲತ್ತುಗಳನ್ನು ಕೇಳುವಂಥ ಒಂದು ರೀತಿಯ ಸವಾಲಿನ ಸಂದರ್ಭ. ರೈತನೂ ಕೂಡ ಇವತ್ತು, ಹೈನುಗಾರನೂ ಕೂಡ ನನಗೆ ಇನ್ನಷ್ಟು ಬೆಲೆಯನ್ನು ಹಾಲಿ ಕೊಡಬೇಕು, ಬೇರೆ ಬೇರೆ ಸಮಸ್ಯೆಗಳಿದೆ ಅನ್ನೋ ಹೇಳುವಂಥ ಒಂದು ದೊಡ್ಡ ಹೋರಾಟ ಉಡುಪಿಯಲ್ಲಾಗಿತ್ತು. ನಾವು ಮೊನ್ನೆ ಹೋಗಿದ್ದೇವೆ. ಇವತ್ತು ಬಹುಶಃ ಆ ಹೋರಾಟದ ನೆನಪುಗಳನ್ನು ಮಾಡ್ತಾ ಇಲ್ಲಿಯ ಒಂದು ಸಂಭ್ರಮವನ್ನು ನೋಡಿದಾಗ ಬಹುಶಃ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ MD ಅವರಿಗೆ ಶಾಲೆ ಹಾಕ್ಕೊಳ್ಬಾರ್ದು ಅಂತ, ಹಾಕ್ಕೊಳ್ಬೇಕಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಶಾಲೆ ಎಷ್ಟು ಚಂದ ಇದೆ, ಅದರೊಟ್ಟಿಗೆ ವಾದ್ಯದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗುವಂಥ ಒಂದು ಹೃದಯ ವೈಶಾಲ್ಯತೆ ಇರುವಂಥ ಕುಡುಂಬಾಡಿಯ ಎಲ್ಲ ಹಿರಿಯರಿಗೆ ನಾನು ವಿಶೇಷವಾಗಿ ತಲೆಬಾಗಿ ನಮ್ಮ ಸಂಸ್ಥೆ ಬೆಳೆಯುತ್ತಾ ಇದೆ. ಈ ರೀತಿಯ ವಿಷ್ಕೃತವಾದಂಥ ಕಟ್ಟಡದೊಂದಿಗೆ ಶಾಂದ್ರೀಕರಣದಂಥ ಆಧುನಿಕ ತಾಂತ್ರಿಕತೆಯನ್ನು ಒಳಗೊಳ್ಳುವಂಥ ಕೆಲಸ ಕಾರ್ಯಗಳು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಲ್ಲಿ ಆಗ್ತಾ ಇದೆ. ಇಂತಹ ಪ್ರಾಥಮಿಕ ಸಂಘದಲ್ಲೂ ಕೂಡ ಒಂದು ಹಳ್ಳಿಯ ಜನ 50 ವರ್ಷಗಳ ಹಿಂದೆ, ನಾನು ನನ್ನೂರಿನ ಸಂಘವನ್ನೇ ನೆನಪು ಮಾಡಬೇಕು. 57 ವರ್ಷಗಳ ಹಿಂದೆ ನನ್ನ ತಂದೆಯವರು ಕೂಡ ಒಬ್ಬ ಆ ಒಂದು ಸಂಸ್ಥೆಯ ಸದಸ್ಯರಾಗಿದ್ದರು. ಅಮರನಾಥ್ ಶೆಟ್ರು ಆ ಒಂದು ಕಡಂದಲೆ ಹಾಲು ಉತ್ಪಾದಕರ ಸಹಕಾರಿ ಸಂಸ್ಥೆಯನ್ನು ಆರಂಭಿಸಿದಂಥ ದಿನಗಳ ನೆನಪಿನೊಂದಿಗೆ ಬಹುಶಃ ಅವರ ಹೆಸರನ್ನು ನಮ್ಮ ಸಂಘಕ್ಕೆ ಇಡಬೇಕನ್ನುವಂಥ ಯೋಚನೆಯನ್ನು ನಾನು ಮಾಡಿದೆ. ಯಾಕೆ ಇದನ್ನು ಹೇಳುತ್ತೇನೆ ಅಂತ ಹೇಳಿದ್ರೆ, ಆ ಸಂಘದ ಎದುರುಗಡೆ ಫಲಕ ನೋಡಿದಾಗ ಈ ಸಾಲಿನ ಆಡಳಿತ ಮಂಡಳಿ ಮತ್ತು ನಮ್ಮ ಹೆಸರಿದೆ. ಎಲ್ಲಾದರೂ ಒಳಗಡೆ ಇದೆಯಾ ಗೊತ್ತಿಲ್ಲ. ಆ 50 ವರ್ಷಗಳ ಹಿಂದೆ ಅವರ ಹೆಸರನ್ನು ನಾನು ಓದಿದ್ದೇನೆ, ಹೆಚ್ಚಿನವರು ಇಲ್ಲ. ಆದರೆ ಒಂದು ದೂರದೃಷ್ಟಿಯ ಮೇಲೆ ಆ ಕಷ್ಟ ಕಾಲದಲ್ಲಿ ಮೊನ್ನೆ ನಾನು ಸುಳ್ಯದ ಒಂದು ಸಂಪಾಜೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೋಗಿದ್ದೆ. 100 ವರ್ಷಗಳ ಹಿಂದೆ ಸ್ಥಾಪಿಸಿದಂಥ ಅಧ್ಯಕ್ಷರ 4ನೇ ತಲೆಮಾರಿನವರು ಆ ಒಂದು ಸಂಪಾಜೆಯ ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ನಾನು ಹೇಳೋದು, ಯಾವುದೇ ಕ್ಷೇತ್ರ ಕೂಡ ಉಳಿಬೇಕಿದ್ರೆ ಅವಿಭಜಿತ ಜಿಲ್ಲೆಯ ಎಲ್ಲ ರೀತಿಯ ವೈಭವಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳು, ಜೀವನ ಪದ್ಧತಿಗಳು ಹಿರಿಯರ ಪರಂಪರೆಯಲ್ಲಿ ಉಳಿಬೇಕಿದ್ರೆ ಹಳೆಗಾಲದ ಜನರ ನೆನಪಿನೊಂದಿಗೆ ಅವರ ಅಸ್ತಿತ್ವ ಕೂಡ ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಮಾತನ್ನ ಹೇಳ್ತೇನೆ. ಬಹುಶಃ ಅವಿಭಜಿತ ಜಿಲ್ಲೆಯ ಈ ದೇಶದ ಅಸ್ಮಿತೆಯೇ ಹಾಗೆ. ಹಿರಿಯರಿಂದ ಹಿಡಿದಂಥ ಆ ಒಂದು ಸನಾತನ ಭಾವನೆಗಳಿರ್ಬೋದು, ಜೀವನದ 10 ಪದ್ಧತಿಗಳಿರ್ಬೋದು, ಸಾಮುದಾಯಿಕವಾದ ಸಂಸ್ಕೃತಿಯ ವಿಚಾರಗಳಿರ್ಬೋದು, ಕೃಷಿಯಂಥ ಹೈನುಗಾರಿಕೆಯ ಸಾಂಪ್ರದಾಯಿಕ ಬದುಕಿರ್ಬೋದು, ಅದು ಉಳಿಬೇಕಿದ್ರೆ ಬಹುಶಃ ಆ ಒಂದು ಚರಿತ್ರೆಗಳು, ಇತಿಹಾಸಗಳು ಒಂದು ಹಳ್ಳಿನಲ್ಲಿ ಮುಂದುವರಿದಾಗ ಬಹುಶಃ ನಮ್ಮ ಪ್ರಧಾನಿಯವರ ಸಶಕ್ತ ಭಾರತ ಏನಿದೆ, ಸದೃಢ ಭಾರತ ಏನಿದೆ, ಅದು ಸಶಕ್ತವಾಗಬೇಕಿದ್ರೆ ಇಂಥ ಹಳ್ಳಿಯಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಚಟುವಟಿಕೆಗಳು ಮಹಿಳೆಯರು, ಹಿರಿಯರು, ಯುವ ಮನಸ್ಸುಗಳು, ಯುವ ಶಕ್ತಿಗಳು ಮಾಡುತ್ತಾ ಸಂಸ್ಥೆಯು ಬೆಳೆಯಬೇಕು, ಗುಣಮಟ್ಟವು ಬೆಳೆಯಬೇಕು, ವಿಜ್ಞಾನದ ತಾಂತ್ರಿಕ ಮನಸ್ಸು ಉಳಿಯಬೇಕು. ಅದರೊಟ್ಟಿಗೆ ಆಡಳಿತ ವ್ಯವಸ್ಥೆಗಳು ಕೂಡ ಸಹಕಾರಿ ತತ್ವದಲ್ಲಿ ಒಂದು ರೀತಿಯ ಪಾರದರ್ಶಕ ರೀತಿಯಲ್ಲಿ ನಡೆದು ಬಹುಶಃ ಕಷ್ಟವನ್ನು, ಪ್ರತಿಕೂಲ ಸ್ಥಿತಿಯನ್ನು ಕೂಡ ಎದುರಿಸುತ್ತಾ ಬದುಕಿನಲ್ಲಿ ಸಮಹೆಜ್ಜೆ ಹಾಕಿದ್ರೆ ಇಂತಹ ಸಂಸ್ಥೆಗಳು ಉಳಿಯುತ್ತದೆ ಅನ್ನುವ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮ್ಮ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾನು ಅಭಿನಂದಿಸ್ತೇನೆ. ನಮ್ಮ ಸಂಸ್ಥೆಯ ಎಲ್ಲ ವಿಚಾರಗಳನ್ನು ನಮ್ಮ ಇವರು ಹೇಳ್ತಾರೆ, MD ಅವರು, ನಮ್ಮ ಡೈರೆಕ್ಟರ್ಗಳು, ನಮ್ಮ ಸಂಸ್ಥೆ ಕೊಡುವ ಸಬ್ಸಿಡಿ ಇರ್ಬೋದು, ನಮ್ಮ ಸಂಸ್ಥೆ ನೀಡುವಂಥ ನೀವೆಲ್ಲ ತಗೊಂಡಿದ್ದೀರಿ ಕೆಲವನ್ನ. ಬಹುಶಃ ಒಂದು ಮಾತು ಹೇಳ್ತೇನೆ, ಬಹುಶಃ ಮುಂದಿನ ಈ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಹಿರಿಯ ನಿರ್ದೇಶಕರಿದ್ದಾರೆ, ಒಬ್ಬರು ಮಿನಿ ಡೈರಿಗೆ 10,000 ರೂಪಾಯಿಯನ್ನ ಕೊಡುವುದನ್ನು ಇಲ್ಲಿ ಬರೆದಿದ್ದೀರಿ ನೀವು. ಮುಂದೊಂದು ದಿನ ಇಲ್ಲಿಂದಲೇ ಆರಂಭ ಆಗಿ
ಆರಂಭ ಆಗಲಿ. ಕೊಡಂಬಾಡಿಯ ಯಾರಾದರೂ ಯುವ ರೈತರು ಹೊಸದಾಗಿ ಒಂದು ಮಿನಿ ಡೈರಿ ಮಾಡಿದ್ರೆ ಬಹುಶಃ ನಾನು ಹೇಳಬಾರದು 10,000 ಅಲ್ಲ, ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡುವ ಪ್ರಯತ್ನವನ್ನ ನಾವು ಮಾಡುತ್ತೇವೆ. ಬಹುಶಃ ಇದು ನಮ್ಮೆಲ್ಲರ ಒಂದು ಯೋಚನೆ. 2 ಜಿಲ್ಲೆಯಲ್ಲಿ ಕನಿಷ್ಠ 100-200 ಯುವಕ ಯುವತಿಯರು ಹೊಸದಾಗಿ ಅವರ ಮನೆಯಲ್ಲಿ ಕೃಷಿ ಇದ್ರೆ ಈ ಒಂದು ಹೈನುಗಾರಿಕೆಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತ ಶಿಕ್ಷಿತವಾದಂತ ವ್ಯವಸ್ಥೆಯನ್ನ, ಶಿಕ್ಷಿತ ಯುವಜನತೆಯನ್ನು ಅದಕ್ಕೆ ತೊಡಗಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಂಥ ಮಂಡಳಿಯ ಆಡಳಿತದಲ್ಲಿ, ನಮ್ಮ ಹಾಲು ಒಕ್ಕೂಟದ ಆಡಳಿತದಲ್ಲಿ ಮುಂದಿನ ದಿನಗಳಲ್ಲಿ ಯುವ ಮನಸ್ಸುಗಳು ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು. ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಗೃಹ ಮಂತ್ರಿ ಯೋಚನೆ ಮಾಡ್ತಾ ಇದ್ದಾರೆ, ಸಹಕಾರಿ ಕ್ಷೇತ್ರವನ್ನ ಬಲಿಷ್ಠಗೊಳಿಸಬೇಕು, ಸಹಕಾರಿ ಕ್ಷೇತ್ರಕ್ಕೆ ಇನ್ನಷ್ಟು ಒತ್ತನ್ನ ಕೊಡಬೇಕು. ಯಾಕಂತ ಹೇಳಿದ್ರೆ ಸಹಕಾರಿ ತತ್ವದಲ್ಲಿ ಎಲ್ಲ ರೀತಿಯ ಹೈನುಗಾರಿಕೆ ಒಂದೇ ಅಲ್ಲ, ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ, ಕ್ಷೇತ್ರದಲ್ಲೂ ಕೂಡ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಸ್ವಾವಲಂಬನೆಯಿಂದ ಬದುಕನ್ನ ಮಾಡುವಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಆಗಬೇಕು ಅನ್ನೋದರ ಒಂದು ಕಾರಣಕ್ಕೆ ಬಹುಶಃ ಇಂಥ ಹಳ್ಳಿಯಲ್ಲಿ, ಇಂಥ ಸಂಘದಲ್ಲಿ ಇಂಥ ಒಂದು ಸಹಕಾರಿ ತತ್ವ, ಸಹಭಾಗಿತ್ವ, ಸಮಾನತೆ, ಅದರೊಟ್ಟಿಗೆ ಸಾಮರಸ್ಯ, ಅದರೊಟ್ಟಿಗೆ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸು. ನಾನು ಓದಿದೆ ಕೋವಿಡ್ ಸಂದರ್ಭದಲ್ಲಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳನ್ನು, ಬಹುಶಃ ಇದನ್ನು ಮುಂದುವರಿಸಿ ಅಂತ ಹೇಳುತ್ತಾ ನೌಕರರಲ್ಲೂ ಮತ್ತು ನನ್ನ ಅಧಿಕಾರಿಗಳಲ್ಲಿ, ಹಾಗೆಯೇ ಆಡಳಿತ ಮಂಡಳಿಯಲ್ಲಿ ಸ್ಥಳೀಯ ಆಡಳಿತ ನಡೆಸ್ತೇನೆ. ನೌಕರರ ಕೂಗು ಜೋರಿದೆ. ನಮಗಿವತ್ತು ಭದ್ರತೆ ಇಲ್ಲ, ನಮಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳು, ರಕ್ಷಣೆಗಳು, ಆರ್ಥಿಕ ಸಹಾಯವು ಒಕ್ಕೂಟ ಕೊಡಬೇಕಂತೇಳಿ ಒಕ್ಕೂಟ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರೈತರ ಹಾಲನ್ನ ಸಂಗ್ರಹಿಸಿ ರೈತರಿಗೆ ಹೆಚ್ಚಿನ ಹಣವನ್ನ, ಲಾಭಾಂಶವನ್ನ ವರ್ಗಾಯಿಸುವಂತ ಕೆಲಸವನ್ನಷ್ಟೇ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಆಡಳಿತ ಮಂಡಳಿ ಅಥವಾ ಅಧಿಕಾರಿಗಳು ಮಾಡ್ಲಿಕ್ಕಾಗ್ತದೆ. ಸ್ಥಳೀಯ ಸಂಘ ಸಂಸ್ಥೆಗಳು ಸ್ವಲ್ಪ ಯೋಚನೆ ಮಾಡಬೇಕು. ನಿಮಗೆ 3,70,000 ಏನು ಲಾಭ ಇದೆ ಅಂತ ಹೇಳಿದಿರಿ, ಯೋಚನೆ ಮಾಡಿ ಒಂದು 10,000 ಆ ಹಣವನ್ನ ನಮ್ಮ ನೌಕರರಿಗೆ ವರ್ಗಾಯಿಸುವ ಕೆಲಸವನ್ನ ಮಾಡಿ. ಹೆಚ್ಚು ಮಾಡ್ಬೇಕಂತ ಹೇಳೋದಿಲ್ಲ, ಯಾಕಂತೇಳಿದ್ರೆ ನೀವು ನಮಗೆ ಪ್ರಾಥಮಿಕ ಸಂಸ್ಥೆಯಲ್ಲಿ ಶಕ್ತಿ ತುಂಬಿದ್ರೆ ನೌಕರರು ಕೂಡ ನಮ್ಮ ಒಕ್ಕೂಟದ ಬಗ್ಗೆ ಅಭಿಮಾನದಿಂದ ಮಾತಾಡಿದರೆ ಒಕ್ಕೂಟ ಬೆಳೆಯುತ್ತದೆ. ಬಹುಶಃ 50 ವರ್ಷಗಳ ಹಿಂದಿನ ಈ ಒಂದು ಹೈನುಗಾರಿಕೆ ಕ್ಷೇತ್ರ, ಅವಿಭಜಿತ ಜಿಲ್ಲೆಯ ಹೈನುಗಾರಿಕೆಯನ್ನು ಯೋಚನೆ ಮಾಡಿದ್ರೆ ಇವತ್ತು ಬೆಳೆಯುತ್ತಾ ಬೆಳೆಯುತ್ತಾ ತುಂಬಾ ಜನ ಅಧ್ಯಕ್ಷರು, ತುಂಬಾ ಜನ ನಿರ್ದೇಶಕರು, ಜನಪ್ರತಿನಿಧಿಗಳು ರೈತರ ಕಾರಣದಿಂದ ಬೆಳೆದಿದೆ, ಗ್ರಾಹಕರ ಕಾರಣದಿಂದ ಬೆಳೆದಿದೆ, ಅಧಿಕಾರಿಗಳ ಕಾರಣದಿಂದ ಬೆಳೆದಿದೆ. ಇವತ್ತು ಅವಿಭಜಿತ ಜಿಲ್ಲೆಯ ಹಾಲು ಒಕ್ಕೂಟ ಅದು ಕೊಡಂಬಾಡಿಯ ಹೈನುಗಾರರು ಕೂಡ ಗೌರವ ಸಲ್ತದೆ. ಇಡೀ ರಾಜ್ಯದಲ್ಲಿ ಗುಣಮಟ್ಟದಲ್ಲಿ, ಪಾರದರ್ಶಕ ಆಡಳಿತದಲ್ಲಿ, ಗ್ರಾಹಕ ಸ್ನೇಹಿಯಾಗಿ, ವಿಶೇಷವಾದಂಥ ಗೌರವದ ಒಕ್ಕೂಟವಾಗಿ ಗುಣಮಟ್ಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಕ್ಕೂಟ. ಇವತ್ತು ನೀವು ತಿಳ್ಕೊಳ್ಬೇಕು, 1 ಲಕ್ಷ ಲೀಟರ್ ಹಾಲು ಈ ಜಿಲ್ಲೆಯಲ್ಲಿ ಹೆಚ್ಚು ಮಾಡಿದರೆ ಅದಕ್ಕೂ ಕೂಡ ಈ ಜಿಲ್ಲೆಯಲ್ಲೇ ಗ್ರಾಹಕರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಹಾಲಿಲ್ಲ, ಹೊರ ಜಿಲ್ಲೆಯಲ್ಲಿ ಹಾಲು ತರಬೇಕಿದ್ರೆ 4 ರೂಪಾಯಿ ಲೀಟರ್ಗೆ ನಷ್ಟ ಆಗ್ತದೆ ಗ್ರಾಹಕರಿಗೆ ಕೊಡ್ಲಿಕ್ಕೆ. ಈ ಎಲ್ಲ ಒಂದು ರೀತಿಯ ಪ್ರತಿಕೂಲ ಸ್ಥಿತಿಯಲ್ಲಿ ಬಹುಶಃ ನಮ್ಮ ಹೆಮ್ಮೆಯ ಡೈರೆಕ್ಟರ್, ಉಪಾಧ್ಯಕ್ಷರು ಇಲ್ಲಿದ್ದಾರೆ, ನಮ್ಮ ಅಧಿಕಾರಿಗಳು MD ಇದ್ದಾರೆ, ನೀವು ಕೂಡ ಕೆಳಗಿದ್ದೀರಿ. ಎಲ್ಲವರ ಸಹಭಾಗಿತ್ವದ ಕಾರಣಕ್ಕೆ ನಾವು ಇದೆಲ್ಲವನ್ನ ನಿಭಾಯಿಸುತ್ತಾ ರೈತರ, ಗ್ರಾಹಕರ, ಆಡಳಿತ ಮಂಡಳಿಯ, ನೌಕರರ ಎಲ್ಲರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಹೇಳುತ್ತಾ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಸ್ವಾಗತವನ್ನ ಸದಾ ನೆನಪಿಸುತ್ತಾ, ಇಂಥ ಹಳ್ಳಿಯ ಜನರ ಆ ಒಂದು ಮುಗ್ಧ ಮನಸ್ಸಿನ ಬದುಕು ಈ ಹಳ್ಳಿಯಲ್ಲಿ ಇದ್ದಾಗ ಮಾತ್ರ ಒಂದು ರೀತಿಯ ಸಹೋದರತೆಯ ಸಾಮರಸ್ಯದ ಬದುಕನ್ನ ಕಟ್ಟುವುದಕ್ಕಾಗ್ತದೆ. ಇಂಥ ಹಾಲು ಕರೆಯುವ ಈ ಒಂದು ಕಷ್ಟದ ವ್ಯವಸ್ಥೆಯಲ್ಲೂ ಕೂಡ ನಾವು ಈ ಒಂದು ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ನಮ್ಮೂರನ್ನು ಬೆಳೆಸಬೇಕು ಅಂತ ಹೇಳುತ್ತಾ, ಪುತ್ತೂರಿಗೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ. ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಸಾಹಿತ್ಯ, ಇಲ್ಲಿನ ಸಹಕಾರಿ ಕ್ಷೇತ್ರಗಳು ಎಲ್ಲವೂ ಪುತ್ತೂರಿನ ಒಂದರಿಂದಲೇ 2 ಜಿಲ್ಲೆಯಲ್ಲಿ. ಬಹುಶಃ ನಾವು ಕುಂದಾಪುರಕ್ಕೆ ಹೋದರೆ ಮೊಳಹಳ್ಳಿ ಶಿವರಾಯರು ಪುತ್ತೂರಿನಲ್ಲೇ ಅವರ ಸಾಧನೆಯನ್ನ ಸಹಕಾರಿ ಮಾಡ್ತಾ ಇದ್ದದ್ದು. ಕಾರಂತರಿರ್ಬೋದು, ಕೋಟದಲ್ಲಿ ಹೋಗಿ ನೋಡಿದರೆ ಕೋಟದ ಕಾರಂತರು ಪುತ್ತೂರಿನಲ್ಲೇ ಆರಂಭ. ಅಂತ ಒಂದು ಪುತ್ತೂರು ಒಂದು ಒಳ್ಳೆಯ ಒಂದು ಕೃಷಿ ಇರಬಹುದು ಅಥವಾ ಇನ್ನಿತರ ಎಲ್ಲ ಬದುಕಿನ ಸಂಭ್ರಮಗಳಲ್ಲಿ 100 ವರ್ಷಗಳಿಂದ ತೊಡಗಿಸಿಕೊಂಡಂಥ ಒಂದು ವ್ಯವಸ್ಥೆ ಇರುವಂಥ ಪುತ್ತೂರು ಇಂಥ ಗ್ರಾಮಗಳು ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಗೌರವ ಸಲ್ಲಿಸಿ, ನನಗೆ ಅನಿವಾರ್ಯವಾಗಿ ಕೃಷಿಕರ ಕಾರ್ಯಕ್ರಮಕ್ಕೆ ಸ್ವಲ್ಪ ನಾನು ಸಾಧಾರಣ ಯಾವುದಕ್ಕೂ ಸ್ವಲ್ಪ ಹೆದರುವುದು ಕಡಿಮೆ, ಆದರೆ ಈಗ ರೈತರ ಮತ್ತು ಕೃಷಿಕರ ಕಾರ್ಯಕ್ರಮ ಅಂದರೆ ಜಾಸ್ತಿ ಹೆದರ್ತೇನೆ. ಮೊನ್ನೆಯಿಂದ ನೌಕರರ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಹೆದರಿಕೆ ಆಗ್ತಾ ಇದೆ. ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಬೇರೊಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಇನ್ನಷ್ಟು ಶಕ್ತಿ ಬರ್ತದೆ, ಸದೃಢತೆ ಬರ್ತದೆ ಅನ್ನುವ ಮಾತನ್ನ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅಭಿನಂದನೆಗಳು ಸರ್. ಇವಾಗ ಸುವರ್ಣ ಮಹೋತ್ಸವದ ಅಂಗವಾಗಿ ಒಕ್ಕೂಟದಿಂದ ಸಿಗುವ ಅನುದಾನದ ಚೆಕ್ಕನ್ನು ಸಂಘದ ಅಧ್ಯಕ್ಷರಿಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಸಂಘಕ್ಕೆ ಯಾವುದೇ ಅನುದಾನ ಬಂದಿರುವುದಿಲ್ಲ. ಆದ ಕಾರಣ ಕಟ್ಟಡ ವಿಸ್ತರಣೆಯ ರು 1 ಲಕ್ಷದ ಚೆಕ್ಕನ್ನು ಕೂಡ ಒಕ್ಕೂಟದ ಅಧ್ಯಕ್ಷರು ನಮ್ಮ ಸಂಘದ ಅಧ್ಯಕ್ಷರಿಗೆ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ ತೆರಳಲಿರುವ ಅಧ್ಯಕ್ಷರಿಗೆ ನಮ್ಮ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಿ ಬೀಲ್ ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಐವತ್ತು ವರ್ಷದ ಈ ಕಾರ್ಯಕ್ರಮದ ಬಗ್ಗೆ ಬೆಳ್ಳಿಯ ಆಕಳು ಮತ್ತು ಕರುವಿನ ಸ್ಮರಣಿಕೆಯನ್ನ ನಿರ್ಮಿಸಿದ್ದಾರೆ. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಂಘದ ಬಗ್ಗೆ ವರದಿಯನ್ನ ವಾಚಿಸಲಿಕ್ಕಿದ್ದಾರೆ ಸಂಘದ ಕಾರ್ಯನಿರ್ವಾಹಕರಾದ ರಮೇಶ್ ಕೆ ಇವರು. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ, ನಮ್ಮ ಸಂಘದ ಸರ್ವ ಪದಾಧಿಕಾರಿಗಳೇ, ಊರಿನ ಸದಸ್ಯರೇ, ಊರಿನ ಬಂಧುಗಳೇ, ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಿಸ್ತರಣಾ ಕಟ್ಟಡ ಕ್ಷೀರವಾರಿದಿಯ ಪ್ರವೇಶೋತ್ಸವ ಮತ್ತು ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನಾ ಕಾರ್ಯಕ್ರಮದ ಈ ಶುಭ ದಿನದಂದು ಸಂಘವು ಪ್ರಾರಂಭಗೊಂಡ ಹಿನ್ನೆಲೆ 50 ವರ್ಷಗಳಿಂದ ನಡೆದು ಬಂದ ಹಾದಿಯತ್ತ ಸಿಂಹಾವಲೋಕನ ನಡೆಸುವರೆ ಈ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ರಿಜಿಸ್ಟರ್ ನಂಬರ್ 339 ದಿನಾಂಕ 26/10/1972ರಲ್ಲಿ ಸ್ಥಾಪನೆಗೊಂಡು ಅಂದಿನಿಂದ ಇಂದಿನವರೆಗೆ ಸಂಘವು ಲಾಭದಾಯಕವಾಗಿಯೂ ರೈತರಿಗೆ ಕೃಷಿಯ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಂಘವು ನೆರವಾಗಿದೆ. ಪ್ರಾರಂಭದಲ್ಲಿ 44 ಜನ ಸದಸ್ಯರಿಂದ 3,380 ರು ಪಾಲು ಬಂಡವಾಳ ಹಾಗೂ 23,930.78 ಮೊತ್ತದ ಹಾಲು ಖರೀದಿ ಮಾಡಿ 1,993.27 ಲಾಭ ಬಂದಿರುತ್ತದೆ. ಪ್ರಸ್ತುತ ಸಂಘವು 328 ಸದಸ್ಯರಿಂದ 68,850 ಪಾಲು ಬಂಡವಾಳ ಹಾಗೂ ಸರಾಸರಿ 720 ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದ್ದು 2021-22ರಲ್ಲಿ 22ನೇ ಸಾಲಿನಲ್ಲಿ 3,87,123.38 ರು ನಿವ್ವಳ ಲಾಭ ಬಂದಿರುತ್ತದೆ. ಸಂಘವು ಸ್ಥಾಪನೆಗೆ ಕಾರಣಕರ್ತರಾದ ಕೀರ್ತಿಶೇಷರುಗಳಾದ ಸರ್ವಶ್ರೀ ರವಿರಾಜ ಆರಿಗ ಬಾರಿಕೆ, ಪದ್ಮಪ್ಪ ಪೂಜಾರಿ ಕೋಡಿ, ಲಕ್ಷ್ಮೀನಾರಾಯಣ ನಾಯಕ್ ಮೋನಾರ್ಕ, ಗಣಪತಿ ನಾಯಕ್ ನೆಕ್ಕರಾಜ, ಧರ್ನಪ್ಪ ಸೇಮಿತ ಕೋಡಿಯಡಿ, ಅನ್ನಪ್ಪ ಸಾಮಂತ ಕಾಪು, ರುಕ್ಮಗೌಡ ಮೇಲಿನ ಹಿತ್ತಲು ಮತ್ತಿತರರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ಆರಂಭದಲ್ಲಿ 1972ರಿಂದ 78ರವರೆಗೆ ಶ್ರೀ ರವಿರಾಜ ಆರಿಗ ಬಾರಿಗೆ ಅಧ್ಯಕ್ಷರಾಗಿದ್ದರು. 1978ರಿಂದ 1984ರವರೆಗೆ ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ಮೋನಾಡ್ಕ, 1986ರಿಂದ KMF ಸ್ಥಾಪನೆ, ಆಗ ಶ್ರೀ ಚನ್ನಪ್ಪಗೌಡ ಎನ್, 1991ರಿಂದ 93ರವರೆಗೆ ಶ್ರೀ ಕೆ ಬಾಲಕೃಷ್ಣ ಬೋರ್ಕರ್, 1993ರಿಂದ 2003ರವರೆಗೆ ಶ್ರೀ ಜಯಾನಂದ ಕೆ ND ಸಾಮಂತ್, 2005ರಿಂದ 2015ರವರೆಗೆ ಶ್ರೀ ಕೆ ಬಾಲಕೃಷ್ಣ ಬೋರ್ಕರ್ ಇವರ ಆಡಳಿತದಲ್ಲಿ ಸಂಘಕ್ಕೆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿದರು. 2015ರಿಂದ 2019ರವರೆಗೆ ಶ್ರೀಮತಿ ಲೀಲಾವತಿ ಲಕ್ಷ್ಮಣಗೌಡ ಇವರು ಅಧ್ಯಕ್ಷರಾಗಿದ್ದರು. ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ಅಧ್ಯಕ್ಷರಾಗಿ ಸಂಘಕ್ಕೆ ನಿವೇಶನ ಮಂಜೂರು ಮಾಡಿದರು. ಸಂಘಕ್ಕೆ ಮಂಜೂರಾದ ಸ್ವಂತ ನಿವೇಶನದಲ್ಲಿ ಅಂದಿನ ಅಧ್ಯಕ್ಷರಾದ ಶ್ರೀ ಜಯಾನಂದ ಕೆ ಅವರ ನೇತೃತ್ವದಲ್ಲಿ ಸರ್ಕಾರದಿಂದ ರೂಪಾಯಿ 1,65,000 ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ರೂಪಾಯಿ 25,000 ಒಟ್ಟು ಅನುದಾನಗಳನ್ನು ಬಳಸಿಕೊಂಡು ಸಂಘಕ್ಕೆ ಹೆಚ್ಚಿನ ಹೊರೆ ಆಗದಂತೆ
ಕಟ್ಟಡವನ್ನು ನಿರ್ಮಿಸಿ ದಿನಾಂಕ 21/9/2001 ಉದ್ಘಾಟಿಸಲಾಗಿದೆ. 2022-23ರಲ್ಲಿ ಸಂಘದ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ರೂಪಾಯಿ 5 ಲಕ್ಷ ಸಂಘದ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸಲು ಮತ್ತು ಚಾವಣಿಗೆ ಸೀಟ್ ಅಳವಡಿಸಲು ಅನುದಾನ ಮಂಜೂರು ಮಾಡಿರುತ್ತಾರೆ. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರೂಪಾಯಿ 1 ಲಕ್ಷ ಕಟ್ಟಡ ಕಾಮಗಾರಿಗೆ ಅನುದಾನ ಮಂಜೂರು ಮಾಡಿರುತ್ತಾರೆ. ಸಂಘದ ಸಕ್ರಿಯ ಚಟುವಟಿಕೆಗಳು 2019ರಿಂದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೇವತಿ ವಿ ಪೂಜಾರಿ ಇವರ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಸದಸ್ಯರಿಗೆ ಮಂಜೂರಾದ ಅನುದಾನಗಳು ಮತ್ತು ಪರಿಹಾರಗಳು: ಹಾಲು ಕರೆಯುವ ಯಂತ್ರದ ಅನುದಾನ 6 ಜನ ಸದಸ್ಯರಿಗೆ ರೂಪಾಯಿ 90,000, ಅನಿಲ ಸ್ಥಾವರ ಅನುದಾನ 5 ಜನ ಸದಸ್ಯರಿಗೆ 25,000, ಮಿನಿ ಡೈರಿ ಯೋಜನೆಗೆ ಒಬ್ಬ ಸದಸ್ಯರಿಗೆ 10,000, ಹಸಿರು ಹುಲ್ಲು ನಾಟಿ ಒಬ್ಬ ಸದಸ್ಯರಿಗೆ ಒಕ್ಕೂಟದ ಅನುದಾನ 25%, ರಬ್ಬರ್ ಮ್ಯಾಟ್ ಅನುದಾನ 18 ಜನ ಸದಸ್ಯರಿಗೆ 50% ಒಕ್ಕೂಟದ ಸಹಯೋಗದೊಂದಿಗೆ ಅನುದಾನ ನೀಡಲಾಗಿದೆ. ಸಂಘದ ಹಾಲು ಪೂರೈಸುತ್ತಿದ್ದ ಸಂಘದ ಸದಸ್ಯ ಶ್ರೀ ನವೀನ್ ಶೆಟ್ಟಿಯವರು ಅಕಾಲಿಕ ಮರಣ ಹೊಂದಿರುವುದರಿಂದ ಅವರ ಕುಟುಂಬಕ್ಕೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ರೈತ ಕಲ್ಯಾಣ ಟ್ರಸ್ಟ್ನಿಂದ ರೂಪಾಯಿ 25,000 ನೀಡಲಾಗಿದೆ. ಹಾಲು ಪೂರೈಸುತ್ತಿದ್ದ ಸಂಘದ 5 ಜನ ಸದಸ್ಯರ ಹಾಲು ಕರೆಯುವ ರಾಸು ಮರಣ ಹೊಂದಿರುವುದರಿಂದ ಅವರಿಗೆ ಒಕ್ಕೂಟದ ರೈತ ಕಲ್ಯಾಣ ಟ್ರಸ್ಟ್ನಿಂದ ರೂಪಾಯಿ 63,000 ಪರಿಹಾರ ನೀಡಲಾಗಿದೆ. ಕೋವಿಡ್ ಸಮಯದಲ್ಲಿ ಸಂಘದ ಹಾಲು ಪೂರೈಸುತ್ತಿದ್ದ 130 ಸದಸ್ಯರಿಗೆ ಒಬ್ಬರಿಗೆ ತಲಾ 25 kgಯಂತೆ ನಂದಿನಿ ಪಶು ಸಮತೋಲನ ಪಶು ಆಹಾರವನ್ನು ಉಚಿತವಾಗಿ ನೀಡಲಾಗಿದೆ. 2022ರಲ್ಲಿ ಸಂಘಕ್ಕೆ ಹಾಲು ಪೂರೈಸಿದ ಸದಸ್ಯರಿಗೆ 2 ತಿಂಗಳ ಹಾಲಿಗೆ ಲೀಟರ್ಗೆ ರೂಪಾಯಿ 1ರಂತೆ ರೂಪಾಯಿ 37,242.98 ಸಂಘದಿಂದ ಪ್ರೋತ್ಸಾಹಧನವಾಗಿ ಸದಸ್ಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಸಂಘಕ್ಕೆ ಹಾಲು ಹಾಕುವ ಸದಸ್ಯರ SSLC ಮತ್ತು PUC ಮಕ್ಕಳಿಗೆ ಶಿಷ್ಯ ವೇತನವನ್ನು 2019ರಿಂದ ಪ್ರತಿ ವರ್ಷವೂ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ದಿನದಂದು ವಿತರಿಸಲಾಗಿದೆ. ಕೋಡಿಂಬಡಿ ಗ್ರಾಮದ ಕಜೆ ಅಂಗನವಾಡಿಗೆ ಉಚಿತವಾಗಿ ಕುರ್ಚಿಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಂದಿನಿ ಸಮತೋಲನ ಪಶುಹಾರ ಲವಣ ಮಿಶ್ರಣ ಕಡಿಮೆ ದರದಲ್ಲಿ ಮಾರಾಟ ಮತ್ತು 2 ವರ್ಷದಲ್ಲಿ 2 ಸಲ ರಾಸುಗಳಿಗೆ ಉಚಿತವಾಗಿ ಉಳದ ಮಾತ್ರೆಯನ್ನು ವಿತರಣೆ ಮಾಡಲಾಗಿದೆ. ನಮ್ಮ ಕೋಡಿಂಬಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಗಲು ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಿದ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಆಡಳಿತ ಮಂಡಳಿಗೂ ಅಧಿಕಾರಿ ವೃಂದಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ವರದಿಯನ್ನು ಕೊನೆಗೊಳಿಸುತ್ತೇನೆ. ನಮಸ್ತೆ. ವರದಿ ವಾಚಿಸಿದ ರಮೇಶ್ ಅವರಿಗೆ ವಂದನೆಗಳು. ಮುಂದುವರಿಸ್ತಾ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮಂಡಲ ಪಂಚಾಯತಿನ ಮಾಜಿ ಅಧ್ಯಕ್ಷರು, ತಾಲೂಕಿನ ವಿವಿಧ ಸಹಕಾರಿ ಕ್ಷೇತ್ರಗಳಲ್ಲಿ ದುಡಿದಂಥ ಹಿರಿಯ ನೇತಾರರಾದ ಶ್ರೀಯುತ ಬಾಲಕೃಷ್ಣ ಬೋರ್ಕರ್ ಅವರು ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ. ಆದರಣೀಯ ಸಭಾಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಸೇರಿರುವ ಎಲ್ಲ ಸಹಕಾರಿ ಬಂಧುಗಳೇ, ಆತ್ಮೀಯರೇ, ಈಗಾಗಲೇ ಉದ್ಘಾಟನೆಯ ವಿಚಾರವನ್ನು ಮಾನ್ಯ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಎಲ್ಲ ಮಾತಾಡಿದ್ದಾರೆ. ಸಂಘ ಬೆಳೆದು ಬಂದ ದಾರಿ, ಇದರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 1972ರಲ್ಲಿ ಅವತ್ತಿನ ರೈತರು, ಈ ಭಾಗದ ರೈತರ ಒಗ್ಗಟ್ಟು ಈ ಸಂಘದ ಒಂದು ಸ್ಥಾಪನೆಗೆ ಕಾರಣೀಭೂತ ಆಯಿತು. ಸಾಕಷ್ಟು ಮಂದಿ ಹೈನುಗಾರರಿದ್ದರು. ಮಾನ್ಯ ರವಿರಾಜ ಅರಿಗರ ಪುತ್ರ ಅಶೋಕ ಅರಿಗರು ವೇದಿಕೆಯಲ್ಲಿದ್ದಾರೆ. ರವಿರಾಜ ಅರಿಗರ ನೆನಪಿಗೆ ಅವರನ್ನು ವಿಶೇಷವಾಗಿ ಆಹ್ವಾನಿತರಾಗಿ ಕರೆದು ಇಲ್ಲಿ
ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿದ್ದಕ್ಕೆ ಅವರು ವಿಶೇಷವಾಗಿ ಬಂದಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಮಾನ್ಯ ರವಿರಾಜ ಅರಿಗರ ಅಧ್ಯಕ್ಷತೆಯಲ್ಲಿ 72ನೇ ಇಸ್ವಿಯಲ್ಲಿ ಈ ಸಂಘ ಸ್ಥಾಪನೆ ಆಯಿತು. ಕೆನರಾ ಹಾಲು ಒಕ್ಕೂಟಕ್ಕೆ ಮಂಗಳೂರಿಗೆ ನಮ್ಮ ಉತ್ಪನ್ನಗಳನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆ ಹೊಂದಿತ್ತು. ಆಗ ಸ್ಥಳೀಯ ಮಾನ್ಯ ಪದ್ಮಪ್ಪ ಪೂಜಾರಿ ಅವರು, ಜಯಾನಂದರ ತಂದೆಯವರು, ಅವರು ಗೌರವ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ಎಲ್ಲ ಲೆಕ್ಕಪತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥದ್ದು ಅವರು. ಅದರ ನಂತರ ಸುಬ್ರಾಯಮಯ್ಯರು ಅಂತ ಹೇಳಿದರು. ಅವರು ಹಾಲು ಖರೀದಿ ಮತ್ತು ತೂಕ ಮಾಡಿ ಒಳಗೆ ತಗೊಳ್ಳುವಂಥ ವ್ಯವಸ್ಥೆಗಳನ್ನು ಮತ್ತು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು 1-2 ವರ್ಷ. ನಂತರದ ದಿನಗಳಲ್ಲಿ ಬಹುಶಃ 75ರಿಂದ ಸುಭಾಸ್ ನಾಯ್ಕರು ಈ ಸಂಘದ ಕಾರ್ಯದರ್ಶಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. 84ರಲ್ಲಿ ಒಕ್ಕೂಟದ ಪ್ರಾರಂಭ ಆಯಿತು. ಅದರ ಮೊದಲು ಕೆಲವು ಬೆರಳೆಣಿಕೆಯ ಸಂಘಗಳು ಸಹಕಾರಿ ಮಾದರಿಯಲ್ಲಿ ಆಸಕ್ತಿ ಹೊಂದಿಕೊಂಡು ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆಗಳು ಇತ್ತು. ಕೆನರಾ ಹಾಲು ಒಕ್ಕೂಟಕ್ಕೆ ಇಲ್ಲಿಂದ ಹಾಲು ಸರಬರಾಜು ಮಾಡ್ತಾ ಇದ್ದೆವು. ಆಗ ಕೂಡ ಸ್ಥಳೀಯ ಹಾಲು ಮಾರಾಟದ ವ್ಯವಸ್ಥೆಯನ್ನು ಪುತ್ತೂರಿನಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇರೋದ್ರ ಜೊತೆಯಲ್ಲಿ ನಮ್ಮ ಹಾಲನ್ನು ಕೂಡ ಆ ಸ್ಥಳೀಯ ಹಾಲು ಮಾರಾಟದ ವ್ಯವಸ್ಥೆಯೊಂದಿಗೆ ಜೋಡಿಸಿಕೊಂಡು ಹಾಲು ಉತ್ಪಾದಕರಿಗೆ ಸ್ವಲ್ಪ ಒಳ್ಳೆಯ ದರ ಸಿಗುವ ನಿಟ್ಟಿನಲ್ಲಿ ಅವತ್ತು ಕೂಡ ಪ್ರಯತ್ನ ಮಾಡ್ತಾ ಇತ್ತು. ₹1 20 ಪೈಸೆ, ₹1 80 ಪೈಸೆ ಎಲ್ಲ ಆಗ ಹಾಲಿನ ದರ ಇದ್ದದ್ದು. ಒಕ್ಕೂಟ ಪ್ರಾರಂಭ ಆದ ನಂತರ ಸ್ವಲ್ಪ ಮರ್ಯಾದೆಯ ದರ ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಆದರೂ ಕೂಡ ಇವತ್ತು ಹಾಲು ಉತ್ಪಾದಕರ ಸ್ಥಿತಿಯನ್ನು ನಾವು ಗಮನಿಸಿದರೆ ಹಾಲು ಹೈನೋದ್ಯಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಭದಾಯಕ ಅಂತೇಳಿ ಅನಿಸುವುದಿಲ್ಲ. ನಾವು ಅನಿವಾರ್ಯವಾಗಿ ಹಾಲು ಉದ್ಯಮವನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ. ಯಾಕಂತೇಳಿದರೆ ನಾವು ಕೃಷಿಕರಿಗೆ ಒಂದು ಹೈನುಗಾರಿಕೆ ಅನಿವಾರ್ಯವಾದಂಥ ಒಂದು ವ್ಯವಸ್ಥೆ. ಮೊದಲು ಗದ್ದೆಗಳು ಇದ್ದಾಗ ಸಾಗುವಳಿ ಮಾಡಲಿಕ್ಕೆ ಎತ್ತುಗಳು ಬೇಕಿತ್ತು, ದನಗಳು ಬೇಕಿತ್ತು ಗೊಬ್ಬರಕ್ಕಾಗಿ. ನಾವು ದನ ಯಾಕೆ ಸಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಗೊಬ್ಬರಕ್ಕಾಗಿ ದನ ಸಾಕ್ತಾ ಇದ್ದದ್ದು. ಅದರಿಂದ ವಿಶೇಷವಾಗಿ ಬರತಕ್ಕಂಥ ಹಾಲು ಉತ್ಪನ್ನಗಳನ್ನು ಏನು ಮಾಡೋದು ಅಂತೇಳಿ ಗೊತ್ತಿಲ್ಲದೆ ಒಕ್ಕೂಟ ಮಾಡಿ ಒಕ್ಕೂಟದ ಮುಖಾಂತರ ಎಲ್ಲಿ ಬಳಕೆದಾರರಿದ್ದಾರೆ ಬಳಕೆದಾರರಿಗೆ ವಿತರಿಸುವ ಒಂದು ಸಹಕಾರಿ ಮಾದರಿಯ ಒಂದು ವ್ಯವಸ್ಥೆಯ ಒಳಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಒಂದು ವ್ಯವಸ್ಥೆ. ಲಾಭಕ್ಕಾಗಿ ಅಲ್ಲ, ಅದು ಒಂದು ಜೀವನದ ಒಂದು ಭಾಗ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಹೈನೋದ್ಯಮ ನಾವು ಉಳಿದ ಜಿಲ್ಲೆಗಳಿಗೆ ತುಲನಾತ್ಮಕವಾಗಿ ನೋಡಿದರೆ ನಾವು ಲಾಭದಾಯಕವಾಗಿ ಹೈನೋದ್ಯಮವನ್ನು ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ 1, 2, 3 ದನಗಳನ್ನು ಸಾಕಿ ಅಂತೂ ದೊಡ್ಡ ದೊಡ್ಡ ರೈತರು ಇವತ್ತು ಮೊದಲು ಇದ್ದ ಹಾಗೆ ದೊಡ್ಡ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಕ್ಷೀರೋದ್ಯಮವನ್ನೇ 250-300 ಎತ್ತುಗಳು ಎಮ್ಮೆಗಳನ್ನು ಸಾಕಿ ಹೈನೋದ್ಯಮ ಮಾಡುವವರು ಹುಬ್ಬಳ್ಳಿಯಲ್ಲಿ, ಉತ್ತರ ಬೆಳಗಾಂನಲ್ಲಿ ಈ ಭಾಗದಲ್ಲಿ ಇದ್ದಾರೆ ಸಾಕಷ್ಟು ಮಂದಿ. ಅಷ್ಟು ದೊಡ್ಡ ರೈತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಹೆಚ್ಚಿಲ್ಲ. 40-50 ದನಗಳನ್ನು ಸಾಕುವಂಥ ವ್ಯವಸ್ಥೆಗಳು ಬಹುಶಃ ಮಣಿಪಾಲ, ಉಡುಪಿ ಈ ಭಾಗದಲ್ಲಿ ಇರಲಿಕ್ಕೂ ಸಾಕು. ಹೌದು, ಈ ರೀತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಹೈನೋದ್ಯಮಕ್ಕೆ ಒಂದು ಬಲ ಕೊಡಬೇಕು. ಇದು ರೈತರಿಗೆ ಒಂದು ಆಧಾರ ಆಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ KMF ಸತತವಾಗಿ ಪ್ರಯತ್ನ ಮಾಡ್ತಾ ಉಂಟು. ನಾನು ಮೊದಲು KMFನ ಮಹಾಸಭೆಯಲ್ಲಿ ಭಾಗವಹಿಸುವಾಗ ನಮಗೆ ಸಿಗ್ತಾ ಇರತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ನಮಗೆ ಈ ದರದಲ್ಲಿ ವರ್ಕೌಟ್ ಆಗುವುದಿಲ್ಲ. ಆಗ 31-32 ರೂಪಾಯಿಯನ್ನು ಸಿಗ್ತಾ ಇತ್ತು. ನಾನು ಮತ್ತೆ ಅಧ್ಯಕ್ಷ ಸ್ಥಾನ ಬಿಟ್ಟು ಸ್ವಲ್ಪ ರಾಜ್ಯಕ್ಕೆ ನಿವೃತ್ತಿ ಬಂದ ನಂತರ ಸಕ್ರಿಯವಾಗಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಬಿಟ್ಟುಬಿಟ್ಟೆ. ಇದು ನಾವು ಹೋರಾಟ ಮಾಡುವಂಥದ್ದು, ಗುದ್ದಿಕೊಳ್ಳುವಂಥದ್ದು ನಮ್ಮ ಮೈಕೈ ನೋವು ಆಗುವುದಷ್ಟೇ ಹೊರತು ಇದನ್ನು ಸರಿ ಮಾಡಲಿಕ್ಕೆ ಈಗಿನ ವ್ಯವಸ್ಥೆಯ ಒಳಗೆ ಅದನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೆ ಅಸಾಧ್ಯವಾದ ಕಾರಣ. ಯಾಕಂದರೆ ಸಹಕಾರಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ. ಇವತ್ತು ಹೈನೋದ್ಯಮಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದಲ್ಲ. ಯಾಂತ್ರೀಕರಣದ ಪ್ರಗತಿಯ ಹಾದಿಯಲ್ಲಿ ಸ್ಕ್ಯಾಟ್ಸು ಕೆಲಸ ಮಾಡ್ತಾ ಇದೆ. KMF ಹೈನೋದ್ಯಮಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಬ್ಯಾಂಕಿಂಗ್ ಶಾಖೆ ಪುತ್ತೂರಿನಲ್ಲಿ ಪ್ರಾರಂಭವಾಗಿರುವಂಥದ್ದು DCC ಬ್ಯಾಂಕು ಪ್ರಾರಂಭದ ದಿನಗಳಲ್ಲಿ ಮೊಳಹಳ್ಳಿ ಶಿವರಾಯರ ಕಾಲದಲ್ಲಿ. ಅದೇ ರೀತಿ
ಎಲ್ಲ ಸಹಕಾರಿ ಸಂಘಗಳು, ಅಡಿಕೆ ಬೆಳೆಗಾರರಿಗೆ ಆಧಾರವಾಗಿದ್ದಂಥ SKCMS, ಇವತ್ತು ಸ್ಕ್ಯಾಡ್ಸು, ಇಂಥ ಸಂಸ್ಥೆಗಳು ಕೆಲವು ಮುಳುಗಿದೆ, ಇನ್ನು ಕೆಲವು ಮುಳುಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಬಹುಶಃ ಕ್ಯಾಪಿಟಲಿಸ್ಟ್ಗಳು ಅವರ ಪ್ರಭಾವ ಸಮಾಜದ ಮೇಲೆ, ಖಾಸಗಿ ವಲಯದವರ ಪ್ರಭಾವ ಹೆಚ್ಚು ಆಗಿರುವುದರಿಂದ ಬಹುಶಃ ಸಹಕಾರಿ ಕ್ಷೇತ್ರ ಇಲ್ಲಿ ಬಡವಾಗ್ತಾ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಾವು ರೈತರು ಅಂದರೆ ಬಹುಶಃ ಬೆರಳೆಣಿಕೆಯ ಮಂದಿ, 20% ಜನ ಇವತ್ತು ರೈತಾಪಿ ವರ್ಗದ ಜನ ನಾವು ಸಹಕಾರಿ ಕ್ಷೇತ್ರವನ್ನು ನಂಬಿಕೊಂಡಿಲ್ಲ. 20% ಜನ ಕೂಡ ಇಲ್ಲ, ಅದಕ್ಕಿಂತ ಕೆಳಮಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಇದು 40% ಜನರು, ರೈತಾಪಿ ವರ್ಗದ ಜನರು ಸಹಕಾರಿ ವ್ಯವಸ್ಥೆಗೆ ಅವಲಂಬಿತ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಇಡೀ ಸಹಕಾರಿ ಕ್ಷೇತ್ರದ ಮುಖಾಂತರ ಅಭಿವೃದ್ಧಿಯ ಪಥವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನ್ನ ಭಾವನೆ. ಯಾಕಂತೇಳಿದರೆ ಇದು ನಮ್ಮ ಅನುಭವ ಕೂಡ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ DCC ಬ್ಯಾಂಕ್ ಮುಂದೆ ಹೆಜ್ಜೆ ಇಡ್ತಾ ಇರುವಂಥದ್ದನ್ನು ಗಮನಿಸಿದರೆ, ಈಗ ಎಲ್ಲ ಬ್ರಾಂಚ್ಗಳನ್ನು ಮಾಡಿದ್ದಾರೆ. ಒಂದೊಂದು 10 ಕೋಟಿ ರೂಪಾಯಿ ಡೆಪಾಸಿಟ್ ಸಂಗ್ರಹ ಮಾಡಬೇಕು ಅಂತೇಳಿ ಇದ್ದಾರೆ ಜಯರಾಮ್ ರೈಗಳು. DCC ಬ್ಯಾಂಕ್ ನೋಡ್ತಾರೆ ಏನು ಹೇಳ್ತಾರೆ ಇವರು ಅಂತೇಳಿ ಮಾಡುವ ಟಾರ್ಗೆಟ್ ಕೊಟ್ಟು ಅದರ ಮುಖಾಂತರ ಕೆಲಸ ಮಾಡಿಸಿಕೊಂಡು ಹೋಗುವಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗಿರುವಾಗ ಬ್ಯಾಂಕಿನ ನಮ್ಮ MN ರಾಜೇಂದ್ರ ಕುಮಾರರು ರಾಜ್ಯ ಮಟ್ಟದ ಸಹಕಾರಿ ಅಧ್ವರ್ಯರಾಗಿದ್ದಾರೆ. ಸಂತೋಷ ನಮಗೆ. ಬ್ಯಾಂಕು ಒಳ್ಳೆಯ ವ್ಯವಸ್ಥೆಯೊಳಗಿದೆ. ಆ ಬ್ಯಾಂಕಿಂಗ್ ಸೆಕ್ಟರ್ನ ಮುಖಾಂತರ ಪ್ರೈಮರಿ ಸೊಸೈಟಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ DCC ಬ್ಯಾಂಕು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಆರ್ಥಿಕ ಕ್ಷೇತ್ರ ಬಲಿಷ್ಠ ಆಗಿದೆ. ಆರ್ಥಿಕ ಕ್ಷೇತ್ರ ಮಾತ್ರ ಆದರೆ ಸಾಕಾಗುವುದಿಲ್ಲ. ಇವತ್ತು ರೈತಾಪಿ ವರ್ಗದ ಜನರು ಸ್ವಾವಲಂಬಿ ಬದುಕಬೇಕು ಅಂತ ಹೇಳಿ ಆದರೆ ಬಹುಶಃ ಯಾಂತ್ರೀಕರಣದ ಒಂದು ವ್ಯವಸ್ಥೆಯನ್ನು ನಾವು ಜೋಡಿಸಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸ್ಕ್ಯಾಡ್ಸು ಬಾಗಿಲು ಮುಚ್ಚುತ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಸುಳ್ಯದಲ್ಲಿ ಬ್ರಾಂಚ್ ಮೊನ್ನೆ ಬಂದು ಕ್ಲೋಸ್ ಮಾಡಿದ್ರು ಅಂತ ಹೇಳುವಂಥದ್ದನ್ನು ಹೇಳಿದರು. ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಮ್ಮ ಒಳಗೆ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ. ನಾವು ಸ್ಕ್ಯಾಡ್ಸನ್ನು ಅವಲಂಬಿತವಾಗಿಲ್ಲ. ನಾನು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ SPD ರೇಟ್ನಲ್ಲಿ ಖರೀದಿ ಮಾಡಬೇಕು ಅಂತೇಳಿ ಬಂತು ಸೂಚನೆಗಳು. ಆಗ 36 ರೂಪಾಯಿ 2 ಇಂಚಿನ ಪೈಪಿಗೆ 1 ಮೀಟರ್ಗೆ 48 ರೂಪಾಯಿ. ಸ್ಕ್ಯಾಡ್ಸು ಅದೇ 2 ಇಂಚಿನ ಪೈಪನ್ನು 36 ರೂಪಾಯಿಯಲ್ಲಿ ಸರಬರಾಜು ಮಾಡ್ತಾ ಇತ್ತು ಅದೇ ಸಂದರ್ಭದಲ್ಲಿ. ಅಂತೇಳಿದರೆ ಸ್ಕ್ಯಾಡ್ಸು ಕಡಿಮೆ ದರದಲ್ಲಿ ಉತ್ಪನ್ನಗಳನ್ನು ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳುವಾಗ, ನಾವು SPD ರೇಟ್ ಸರ್ಕಾರದ ನಿಗದಿಪಡಿಸಿದ ದರ ಅದಕ್ಕಿಂತ ಹೆಚ್ಚಿರುವಾಗ ನಾವು ಸ್ಪರ್ಧಾತ್ಮಕವಾಗಿ ಈ ನಿಟ್ಟಿನಲ್ಲಿ ಹೋಗಲಿಕ್ಕೆ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಬೇಕಿತ್ತು. ಆದರೆ ಸಹಕಾರಿ ಕ್ಷೇತ್ರ ಆ ನಿಟ್ಟಿನಲ್ಲಿ ಬಹಳ ಹಿಂದೆ ಬಿದ್ದಿದೆ. ಕಾರಣ ನಾವೇ ರೈತರೇ. ಆದ ಕಾರಣ ಇಂದು ಮುಂದಿನ ದಿನಗಳಲ್ಲಿ ಆದರೂ ಈ KMF ಯಾವ ರೀತಿ ರೈತರ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದೆಯಾ, ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ, ತಾಂತ್ರಿಕ ಕ್ಷೇತ್ರದಲ್ಲಿ ಕೂಡ ಇವತ್ತು ರೈತಾಪಿ ವರ್ಗದವರಿಗೆ ಲೇಬರ್ ಪ್ರಾಬ್ಲಮ್ ಇದೆ. ಕಾರ್ಮಿಕರ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ಕೂಡ ಯೋಗ್ಯವಾದಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರ ಬಲಿಷ್ಠವಾಗಿ ಮುಂದೆ ಬರಬೇಕು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏನು ಯೋಚನೆಗಳನ್ನು ಮಾಡ್ತಾ ಇದೆ, ಸಹಕಾರಿ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ಆದಷ್ಟು ಶೀಘ್ರವಾಗಿ ಬಂದು ರೈತಾಪಿ ವರ್ಗದ ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಲಿ. ಈ ರೀತಿಯಲ್ಲಿ ನಮ್ಮ ಕೋಡಿಂಬಾಡಿಯ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಈ ಸಂಭ್ರಮದ ಸಡಗರದ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತು ಅನಗತ್ಯವಾದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಯಾಕಂದರೆ ಹಿರಿಯರಾದ ಸಹಕಾರಿಗಳು ಇಲ್ಲಿ ಇದ್ದಾರೆ ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ನಮ್ಮ ಸಂಘ ಬೆಳೆದು ಬಂದು ಇವತ್ತು ಇಷ್ಟು ವ್ಯವಸ್ಥೆಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಸಾಂದ್ರ ಶೀತಲೀಕರಣದ ಘಟಕ ಕೂಡ ಉದ್ಘಾಟನೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿ ರೈತಾಪಿ ವರ್ಗದ ಜನರ ಆಶೆಗಳಿಗೆ, ಅನುಕೂಲತೆಗಳಿಗೆ ಸ್ಪಂದಿಸುವ ಒಂದು ನಿಟ್ಟಿನಲ್ಲಿ ಈ ಸಂಘ ಮುಂದಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಸಾಕಷ್ಟು ಮಾತನಾಡಲಿಕ್ಕಿದ್ದಾರೆ, ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನವನ್ನು ನಾವು ಕೇಳೋಣ ಅಂತೇಳಿ ಹೇಳ್ತಾ ನನಗೆ ಅವಕಾಶಕ್ಕಾಗಿ
ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು ಬಾಲಕೃಷ್ಣ ಬೋರ್ಕರ್ ಅವರಿಗೆ. ಮುಂದುವರಿಸ್ತಾ ಖ್ಯಾತ ನ್ಯಾಯವಾದಿಗಳು ನಮ್ಮೂರಿನ ಸ್ಥಾಪಕ ಅಧ್ಯಕ್ಷರ ಸುಪುತ್ರರಾದಂಥ ಅಶೋಕ್ ಆರಿಗ ಬಾರಿಕೆ ಇವರಿಂದ ಶುಭಾಶಂಸನೆಯ ಮಾತುಗಳು. ಮೊದಲನೇದಾಗಿ 50ನೇ ವರ್ಷದ ಸಂಭ್ರಮಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಈ ಸಂದರ್ಭದಲ್ಲಿ ಸ್ಥಾಪನೆಯ ಆಗುವಾಗ ಇದ್ದಂಥ ಹಿರಿಯರನ್ನು ಇನ್ನೊಮ್ಮೆ ನಾನು ನೆನೆಸ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರುವಂತಹ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ ಸೇರಿದಂಥ ಎಲ್ಲ ಸಹಕಾರಿ ಕ್ಷೇತ್ರದ ಹಾಗೂ ಊರಿನ ಜನರೇ, ಮಹಿಳೆಯರೇ. ಬಹುಶಃ ಬೋರ್ಕರ್ ಅವರು ಹೇಳಿದರು, ಇಲ್ಲಿ ಒಕ್ಕೂಟ ಸ್ಥಾಪನೆ ಆದ ನಂತರದ ವಿಷಯ ಹೇಳಿದರು. ಅದರ ಹಿಂದಿನ ವಿಷಯ ನನಗೆ ಸ್ವಲ್ಪ ನೆನಪಿದೆ. ಯಾಕಂದರೆ ಕೆಲವು ಮೀಟಿಂಗ್ಗಳು ನಮ್ಮಲ್ಲಿ, ಕೆಲವು ಮೀಟಿಂಗ್ ಬಾಬಣ್ಣನ ಅಂಗಡಿಯಲ್ಲೇ ಆಗ್ತಾಯಿತ್ತು. ಮೊದಲು ನಾವು ಎಂತ ಮಾಡ್ತಾಯಿದ್ವಿ ಅಂದರೆ, ದನಗಳಿತ್ತು ನಮ್ಮ ಹತ್ರ ಮನೆಯಲ್ಲಿ, ಒಂದಿಷ್ಟು ಉಳಿತಾ ಇತ್ತು ಹಾಲು. ಅದನ್ನು ಏನು ಮಾಡು ಅಂತ ಪ್ರಶ್ನೆ. ಒಳಗಡೆ ಹೋದರೆ ಹೆಂಗಸರ ಪಿರಿಪಿರಿ, ಇದನ್ನು ಏನು ಮಾಡೋದು ಅಂತ. ಹಾಗೆ ಈ ಹಾಲನ್ನು ಏನು ಮಾಡೋದು ಅಂತ ಹೇಳುವಾಗ ಹತ್ತಿರದ ಮನೆಯವರು ಅವರು ಇವರು ಕೊಂಡೋಗ್ತಾ ಇದ್ರು. ಆದರೆ ಕಾಲಕ್ರಮೇಣ ಅದು ಕಡಿಮೆ ಆಯಿತು. ಆಗ ಈ ಹಾಲನ್ನು ಏನು ಮಾಡೋದು ಅಂತ ಹೇಳುವಾಗ ಇವರೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬಂದರು. ಒಂದು ರಾಮಣ್ಣ ಶೆಟ್ರು ಅಂತ ಗೊತ್ತು, ಗೋಬಾವರ್ಕರ್ಗೆ ಗೊತ್ತಿರಬೇಕು, ರಾಮಣ್ಣ ಶೆಟ್ರು ಅಂತ. ಅವರಿಗೊಂದು ಸೈಕಲ್ ಇತ್ತು. ಆ ಸೈಕಲಲ್ಲಿ ಹಿಂದ್ಗಡೆ ದೊಡ್ಡ ಕ್ಯಾನ್, ಎದುರುಗಡೆ ಚಿಕ್ಕ ಚಿಕ್ಕ ಪ್ರಭುಗಳು. ಹಾಗೆ ಅವರು ಹಿಡ್ಕೊಂಡು ಹೋಗುವವರು ಎಲ್ಲ ಬಂದು ಕುಡ್ತೆ ರೇಟಲ್ಲಿ ಅದಕ್ಕೆ ಹಾಕೋದು ಹಾಲನ್ನು. ಅವರು ಬೆಳಿಗ್ಗೆ 7-8 ಗಂಟೆಗೆ ಈ ಚಡವು ಹತ್ತಿದರೆ ಆಮೇಲೆ ಸೈಕಲಲ್ಲಿ ಕೂತ್ರೆ ಪುತ್ತೂರಲ್ಲಿ ಇಳಿಯೋದು. ಪುತ್ತೂರಲ್ಲಿ ಎಲ್ಲಿ ಕೊಡ್ತಾಯಿದ್ರು ಅಂತ ಹೇಳಿದ್ರೆ, ದಿನೇಶ್ ಭವನ ಹೋಟ್ಲಿತ್ತು, ಟಿಫಿನ್ ಹಾಲ್ ಅಂತ ಒಂದಿತ್ತು, ಮತ್ತು ಬಳುವಾರಲ್ಲಿ ಒಂದಿತ್ತು, ಕೃಷ್ಣ ಭವನ, 4-5 ಹೋಟ್ಲಲ್ಲಿ ಕೊಡ್ತಾಯಿದ್ರು. ಆಮೇಲೆ ಸಂಜೆ ಬಂದು 4 ದಿವಸಕ್ಕೊಮ್ಮೆ ದುಡ್ಡು ಕೊಡ್ತಾಯಿದ್ರು. ಈ ರೀತಿ ಹಾಲಿನ ವ್ಯಾಪಾರ ಸ್ಟಾರ್ಟ್ ಆಯಿತು ಗೋಡಿಂಬಾಡಿಯಲ್ಲಿ. ಆದರೆ ಅವರು ಪ್ರಭುಗಳು ಹೇಳ್ತಾಯಿದ್ರು, 4 ದಿವಸಕ್ಕೊಮ್ಮೆ ಬರುವಾಗ ನಾನು ಸಂಜೆವರೆಗೆ ಅಲ್ಲಿ ಕಾಯಬೇಕು, ಯಾಕಂದರೆ ವ್ಯಾಪಾರ ಆಗದೆ ಅವರು ಹಾಲಿನ ದುಡ್ಡನ್ನು ಕೊಡೋದಿಲ್ಲ. ಹಾಗೆ ಒಂದೊಂದೇ ಹೋಟ್ಲಲ್ಲಿ ಕೂತ್ಕೊಳ್ಳೋದು, ಅರ್ಧ ಚಹಾ ಕುಡಿಯೋದು, ವ್ಯಾಪಾರ ಆದಮೇಲೆ ದುಡ್ಡನ್ನು ಹಿಡ್ಕೊಂಡು ಬರೋದು. ಈ ರೀತಿ ನಡೀತಾ ಇತ್ತು. ಕೊನೆಗೆ ಇವರೆಲ್ಲ ಹಿರಿಯರು ಸೇರಿದ್ರು, ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು ಅಂತೇಳಿ ಒಕ್ಕೂಟ ಇಲ್ಲೊಂದು ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದರು. ಇದಕ್ಕೆ ಕೆಲವು ಮೀಟಿಂಗ್ಗಳಾಗಿದ್ದು ಅದನ್ನು ನೋಡಿದ್ದೇನೆ. ನಡುವಿನಲ್ಲಿ ಏನಾಯ್ತಂದರೆ, ಪ್ರಭುಗಳು ಹೋಗೋದನ್ನು ನಿಲ್ಲಿಸಿದರು. ಈಗ ಹಾಲನ್ನು ಏನು ಮಾಡು ಅಂತ ಹೇಳಿದ್ರೆ, ಇಲ್ಲಿ ಒಂದು ಬಿಳಿ ಬಸ್ಸು ಹೋಗ್ತಾ ಇತ್ತು, ಎಲ್ರಿಗೂ ಗೊತ್ತಿರಬೇಕು, CPC ಅಂತ ಒಂದು ಬಸ್ಸು ಹೋಗ್ತಾ ಇತ್ತು. ಅದು ಹಾಲಿನ ಬಸ್ ಅಂತಲೇ ಹೆಸರು ಅದಕ್ಕೆ. ಎಲ್ಲ ಕ್ಯಾನ್ ಹಿಡ್ಕೊಂಡು ಆ ಹಾಲನ್ನು ಹಿಡ್ಕೊಂಡು ಹೋಗೋದು. ಆ ಸಮಯದಲ್ಲಿ ರೇಟ್ ಹೇಗಿತ್ತು ಅಂತ ನನಗೆ ಒಂದು ಕಾಗದ ಸಿಕ್ಕಿತು ಇತ್ತೀಚೆಗೆ. ಆಗ 8 ಪೈಸೆ ಇತ್ತು ಕುಡ್ತೆ ಹಾಲಿಗೆ. 72 ಇಸವಿ ಇರಬೇಕು. 8 ಪೈಸೆಗೆ ಕುಡ್ತೆ ಹಾಲು 8ರಿಂದ 10 ಪೈಸೆ ಒಳಗೆ ಕೊಂಡೋಗ್ತಾಯಿದ್ರು. ಲೀಟರ್ಗೆ ಸಾಧಾರಣ ಒಂದು 60 ಪೈಸೆ ಆಗ್ತದೆ ಅನ್ನ. ಆಗ ಪೆಟ್ರೋಲ್ ದರ ಇದ್ದದ್ದು 1 ರೂಪಾಯಿ 5 ಪೈಸೆ. ಬಸ್ ಫೇರ್ ಇದ್ದದ್ದು 20 ಪೈಸೆ, 20ರಿಂದ 25 ಪೈಸೆ ಪುತ್ತೂರಿಗೆ ಹೋಗ್ಲಿಕ್ಕೆ ಇತ್ತು. ಲೇಬರ್ 3.5ರಿಂದ 4 ರೂಪಾಯಿ ಇತ್ತು ಆ ಕಾಲದಲ್ಲಿ. ಹಾಗೆ ವ್ಯಾಪಾರ ನಡೀತಾ ಇದ್ರು. ಆಮೇಲೆ ಬೋರ್ಕರ್ ಹೇಳಿದರು, ಇಲ್ಲೊಂದು ಓಪನ್ ಆಯಿತು. ಹಾಗೆ ಓಪನ್ ಆಗಿ ಅದರಲ್ಲೂ ತುಂಬ ದಿನ ಬಂತು. ಇತ್ತೀಚೆಗೆ ಲಕ್ಷ್ಮೀನಾರಾಯಣ ಹೋಟ್ಲ್ ಎದುರು ಒಂದು ಕ್ಯಾನನ್ನು ಇಡುವವರು, ಕ್ಯಾನ್ನ ಮೇಲೆ ಒಂದು ಬಟ್ಟೆ, ಯಾರಾದರೂ ಎನ್ನ 2 ಲೀಟ್ರ್ ಅಂತ ಹಾಕೋದು, ಅದಕ್ಕೆ ಅವರು ಬರ್ಕೊಳ್ಳೋದು. ಹಾಗೆ ಬರೀತಾ ಇದ್ರು. ಸಂಜೆ ಆಗುವಾಗ ಸುಭಾಸ್ರ ಅವರೆಲ್ಲ ಕೊಂಡೋಗ್ತಾ ಇದ್ರು. ಈ ರೀತಿ ಇತ್ತು. ತದನಂತರ ಈ ಹಾಲನ್ನು ಯಾವ ರೀತಿಯಾಗಿ ಅದನ್ನು ಗುಣಮಟ್ಟ ಅಳೆಯುವುದಂದ್ರೆ, ಕೈಯಲ್ಲೇ ಎಳೆದು ಹೀಗೆ ತೆಗೆದು ಎಷ್ಟು ದಪ್ಪ ಉಂಟು ಅಂತ ನೋಡ್ತಾ ಇದ್ರು. ಕ್ಯಾನಿನ ಖಾಲಿ ಆದಮೇಲೆ ಕ್ಯಾನ್ ಅಡಿಯನ್ನು ನೋಡೋದು, ಎಷ್ಟು ಉಳಿದಿದೆ, ಎಷ್ಟು ದಪ್ಪ ಇದೆ ಅಂತ. ಇನ್ನೊಂದು ನೀರುಂಡಿ ಆ ಥರ ನಡೀತಾ ಇತ್ತು, ಸುಭಾಸ್ರಿಗೆ ಗೊತ್ತುಂಟು. ಆ ನಂತರ ಇಲ್ಲಿ ಒಂದು ಸ್ಟಾರ್ಟ್ ಆಯಿತು, ದೊಡ್ಡ ಡಿಗ್ರಿ ಬಂತು ಅದಕ್ಕೆ ಹಾಕಲಿಕ್ಕೆ. ಡಿಗ್ರಿ ಬಂದು ಡಿಗ್ರಿ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಸಮಯ ಆಗೋ ಇನ್ನೊಂದು ಮೆಷಿನ್ ಬಂತು, ಏನೋ ಹಾಕಿ ತಿರುಗಿಸೋದು, ಫ್ಯಾಟ್ ನೋಡೋದಂತೆ. ಒಬ್ಬೊಬ್ಬರಿಗೆ ಮಿನಿಮಮ್ ಒಂದು 5 ನಿಮಿಷ ಬೇಕು. ಫ್ಯಾಟ್ ನೋಡಿ ಫ್ಯಾಟ್ ರೀತಿಯಲ್ಲಿ ಅಡಿಗೆ ಇದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಪ್ರಾರಂಭ ಆಯಿತು. ಈಗ ನಾವು ಹಾಲನ್ನು ಯಾಕೆ ಕೊಡ್ತಾ ಇದ್ದೇವೆ ಅಂತ ನಮ್ಮ ಹೇಳುವಾಗ 2 ರೀತಿಯಲ್ಲಿ ನಾವು ಕೊಡ್ತಾ ಇದ್ದರು. ಒಂದು ದನಗಳನ್ನು ಸಾಕ್ತಾ ಇದ್ದೆವು, ದನಗಳನ್ನು ಹೊರಗಡೆ ಬಿಡ್ತಾ ಇದ್ದೆವು, ಗೇಟ್ನ ಹೊರಗಡೆ ಬಿಡುದು ಎಲ್ಲ ದನಗಳನ್ನು. ಕಾಟು ದನಗಳು ಬರುವಾಗ ಸಂಜೆ ಆಗ್ತಾ ಇತ್ತು, ಬರದಿದ್ದರೆ ಜನ ಹೋಗಬೇಕು ಎಲ್ಲಿ ಉಂಟು ಅಂತ. ಕೆಲವು ದನಗಳು ಎಮ್ಮೆಗಳು ಬರುವಾಗ 3 ದಿವಸ ನಂತರ, ಕೆಲವು ದಿವಸ ಬಿದ್ದು ಸಾಯ್ತಾ ಇದ್ವು. ಈ ರೀತಿ ಆಗ್ತಾಯಿತ್ತು. ಆದರೆ ಊರಿನ ದನಗಳು ಅಂದರೆ ಈ ಒಳ್ಳೆ ದನಗಳನ್ನು ಲೋಕಲ್ ಬ್ರೀಡ್ ಕರೆಕ್ಟಾಗಿ ಟೈಮಿಗೆ ಬರ್ತಾಯಿತ್ತು. ಈ ಇಂಗ್ಲೀಷ್ ಬ್ರೀಡ್ ದನಗಳು
10 ಹೈಬ್ರಿಡ್ ದನಗಳು 8 ಗಂಟೆಗೆ ಬಿಟ್ಟರೆ 11 ಗಂಟೆಗೆ ಬಾಗಿಲಲ್ಲಿ ರೆಡಿ, ಗೇಟಲ್ಲಿ ನಿಂತು ಬೊಬ್ಬೆ ಹೊಡಿತಾ ಇತ್ತು, ಬಾಗಿಲು ತೆಗೀರಿ ಅಂತ. ಬಾಗಿಲು ತೆಗೆದ ಕೂಡಲೇ ಸೀದಾ ಒಳಗೆ ಹೋಗೋದು, ಹಟ್ಟೆಯಲ್ಲಿ ನಿಂತ್ಕೊಳ್ಳೋದು. ಅದು ಯಾಕೆ ಅಂತ ನೋಡುವಾಗ ಅದಕ್ಕೆ ಹೀಟ್ ತಡೀಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲಿದ್ದು. 11 ಗಂಟೆಗೆ ಬಿಸಿ ಆಗ್ತದೆ, ಆಗ ಸೀದಾ ಬರೋದೆ. ಈ ರೀತಿ ದನಗಳ ಬರ್ತಾ ಇತ್ತು. ಆನಂತರ ಬಂತು ಈ ಹೈಬ್ರಿಡ್ ದನಗಳು ಬಂತು, ಈಗ ಇರುವಂಥದ್ದು. ಅದನ್ನು ಬಿಡುವಾಗಿಲ್ಲ, ಎಲ್ಲಿ ಬಿಡುವಾಗಿಲ್ಲ. ಬೋರ್ಕರ್ ಅದನ್ನೊಂದು ನಮ್ಮ ತೋಟಕ್ಕೆ ಬರ್ತಾಯಿತ್ತು, ಅವರಿಗೆ ಹೇಳಿ ಸಾಕೆ ಆಗ್ತಾಯಿತ್ತು ನಮಗೆ. ಹಾಗೆ ಆ ದನಗಳು ಬಂದ ಮೇಲೆ ಅದುಗಳಿಗೆ ಎಂಥದ್ದು ಗೊತ್ತಿಲ್ಲ, ಕಟ್ಟುವುದು ಕರೆಯುವುದು ಇಷ್ಟೇ ಗೊತ್ತಿರೋದು. ಅದನ್ನು ಹೊರಗಡೆ ಬಿಟ್ಟರೆ ನಡೀಲಿಕ್ಕೆ ಗೊತ್ತಿಲ್ಲ, ಅದಕ್ಕೆ ನಡೆಯುವುದು ಮೇಲೆ ನೋಡ್ತಾ ಕೆಳಗೆ ನೋಡ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ದನಗಳದ್ದು ಪ್ರಾರಂಭ ಆಯಿತು. ಹೀಗೆ ಪ್ರಾರಂಭ ಆದ್ದು ನಾವು 2 ರೀತಿಯಲ್ಲಿ ಹಾಲು ಕೊಡ್ತಾ ಇದ್ದೇವೆ ಇಲ್ಲಿ. ಒಂದು, ನಮ್ಮ ಮನೆಯಲ್ಲಿ ಹೆಚ್ಚಾದ ಹಾಲನ್ನು ಕೊಡೋದು. ನಾವು ವ್ಯಾಪಾರ ಅಂತ ಮಾಡಲಿಲ್ಲ, ಮನೆಯಲ್ಲಿ ಹಾಲು ಹೆಚ್ಚಾದರೆ ಅದನ್ನು ಸೊಸೈಟಿಗೆ ಬಾಡಲೆ ಅಂತ ಕಳಿಸೋದು ಯಾರ ಹತ್ರ ಆದರೂ. ಇನ್ನೊಂದು ರೀತಿ ಅಂದರೆ ವ್ಯಾಪಾರ ಆಗೇ ಮಾಡ್ತಾಯಿದ್ರು, ಹಾಲನ್ನು ವ್ಯಾಪಾರಕ್ಕಾಗಿ ಹಾಲು ಮಾರ್ತಾಯಿದ್ರು. ಅದೊಂದು ರೀತಿಯಲ್ಲಿ ನಡೀತಾ ಇತ್ತು. ನಾನು ಇತ್ತೀಚೆಗೆ ಒಬ್ಬರು ಡಾಕ್ಟರ್ ಬಂದಿದ್ದರು, ಅವ್ರ ಹತ್ರ ಹೇಳಿದ್ವಿ, ಈ ದನಗಳು ಹಾಲು ಕೊಡುವಾಗ ಭಾರಿ ಕಷ್ಟ ಆಗ್ತದೆ, ಆ ಕರುವಿಗೆ ಸ್ವಲ್ಪ ಕಟ್ಟಿಕೊಳ್ತದೆ ಅದು ಅಂತ. ಆಗ ಅವ್ರ ನೆಗಾಡಿ ನಮ್ಮ ಹತ್ರ ಹೇಳಿದರು, ನೀವು ಮಿಸ್ಟೇಕ್ ಮಾಡ್ತೀರಿ, ದನ ಕರು ಹಾಕಿದ ಕೂಡಲೇ ಆ ಕರು ಎಲ್ಲಿದೆ ಅದನ್ನು ದನಕ್ಕೆ ಬಿಡಬಾರ್ದು, ಅದನ್ನು ದೂರ ಇಡಬೇಕು, ಫೀಡಿಂಗ್ ಮಾಡಬೇಕು ಅದಕ್ಕೆ ಅಂತ ಹೇಳಿದರು. ಅದಕ್ಕೆ ಕಾಣಲೇಬಾರದು ಅಂತ. ಖಂಡಿತ ಸಾಧ್ಯ ಇಲ್ಲ ನಮ್ಮಿಂದ. ನಾವು ದನಗಳನ್ನು ಸಾಕೋದು ಮಾನವೀಯ ನೆಲೆಯಲ್ಲಿ ಸಾಕೋದಲ್ಲದೆ ವ್ಯಾಪಾರದ ನೆಲೆಯಲ್ಲಿ ಸಾಕೋದಿಲ್ಲ ಅನ್ನುವಂಥ ಮಾತನ್ನು ಅವರಿಗೆ ಹೇಳ್ತಾ ಇದ್ವು. ಈಗ ನಾನು ಈ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳನ್ನು ಒಂದೆರಡು ಹೇಳ್ತೇನೆ. ಹಾಲು ಕರೆಯುವುದು ಯಾರು ಕರೀತಾರೆ ಅವರಿಗೆ ಒಂದು ಗಂಟು ನೋವು ಅಂತ ಒಂದು ಸಾಮಾನ್ಯ. ಯಾಕಂದರೆ ತುಂಬ ಹೊತ್ತು ಅದನ್ನು ಕೂತ್ಕೊಳ್ಬೇಕು, ಕೈಯಿಂದ ಬಲವಾಗಿ ಎಳಿಬೇಕು. ಅದರಲ್ಲಿ ನೋಡುವಾಗ ಆ ಗಂಟು ನೋವು ಸ್ಟಾರ್ಟ್ ಆಯಿತು. ಅದು 60ರಿಂದ 50ರಿಂದ ಮೇಲಿನವರಿಗೆ. ಹಾಗೆ ಎಷ್ಟೋ ಜನ ಹಾಲು ಕರೆಯುವುದನ್ನು ಬಿಟ್ಟರು. ನನ್ನೊಬ್ಬರು ಫ್ರೆಂಡ್ ಇದ್ದರು, ಅವರು ಒಂದು ಕಾರಲ್ಲಿ ಬರುವಾಗ ಹೇಳಿದರು, 3 ಗಂಟೆಗೆ ಇಲ್ಲಡೆ ಎತ್ತೋಡು ಒಂದು ದಾನೆ ಅಮ್ಮ ಸರ್ ಅಂತ ಕೇಳುವಾಗ, ಪೆತ್ತನ್ನು ಬರೆಯೋಡು ಅವು ಏನಿಜೆಂಡ ಬುಡ್ಪುಜಿ ಎಂತ. 3:30 ಗಂಟೆಗೆ ಬರಲಿಕ್ಕೆ ಆಗಲಿಲ್ಲ. ನಡುವಿನಲ್ಲಿ ಪುನಃ ಮನೆಯಿಂದ ಫೋನ್ ಬಂತು, ಏನು ಮಾಡೋದು ಅಂತ. ಅವ ಹೇಳಿದ, ನಂದೊಂದು ಶರ್ಟ್ ಉಂಟಲ್ಲಿ ಹಳತ್ತು, ಅದನ್ನು ಹಾಕ್ಕೊಂಡು ನೀನೇ ಕರಿ ದನವನ್ನು, ಏನು ಮಾಡೋದಿಲ್ಲ ಅದು ಅಂತ ಹೇಳಿದ. ಅಂದರೆ ದನಗಳು ಅಂದರೆ ಏನೋ ಒಂದು ಸ್ಮೆಲ್ಲಲ್ಲಿ ಹಾಗೆ ಹೇಳ್ತಾ ಇದ್ದು. ನಿಮ್ಮೆಲ್ಲ ಸಮಸ್ಯೆ ಮಾರ್ರೆ ಬಯ್ಯ ನನಗೆತ್ತರು ಓಡೆ ಬರಲ್ಲ ಗೊತ್ತಿಜ್ಜಿ ಅಂತ. ಈ ದನಗಳಿಗೆ ಕಾಯಿಲೆಗಳು ಜಾಸ್ತಿ, ಕಚ್ಚಲು ಬಾವುನು, ಮತ್ತು ಗಂಡು ಕರು ಹಾಕಿದರೆ ದೇವರೇ ಗತಿ. ಅದಕ್ಕೆ ನಮಗೆ ಸಮಸ್ಯೆ ಅದರಷ್ಟು ಸಮಸ್ಯೆ ಯಾವುದೂ ಇಲ್ಲ. ಅದನ್ನು ಎಲ್ಲಿ ಕೊಂಡೋಗೋದು ಸಮಸ್ಯೆ, ಏನು ಮಾಡೋದು ಅಂತ. ಆಯಿತು ಸಾಕಿತು ಅಂತ ಇಟ್ಕೊಳ್ಳುವ, ದೊಡ್ಡದಾದ ಮೇಲೆ ಅದರ ಸಮಸ್ಯೆ ಇನ್ನೊಂದು ಅಂದರೆ ಸ್ವಲ್ಪ ವೈಲ್ಡ್ ಆಗ್ತದೆ, ಅದು ಏನು ಮಾಡಲಿಕ್ಕೂ ಬಿಡೋದಿಲ್ಲ, ಏನು ಪ್ರಯೋಜನ ಇಲ್ಲ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಅಂದರೆ ದನಗಳಿಗೆ ಒಂದು ಹೀಟಿಗೆ ಬರದೇ ಇರುವಂಥದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕೆ ಅಂತ ಕೇಳುವಾಗ ಗೊತ್ತಾಗೋದಿಲ್ಲ. ಆಮೇಲೆ ಗಂಟು ರೋಗ, ಕಾಲು ರೋಗ ಎಲ್ಲ. ಮೊದಲೆಲ್ಲ ಕಾಲಲ್ಲಿ ರೋಗ, ಈಗ KMF ಬಂದ ಮೇಲೆ ಅದಕ್ಕೆಲ್ಲ ಔಷಧಿ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ದಾರೆ. ಅದು ಬಂದರೆ ಹಳ್ಳಿ ಮದ್ದಿತ್ತು, ಒಂದು ಕೆಸರಿನಲ್ಲಿ ಏನೋ ಸೊಪ್ಪುಗಳನ್ನು ಹಾಕ್ತಾಯಿದ್ರು, ಅದರ ಮೇಲೆ ದನವನ್ನು ನಿಲ್ಲಿಸೋದು. 1-2 ಗಂಟೆಗೆ ನಿಲ್ಲಿಸಿಕೊಂಡು ಹೋದರೆ ಅದು ಗುಣ ಆಗ್ತಾ ಇತ್ತು. ಈಗ ಅದಕ್ಕೆಲ್ಲ ಪ್ರಿಕಾಷನರಿ ಬಂದಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದಾವೆ, ಒಂದು ಹೊಸ ರೋಗ ಬಂದಿದೆ, ಹೊಸ ರೋಗ. ಅದಕ್ಕೆ ಏನು ಮಾಡೋದು ಅಂತ ಪರಿಹಾರ ಅಂತ ಇಲ್ಲ. ಯಾಕಂದರೆ ನಾವೇ ಸಫರ್ ಆಗ್ತೇವೆ. ಒಂದು ದನವನ್ನು ಬೇರೆಯೇ ಕಟ್ಟಿದ್ದೇನೆ, 1.5-2 ತಿಂಗಳಾಯಿತು, ಇನ್ನೂ ಗುಣ ಆಗಲಿಲ್ಲ, ಸಂಪೂರ್ಣ ಗುಣ ಆಗಲಿಲ್ಲ. ಅವ್ರ ಹತ್ರ ಕೇಳುವಾಗ ಇನ್ನೊಂದು 4 ತಿಂಗಳು ಹೋಗ್ತದೆ ಅಂತ ಹೇಳಿದರು. ಅದಕ್ಕೆ ಯಾವ ಮದ್ದು ಅಂತ ನಮಗೆ ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮಾಡ್ತೇವೆ. ಆದರೆ ಇದರಿಂದ ದನಗಳನ್ನು ಸಾಕೋದನ್ನ ಪ್ರಯೋಜನವೂ ಉಂಟು. ಮನೆಗೆ ಒಂದು ಶುದ್ಧ ಹಾಲು ಸಿಗ್ತದೆ ಅಂತ ಒಂದು ನಮ್ಮದು ವಾಡಿಕೆ. ಶುದ್ಧ ಹಾಲು ಕಳೆದ 50 ವರ್ಷದಿಂದ 4-5 ದನಗಳು ಯಾವತ್ತೂ ನಮ್ಮ ಮನೆಯಲ್ಲಿ ಉಂಟು. ತೋಟಕ್ಕೆ ಸಗಣಿ, ಮತ್ತೊಂದು ಮನಃಶಾಂತಿ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ಬಲ್ಪು 5 ಗಂಟೆಯಲ್ಲಿ ಹಾಕೋದು 1 ಗ್ಲಾಸ್ ಬೋರಿದು ಉಣತದೆ, ಅದನ್ನು ಶುದ್ಧ ಹಾಲಿನಿಂದ ಕಾಫಿ ಮಾಡಿ ಒಂದು ಬೀಡಿಯನ್ನು ಎಳೆದ್ರೆ ಅದರಷ್ಟು ಸುಖ ಯಾವುದೂ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಅದು ಒಂದು ಮನಃಶಾಂತಿ. ಹಾಗೆ ನಾವು ಕೆಟ್ಟದನ್ನೇ ಹೇಳುವ ಬದಲು ಇದನ್ನು ಸ್ವಲ್ಪ ಹೇಳೋಣ. ಯಾಕಂದರೆ ನಮಗೆ ಮನೆಯಲ್ಲಿ ದನ ಇಲ್ಲದಿದ್ದರೆ ಯಾರೋ ಮನೆಯವರೇ ಇಲ್ಲದಾಗೆ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ನಾವು, ಈ ದನ ಸಾಕುವವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ನಾನು ಬಾಲಕೃಷ್ಣ ಬೋರ್ಕರ್ರನ್ನು ನೋಡ್ತಾ ಇದ್ದೆ. ಮೊದಲು ಕೈಯಲ್ಲಿ ಒಂದು ಕ್ಯಾನ್ ಹಿಡ್ಕೊಂಡು ಮೇಲಿಂದ ಚಡವಿಂದ ಇಳ್ಕೊಂಡು ಬರ್ತಾಯಿದ್ರು. ತದನಂತರ ಸ್ಕೂಟ್ರಲ್ಲಿ 2 ಕ್ಯಾನ್ ಹಿಡ್ಕೊಂಡು ಬಂದರು. ಆಮೇಲೆ ಕಾರಲ್ಲಿ 4 ಕ್ಯಾನ್ ಹಿಡ್ಕೊಂಡು ಬಂದರು. ಈಗ ಪುನಃ ಹಿಂದೆ ಹೋದರು, ಸ್ಕೂಟ್ರಿಗೆ ಹೋದ್ರು, ನಡ್ಕೊಂಡು ಹೋದ್ರು. ಈಗ ಏನಿಲ್ಲ, ಈಗ ಬರ್ತಾನೆ ಇಲ್ಲ ಅವರು. ಯಾಕಂದರೆ ಬಹುಶಃ ಅವ್ರು ನಿಲ್ಲಿಸಿದ್ದಾರೆ. ಹಾಗೆ ಹಾಲು ತೆಕೊಂಡು ಹೋಗ್ತಾರಂತೆ. ಯಾಕಂದರೆ ನನ್ನದು ಪೇಟೆಯಲ್ಲಿದ್ದ ಕಾರಣ 2 ಥರ ಜೀವನ. ಯಾಕಂದರೆ ಬೆಳಿಗ್ಗೆ ಎದ್ದು 2 ಕಾಯಿನ್ ಇಟ್ಟು KMFನ ಹಾಲು 6 ಗಂಟೆಗೆ ರೆಡಿ. ಒಂದು ಉದಯವಾಣಿ ಪೇಪರ್ ಮತ್ತು 4 ಕಾಯಿನ್ ಇಟ್ಟರೆ 2 ಲೀಟ್ರ್ ಹಾಲು. ಇಲ್ಲಿ ವಾರದಲ್ಲಿ 2 ದಿವಸ ಮನೆಗೆ ಬರುವಾಗ ನೋಡ್ತೇನೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಶಬ್ದಗಳು. ಕ್ಯಾನ್ ಕೊಂಡೋಗೋದು, ಅದನ್ನು ತೊಳೆಯೋದು, ಬೊಬ್ಬೆ ಹೊಡೆಯೋದು ಎಲ್ಲ.
ಹಾಗೆ ಯಾವುದು ಸುಲಭ ಅಂತ ನೋಡುವಾಗ ಮನಃಶಾಂತಿ ಇದರಲ್ಲಿ ಹೆಚ್ಚು. ಪೇಟೆಯಲ್ಲಿ ಎಷ್ಟು ಹಾಲು ಕುಡಿದ್ರೂ ಅದರಲ್ಲಿ ಸುಖ ಅಂತ ಇಲ್ಲ. ಅದೇನೇ ಇರಲಿ, ನಾವು ಸುಖದ ಕಡೆಗೆ ಹೆಚ್ಚು ಗಮನ ಹರಿಸೋಣ, ಈ ದನಗಳನ್ನು ಇನ್ನೂ ಸಾಕೋಣ, ಕಷ್ಟ ಆದರೆ ಪರವಾಗಿಲ್ಲ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಅಶೋಕ್ ಆರಿಗರ್ ಅವರಿಗೆ. ಈಗ ಈ ಸಂಘದ ಸ್ಥಾಪನೆಗೆ ಕಾರಣರಾದಂತಹ ಹಿರಿಯ ಸ್ಥಾಪಕ ಅಧ್ಯಕ್ಷರುಗಳು ಹಾಗೆ ಸ್ಥಾಪಕ ಸದಸ್ಯರನ್ನ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇನೆ. ಶ್ರೀಯುತ ರವಿರಾಜ್ ಆರಿಗ ಬಾರಿಕೆ ಇವರ ಪರವಾಗಿ ಅವರ ಸುಪುತ್ರರು, ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ಕೋಡಿ ಮೋನಡ್ಕ ಇವರ ಪರವಾಗಿ ಅವರ ಮನೆಯವರು, ಶ್ರೀ ಪದ್ಮಪ್ಪ ಪೂಜಾರಿ ಕೋಡಿ ಇವರ ಪರವಾಗಿ ಅವರ ಯಾರಾದರೂ ಮನೆಯವರು, ಗಣಪತಿ ನಾಯಕ್ ನೆಕ್ಕರಾಜ ಇವರ ಪರವಾಗಿ ಒಬ್ಬರು, ಧರ್ನಪ್ಪ ಸೇವಿತ ಕೋಡಿಯಾಡಿ ಇವರ ಪರವಾಗಿ, ಹಾಗೆ ರುಕ್ಮಗೌಡ ಮೇಲಿನ ಇತ್ತಲು ಇವರ ಪರವಾಗಿ 5 ಜನರು, ಅಣ್ಣಪ್ಪ ಸಾಮಂತರ ಕಾಪು ಇವರ ಮನೆಯವರು ಇದ್ರೆ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಕೀರ್ತಿಶೇಷರುಗಳಾದ ಈ ಹಿರಿಯ ವ್ಯಕ್ತಿಗಳು ಈ ಸಂಘದ ಸ್ಥಾಪನೆಗೆ ಕಾರಣೀಕರ್ತರಾಗಿದ್ದಾರೆ. ಇವರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಶೋಕ್ ಆರಿಗರ್ ಅವರು ತೀರ್ಥರೂಪರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಲಕ್ಷ್ಮೀನಾರಾಯಣ ನಾಯ್ಕರವರ ಪರವಾಗಿ ವಸಂತ ನಾಯ್ಕರವರು, ಪದ್ಮಪ್ಪ ಪೂಜಾರಿ ಕೋಡಿ ಇವರ ಪರವಾಗಿ ಜಯಾನಂದ್ ಕೇರ್ ಅವರು, ಗಣಪತಿ ನಾಯಕರವರ ಪರವಾಗಿ ಈ ಸಂಘದಲ್ಲಿ 47 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ದುಡಿದು ಯಶಸ್ವಿ ಲೆಕ್ಕಪತ್ರಗಳನ್ನು ಇಟ್ಟಂತಹ ಸುಭಾಷ್ ನಾಯ್ಕರವರು, ಗಣಪತಿ ನಾಯಕರವರ ಪರವಾಗಿ, ಹಾಗೆ ಧರ್ನಪ್ಪ ಸೇಮಿತ್ರವರ ಪರವಾಗಿ ವಾರಿಸೇನ್ ಜೈನ್ರವರು, ಇವರು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ನಿರಂಜನ್ ರೈ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ ಸರ್. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಶಯನಾ ಜಯಾನಂದ್ ಇವರಿದ್ದಾರೆ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾ ಅಶೋಕ್ ರವರಿದ್ದಾರೆ, ತಮಗೂ ಸ್ವಾಗತ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರುಗಳು ಸೇರಿಕೊಂಡು ಹಿರಿಯರು ಆ ದಿನಗಳಲ್ಲಿ ಇದೊಂದು ಆದಾಯ ಅಲ್ಲದಿದ್ದರೂ ಕಸುಬಾಗಿ ಇದನ್ನ ಕನಸು ಕಂಡು ಈ ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಿದ ಆ ಹಿರಿಯ ಚೇತನಗಳನ್ನು ಮನಸ್ಸಲ್ಲಿ ಸ್ಮರಿಸ್ತಾ ಅವರ ಪರವಾಗಿ ಅವರ ವಾರಿಸುದಾರರಿಗೆ ಗೌರವದ ಸನ್ಮಾನ. ವಾರಿಸೇನ್ ಜೈನ್ರವರಿಗೆ. ತದನಂತರ ಲಕ್ಷ್ಮೀನಾರಾಯಣ ನಾಯ್ಕರವರು ಅಧ್ಯಕ್ಷರಾಗಿದ್ದುಕೊಂಡು ಸ್ವಂತ ನಿವೇಶನವನ್ನು ಸರ್ಕಾರದಿಂದ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 1990ರವರೆಗೆ ಅಧ್ಯಕ್ಷರಾಗಿದ್ದುಕೊಂಡು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಭಿನಂದನೆಗಳು. ಹಾಗೆ ಸುಭಾಷ್ ನಾಯಕರವರು, ಗಣಪತಿ ನಾಯಕ್ ನೆಕ್ಕರಾಜ ಇವರು ಅವರ ಸುಪುತ್ರರು ಬಹುಶಃ 47 ವರ್ಷಗಳ ಕಾಲ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇಲ್ಲಿ ಹಾಲಿಗೆ ಬೇಡಿಕೆ ಇಲ್ಲದಿದ್ದಾಗ ಒಕ್ಕೂಟದಲ್ಲಿ ಸಂಜೆ ಹಾಲು ಖರೀದಿ ಮಾಡದೇ ಇರುವಾಗ ಇಲ್ಲಿಂದ ಪುತ್ತೂರಿಗೆ ಅಥವಾ ಉಪ್ಪಿನಂಗಡಿಗೆ ರಿಕ್ಷಾದಲ್ಲಿ ಕೊಂಡೋಗಿ
ಬೇರೆ ಬೇರೆ ಹೋಟೆಲುಗಳಿಗೆ ಅದರ ವ್ಯಾಪಾರವನ್ನ ಮಾಡಿ ಆ ಹಣವನ್ನ ತಂದು ರೈತರಿಗೆ ಒಪ್ಪಿಸ್ತಾ ಇದ್ರು ಸುಭಾಷ್ ನಾಯಕರವರು. ಸ್ಥಾಪಕ ಅಧ್ಯಕ್ಷರು ರವಿರಾಜ್ ಆರಿಗರವರ ಪರವಾಗಿ ಅಶೋಕ್ ಬಾರಿಕೆ ಇವರಿಗೆ ಗೌರವದ ಸ್ಮರಣಿಕೆ. ಅಭಿನಂದನೆಗಳು ಹಾಗೂ ವಂದನೆಗಳು. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷರಾದ SP ಜಯರಾಮ್ ರೈ ಅವರಿಂದ ಕಾರ್ಯಕ್ರಮಕ್ಕೆ ಶುಭಾಶಂಸನೆ. ಮೊದಲಾಗಿ ಈ ಭಾಗದ ಎಲ್ಲ ದೈವದೇವರಿಗೆ ವಂದಿಸುತ್ತಾ, ಇವತ್ತು ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಈ ಸಂಘದ ಸುವರ್ಣ ಸಂಭ್ರಮ ಹಾಗೂ ಕ್ಷೀರ ವಾರಿಧಿ ವಿಸ್ತೃತ ಕಟ್ಟಡದ ಪ್ರವೇಶೋತ್ಸವ, ನೂತನ ಸಾಂದ್ರೀಕರಣ ಘಟಕದ ಉದ್ಘಾಟನಾ ಈ ಒಂದು ಸಮಾರಂಭದಲ್ಲಿ, ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಂಘದ ಅಧ್ಯಕ್ಷರು ಆದಂಥ ಶ್ರೀಮತಿ ರೇವತಿ ಪೂಜಾರರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂಥ ನನ್ನ ಆತ್ಮೀಯರಾದಂಥ ಈಗಾಗಲೇ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿರುವಂಥ KP ಸುಶೀಲ್ ಶೆಟ್ಟಿಯವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ನಿರ್ದೇಶಕರಾದಂಥ ಪದ್ಮನಾಭ ಶೆಟ್ಟಿ ಅರ್ಕಜಿಯವರೇ, ನನ್ನ ಆತ್ಮೀಯರು ಆಗಿರುವಂಥ ಈ ಒಕ್ಕೂಟದ ನಿರ್ದೇಶಕರಾಗಿರುವಂಥ ಶ್ರೀ ನಾರಾಯಣ ಪ್ರಕಾಶ್ರವರೇ, ಶ್ರೀಮತಿ ಸವಿತಾ ಜೈನ್ ಶೆಟ್ಟಿಯವರೇ, ನಮ್ಮ MD ಅವರಾದಂಥ D ಅಶೋಕ್ರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಇಲ್ಲಿನ ಕೋಡಿಂಬಾಡಿಯ ಪ್ರಥಮ ಪ್ರಜೆಯಾದಂಥ ಶ್ರೀ ರಾಮಚಂದ್ರ ಪೂಜಾರಿಯವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾದಂಥ ಪುಷ್ಪಾಲತರವರೇ, ಹಾಗೂ ನಮ್ಮ ಒಕ್ಕೂಟದ ಅಧಿಕಾರಿಗಳಾದಂಥ ಶ್ರೀ ಸತೀಶ್ ರಾವ್ರವರೇ, ಜಿತೇಂದ್ರ ಪ್ರಸಾದ್ರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಬಹುಶಃ ವಕೀಲರು, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾಡಿದಂಥ ವಕೀಲ್ ಜೈನ್ರವರೇ, ಹಾಗೂ ನನ್ನ ಆತ್ಮೀಯರು, ಬಹುಶಃ ನಾನು ಮತ್ತು ಅವರು ಅನೇಕ ವರ್ಷ PLD ಬ್ಯಾಂಕಿಯಲ್ಲಿ ಒಟ್ಟಿಗೆ ಕೆಲಸ ಕಾರ್ಯಕ್ರಮ ಮಾಡಿದಂಥ ನನ್ನ ಬಹುಶಃ ಮಾರ್ಗದರ್ಶಕರು ಅಂತ ಹೇಳಿದ ತಪ್ಪ ಆಗಲಾರದು ಆದಂಥ ನಮ್ಮ ಶ್ರೀ ಕೆ ಬಾಲಕೃಷ್ಣ ಬೋರ್ಕರ್ ಕೂರ್ನಡ್ಕರ್, ಹಾಗೂ ನಮ್ಮ ಅಧಿಕಾರಿಗಳಾದಂಥ ಎಲ್ಲ ಇಲ್ಲಿ ನಡೆದಂಥ ಡಾಕ್ಟರ್ ಕೇಶವ ಸುಲಿ ಇರ್ಬೋದು, ಹಾಗೂ ಇವರಾದಂಥ ಮಾಲತಿ ಹಾಗೂ ವಿದ್ಯಾರವರೇ, ಹಾಗೂ ಈ ಒಂದು ಸಂಘದ ಉಪಾಧ್ಯಕ್ಷರೇ, ಹಾಗೂ ಎಲ್ಲ ನಿರ್ದೇಶಕ ಬಂಧುಗಳೇ, ಹೆಚ್ಚಿಗೆಯಾಗಿ ಇಲ್ಲಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ಹೈನುಗಾರರ ಬಂಧುಗಳೇ, ಬಹುಶಃ ಇವತ್ತು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷರು ಮಾತಾಡಿದರು, ಮತ್ತು ಹಿರಿಯ ಸಹಕಾರಿಗಳಂತ ಬಾಲಕೃಷ್ಣ ಮಾತಾಡಿದರು, ನಮ್ಮ ಸ್ಥಾಪಕ ಸಂಘ ಆಗುವ ಬಾಲಕೃಷ್ಣ ಜೈನರು ಮಾತಾಡಿದರು. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಆದರೂ ನಾವು ಅಧ್ಯಕ್ಷರಾಗಿ ಹೇಳಿದಂತೆ ನಮ್ಮ ಒಕ್ಕೂಟದ ಒಂದು ಅಂಕಿಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಇವತ್ತು ಇಬ್ಬರು ಹೇಳಿದ ರೀತಿಯಲ್ಲಿ ನಾನು ಕೂಡ ಒಬ್ಬ ಹೈನುಗಾರರಾಗಿ, ನಮ್ಮ ಹಿರಿಯರು ಕೂಡ ಹೈನುಗಾರರಾಗಿದ್ದರು, ನನ್ನ ತಂದೆ ಕೂಡ ಹೈನುಗಾರರಾಗಿದ್ದರು. ಆವಾಗ ಇವರು ಹೇಳಿದಂತೆ ಬಹುಶಃ ನಮ್ಮಲ್ಲಿ ಎಮ್ಮೆಗಳು ಜಾಸ್ತಿ ಇದ್ದವು. ಆ ಸಂದರ್ಭದಲ್ಲಿ ದನಗಳಿಂದ 4-5 ಎಮ್ಮೆಗಳನ್ನು ನಾವು ಈ ಹಾಲಿಗೆ ಬೇಕಾಗಿ ಅದನ್ನು ಸಾಕ್ತಿದ್ದೆವು. ಆ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಸಾಕಲಿಕ್ಕೆ ಸುಲಭ, ಯಾಕೆಂದರೆ
ರಾತ್ರಿ ಅದನ್ನು ಗುಡ್ಡದ ವಿಶಾಲವಾದ ಗುಡ್ಡೆ ಇತ್ತು ಆ ಸಂದರ್ಭದಲ್ಲಿ. ಆ ಗುಡ್ಡೆಗೆ ರಾತ್ರಿ ಬಿಟ್ಟು ಬೆಳಿಗ್ಗೆ ಅದನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಇದ್ದು, ನಾನು ಆವಾಗ ಪ್ರೈಮರಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಅದನ್ನು ಬೆಳಿಗ್ಗೆ ಎದ್ದು ಆ ಎಮ್ಮೆಗಳು ಹಳ್ಳದಲ್ಲಿ ಅದು ಇರುವಂಥ ಸಂದರ್ಭ ಕೂಡ ಇತ್ತು. ಅಲ್ಲಿಂದ ಕರ್ಕೊಂಡು ಬಂದು ಅದನ್ನು ಕರೆದು ಹಾಲನ್ನು ನಾವು ಸಂಘಕ್ಕೆ ಹಾಕುವಂಥ ವ್ಯವಸ್ಥೆ ಇತ್ತು. ಸಂಘ ಇರಲಿಲ್ಲ ಅವಾಗ. ಸಂಘ ಇರುವುದಕ್ಕಿಂತ ಮೊದಲು ನಾವು ಶಾಲೆಗೆ ಹೋಗೋದನ್ನು ಕ್ಯಾನಲ್ಲಿ ಇಟ್ಟುಕೊಂಡು ಅವರಿಗೆ ಹೇಳಿದಾಗೆ ಹೋಟೆಲಿಗೆ ಕೊಂಡೋಗ್ತಾ ಇದ್ದೆವು. ಬಹುಶಃ ಹೋಟೆಲ್ ಬೇಡ ಅಂದರೆ ಪುನಃ ಮನೆಗೆ ಕರಲಿಕ್ಕೂ ಕೂಡ ಕಷ್ಟ ಸಾಧ್ಯ. ಅಲ್ಲಿಟ್ಟು ಸಂಜೆ ಬರುವಾಗ ಅದು ಕೆಟ್ಟು ಹೋಗ್ತದೆ. ಆ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಆ ಸಂದರ್ಭ ಭಾಳ ಕಷ್ಟದಲ್ಲಿ ಇದ್ದೆವು. ಇದು ಯಾಕೆಂದರೆ ಬಾಲಕೃಷ್ಣ ಬೋರ್ಕರ್ ಹೇಳಿದರು, ಅಂದರೆ ನಮಗೆ ಅಗತ್ಯ ಅದನ್ನು ಮಾಡಲೇಬೇಕಂದ್ರೆ ಕೃಷಿ ಮತ್ತು ಹೈನುಗಾರಿಕೆ ಅದು ಒಂದು ನಾಣ್ಯದ ಮುಖಗಳಿದ್ದಂತೆ. ಬಹುಶಃ ಅದು ಕೃಷಿಗೆ ಅಪೂರಕವಾದಂಥ ವ್ಯವಸ್ಥೆ ಹೈನುಗಾರಿಕೆಯಾಗಿತ್ತು. ಆನಂತರ ಈಗ ಈ ಸಂಘ 1970ರಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿದರು. ಬಹುಶಃ ನಮ್ಮ ಸಂಘ ಅದೇ ಸಂದರ್ಭದಲ್ಲಿ ಕೆಲವು ಸಂಘಗಳು ಸ್ಥಾಪನೆ ಆಗಿವೆ. ಆ ಸಂದರ್ಭದಲ್ಲಿ ನಮ್ಮ ಒಕ್ಕೂಟ ಇರಲಿಲ್ಲ. ಅದರ ಬಗ್ಗೆ ಈಗಾಗಲೇ ಇಬ್ಬರು ಆ ಕಷ್ಟವನ್ನು ಯಾವ ರೀತಿ ನಾವು ಮಾಡಿದ್ದೇವೆ ಎಂಬ ಬಗ್ಗೆ ಹೇಳಿದ್ದಾರೆ. 1986ರಲ್ಲಿ ನಮ್ಮ NDDPಯವರು ನಮ್ಮ ಒಕ್ಕೂಟ ಪ್ರಾರಂಭವಾಗುವಾಗ ಬಹುಶಃ ಈ ದಕ್ಷಿಣ ಕನ್ನಡ ಹಾಲಿನ ಒಕ್ಕೂಟಕ್ಕೆ ಸೂಕ್ತವಲ್ಲ ಎಂಬ ಒಂದು ರಿಪೋರ್ಟನ್ನು ಕೂಡ ಹಾಕಿದ್ದರು. ಆದರೆ ಅದನ್ನು ಮುಂದುವರಿಸಿ ಬಹುಶಃ ನಾವು ಇವತ್ತು ಅದಕ್ಕೆ ಸವಾಲಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಬಹುಶಃ ಆ ಒಕ್ಕೂಟಕ್ಕೆ ಸೂಕ್ತ ಸ್ಥಳ ಎಂಬುದನ್ನು ತಾವೆಲ್ಲರೂ ಹೈನುಗಾರಿಕರು ತೋರಿಸಿಕೊಟ್ಟಿದ್ದಾರೆ. ನಿಮಗೆ ನಾನು ಒಕ್ಕೂಟದ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ 4,500 ಲೀಟ್ರಿಂದ ಪ್ರಾರಂಭವಾದಂಥ ಒಕ್ಕೂಟ 5,68,000 ಹಾಲಿವರೆಗೆ ಹೋಗಿತ್ತು. ಈಗ ಪರಿಸ್ಥಿತಿ ನೋಡಿದಾಗ ಸ್ವಲ್ಪ 4,60,000 ಹಾಲು ಸಾಧಾರಣ 1 ಲಕ್ಷ ಲೀಟ್ರ್ ಹಾಲು 8.4% ಮೇಲೆ ಸ್ವಲ್ಪ ಹಾಲು ಕಡಿಮೆ ಆಗಿದೆ. ಇದು ನಮ್ಮ ಒಕ್ಕೂಟ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಲೆಕ್ಕ ಹಾಕಿದಾಗ ಬಹುಶಃ ಇವತ್ತು 16 ಲಕ್ಷ ಹಾಲು ಇವತ್ತು ಕಡಿಮೆ ಆಗಿದೆ. ಬಹುಶಃ ಈಗಾಗಲೇ ಬೋರ್ಕರ್ ಹೇಳಿದ ಅದಕ್ಕೆ ಹಲವು ಕಾರಣಗಳಿರ್ಬೋದು. ಬಹುಶಃ ಇವತ್ತು ಕೂಲಿ ವೆಚ್ಚ ಜಾಸ್ತಿ ಉಂಟು, ಅದಕ್ಕೆ ಉತ್ಪಾದನಾ ವೆಚ್ಚ ಜಾಸ್ತಿ ಉಂಟು. ಹಾಲಿಗೆ ಬಹುಶಃ ಅವರು ಹೇಳಿದರು, ಅಂದರೆ ಈಗಿನ ದರದಲ್ಲಿ ಹೈನುಗಾರಿಕೆ ಮುಂದುವರಿಸಲು ಕಷ್ಟ ಸಾಧ್ಯ ಅಂತೇಳಿ. ಬಹುಶಃ ನಾವು ಕೂಡ ಹೈನುಗಾರಿಕೆ ನಾನು ಕೂಡ ಒಂದು 50ರಿಂದ 60 ಲೀಟರ್ ಹಾಲು ಈಗ ನಮ್ಮ ಸಂಘಕ್ಕೆ ಹಾಕ್ತಾ ಇದ್ದೇನೆ. ಬಹುಶಃ ಇವತ್ತಿನ ದಿನಗಳು ನೋಡುವಾಗ ಅದು ಹಾಲಿನ ದರ ಬಹಳ ಕಡಿಮೆ. ನಾವು ಕೂಡ ಇದ್ದುಕೊಂಡು ಅಂದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟಾ? ಈಗ ಬೋರ್ಕರ್ ಹೇಳುವರು, ನೀವು ಒಕ್ಕೂಟದ ನಿರ್ದೇಶಕರಿಗೆ ಉಪಾಧ್ಯಕ್ಷರಾಗಿ ಏನಾದರೂ ಮಾಡಬೇಕಲ್ಲ ಅಂತೇಳಿ. ಸರ್, ನಾವು ಆ ಇತಿಮಿತಿಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೋದ ಸಾರಿ ನಾವು 2 ರೂಪಾಯಿ 5 ಪೈಸೆ ದರವನ್ನು ಏರಿಸಿದ್ದೆವು. ಬಹುಶಃ 2 ರೂಪಾಯಿ ದರವನ್ನು ಏರಿಸಿದೆವು. ಈಗ ಒಕ್ಕೂಟದಲ್ಲಿ 3 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಹೆಚ್ಚುವರಿ ಬೀಳ್ತಾ ಉಂಟು. ಆದರೆ ನಾವು 2 ತಿಂಗಳು ಅದನ್ನು ಮುಂದುವರಿಸಿದೆವು. ಬಹುಶಃ ಇವತ್ತು ದಿನಗಳಲ್ಲಿ ಈ ಹಾಲು ಕಡಿಮೆ ಪ್ರಯುಕ್ತ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳೋ ದೃಷ್ಟಿಯಲ್ಲಿ ನಾವು 1 ರೂಪಾಯಿಯನ್ನು ಕಡಿಮೆ ಮಾಡಿದ್ದೆವು, 5 ಪೈಸೆಯನ್ನು. ಅದು ನಮಗೆ ಕೂಡ ಅದನ್ನು ಏನಾದರೂ ಸರಿದೂಗಿಸಿ ಏನಾದರೂ ಒಕ್ಕೂಟದಲ್ಲಿ ಏನಾದರೂ ಕಾರ್ಯಕ್ರಮ ಹಾಕಲಿಕ್ಕೆ, ಅಂದರೆ ಯಾವ ಹೆಡ್ಡಲ್ಲಿ ಏನೇನು ಉಂಟು ಅದರ ಬಗ್ಗೆ ಚಿಂತನೆ ಮಾಡ್ತಾ ನಂತರ ನಾವು ಸರ್ಕಾರದಿಂದ ಏನೇನು ಮಾಡ್ಬೋದು ಒಂದು ನಿಯೋಗವನ್ನು ಮಾಡಿ ಸರ್ಕಾರದ ಮುಂದೆ ಕೂಡ ನಾವು ಅದಕ್ಕೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ಶಾಸಕರು ಬರಲಿಲ್ಲ. ಶಾಸಕರಲ್ಲಿ ಕೂಡ ನಾನು ಕೂಡ ಮನವಿಯನ್ನು ಮಾಡಿದ್ದೇನೆ. ಬಹುಶಃ ರಾಜೇಶ್ನಾಗ ಎಲ್ಲ ಶಾಸಕರು ನಾವು ಹೋಗಿ ಆ ಮನವಿಯನ್ನು ಮಾಡುವ ಮುಖಾಂತರ ಇವತ್ತು ಇನ್ನೊಂದು ಪ್ರೋತ್ಸಾಹನ ಸರ್ಕಾರ ಹೆಚ್ಚಿಗೆ ಮಾಡಬೇಕು ದೃಷ್ಟಿಯಲ್ಲಿ ನಾವು ಕೆಲಸ ಕಾರ್ಯಕ್ರಮವನ್ನು ಇವತ್ತು ಮಾಡ್ತೇವಿದೆ. ಬಹುಶಃ ಅದಕ್ಕೆ ಒಂದು ಸ್ಪಂದನೆ ಸಿಗಬಹುದೆಂಬ ಒಂದು ಅಭಿಪ್ರಾಯ ಕೂಡ ನಮ್ಮಲ್ಲಿ ಇದೆ. ಬಹುಶಃ ಇವತ್ತು ಬೋರ್ಕರ್ ಕೆಲವು ವಿಷಯಗಳನ್ನು ಹೇಳಿದರು. ಏನಂದರೆ DCC ಬ್ಯಾಂಕಿನ ಬಗ್ಗೆ ಕೂಡ ಹೇಳಿದರು. ಅಂದರೆ ಈಗಿನ ಸಹಕಾರಿ ಕ್ಷೇತ್ರ ಸ್ವಲ್ಪ ನಶಿಸಿ ಅಂದರೆ ಒಂಥರ ಆಗ್ತಾ ಇದ್ದ ಮಾತನ್ನು ಅವರು ಡೈರೆಕ್ಟ್ ಹೇಳಿಲ್ಲ, ಆದರೂ ಇಂಡೈರೆಕ್ಟ್ ಆಗಿ ಸ್ವಲ್ಪ ಅವರ ಮನಸ್ಸಲ್ಲಿ ಉಂಟು. ಆವಾಗ ಆ ಸಂದರ್ಭ ಏನಿತ್ತು ಹೌದಾ, ಒಂದನೇ ಅವರು ಹೇಳುವಂಥದ್ದು ನನಗೆ ಅರ್ಥವಾಯಿತು. ಸ್ಕ್ಯಾರ್ಸ್ ಮುಂದಿನ ದಿನದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಲಾಭದತ್ತ ಹೋಗ್ತಾ ಇತ್ತು. ಅದು ಕ್ರಮೇಣ ಸ್ವಲ್ಪ ಕುಂಠಿತಾಗಿ ಅವರಿಗೆ ಸ್ವಲ್ಪ ಆದಷ್ಟು ಅಂದರೆ ತುಂಬ ಕೆಳಗೆ ಬಂದಿತ್ತು. ಅಂದರೆ ಈಗ ಸ್ವಲ್ಪ ಚೇತರಿಸ್ಕೊಂಡು ಬರ್ತಾ ಇದ್ದೆ ಬೋರ್ಕರ್ ಅವರೇ. ಅಂದರೆ ಈಗ ನಾವು ಅದನ್ನು ಅಂದರೆ ಮೊದಲು ಅಲ್ಲಿಂದ ಆಗುವಂಥ ಏನು ಕೃಷಿ ಉಪಕರಣಗಳೇ ಒಳ್ಳೆ ದರ ಇರ್ತಿತ್ತು. ಅಂದರೆ ಅವಾಗೊಂದು ವಿಲ್ಯಾಸ ಪಂಪ್ ಅಂತ ಇತ್ತು. ಆ ವಿಲ್ಯಾಸ ಪಂಪ್ ಎಲ್ಲೇ ಮನೆ ನೋಡಿದ್ರೆ ವಿಲ್ಯಾಸ ಪಂಪ್ ಇತ್ತು ಆಗ ಆ ಸಂದರ್ಭದಲ್ಲಿ. ಈಗ ಬೇರೆ ಅಂದರೆ ಈಗ ಲೇಟೆಸ್ಟ್ ಈ ಉಪಕರಣ ಆದ ನಂತರ ಅದಕ್ಕೆ ಸ್ವಲ್ಪ ಅಂದರೆ
ಪೈಪೋಟಿಯ ದಿನಗಳಿರುವ ಸಂದರ್ಭ ಸ್ವಲ್ಪ ಅದಕ್ಕೆ ಕಷ್ಟ ಸಾಧ್ಯ ಆದ ಕಾರಣ ಸ್ವಲ್ಪ ನಮ್ಮ ಸ್ಕ್ಯಾರ್ಸ್ ಕೂಡ, ನಾನು ಕೂಡ ಈಗ ಸ್ಕ್ಯಾರ್ಸ್ ಡೈರೆಕ್ಟರ್ ಆಗಿದ್ದೇನೆ, ವರ್ಕರ್ ಅದರಲ್ಲಿ ಕೂಡ ಇದ್ದೇನೆ, ಒಂದು ಟರ್ಮ್ ಆಯಿತು, ಈಗ ಕೂಡ ಇದ್ದೇನೆ. ಆದರೆ ಅದಕ್ಕೆ ಏನು ಮಾಡಬೇಕು, ನಾವು ಸ್ವಲ್ಪ ಫೈನಾನ್ಸ್ ಅದನ್ನು ಸ್ವಲ್ಪ ಸಹಕಾರಿ ಸಂಘವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ, ಬಹುಶಃ ಇವತ್ತು 5 ಸಹಕಾರಿ ಸಂಘಗಳು ಮಾಡ್ತಾ ಇದ್ದೇವೆ. ಆ ಸಹಕಾರಿ ಸಂಘ ಇದು ಸ್ವಲ್ಪ ಈಗ ಚೇತರಿಸಿಕೊಂಡು ಸ್ವಲ್ಪ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದೇವೆ. ನಾವು ನಮ್ಮ ಈಗ ಆದಷ್ಟು ಕೃಷಿ ಉಪಕರಣ ಮಾಡುವ ರೀತಿಯಲ್ಲಿ ಅದನ್ನು ಅಲ್ಲಿ ಕೃಷಿಗೆ ಅಂದರೆ ನಮ್ಮ ಸಹಕಾರಿ ಸಂಘಗಳಿಗೆ ನಾವು ಸ್ವಲ್ಪ ಅಂದರೆ ಈಗ ಕೊಟ್ಟರೆ ನಾವು ಅದಕ್ಕೆ ಸ್ವಲ್ಪ ಎಷ್ಟು ಸಮಯ ನೀವು ಕಳೆದು ಹಣ ಕೊಟ್ಟರು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಪ್ರತಿ ಸಂಘಕ್ಕೆ ಮಾಡ್ತಾ ಇದ್ದೇವೆ. ಬಹುಶಃ ಇದರ ಬಗ್ಗೆ DC ಬ್ಯಾಂಕಿನ ಬಗ್ಗೆ ಕೂಡ ಅವರು ಹೇಳಿದರು. ನಮ್ಮ 118 ವರ್ಷ ಇತಿಹಾಸವುಳ್ಳಂಥ ಸಹಕಾರಿ ಕ್ಷೇತ್ರ ಇವತ್ತು ನಮ್ಮ ಶಿವರಾಮ್ ಕಾರಂತರು ಪುತ್ತೂರಿಂದೇ ಆರಂಭಿಸುವಂಥ ಒಂದು ಕ್ಷೇತ್ರ. ಮುಳ್ಳಳ್ಳಿ ಶಿವರಾಯರು ಹೌದು ಅವರು ಆರಂಭಿಸುವಂಥ ಈ ಒಂದು ಅದು DCC ಬ್ಯಾಂಕನ್ನೇ ಪುತ್ತೂರಿನವರು ಸ್ಥಾಪಿಸಿದರು. ಅದರ ನಂತರ ಅದು ಕ್ರಮೇಣ ಸ್ವಲ್ಪ ಬೆಳೆಯುತ್ತಾ ಬಂದು ಈಗಾಗ ನಮ್ಮ MN ರಾಜೇಂದ್ರ ಕುಮಾರರ ಒಂದು ನೇತೃತ್ವದಲ್ಲಿ ಬಹುಶಃ ಮಾರ್ಗದರ್ಶನದಲ್ಲಿ ಈಗ ಆ ಒಂದು ಸಹಕಾರಿ ಕ್ಷೇತ್ರ ರಾಜ್ಯದಲ್ಲಿ ಒಂದು ಗುರುತಿಸುವ ಕೆಲಸ ಕಾರ್ಯವನ್ನು ಮಾಡ್ತಾ ಉಂಟು. ಬಹುಶಃ ಇವತ್ತು ಎಲ್ಲ ಸಹಕಾರಿ ಸಂಘಗಳು ಭಾಳ ಸದೃಢವಾಗಿ ಈಗ ಬೆಳೆದನ್ನು ನೋಡ್ತಾ ಇದ್ದೇವೆ. ಅಂದರೆ ಇದಕ್ಕೆಲ್ಲ ರಾಜ್ಯ ಒಬ್ಬನ ಜ್ಞಾನ ನಿಂತ ನೀರಾಗಬಾರದು, ಅದು ಹರಿಯುವ ನದಿಯಾಗಬೇಕು. ಅದು ನಿಂತ ಅಂದರೆ ಅದು ಪ್ರಸಾರ ಮತ್ತು ಅದರ ಏನು ಸಂಪದ ಉಂಟು ಅದು ಅವನ ಕಣ್ಣುಗಳಿದ್ದಂತೆ ಹಿರಿಯರು ಹೇಳಿದ್ದಾರೆ. ಬಹುಶಃ ಬಾಲಕೃಷ್ಣ ಬೋರ್ಕರ್ ಯಾಕೆ ಮಾತನ್ನು ಹೇಳಿದಂದರೆ, ಬಹುಶಃ ಬಾಲಕೃಷ್ಣ ಬೋರ್ಕರ್ರವರು ನಾನು ಅಧ್ಯಕ್ಷನಾದ ನಂತರ ಬಹುಶಃ ಅವರು ಏನೇನು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ, ಬಹುಶಃ ಆ ಯೋಜನೆ ಏನೇನು ಆಗಬೇಕಾ, ಅಂದರೆ ಸಂಘದ ಅಭಿವೃದ್ಧಿಗೆ ಏನೇನು ಪೂರಕ ಕೆಲಸ ಕಾರ್ಯ ಮಾಡಬೇಕಾ, ಬಹುಶಃ ಅದರ ಬಗ್ಗೆ ನನಗೂ ಕೂಡ ನನ್ನೊಟ್ಟಿಗೆ ಸೇರಿಕೊಂಡು ರಾಜ್ಯಕ್ಕೆ ಏನೇ ಇದ್ದರೂ ಕೂಡ ಅದನ್ನು ಬಿಟ್ಟು ಅಂದರೆ ಅಲ್ಲಿ ರಾಜ್ಯಕ್ಕೆ ರಹಿತವಾಗಿ ಬಹುಶಃ ನನಗೆ ಆ ಒಂದು ಮಾರ್ಗದರ್ಶನ ಕೊಡುವ ಮೂಲಕ ಬಹುಶಃ ಆ ಸಂದರ್ಭ ನಮ್ಮ PLD ಬ್ಯಾಂಕ್ ಸ್ವಲ್ಪ ಸದೃಢವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಅವರ ಮಾರ್ಗ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಆವಾಗ ನಮಗೆ ರಾಷ್ಟ್ರೀಯ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಸಿಗಬೇಕಾದ್ರೆ ಬಹುಶಃ ಬಾಲಕೃಷ್ಣ ಬೋರ್ಕರ್ ಅವರ ಏನು ದೂರದೃಷ್ಟಿ ಇದೆ ಅದು ಕಾರಣ ಅಂತ ಹೇಳಲಿಕ್ಕೂ ಕೂಡ ನಾನು ಅದನ್ನು ಡೆಲ್ಲಿಯಲ್ಲಿ ಹೋಗಿ ನನಗೆ ಪಡ್ಕೊಳ್ಳೋ ಒಂದು ಯೋಗ ಬಂದಿದೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ ಬೋರ್ಕರ್ ಅವರೇ. ಆದ ಕಾರಣ ಬಹುಶಃ ಇವತ್ತು ನಮ್ಮ ಒಕ್ಕೂಟದಲ್ಲಿ 735 ಸಂಘಗಳಿವೆ, ಅದರ 203 ಮಹಿಳಾ ಸಂಘಗಳಿವೆ, 1,48,000 ಸದಸ್ಯರಿದ್ದಾರೆ. ಅದರಲ್ಲಿ 68,000 ಸಕ್ರಿಯ 68,683 ಸದಸ್ಯರ ಸಕ್ರಿಯ ಹಾಲು ಹಾಕುವ ಸದಸ್ಯರಿದ್ದಾರೆ. ಇವತ್ತು ನಮ್ಮ ಪುತ್ತೂರಲ್ಲಿ ಕೂಡ ಇಲ್ಲಿ ಅಂಕಿಅಂಶವನ್ನು ಕೊಟ್ಟಿದ್ದರು ಸರ್. 90 ಸಂಘಗಳೇನಿವೆ, 91 ಸಂಘಗಳಿವೆ. ಅದರಲ್ಲಿ 17 BMCಗಳಿವೆ, 19 BSMಗಳಿವೆ. ಆದರೆ ಈಗ ಹಾಲಿನ ಪ್ರಮಾಣ ಅಂದರೆ ಒಕ್ಕೂಟದಲ್ಲಿ ಹೇಳಿದಾಗೆ ಇಲ್ಲಿ ಕೂಡ ಹಾಲಿನ ಪ್ರಮಾಣ ಸ್ವಲ್ಪ ಬಹಳ ಕಡಿಮೆ ಆಗಿದೆ. ಆದರೆ ಏನಕ್ಕೆ ನಾನು ಯಾವ ರೀತಿ ದುಡ್ಡು ವೆಚ್ಚ ಕಡಿಮೆ ಮಾಡ್ಬೋದು ಅಂತ ಕೇಳ್ಬೋದು, ಯಾವ ರೀತಿ ದುಡ್ಡು ವೆಚ್ಚ ಕಮ್ಮಿ ಮಾಡ್ತೀರಿ ಅಂತೇಳಿ. ಅಂದರೆ ಈಗ ನಾವು ಚಿಲ್ಲಿಂಗ್ ಒಂದು ಟ್ಯಾಂಕಿಂದ ಸಂಘದಿಂದ ಚಿಲ್ಲಿಂಗ್ ಸೆಂಟರ್ ಬಂದು CCಗೆ ಬಂದು ಅಲ್ಲಿಂದ ಹಾಲು ಕೊಂಡೋಗುವಂಥ ಒಂದು ವ್ಯವಸ್ಥೆ ಇದ್ದರೆ ಸ್ವಲ್ಪ ಅದಕ್ಕೆ ಒಂದು 3 ಬಹುಶಃ MD ಅವರೇ 3.5 ಏನೋ ಅದಕ್ಕೆ ವೆಚ್ಚ ಬೀಳ್ತಾರೆ. MD ಅವರೇ ದರ ಜಾಸ್ತಿ ವೆಚ್ಚ ಬೀಳ್ತಾರೆ. ಅದನ್ನು ನಾವು ಈಗ ಎಲ್ಲ ಒಕ್ಕೂಟದಲ್ಲಿ ಕ್ಯಾನ್ಲೆಸ್ ಒಕ್ಕೂಟ ಮಾಡಬೇಕೆಂಬುದು ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಕೂಡ ಒಂದು BMC ಉದ್ಘಾಟನೆ ಆಗಿದೆ. ಇನ್ನು ಕೆಲವು ಪುತ್ತೂರಿನ ಲೆಕ್ಕದಲ್ಲಿ ಒಂದು 5-6 BMC ಓಪನ್ ಆದರೆ ಬಹುಶಃ ಇಲ್ಲಿ ಕ್ಯಾನ್ಲೆಸ್ ಒಕ್ಕೂಟ ಅಂದರೆ ಮಾಡಲಿಕ್ಕೆ ಇಲ್ಲಿನ ಪುತ್ತೂರಿಂದ ಹೋಗುವಂಥ ಎಲ್ಲ ಹಾಲು ಕ್ಯಾನ್ಲೆಸ್ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ, ಮತ್ತು ಈಗ ನಮ್ಮ ಒಕ್ಕೂಟದಿಂದ ಕೊಡುವಂಥ ಸವಲತ್ತುಗಳ ಬಗ್ಗೆ ನಿಮಗೆಲ್ಲರೂ ನಮ್ಮ ಅಧಿಕಾರಿಗಳು ಹೇಳಿರ್ಬೋದು. ಅಂದರೆ ಅದಕ್ಕೆ ಚಾಪು ಕಟ್ಟ ಇರ್ಬೋದು, ಇದು ಹಾಲು ಕರೆ ಯಂತ್ರ ಇರ್ಬೋದು, ರಬ್ಬರ್ ಮ್ಯಾಟ್ ಇರ್ಬೋದು, ಮತ್ತು ದನಗಳಿಗೆ ಇನ್ಸೂರೆನ್ಸ್ ಇರ್ಬೋದು. ಇದೆಲ್ಲ ಒಂದು 50% 75% ಸಬ್ಸಿಡಿಯನ್ನು ಕೊಟ್ಟು ಅದನ್ನು ರೈತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ನಮ್ಮ ಗುಣಮಟ್ಟದಲ್ಲಿ ನಮ್ಮ ಒಕ್ಕೂಟ ನಂಬರ್ 1 ಇದೆ, 1ರಲ್ಲಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಹುಶಃ ತುಪ್ಪ ಮಾರಾಟದಲ್ಲಿ ಕೂಡ ನಮ್ಮದು ಅದರ ಗುಣಮಟ್ಟದಲ್ಲಿ ನಮ್ಮದೇ 1ನೇ ನಂಬರ್ ಇದೆ. ಅದಲ್ಲದೆ ತಿರುಪತಿಗೆ ಹೋಗುವಂಥ ತುಪ್ಪ ನಮ್ಮದು ಇಲ್ಲದ್ರೆ ಮಾತ್ರ ಅವ್ರು ಬೇರೆ ತುಪ್ಪ ತಗೊಳ್ತಾರೆ ವಿನಃ ನಮ್ಮ ತುಪ್ಪಕ್ಕೆ ಅಷ್ಟು ಬೇಡಿಕೆ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷ ಪಡ್ತೇನೆ. ಅದರಿಂದ ಅದಲ್ಲದೆ ಮೊಸರು ಈಗ ಮಾರಾಟದಲ್ಲಿ ಕೂಡ ನಮ್ಮ ಒಕ್ಕೂಟ 2ನೇ ಸ್ಥಾನದಲ್ಲಿದೆ. ಹಾಗೆ ನಮ್ಮ ಒಕ್ಕೂಟಕ್ಕೆ ಇದಕ್ಕೆಲ್ಲ ಕಾರಣಕರ್ತರು ತಮ್ಮ ಈ ಭಾಗದ ರೈತರು ತಾವು ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ತಾವು ಹೈನುಗಾರರ ಕೆಲಸ ಕಾರ್ಯಕ್ರಮ ಮಾಡೋದ್ರಿಂದ ಇವತ್ತು ಈ ಒಕ್ಕೂಟ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ನಾವು ಬೆಳಿಬೇಕು, ನಮ್ಮ ಒಕ್ಕೂಟ ಬೆಳಿಬೇಕು, ನಮ್ಮ ಸಂಘ ಬೆಳಿಬೇಕು ಎಂಬ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಹುಶಃ ಈ ಒಕ್ಕೂಟದಲ್ಲಿ ಮೊದಲು ಹೇಳಿದರು ನಮ್ಮ ಮಾಜಿ ಅಧ್ಯಕ್ಷರ ಬೋರ್ಕರ್ ಇರ್ಬೋದು, ನಮ್ಮ ಮಾಜಿ ಕಾರ್ಯದರ್ಶಿಯಾದಂಥ ನಮ್ಮ ಸುಭಾಷ್ ಅವರಿರ್ಬೋದು, ಮತ್ತು ಮಾಜಿ ಅಧ್ಯಕ್ಷರಲ್ಲಿ ಲೀಲಾವತಿಯವರು ಕೂಡ ನಾನು ಅವರ ಬಗ್ಗೆ ಒಂದು ಸಾರಿ ನಾನು ಆ ಸಂದರ್ಭ ಕೂಡ ನಾನು ಒಕ್ಕೂಟಕ್ಕೆ ಇಲ್ಲಿಗೆ ಸಂಘಕ್ಕೆ ಬಂದಿದ್ದೆ. ಬಹುಶಃ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಕ್ರಮ ಮಾಡಿದ್ರಿಂದ ನಾನು ಕೂಡ ಮೊದಲೇ ನಿರ್ದೇಶಕನಾಗಿದೆ. 24ರಿಂದ ಬಹುಶಃ 24 ನಾನು ಅಧ್ಯಕ್ಷನಾಗಿ ನಾನೇ ಒಬ್ಬನೇ ಅಂದರೆ ನಮ್ಮ ಎಲ್ಲರ ಸಹಕಾರ ತೆಗೆದು ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದೇನೆ. ಬಹುಶಃ ನಾನು ಇರುವಾಗ 150 ಲೀಟರಿಂದ ಈಗ 1300 ಲೀಟರ್ ಹಾಲು ನಮ್ಮಲ್ಲಿ 500ಗೆ ಹೋಗಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಹಾಲು ಸಂಗ್ರಹ ಆಗ್ತಾ ಉಂಟು. ಮತ್ತು BMC ಕೂಡ ನಮ್ಮಲ್ಲಿ ಕೂಡ 4 ವರ್ಷ ಮೊದಲೇ ನಾವು BMC ಕೂಡ ಅಳವಡಿಸಿದ್ದೇವೆ. ಇದಕ್ಕೆಲ್ಲ ಹೈನುಗಾರರ ಸಹಕಾರ ಇದ್ದರೆ ಮಾತ್ರ ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಏನೇನು ಒಕ್ಕೂಟದಲ್ಲಿರುವ ಏನು ಸವಲತ್ತುಗಳಿದೆ ತಾವೆಲ್ಲರೂ ಉಪಯೋಗಿಸ್ಕೊಂಡು ಹೋಗಬೇಕಂತ ಹೇಳಿಕೊಂಡು ಬಹುಶಃ ಈಗ ಈ ಮಹಿಳಾ ಸಂಘ ಏನಂದರೆ ಮಹಿಳಾ ಸಂಘ ಬೆಳಿಬೇಕಾದ್ರೆ ಪುರುಷರ ಸಹಕಾರ ಬಹಳ ಅಗತ್ಯ. ಆದರೆ ಮಹಿಳೆಯರು ಯಾವ ಕ್ಷೇತ್ರ ಇದ್ದರೂ ಕೂಡ ನಾನು ನೋಡ್ತಾ ಇದ್ದೆ, ಅದು ಅವರು ಯಾವುದು ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಏನಿದ್ರೂ ಕೂಡ ಅವರಲ್ಲಿ ಹೇಳಿದರೆ ಬಹುಶಃ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಿದ್ದೆ. ಈಗ ನಾನು ಬೇರೆ ಕಾರ್ಯಕ್ರಮ ನೋಡ್ತಾ ಇದ್ದೇನೆ, ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಬಹುಶಃ ಅದೊಂದು ಒಳ್ಳೆ ರೀತಿಯ ಕೆಲಸ ಕಾರ್ಯಕ್ರಮ ಮಾಡುವಂಥ ಆ ಒಂದು ಶಕ್ತಿ ಆ ಸ್ತ್ರೀಶಕ್ತಿ ಮಹಿಳೆಯರಿಗೆ ಇದೆ. ತಾವೆಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ. ಬಹುಶಃ ಈ ಸಂಘ ಇನ್ನೂ ಹೆಚ್ಚಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ನಾವೆಲ್ಲರೂ ಈ ಒಂದು ಒಕ್ಕೂಟದ ಪರವಾಗಿ ಒಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡುವಂತ ಹೇಳಿಕೊಂಡು ಇವತ್ತು ಈ ಒಂದು ಸಂಘಕ್ಕೆ ಬರಲಿಕ್ಕೆ ಹೇಳಿ ಬಹುಶಃ ಅಧ್ಯಕ್ಷರು ಕೂಡ ಭಾಳ ಒಬ್ಬರು ಅಂದರೆ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕೆಂಬ ಒಂದು ಮನಸ್ಸನ್ನು ಹೊಂದಿದವರಿದ್ದಾರೆ. ಬಹುಶಃ ಅವರ ನೇತೃತ್ವದಲ್ಲಿ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಬಹುಶಃ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ಬಹುಶಃ ಇಲ್ಲಿ ಎಷ್ಟು ನೀರು 72 ಸ್ಥಾಪನೆ ಅದು. ಈಗ ಹಾಲು ಸ್ವಲ್ಪ 720 ಲೀಟರ್ ಇದೆ. ಬಹುಶಃ ಇಲ್ಲಿ ಬೇರೆ ಕೂಡ ಒಂದು ಸಮಸ್ಯೆಗಳಿವೆ. ಆ ಸಮಸ್ಯೆ ನಾನು ಇರಲಿಕ್ಕೆ ಹೋಗುವುದಿಲ್ಲ. ಅಂದರೆ ಇಲ್ಲಿ ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆ ಸಮಸ್ಯೆಯನ್ನು ನಾವು ಒಕ್ಕೂಟದ ರೀತಿಯಲ್ಲಿ ಖಂಡಿತ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಕ್ರಮವನ್ನು ಕೂಡ ಮಾಡುತ್ತೆಂಬ ಮಾತುಗಳನ್ನು ಹೇಳಿಕೊಂಡು ಇನ್ನು ಈ ಸಂಘ ಇನ್ನಷ್ಟು ಹಾಲನ್ನು ಸಂಗ್ರಹ ಮಾಡುವ ಮೂಲಕ ಬಹುಶಃ ಆದಷ್ಟು ಬೇಗ ಅಂದರೆ ಈಗ ಸಮಸ್ಯೆಗಳು ನಮಗೆ ಗೊತ್ತುಂಟು, ಆದರೂ 1000 ಲೀಟರ್ನ ಹಾಲು ಸಂಗ್ರಹ ಮಾಡುವಂತೆ ಆಗಲಿ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹೈನುಗಾರರ ಬಂಧುಗಳಿಗೆ, ಈ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಯವರಿಗೆ, ಹಿರಿಯರಿಗೆ ಎಲ್ಲ ನಾನು ವಂದನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಸಹಕಾರ. ಅಭಿನಂದನೆಗಳು ಸರ್. ಪಣಕಜ ಸಂಘದ ಅಧ್ಯಕ್ಷರು ನಮ್ಮ ಒಕ್ಕೂಟದ ನಿರ್ದೇಶಕರಾದ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪುತ್ತೂರು ಮಾಲಿಂಗೇಶ್ವರ ದೇವರನ್ನ ಎನ್ನೆಂದು, ಅಂಚನೆ ಊರ್ದ ದೈವದೇವರನ್ನ ಎನ್ನೆಂದು, ಕೋಡಿಂಬಾಡಿ ಹಾಲೋತ್ಪಾದಕರ ಸಹಕಾರಿ ಸಂಘದ 5 ವರ್ಷದ ಈ ಶುಭ ಸಂದರ್ಭ ಬಹುಶಃ ನಮ್ಮ ಜೀವನಡು ಒಂಜಿ ಸಂದರ್ಭ ಬರ್ಪುಣಿ ಈ ಒಂಜಿ ಕಾರ್ಯಕ್ರಮ ಮಲ್ಪುಣ ಅಂಚತೆ ನಾವು 5 ವರ್ಷ ಉಂಡ ನನ್ನ 75 ವರ್ಷ 100 ವರ್ಷ ಅಮೃತ ಮಹೋತ್ಸವ, ಸ್ವರ್ಣ ಮಹೋತ್ಸವ ಅಂಚ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಘದ ಅಧ್ಯಕ್ಷರೇನತ್ತ ಅಂಚತನ ರೇವತಿ ಕಂಬೇರೆ ಅಂಚನೆ ಈ ವೇದಿಕೆಡು ಉಪಸ್ಥಿತರಿಪ್ಪು ಅಂಚತನ ಎಂಕಲ ಒಕ್ಕೂಟದ ಉಪಾಧ್ಯಕ್ಷರಾಯನ ಅಂಚತನ ಜಯರಾಮ್ ರೇಕುಲೆ, ನಾರಾಯಣ್ ಪ್ರಕಾಶರೇ ಎಂಕ್ಲ ನಿರ್ದೇಶಕರು ಅಂಚನೆ ಎಂಕ್ಲ ಮುಖ್ಯ ನಿರ್ದೇಶಕ ಏನ ಚಿತ್ರ ಸವಿತಾ ಬೇರೆ ಎಂಕ್ಲ ಸಹಕಾರಿ AR ಏನ ಚಿತ್ರ
ತ್ರಿವೇಣಿ ಮೇಡಮ್ ಬೇರೆ ಅಂಜನೆ ವೇದಿಕೆಡು ಎಂಕಲ MD ಬಾರಿ ಎಡ್ಡೆ MD ಎಡ್ಡೆ ಗೊತ್ತಿತ್ತಿನಾರ ತಿಳುವಳಿಕೆ ಎತ್ತಿನ ಅಂಚಿನ ಅಶೋಕರೇ ಅಂಚನೆ ಈ ಪಂಚಾಯತ್ದ ಅಧ್ಯಕ್ಷರೇ ಅಂಚನೆ ಎಂಕಲ ಹಿರಿಯಕ್ಕಳು 2 ಜನ ಬಾರಿ ವಿಚಾರದ ಬಗ್ಗೆ ಈ ಸಂಸ್ಥೆದ ಬಗ್ಗೆ ಈ ಊರದ ಬಗ್ಗೆ ಪಂಡೇರಿ ಎಂಕಲ ಬಾರಿ ಹಿರಿಯ ಎಂಕಲ ನಾಯಕರು ಎಂಕ್ಲೆಗೆ ಮಾರ್ಗದರ್ಶಕರಾದಿತ್ತಿನ ಅಂಚಿನ ಬಾಲಕೃಷ್ಣ ಬೋರ್ಕರ್ರೆ ಅಂಚನೆ ಅಶೋಕರೇ ಅಂಜನೆ ಎದುರುಡು ಎಂಕಲ ಬೊಕ್ಕೊಂಜಿ ನಾಯಕರು ಉಳ್ಳೇರು ಶಯನಕ್ಕ ಅಂಜನೆ ಜಯಾನಂದರು ಉಳ್ಳೇರು ವೇದಿಕೆ ಸುಮಾರು ಜನ ಮೂಲೊಂಜಿ ನಾಯಕರ್ನಕ್ಲ ಒಂಜಿ ತಂಡ ಆ ತಂಡ ಕೋಡಿ ಮಾಡಿಡು ದುಮ್ಮುಡ್ದು ಚೈತಂಡು ಬುಳೆದು ಬತ್ತಿನ ಅಂಚಿನ ರೀತಿ ಒಂಜಿ ಪೇರ್ದ ಸೊಸೈಟಿ ಮೂಲು ಆ ರೀತಿ ಬುಳೆದು ಬತ್ತಿನ ಪನ್ಪನಂಚಿನ ವಿಚಾರನು ಬೋರ್ಕರ್ಲ ಪಂಡೇರು ಅಶೋಕನ್ನೆಲ್ಲ ಪಂಡೇರು ಆ ಸಂದರ್ಭಡು ಪೆತ್ತ ಕಟ್ಟುನೆಂಚ ಪೆತ್ತ ಬೊರಿಪುನೆಂಚ ಪೆತ್ತ ಪೇರಿನ ಆ ರೀತಿಡಿ ಕೊರೊಂದಿತ್ತಿನ ಪೇರು ಅವಾಗ ಏರೆಗ್ಲ ಬುಡ್ಚಿ ಪೇರು ಎಂಕ್ಲು ಜೋಕ್ಲಿಪ್ಪುನಾಗ ಸಾಮಾನ್ಯವಾದ ಅವೇ ಏಜಾವ ಎಂಕ್ಲು ಜೋಕ್ಲಿಪ್ಪುನಾಗ ಪೇರು ಅವಾಗ ಏರೆಗ್ಲ ಬುಡ್ಚಿ ದಾಲೊಂಜಿ ಮಲ್ಲ ಇಲ್ಲ ಮಾತ್ರ ಪೇರು ಬೊರಿಪುಣ ಇತ್ತನು ಅಪಗ ಒಂಜಿ ಆನಕಂಜಿ ಪುಟ್ಟುಂಡ ಸಂಭ್ರಮಣೆ ಸಂಭ್ರಮ ಇಲ್ಲಲು ಒಂಜಿ ಅದೇ ಬಾಲಕೃಷ್ಣ ಆನಕಂಜಿ ಪುಟ್ಟುಂಡ ಭಾರಿ ಸಂಭ್ರಮ ಇನಿ ಆನಕಂಜಿ ಏರೆಗ್ಲ ಬುಡ್ಚಿ ಅಪ್ಪ ಪೊಣ್ಣು ಕಂಜಿ ಏರೆಗ್ಲ ಅಗತ್ಯಲ್ಲ ಇಜ್ಜಾಂಡು ದಾಯ ಪಂಡ ಆನಕಂಜಿ ಪುಟ್ಟುಂಡ ದಪ್ಪರ ಆಪುಂಡು ಅವಜಿ ಬೋರಿ ಆಪುಂಡು ಬೋರಿ ಎಂಕ್ಲೆಗೆ ಉಪಯೋಗ ಆಪುಂಡು ಇನಿ ಆನಕಂಜಿ ಬುಡ್ಚಿ ಇನಿ ಪೊಣ್ಣು ಕಂಜಿ ಪುಟ್ಟುಂಡ ಸಂಭ್ರಮ ದಾಯ ಪಂಡ ಕಾಲೇ ತಸ್ಮೈ ನಮ್ಮ ಕಾಲ ಬದಲಾವಣೆ ಪೋವುಂದುಂಡು ಐಕ ತಕ್ಕ ನಮ್ಮ ಹೊಂದಾಣಿಕೆ ಮಲ್ತೊಂದು ಪೋಪುನಂಚಿನ ಮನುಷ್ಯ ಧರ್ಮ ಏನೇ ಮಸ್ತ್ ವಿಚಾರದ ಬಗ್ಗೆ ನಮ್ಮ ವಿಶ್ಲೇಷಣೆ ಮಲ್ಪಡಿ ಸಾಕಾರ ಒಂದು 10-30 ವರ್ಷದ ದುಂಬು ಸಾಕಾರಿ ಬೆಳವಣಿಗೆ ಎಂಚಾತನ ಪನ್ಪಂಚಂದ್ರ ವಿಚಾರ ಬಾಲಕೃಷ್ಣನಗಳು ಗೊತ್ತನ್ನು ಎಂಕ್ಲೆಗಳು ಗೊತ್ತನ್ನು ಜಯರಾಮ್ ರೇಖಲೆ ಗೊತ್ತನ್ನು ನಾರಾಯಣ ಪ್ರಕಾಶ್ ರೇಖಲೆ ಗೊತ್ತನ್ನು ಇನಿ ಸಾಕಾರಿ ಆ ರೀತಿಲಿ ಪೋಂದುಂಡು ಪನ್ಪುಣಂಚಿನ ವಿಚಾರಗಳು ಗೊತ್ತನು ಒಂಜಿ CA ಬ್ಯಾಂಕ್ ಒಂಜಿ ಗ್ರಾಮಡ್ ತಂಡ ಆ CA ಬ್ಯಾಂಕ್ ರೈತರಿಗೆ ಪ್ರಾಮುಖ್ಯವಾಯಿನ ಅಂಚಿದ್ರೆ ಒಂಜಿ ದುಡ್ಡದ ದುಡ್ಡದ ಮರ ಪೋದು ದತ್ತಪುರಳಿತೀರ ಅಲ್ಪ ಅಧ್ಯಕ್ಷರು ಒಂಜಿ 5,000 ರೂಪಾಯಿ ಸಾಲ ಕೊರಂಡ ಆ ಅಧ್ಯಕ್ಷರನ್ನ ಆ ಬೋರ್ಡನ್ನು ಜೀವಮಾನ ಮುಟ್ಟ ಮರಪುಜೇರು ಆ ಒಂಜಿ ದತ್ತೊಂದು ಹಂಚಿದ್ರ ಏರು ಸಾಲಗಾರೆ ಇನಿ ಸುಮಾರು ಕ್ರೆಡಿಟ್ ಕೋಆಪರೇಟಿವ್ ಸಂಘಗಳು ಬರ್ತವೆ ಎಂಗಳೊಂದು ಮೊಡಂತೆರಡು ಒಂದು 15 ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಶಾಖೆಲಿಲ್ಲ ಎಂಗಳ ಮೊಡಂತೆರಡು 15 ಉಂಡು ಇತ್ತು ಒಂದು 2-3 ವರ್ಷದಿಂಚಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲೇ ಇಪ್ಪುನಿ ಇನಿ ಅವಲ ಸಹಕಾರಿ ಸಂಘ ಅವು ಆ ರೀತಿ ಹೋಗ್ಬಿಟ್ಟು ಎಂಚಂದ ಮಾಡೋದು ಗೊತ್ತಿಜ್ಜಿ ಅಪಗದ ಸಹಕಾರಿ ಸಂಘಗಳ ಸಹಕಾರಿ ಬೆಳವಣಿಗೆಗಳ ಇತರ ಸಹಕಾರಿ ಬೆಳವಣಿಗೆ ಮಸ್ತ್ ವ್ಯತ್ಯಾಸ ಉಂಟು ಇನಿ ಪೇರಿದ ವಿಚಾರದ ಬಗ್ಗೆ ಪಂಡೇರು ಪ್ರಾಸ್ತಾವಿಕವಾದ ಪಂಡೇರು ಜಯರಾಮಣ್ಣೆಲ್ಲ ಪಂಡೇರು ಎಂಗಳ ಅಧ್ಯಕ್ಷರು ಪಂಡೇರು ಎಂಗಳ ಪ್ರಾಸ್ತಾವಿಕವಾದ ಪಂಡೇರು ಮೂಲು ಹಾಲು ಉತ್ಪಾದನೆ ಲಾಭದಾಯಕ ತಂದು ಆಂಡ ಲಾಭದಾಯಕ ಐತ ಬಗ್ಗೆ ಕೂಲಂಕುಷವಾದ ಏನು ಒಂದು ರೀತಿಡು ವ್ಯವಹಾರ ಮಲ್ತಂಡ ಅವು ಲಾಭದಾಯಕ ಅಂಬಿಡ್ದು ಬತ್ತಿನವು ಗೊಬ್ಬರ ಹಿಡ್ದು ಬತ್ತಿನವು ಪೇರು ಹಿಡ್ದು ಬತ್ತಿನವು ಪ್ರತಿಯೊಂದಿಲ ಐನು ಒಂಜಿ ರೀತಿಡು ವ್ಯವಹಾರ ಮಲ್ತನ ಹಾಲು ಉತ್ಪಾದಕ ಸಹಕಾರಿ ಸಂಘ ಲಾಭನೆ ಒಂಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕೋಡಿಮಾಡಿ ಆಡತ್ತು ಎಂಕಲ ಒಕ್ಕೂಟದ 735 ಸಂಘದ ವ್ಯಾಪ್ತಿ ಇಲ್ಲ ಜನಕ್ಕಲು ಇನಿ ಕಾಂಡೆ ಬಯ್ಯಡು ಒವ್ವೇ ಒಂಜಿ ಸಂಸ್ಥೆಗೆ ಭೇಟಿ ಕೊರ್ಪಣ ಅಂಚಿತನ ಸಂಘ ಇತ್ತನ ಪ್ರಪಂಚೋಡು ಒವ್ವೇ ಒಂಜಿ ಸಂಘ ಇತ್ತನ ಒಂಜಿ ವ್ಯವಸ್ಥೆ ಇತ್ತನ ಅವು ಹಾಲು ಉತ್ಪಾದಕರ ಸಹಕಾರಿ ಸಂಘ ಪನ್ಪಣ ಅಂಚಿತನ ವಿಚಾರಣೆ ಯಾನ್ ಈ ಸಂದರ್ಭಡು ಪನ್ನೀರು ಇಚ್ಛೆ ಪಡಪೆ ಮಸ್ತ್ ವಿಚಾರಲು ಪಾತ್ರೆಂಡು ಎಂಕ್ಲಿಗೆ 2 ಗಂಟೆಗೆ ಕುಡ್ಲಾಡು ಒಂಜಿ ಸಮಿತಿದ ಸಭೆ ಉಂಡು ಎಂಕ್ಲಾಡೆ ಪೋಡು ಅಂಚ MD ಐತ ಬಗ್ಗೆ ನೆನಪು ಮಲ್ತೊಂದೇ ಪೇರು ಇನಿ ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ 5ನೇ ವರ್ಷದ ಒಂಜಿ ಸಂದರ್ಭ ಯಾನ ಈ ಸಂದರ್ಭಡು ಬಹಳ ಮಹತ್ವವಾದ ನೆನಪು ಮಲ್ಪಡೇನಂಚಿದ್ರ ಎಂಗ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರಿನಿ ಯಾನು ನೆನಪು ಮಲ್ಪಡು ದಯಪಂಡ ಯಾನೊಂಜಿ ಈ ಒಕ್ಕೂಟದ ನಿರ್ದೇಶಕನ ಆದ ಆ ಸಂದರ್ಭಡು ಆರು ಪ್ರತಿ ಒಂಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗೂ
ಕೊರ್ಪುಣಂಚತನ ಅನುದಾನ ಪ್ರಾರಂಭಗೂ ಒಂಜಿ ತೂಕದ ಮಿಷನ್ ದೆಪ್ಪರೆಪ್ಪು ಒಂಜಿ ಟೇಬಲ್ ಇಪ್ಪು ಐಕ್ ಸ್ವಸಹಾಯ ಸಂಘದ ಮುಖಾಂತರ ಧರ್ಮಸ್ಥಳದ್ದು ಕೊರೊಂದಿ ಒಂದು ಅನುದಾನ ಕೊರೊಂದಿತ್ತೇರು ಇತ್ತ ಎಂಕಲ 735 ಸಂಘದ ಪೈಕಡು ಸುಮಾರು 70% 70% ಸಂಘಗಳು ಸ್ವತಃ ಕಟ್ಟಡದಲ್ಲಿ ಕಾರ್ಯಾಚರಣೆ ಮಾಡ್ತಾ ಉಂಟು. ಇದಕ್ಕೆ ಪೂರಕ ಬೆಂಬಲ, ಪೂರಕವಾದಂಥ ಆಶೀರ್ವಾದ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಒಂದು ಕೃಪಾಶೀರ್ವಾದ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ ಅವರ ಒಂದು ಕೊಡುಗೆಯಿಂದಾಗಿ ನಾವು ಸ್ವತಃ ಕಟ್ಟಡದಲ್ಲಿ ನಾವು ವ್ಯವಹಾರ ಮಾಡುವಂಥದ್ದು ಒಂದು ಸಂದರ್ಭ. ಈಗ ಪ್ರಸ್ತುತ ಒಂದು ಹೊಸ ಕಟ್ಟಡಕ್ಕೆ 2 ಲಕ್ಷಕ್ಕಿಂತ ಕಡಿಮೆ ಕೊಡುವುದಿಲ್ಲ. ಯಾವುದೇ ಒಂದು ಹೊಸ ಕಟ್ಟಡ ಮಾಡಬೇಕಿದ್ರೆ 2 ಲಕ್ಷಕ್ಕಿಂತ ಕಡಿಮೆ ಕೊಡುವುದಿಲ್ಲ. ಅದು ಕೂಡ ಅವರ ಸಮುದಾಯ ಅಭಿವೃದ್ಧಿ ಯೋಜನೆಯ ಮುಖಾಂತರ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ವಸಹಾಯ ಸಂಘಗಳ ಮುಖಾಂತರ ದನಗಳನ್ನು ಪರ್ಚೇಸ್ ಮಾಡಿ ಅವರು ಹೈನುಗಾರಿಕೆ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾವು ಈಗ ನಾವು ಹೇಳ್ತಾ ಇರ್ತೇವೆ, ಹೌದು, ನಾವು ಅಧ್ಯಕ್ಷರ ಹತ್ರ, ನಮ್ಮ ಸಂಘದ ಅಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದೇವೆ. ಹಾಲು ಹೈನುಗಾರಿಕೆ ಕಷ್ಟ ಆಗ್ತಾ ಉಂಟು. ಕಷ್ಟ ಪ್ರಾಕೃತಿಕವಾಗಿ ನಮಗೆ ಸ್ವಲ್ಪ ಈ ಸಲ ಹಿನ್ನಡೆ ಆಗಿದೆ, ತುಂಬ ಹಿನ್ನಡೆ ಆಗಿದೆ. ನಾವು ಹೈನುಗಾರರು ನಮ್ಗೆ ಗೊತ್ತಿದೆ, ಪ್ರತಿ ವರ್ಷ ಹುಲ್ಲು ಬೆಳೆಯುವಂಥ ಈಗ ಸುಮಾರು ನಮ್ಮ ದಸರಾದಿಂದ ಷಷ್ಠಿವರೆಗೆ, ಜನವರಿ 15ರವರೆಗೆ ತುಂಬ ಹುಲ್ಲುಗಳು ನಮ್ಮ ತೋಟದಲ್ಲಿ, ನಮ್ಮ ಗದ್ದೆಯ ಬದಿಯಲ್ಲಿ ಸಿಗ್ತಾ ಇತ್ತು. ಈ ಸಲ ದಸರಾದಿಂದಲೇ ಹುಲ್ಲುಗಳು ಅಂತೇಳಿದರೆ ಮಳೆ ಜಾಸ್ತಿ ಆಗಿ ಹುಲ್ಲು ಇಲ್ಲ, ಹುಲ್ಲು ಇಲ್ಲ. ಆ ಹುಲ್ಲಿನ ಒಂದು ಅಭಾವ, ಮತ್ತು ಹಿಂಡಿಗೆ ರೇಟ್ ಜಾಸ್ತಿ. ಹಿಂಡಿಗೆ ರೇಟ್ ಯಾಕೆ ಜಾಸ್ತಿ ಅಂತ ಹೇಳಿದರೆ ಅದರ ಮೂಲ ಯಾವುದು ಬೇಕು, ಮೆಕ್ಕೆಜೋಳ. ಆ ಮೆಕ್ಕೆಜೋಳ ಉತ್ಪಾದನೆ ಕೂಡ ಕಡಿಮೆ ಆಗಿ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ. ಮತ್ತು ಇದು ನಮಗೆ ಹೈನುಗಾರಿಕೆಗೆ ಒಂದು ಹೊಡೆತ. ಅಲ್ಲದೆ ಚರ್ಮಗಂಟು ರೋಗದಿಂದಾಗಿಯೂ ಕೂಡ ಸ್ವಲ್ಪ ನಮ್ಮ ಹೈನುಗಾರಿಕೆ ವ್ಯತ್ಯಾಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಪೂರಕವಾಗಿ ನಾವು ಹೇಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಒಂದು ಚಿಂತನೆಗಳು ನಮ್ಮಲ್ಲಿ ಇದೆ. ಅದಕ್ಕೆ ಪೂರಕವಾಗಿ, ಹೈನುಗಾರಿಕೆಗೆ ಪೂರಕವಾಗಿ ನಾವು ಸ್ಪಂದನೆ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಸಂಘದ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ಹೊಂದಿಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಭಾರತ್ ಮಾತೆ. ಉತ್ತಮ ಶುಭಾಶಂಸನೆಯನ್ನು ನೀಡಿದ ಪದ್ಮನಾಭ ಶೆಟ್ಟಿ ಅರ್ಕಜೆಯವರಿಗೆ ವಂದನೆಗಳು ಸರ್. ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮಕ್ಕಾಗಿ ಸೇವೆಗೈದ ಮಾಜಿ ಅಧ್ಯಕ್ಷರುಗಳನ್ನು ನಾವು ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಮಾಜಿ ಅಧ್ಯಕ್ಷರುಗಳಾದ ಶ್ರೀ ಎನ್ ಚೆನ್ನಪ್ಪಗೌಡ ನೇಡ್ಯ, ಲಕ್ಷ್ಮೀನಾರಾಯಣ ನಾಯಕ್ರವರು ಈಗಾಗಲೇ ಅವರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಕೆ ಬಾಲಕೃಷ್ಣ ಬೋರ್ಕರ್ ರವರು, ಜಯಾನಂದ್ ಕೆ ರವರು, ಲೀಲಾವತಿ ಲಕ್ಷ್ಮಣಗೌಡರವರು, ಹಾಗೆ ಎನ್ ಡಿ ಸಾಮಂತ್ ನೆಕ್ಕರಾಜೆ ಇವರ ಪರವಾಗಿ ಅವರು ಇದ್ರೆ ಅವರೇ ಬರಬೇಕು, ಇಲ್ಲದಿದ್ದರೆ ಅವರ ಪರವಾಗಿ ಯಾರಾದರೂ ಬಂದು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ, ಆದಷ್ಟು ಸಹಕಾರ ನೀಡಬೇಕು. ಸಹಕಾರಿಗಳು ಯಾವಾಗಲೂ ಸಹಕಾರ ನೀಡ್ತಾರೆ ಅಂತ ನಮ್ಮ ಭಾವನೆ. ಇವರಿಗೆ ನಮ್ಮ ಬಾಲಕೃಷ್ಣ ಬೋರ್ಕರ್ ರವರು, ಇವರಿಗೆ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು, ಒಕ್ಕೂಟದ ನಿರ್ದೇಶಕರೆಲ್ಲ ಸೇರಿ ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚೆನ್ನಪ್ಪಗೌಡರವರು 86ರಿಂದ 90ನೇ ಇಸುವಿವರೆಗೆ ಅಧ್ಯಕ್ಷರಾಗಿದ್ದರು. ಕೆ ಬಾಲಕೃಷ್ಣ ಬೋರ್ಕರ್ ರವರು 91ರಿಂದ 93, ಹಾಗೆ 2005ರಿಂದ 2015ರವರೆಗೆ ಸುಮಾರು 13 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಜಯಾನಂದ್ ಕೆ ರವರು 93ರಿಂದ 2003, ಹಾಗೆ 2001ರಿಂದ 1999ರಿಂದ 2001, ಹೀಗೆ ಸುಮಾರು 13 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಎನ್ ಡಿ ಸಾಮಂತ್ರವರು ಕೂಡ ಅಲ್ಪಾವಧಿ ತಮ್ಮ ಸೇವೆಯನ್ನು ಸಂಘಕ್ಕಾಗಿ ಸವೆಸಿದ ಸಹಕಾರಿಗಳಾಗಿದ್ದಾರೆ. ತಮಗೆಲ್ಲರಿಗೂ ಈಗಿನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಸರ್ವ ಕೋಡಿಂಬಾಡಿಯ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ಗೌರವಿಸಬೇಕು. ಈ ಎಲ್ಲ ಅಧ್ಯಕ್ಷರುಗಳ ಹಾಗೆ ಆ ನಿರ್ದೇಶಕರುಗಳ ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆಗೈದ ಪರಿಣಾಮ ಇವತ್ತು ಸುವರ್ಣ ಸಂಭ್ರಮ ಆಚರಿಸುವಾಗ ಬಹಳ ಸಂತೋಷ ಆಗ್ತಾ ಇದೆ. ಇವರೆಲ್ಲರ ನಿಸ್ವಾರ್ಥ ಸೇವೆ ಹಾಗೂ ಸಲಹೆ ಸಹಕಾರದಿಂದ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಎಲ್ಲರಿಗೂ ವಂದನೆಗಳು ಸರ್. ವಂದನೆಗಳು. ಮುಂದಕ್ಕೆ ಪಾಣಜ ಸಂಘದ ಅಧ್ಯಕ್ಷರು ಒಕ್ಕೂಟದ ನಿರ್ದೇಶಕರಾದ ಶ್ರೀ ನಾರಾಯಣ ಪ್ರಕಾಶ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಒಂದು ನನಗೆ ಹೇಳಲಿಕ್ಕೆ ಮರೆತೋಯಿತು, ಅಂದರೆ ನಾನು DC ಬ್ಯಾಂಕಿನ ನಿರ್ದೇಶನ ಕೂಡ ಇದ್ದೇನೆ. ಬಹುಶಃ ಇವತ್ತು ನಮ್ಮ DC ಬ್ಯಾಂಕಿನ ವತಿಯಿಂದ ತಮಗೆ ಗೊತ್ತಿರಬಹುದು ತ್ರಿಮುಖೋಪನ್ ಅಂತೇಳಿ ಅಧ್ಯಕ್ಷರು, ಸಂಘದ ಕಾರ್ಯದರ್ಶಿಯವರು ಮತ್ತು ಹೈನುಗಾರರು ಮತ್ತು ಬ್ಯಾಂಕಿನ ಮ್ಯಾನೇಜರ್ ಇವರು ಸೇರಿಕೊಂಡು ಬಹುಶಃ ಅವತ್ತು ಒಂದೇ ದಿವಸದಲ್ಲಿ ನಿಮಗೆ 4 ದನಗಳಿಗೆ ಆ ನಿರ್ವಹಣಾ ವೆಚ್ಚ ಅಂತೇಳಿ ಒಂದು ದನಕ್ಕೆ 18,000ಗೆ 72,000 ಕೊಡ್ತಾ ಇದ್ದೇವೆ. ಅಂದರೆ ಬಡ್ಡಿ ಇಲ್ಲ, ನಿಬಡ್ಡಿಯಲ್ಲಿ ಕೊಡುವಂಥದ್ದು. ಮತ್ತು 2 ಲಕ್ಷವರೆಗೆ ಕೊಡುವಂಥ ಅವಕಾಶ ಉಂಟು ನಿಮಗೆ. ಅದಕ್ಕೆ ನೀವು ಅರ್ಜಿ ಕೊಟ್ಟರೆ 1 ವಾರ ಜಾಸ್ತಿ ಸಿಗ್ತದೆ. 1 ವಾರದಲ್ಲಿ ನಿಮ್ಮ DC ಬ್ಯಾಂಕಿಂದ ನಾವು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ನಾವು. ಮತ್ತು ಅದಲ್ಲದೆ ನಮ್ಮ ಸರ್ಕಾರ ಕೂಡ ಈಗ ಒಂದು ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಎಂದು ಒಂದು ಸ್ಥಾಪನೆ ಮಾಡ್ತಾ ಉಂಟು. ಅದಕ್ಕೆ ನಮ್ಮ ಒಕ್ಕೂಟ ನಮ್ಮ ಸದಸ್ಯರು ಎಲ್ಲ ಸೇರಿಕೊಂಡು 260 ಕೋಟಿ ಸಂಗ್ರಹ ಮಾಡಬೇಕಾಗ್ತದೆ. ಅದು ಪ್ರೊಸೆಸ್ ಆಗ್ತಾ ಉಂಟು. 100 ಕೋಟಿ ಸರ್ಕಾರ ಕೊಡ್ತಾ ಉಂಟು. 300 ಕೋಟಿಯಲ್ಲಿ ಆ ಯೋಜನೆ ಅಂದರೆ ಈಗ ನಮ್ಮ ಸಹಕಾರಿ ಸಂಘಗಳು ಕೊಡ್ತಾ ಇದ್ದೇವೆ. ಅಂದರೆ ಅವರಿಗೆ ಕೃಷಿ ಭೂಮಿ ಇದ್ದರೆ ಮಾತ್ರ, ಕೃಷಿ ಭೂಮಿ ಇದ್ದರೆ 3% 0% ಕೊಡಲಿಕ್ಕೆ ಕಷ್ಟ ಸಾಧ್ಯ. ಇದು 10 ಸೆನ್ಸ್ ಇದ್ದವರಿಗೆ ಕೂಡ ನಾವು ಹೈನುಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡುವ ದೃಷ್ಟಿಯಿಂದ ಈ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಮತ್ತೊಂದು ನಾನೊಂದು ಹೇಳಿದೆ, ಮಹಿಳೆ ಹೇಳಿದ್ದಾರೆ ಅಂತೇಳಿ. ಬಹುಶಃ ಈಗ ನಮ್ಮ ನಿರ್ದೇಶಕರು ಎಲ್ಲ ಒಟ್ಟಿಗೆ ಇದ್ದೇವೆ. ನಾವು ಒಕ್ಕೂಟದ ವತಿಯಿಂದ ಒಂದು ಮಹಿಳಾ ಹಾಸ್ಟೆಲ್ ಮಾಡಬೇಕೆಂಬ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿದ್ದೇವೆ. ಬಹುಶಃ ಮಹಿಳೆಯರಿಗೆ ಒಂದು ಹಾಸ್ಟೆಲ್ ಇದ್ದರೆ ಬಹುಶಃ ಮುಂದಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಸುಲಭ ಎಂಬ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕ್ಷೀರವಾರಿಧಿ ವಿಸ್ತೃತ ಘಟ್ಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಈ ಸಂಘವನ್ನು ಒಂದು ಜನರಲ್ ಸಂಘವನ್ನು ಒಂದು ಮಹಿಳಾ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಶ್ರೀಮತಿ ರೇವತಿ ಅವರೇ, ಹಾಗೂ ವೇದಿಕೆಯರು ಎಲ್ಲ ಗೌರವಾನ್ವಿತರೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಹೈನುಗಾರ ಮಿತ್ರರೇ. ನಾನು ನೇರ ಸಮಯದ ಅಭಾವವಿದೆ, ಊಟಕ್ಕೂ ಮತ್ತು ಮಕ್ಕಳ ಕಾರ್ಯಕ್ರಮ ಇದೆ, ಆದ ಕಾರಣ ನೇರ ವಿಷಯಕ್ಕೆ ಬರ್ತಾ ಇದ್ದೇನೆ. ಬಹುಶಃ ನೀವು 2-3 ದಿವಸ ಹಿಂದೆ ಉಡುಪಿ ಡೈರಿಯಲ್ಲಿ ಹಲವಾರು ರೈತರು ಬಂದು ಒಂದು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡುವಾಗ ಅವರು ತುಂಬ ವ್ಯವಸ್ಥೆಗೆ ಅರಿವಿಲ್ಲದೆಯಲ್ಲ, ಅವರಿಗೆ ಗೊತ್ತಿಲ್ಲದೆಯೋ ಏನೋ ಒಕ್ಕೂಟದ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತೇಳಿದರೆ ಒಕ್ಕೂಟ ಯಾವತ್ತೂ ದುಂದು ವೆಚ್ಚ ಮಾಡಲಿಲ್ಲ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಒಕ್ಕೂಟದ ಲಾಭದ ದೃಷ್ಟಿ ನೋಡಿದರೆ ನಾವು ಟೋಂಡ್ ಹಾಲು 500 ml ಹಾಲಿಗೆ ಪ್ರತಿ ಕೆಜಿಗೆ ₹2.75 ನಷ್ಟ ಅನುಭವಿಸ್ತಾ ಇದ್ದೇವೆ. SM ಹಾಲಿಗೆ HM 600 ml ಶುಭ ಹಾಲಿಗೆ, ಸಮೃದ್ಧಿ ಹಾಲಿಗೆ, ಸಮೃದ್ಧಿ 6 ಲೀಟರ್ ಹಾಲಿಗೆ ಎಲ್ಲದಕ್ಕೂ ₹2-5 ನಾವು ನಷ್ಟ ಹೊಂದ್ತಾ ಇದ್ದೇವೆ ಹಾಲಲ್ಲಿ ವ್ಯಾಪಾರದಲ್ಲಿ. ಆದರೆ ನಮಗೆ ಲಾಭ ಎಲ್ಲಿಂದ ಬರ್ತಾನೆ ನಿರ್ವಹಿಸಬಹುದು, ಉತ್ಪನ್ನದಿಂದ ಮಾತ್ರ ನಮಗೆ ಒಕ್ಕೂಟಕ್ಕೆ ಈಗ ಲಾಭ ಬರ್ತಾ ಇದೆ. 4-5 ವರ್ಷದಿಂದ ಸರಕಾರ
ರೇಟ್ ಏರಿಸಲಿಕ್ಕೆ ಯಾವುದೇ ಅನುಮತಿ ನಮಗೆ ಕೊಡದ ಕಾರಣ ಮೊನ್ನೆ 2 ರೂಪಾಯಿ ಸರ್ಕಾರ ಕೊಟ್ಟಿದೆ. 4-5 ವರ್ಷದಿಂದ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ ಇರಲಿಕ್ಕೆ. ಬಹುಶಃ 1 ಲೀಟರ್ ನೀರಿಗೆ 25-30 ರೂಪಾಯಿ ಇದೆ. ಬಹುಶಃ ಅದನ್ನು ನಾವು ಜಗಳ ಮಾಡದೆ ಎಲ್ಲರೂ ತಗೊಳ್ತಾ ಇದ್ದಾರೆ. ಹಾಲಿಗೆ 2 ರೂಪಾಯಿ ಆದಾಗ ಬಹುಶಃ ಪೇಟೆಯವರು ಯಾರು ಮಾತಾಡೋದಿಲ್ಲ. ಕೆಲವೊಂದು ಜನ ಬರೆ ರೈತರಿಗೆ ಇದು ಏನು ನಿಮ್ಮ ಗ್ರಾಹಕರಿಗೆ ಬರೆ ಅಂತ ಹೇಳೋ ಒಂದು ಉಲ್ಲೇಖ ಮಾಡಿ ಹೆಡ್ಲೈನ್ ಕೊಟ್ಟರು. ಬಹುಶಃ ನನಗೆ ಬಹಳ ಬೇಸರ ಆಗಿದೆ. ಆದರೆ ನಮ್ಮ ರೈತರ ಪರವಾಗಿ ಯಾರು ಇಲ್ವಾ? ಇಲ್ಲ ಅಂತೇಳಿ ನಾವೇ ಎದ್ದು ಹೋರಾಟ ಮಾಡಬೇಕು. ಯಾಕೆಂದ್ರೆ ಉಭಯ ಜಿಲ್ಲೆಯಲ್ಲಿ ನಾವು 70,000 ರೈತ ಕುಟುಂಬ ಇದೆ. ನಾವು ಯಾವತ್ತೂ ಎಚ್ಚೆತ್ತುಕೊಳ್ಳದಿದ್ರೆ ಮಲಯಾಳದ ಗಾದೆ ಉಂಟು, ಕರೆ ಆದ ಕುಂಜಿಗೆ ಪಾಲಿಲ್ಲ ಅಂತ. ಅಂದ್ರೆ ಒಂದು ತಾಯಿಗೆ ಮಗು ಕೂಗೋ ಇದ್ರೆ ಹಾಲು ಕೊಡ್ಲಿಕ್ಕೆ ನೆನಪಾಗೋದಿಲ್ಲ ಅಂತ ಮಲಯಾಳದಲ್ಲಿ ಗಾದೆ ಇದೆ. ಹಾಗೆ ನಾವು ರೈತರು ಎಚ್ಚೆತ್ತುಕೊಂಡು ಸರ್ಕಾರದೊಟ್ಟಿಗೆ ಜಗಳ ಅಲ್ಲ, ನಮ್ಮ ಬೇಡಿಕೆ ನೀಡುವಂಥದ್ದು. ಕೂಗಬೇಕು ನಾವು. ಕೂಗದಿದ್ರೆ ಪ್ರಜೆ ಯಾವುದೇ ಸರ್ಕಾರಗಳಾಗಿ, ನನ್ನ ಸರ್ಕಾರ ಇವರ ಸರ್ಕಾರ ಅಂತಲ್ಲ, ಸರ್ಕಾರದ ವಿರುದ್ಧ ನಾವು ಮಾತಾಡೋದಲ್ಲ. ಸರ್ಕಾರದ ಒಟ್ಟಿಗೆ ಇದ್ದುಕೊಂಡು ಸರ್ಕಾರದ ಒಟ್ಟಿಗೆ ನಾವು ವ್ಯವಹಾರ ಮಾಡ್ತಾ ನಾವು ರೇಟ್ ಕೇಳಬೇಕು. ಇಲ್ಲ ಅಂತ ಹೇಳಿದರೆ ಈ ಒಕ್ಕೂಟದ ವ್ಯವಸ್ಥೆಯೂ ಕಷ್ಟ. ಯಾಕಂದ್ರೆ ನನಗೆ ಬಹಳ ನೋವಾಗಿದೆ. ಮೊನ್ನೆ ಕೆಲವಾರು ಸಂಘದ ಕಾರ್ಯದರ್ಶಿಗಳು ಸಹ ವೇದಿಕೆಯಲ್ಲಿ ಬಂದು ಮೈಕ್ ಹಿಡ್ಕೊಂಡು ಒಕ್ಕೂಟದ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪ ಮಾಡಿದರು. ಬಹುಶಃ ದುಂದು ವೆಚ್ಚ ಮಾಡಿದರೆ ದಾಖಲೆ ಕೊಡಲಿ, ನಾವು ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿಕ್ಕೂ ಬದ್ಧರಿದ್ದೇವೆ. ಯಾಕಂದ್ರೆ ಇಷ್ಟು ನಷ್ಟದ ಮಧ್ಯೆಯೂ ನಾವು ರೈತರನ್ನ ಕಾಪಾಡಿ ಮೊನ್ನೆ 2 ರೂಪಾಯಿ 5 ಪೈಸೆ ಕೊಟ್ಟೆವು. ಅನಿವಾರ್ಯ ಕಾರಣ ಮಾರ್ಚ್ 31ಕ್ಕೆ ನಮಗೆ ಲಾಭ ತೋರಿಸಲೇಬೇಕಾಗ್ತದೆ. ಇಲ್ಲೇ ಇದ್ರೆ ಆಡಿಟ್ ಆಬ್ಜೆಕ್ಷನ್ ಬರ್ತದೆ, ಕಾರಣ ಕೇಳಿ ನೋಟಿಸ್ ಬರ್ತದೆ ನಮ್ಮ ಅಧಿಕಾರಿಗಳಿಗೆಲ್ಲ. ಆದ ಕಾರಣ ಒಂದು ಏನು ಕಾನೂನಾತ್ಮಕವಾಗಿ ಏನು ಲಾಭ ತೋರಿಸುವ, ಬಹುಶಃ ಈ ಸಲ ಒಕ್ಕೂಟ ಅತ್ಯಂತ ಕಡಿಮೆ ಲಾಭ ಬರುವಂತ ವ್ಯವಸ್ಥೆ ಇದೆ. ಆ ದೃಷ್ಟಿಯಲ್ಲಿ ನಾವು 1 ರೂಪಾಯಿ 5 ಪೈಸೆಯನ್ನು ವಿಡ್ರಾ ಮಾಡಿದೆ ಹೊರತು ರೈತರಿಗೆ ನೋವು ಮಾಡಬೇಕು ಅಂತಲ್ಲ. ನಮಗೆ ಆಸೆ ಇತ್ತು ಸರ್ಕಾರ 5 ರೂಪಾಯಿ ಮಾಡಬಹುದು ಅಂತ. ಆ ದೃಷ್ಟಿಯಲ್ಲಿ ನಾವು 2 ರೂಪಾಯಿ 5 ಪೈಸೆ ಕೊಟ್ಟಿದ್ದೆವು. ನಾವೆಲ್ಲ ಸಾಮೂಹಿಕ ನಿರ್ಧಾರ, ಇದರಲ್ಲಿ 16 ನಿರ್ದೇಶಕರು ಸಾಮೂಹಿಕವಾಗಿ ಸರ್ವಾನುಮತದಿಂದ ನಿರ್ಧಾರ ಮಾಡಿಕೊಟ್ಟಂತ ವಿಚಾರ. ನೀವು ಹೊರಗೆ ಹೋಗಿ ರಾಜಕಾರಣವೇ ಮಾಡುವುದಿದ್ರೆ ದಾಖಲೆ ಸಹಿತ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಬದ್ಧರಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸುವುದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತುಂಟು, ಒಂದು ಸಂಘ ಸಂಸ್ಥೆಯನ್ನು ನಡೆಸಿ ಎಲ್ಲರಿಗೂ ಗೊತ್ತಿದೆ, ಕೋಡಿಂಬಾಡಿಯವರಿಗೆ ಗೊತ್ತಿದೆ, ಜಿಲ್ಲಾ ಪಂಚಾಯತ್ ಅನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿದಂತಹ ಅಧ್ಯಕ್ಷರು ನಿಮ್ಮೊಟ್ಟಿಗಿದ್ದಾರೆ, ಅವರಿಗೂ ಅದರ ನೋವಿನಲ್ಲಿ ಗೊತ್ತಿದೆ. ಒಂದು ವ್ಯವಸ್ಥೆಯ ವಿರುದ್ಧ ಮಾತಾಡೋದಷ್ಟು ಶ್ರೇಯಸ್ಸಲ್ಲ ಯಾರಿಗಾದ್ರು. ತಪ್ಪಿದ್ರೆ ಖಂಡಿತ ಹುಡುಕಿ ನಾವು ಅದನ್ನು ತಿದ್ದಿಕೊಳ್ಳಿಕ್ಕೆ ಸದಾ ಬದ್ಧರಿದ್ದಾರೆ. ನಿರ್ದೇಶನಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯವರು ನಾವು ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಸದಾ ಬದ್ಧರಿದ್ದೇವೆ. ನೀವು ದಯವಿಟ್ಟು ಒಕ್ಕೂಟಕ್ಕೆ ಬನ್ನಿ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಅಧಿಕಾರಿ ವರ್ಗದಲ್ಲಿದ್ದಾರೆ. ನಿಮಗೆ ಏನು ಮಾಹಿತಿ ಬೇಕು, ಯಾವುದನ್ನು ಮುಚ್ಚು ಮರೆ ಇಲ್ಲದೆ ನಿಮಗೆ ಕೊಡುವಂತಹ ಮಾತನ್ನು ನಾವು ಇವತ್ತು ಎಲ್ಲ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಹಳ ನೋವಾಗಿದೆ ನನಗೆ. 1-2-3 ಕಾರ್ಯದರ್ಶಿಗಳು ವೇದಿಕೆಯಲ್ಲಿ ನಿಂತು ಒಕ್ಕೂಟದ ಬಗ್ಗೆ ಮಾತಾಡುವ ವ್ಯವಸ್ಥೆ ಅವರಿಗೆ ಅಧಿಕೃತವಾಗಿ ಇಲ್ಲ. ಆ ಮಟ್ಟಿಗೆ ನಾನು ಹೆಮ್ಮೆ ಮಾಡ್ತೇನೆ. ಪುತ್ತೂರು ತಾಲೂಕಿನ ಎಲ್ಲ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಘದ ಅಧ್ಯಕ್ಷರುಗಳು ಬಹಳ ಹೆಮ್ಮೆಯಿಂದ ಒಂದು ಒಕ್ಕೂಟವನ್ನು ನನ್ನ ತಾಯಿ ಮನೆ ಅಂತ ಹೇಳಿ ಪ್ರೀತಿ ಮಾಡುವಂತಹ ಪುತ್ತೂರು ತಾಲೂಕಿನ ಕಾರ್ಯದರ್ಶಿಗಳನ್ನು ನಾನು ಸದಾ ಚಿರಋಣಿ ನಾವು. ಯಾಕೆಂದ್ರೆ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಾಗ ಅವರಲ್ಲಿ ಕೇಳಿದರೆ ಸಾಕು, ಒಂದು ಅಧಿಕಾರಿಗಳಾಗಲಿ ಒಂದು ನಿರ್ದೇಶಕರ ಕೇಳಿದರೆ ರೆಡಿ ಸರ್ ಅಂತ ಹೇಳಿ, ಒಂದು BMC ಹಾಕ್ತೀರಾ ರೆಡಿ. ಯಾಕೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವರು ಸಹ 6 ತಿಂಗಳ ಹಿಂದೆ ಹೊಸ ಒಂದು 50ನೇ ವರ್ಷದ ಇದಕ್ಕೆ ಬೇಕಾಗಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ರು. ನಾವು ದಾರಿ ಹೋಕರಾಗೆ ಹೋದೆವು. ಅಲ್ಲಿಗೆ ಹೋಗಿ ನಾವು ಮಾತಾಡ್ತಾ ಕೂಡಲೇ ಒಂದು ಕ್ಷಣ ಯೋಚನೆ ಮಾಡಿಲ್ಲ. ಹಿರಿಯರೆಲ್ಲರೂ ಏನು ಒಕ್ಕೂಟ, ಖಂಡಿತ ಒಕ್ಕೂಟ ಎಲ್ಲ ಒಳಿತೆ ಮಾಡಿದೆ, ಯಾರಿಗೂ ಹಾಳು ಮಾಡಿಲ್ಲ. ಒಕ್ಕೂಟ ಯಾವ ನಿರ್ಧಾರ ತಗೊಳ್ತಿದೆ ಒಳ್ಳೆಯ ನಿರ್ಧಾರ, ಅದರ ಒಟ್ಟಿಗೆ ಕೈ ಜೋಡಿಸಿ ಇವತ್ತು 4 ತಿಂಗಳಲ್ಲಿ 4 BMCಗಳು ಇವತ್ತು ಪುತ್ತೂರಲ್ಲಿ ಬರಲಿಕ್ಕಿದೆ. ಬಹುಶಃ ಇದು ಪುತ್ತೂರಿನ ಇತಿಹಾಸ. ಇನ್ನೊಂದು 2 BMC ಆದ್ರೆ ಪುತ್ತೂರು ಕ್ಯಾನ್ಲೆಸ್ ಆಗ್ತದೆ. ಪುತ್ತೂರು ತಾಲೂಕಲ್ಲಿ ಕ್ಯಾನ್ನಲ್ಲಿ ಹೋಗುವಂತ ವ್ಯವಸ್ಥೆ ಇಲ್ಲ, ಸೀದಾ BMCಗೆ ಹೋಗ್ತದೆ, BMCಯಿಂದ ಮಂಗಳೂರಿಗೆ ಹೋಗ್ತಾ ಇದೆ. ಈ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವು. ಬಹುಶಃ ರೇಟು ಸರ್ಕಾರದ ಕೈಯಲ್ಲಿ, ನಮ್ಮ ಕೈಯಲ್ಲಿಲ್ಲ. ನಾವು ಸರ್ಕಾರವನ್ನು ಆಗ್ರಹಿಸಬೇಕು. ಒಂದು. ಎರಡನೇದಾಗಿ ದುಂದು ವೆಚ್ಚದ ಬಗ್ಗೆ ಹೇಳಿದರೆ, ದುಂದು ವೆಚ್ಚ ಮಾಡುವವರು ಯಾರು ಅಂತ ಹೇಳಿದರೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ನಿರ್ದೇಶಕರು ದುಂದು ವೆಚ್ಚ ಮಾಡಲಿಲ್ಲ ಅಂತೇಳಿ ನಾನು ಇಲ್ಲಿ ನಿಮ್ಮ ಎದುರು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಾವು ಯಾರಾಗಲಿ ಅಧಿಕಾರಿ ವರ್ಗದವಾಗಲಿ ಯಾರು ದುಂದು ವೆಚ್ಚ ಮಾಡಲಿಲ್ಲ. ನಿರಾಧಾರ ಆರೋಪ ಮಾಡಬಾರ್ದು. ಆರೋಪ ಮಾಡಿದಾಗ ನಮಗೆ ನೋವಾಗ್ತದೆ. ನಾವು ಪ್ರಾಮಾಣಿಕವಾಗಿ ಮಾಡುವಾಗ ನಿಮ್ಮೊಟ್ಟಿಗೆ ಸದಾ ನಾವು ಬೆರೀತಾ ಇದ್ದೇವೆ. ತಪ್ಪಿದ್ರೆ ಎತ್ತಿ ಹೇಳಿ. ಅಧ್ಯಕ್ಷರಿದ್ದಾರೆ, 739 ಸಂಘದ ಅಧ್ಯಕ್ಷರುಗಳು ನಿಮಗೆ ಅಧಿಕಾರ ಇದೆ ನಮ್ಮಲ್ಲಿ ಹೇಳಿ. ಯಾಕಸ್ಥಿತಿ ಅವನು ಒಬ್ಬ ನಾನು ಒಂದು ಮಾತು ಹೇಳ್ತೇನೆ, ಆ ಭಾಷಣ ಮಾಡುವಂಥ ಕಾರ್ಯದರ್ಶಿಗಳು 100% ಇನ್ಶೂರ್ ಮಾಡಿದಾರ, 80% ಇನ್ಶೂರ್ ಮಾಡಲಿಲ್ಲ ಅವರ ಸೊಸೈಟಿಯಲ್ಲಿ. ಉಳಿದ ದನಗಳಿಗೆ LSC ದನ ಮರಣ ಹೊಂದಿತ್ತು, ಯಾರು ಕೊಡಬೇಕು ದುಡ್ಡು? ಬರೀ 300 ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಕೊಡೋದನ್ನು ಒಂದು ರೈತನಿಗೆ ತಲುಪಿಸುವ ಜವಾಬ್ದಾರಿ ಒಬ್ಬ ಕಾರ್ಯದರ್ಶಿಗೆ ಇಲ್ಲ ಅಂತ ಹೇಳಿದ್ರೆ ಆ ಕಾರ್ಯದರ್ಶಿಯಲ್ಲಿ ಕೂತುಕೊಳ್ಳುವ ಔಚಿತ್ಯ ಏನು? ನಿರ್ದೇಶಕರನ್ನು ಪ್ರಶ್ನೆ ಮಾಡ್ತಾ ಇರುವಾಗ, ಒಂದು ಒಕ್ಕೂಟದ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಾಗ ಒಬ್ಬ ಕಾರ್ಯದರ್ಶಿ ನಿಯತ್ತಾಗಿ ಇದ್ರೆ ಅವು ಮಾಡಬೇಕಿತ್ತಲ್ಲ ಆ ಸಂಘವನ್ನು. ಅದರ ಅಧ್ಯಕ್ಷ ಹೇಳಬೇಕು ಅಂತಿಲ್ಲ. ನಾನೇ ಹೆಮ್ಮೆ ಮಾಡ್ತೇನೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬೆಂಟ್ವಾಳ, ಮಂಗಳೂರು
ಓಪನ್ ಆಗಿ ಹೇಳ್ತೇನೆ, ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ನನಗೇನು ಹೆದರಿಕೆ ಇಲ್ಲ. ನಾಳೆ ನಾನು ಇರ್ತೇನೋ ಇಲ್ಲವೋ ಅದು ಪ್ರಶ್ನೆ ಬೇಡ. ರಾಜಕೀಯಗಳಿರ್ಬೋದು, ಇಲೆಕ್ಷನ್ಗಳಿಗೆ ಬರಬಹುದು, ಹೋಗಬಹುದು. ಆದರೆ ನಾವು ಎಷ್ಟು ದಿನ ಇದ್ದೇವೆ, ಏನು ಮಾಡಿದ್ದೇವೆ ಒಕ್ಕೂಟದಲ್ಲಿ ಹೇಳುವಾಗ ನಾವು ಪ್ರಾಮಾಣಿಕವಾಗಿ ನಿಮಗೆ ಶ್ವೇತಪತ್ರ ಹೊರಲಿಕ್ಕೆ ನಾವು ರೆಡಿ ಇದ್ದೇವೆ. ನಿರಾಧಾರವಾಗಿ ಹೇಳಿದರೆ ನಾವು ಯಾವತ್ತೂ ಒಪ್ಪಿಕೊಳ್ಳಿಲ್ಲ. ನಿಮ್ಮ ರೈತರ ಎದುರು ಸದಾ ಬದ್ಧರಿದ್ದೇವೆ. ನಿಮ್ಮ ಎದುರು ನಾವು ಓಪನ್ ಹಾರ್ಟ್ ಆಗಿ ಡಿಸ್ಕಷನ್ ಮಾಡ್ತೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ಬದ್ಧರಿದ್ದೇವೆ. ದಯವಿಟ್ಟು ಎಲ್ಲ ರೈತರ ಅರ್ಥ ಮಾಡಿ. ನಾನು 2 ದಿವಸ ಹಿಂದೆ ಪೇಪರಲ್ಲಿ ನೋಡೋದು ನನಗೆ ಬಹಳ ನೋವಾಯಿತು. ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ನಾನು ಒಳ್ಳೆ ಅಪ್ರತಿಮ ಭಾಷಣಕಾರ ಅಂತ. ಅಪ್ರತಿಮ ಭಾಷಣಕಾರ ಆಗಲಿ, ಸಂತೋಷ ನನಗೆ. ಎಲ್ಲರೂ ಬೆಳೀಲಿ, ನಮ್ಮೊಟ್ಟಿಗೆ ಬೆಳೀಲಿ, ಇನ್ನೂ ಬೆಳೀಲಿ, ನಾವು ಸಂತೋಷ ಪಡ್ತೇವೆ. ಇಷ್ಟು ಪ್ರತಿ ಲೀಟರ್ ಹಾಲಲ್ಲಿ 2 ರಿಂದ 5 ರೂಪಾಯಿ ನಷ್ಟ ಇರುವಾಗ ಒಂದು ಒಕ್ಕೂಟ ನಡೆಸುವುದು ಹೇಗೆ? ಬರೇ ನಿಮ್ಮ ಲಾಡು ಸ್ವೀಟ್ಗಳನ್ನು ಮಾರಿ ನಾವು ಇವತ್ತು ಈ ಒಕ್ಕೂಟ ಬದುಕ್ತಾ ಇದೆ. ಬಹುಶಃ 100ಕ್ಕೆ 100 ಸ್ಟಾಫು ನಮ್ಮಲ್ಲಿಲ್ಲ. ಇವತ್ತು 5-10% ಸ್ಟಾಫನ್ನು ಕಡಿಮೆ ಮಾಡಿಕೊಂಡಿದ್ದೇವೆ. ಮೊನ್ನೆ ಕಳೆದ 2-3 ಮೀಟಿಂಗಲ್ಲಿ, ಫೈನಾನ್ಸ್ ಮೀಟಿಂಗ್ಗಳಲ್ಲಿ ಖರ್ಚು ಕಡಿಮೆ ಮಾಡುವಾಗ ಸಾಕಷ್ಟು ಚಿಂತನೆಗಳ ಮಾಡ್ತಾ ಇದ್ದೇವೆ. ಪ್ರತಿಯೊಂದಕ್ಕೆ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ. ನಾವು ಧೈರ್ಯವಾಗಿ ಹೇಳಬಲ್ಲೆ. ನಮ್ಮ ಬಹುಶಃ ತುಂಬ ಖರ್ಚುಗಳಲ್ಲಿ ನಾವು ತುಂಬ ಖರ್ಚುಗಳನ್ನು ಕಡಿತ ಮಾಡ್ತಾ ಇದ್ದೇವೆ. ಇನ್ನು ಕಡಿತ ಮಾಡಲಿಕ್ಕೆ ಪ್ರತಿ ಮೀಟಿಂಗಿನಲ್ಲಿ ಇದೇ ಒಂದು ಎಜೆಂಡಾ ಆಗಿ ಬರ್ತಾ ಇದೆ. പക്ഷെ ದಯವಿಟ್ಟು ಎಲ್ಲ ರೈತರ ಅರ್ಥ ಮಾಡಿಕೊಳ್ಬೇಕು. ಸರ್ಕಾರ ಯಾವತ್ತು ಜಾಸ್ತಿ ಮಾಡಿದೆ ಅವತ್ತು ನಾವು ಕೊಡಲಿಕ್ಕೆ ಸದಾ ಬದ್ಧರಿದ್ದೇವೆ. ಇವತ್ತಿನ ದೃಷ್ಟಿಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಲಾಭವನ್ನು ನಾವು ಮಾಡುವುದಿಲ್ಲ. ಈ ಮೊದಲಿತ್ತು ನಾವು 12 ಕೋಟಿ ಲಾಭ, ಅದರಲ್ಲಿ 33% ಇನ್ಕಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟಬೇಕು. ಅದರಿಂದ ನಮಗೆ ವಿವಿಧ ಯೋಜನೆಗಳಿಗೆ ಕೊಡಬಹುದಿತ್ತು. ಬಹುಶಃ ಆ ದೃಷ್ಟಿಯಲ್ಲಿ ಮೊದಲೇ ಯೋಚನೆ ಮಾಡಿ ವಿವಿಧ ಯೋಜನೆಗಳನ್ನು ತರ್ತಿದ್ರೆ ಇವತ್ತು ಹಾಲಿನ ಕೊರತೆ ಬರ್ತಿರಲಿಲ್ಲ. ಇನ್ನಾದರೂ ನಾವು ಹಾಲಿನ ಕೊರತೆಯನ್ನು ನೀಗಿಸಿ ನಾವು ಬದಲಾವಣೆಯ ಆ ಗಲಾಟೆ ಒಳಗೆ ನಮಗೆ ಬೇಡ. ನನ್ನ ಮತ್ತು ಕೆಲವು ಜನರ, ನನ್ನ ಇಂಡಿವಿಜುವಲ್ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ. ನಾವು ದಕ್ಷಿಣ ಕನ್ನಡದವರು ಈ 2 ಉಭಯ ಜಿಲ್ಲೆಯಿಂದ ನಾವು ಹೊರಗೆ ಬಂದರೆ ಖಂಡಿತ ನಮಗೆ ಲಾಭದಾಯಕವಾಗಿ ನಮ್ಮ ಒಕ್ಕೂಟವನ್ನು ನಡೆಸಬಹುದು. ಗೌರವಯುತವಾಗಿ ದಕ್ಷಿಣ ಕನ್ನಡದ ಎಲ್ಲ ಜಿಲ್ಲೆಗಳನ್ನು ಗೌರವಯುತವಾಗಿ ನಡೆಸಬಹುದು. ಯಾಕೆಂತ ಹೇಳಿದ್ರೆ ಹೆಚ್ಚಿನ ಅನುದಾನಗಳು ಲಾಭ ಎಷ್ಟು ಬರೋದು? ಲಾಭ 100ರಲ್ಲಿ 65% ಲಾಭ ಇವತ್ತು ದಕ್ಷಿಣ ಕನ್ನಡದಿಂದ ಬರ್ತಾ ಇದೆ ಒಕ್ಕೂಟಕ್ಕೆ. ಆದರೆ ಯಾವುದೇ 1 ರೂಪಾಯಿ ಇವತ್ತು 12 ಕೋಟಿ ಪ್ರಾಜೆಕ್ಟ್ ಆಗಿ ಶಂಕುಸ್ಥಾಪನೆ ಆಯಿತು, ಪುತ್ತೂರಲ್ಲಿ ಉದ್ಘಾಟನೆ ಆಯ್ತಾ? ಒಂದು ಕಲ್ಲಿಟ್ರ ಶಂಕುಸ್ಥಾಪನೆ ಆಗಿ ಇಲ್ವೇ ಇಲ್ಲ. ಪುಣ್ಯಕ್ಕೆ ದೇವರ ದೈವವಶಾತ್ ಏನಾಯಿತು, ಈ ಸಲ ದಕ್ಷಿಣ ಕನ್ನಡಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಸುಚರಿತಾ ಶೆಟ್ಟರು ಮಂಗಳೂರಿನವರು ಅಧ್ಯಕ್ಷರಾದರು. ಏನೋ ಹೊಟ್ಟೆ ನೋವು, ಈಗ ಪ್ರತಿಭಟನೆಗಳು, ದುಂದು ವೆಚ್ಚಗಳು, ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರ ದಾಹ ನಮಗೆ ದಕ್ಷಿಣ ಕನ್ನಡದಲ್ಲಿ ಖಂಡಿತ ಇಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಅವರಿಂದ ಹೊರಗೆ ಬಂದು ನಾವು ಒಂದು ಹೊಸ ದಕ್ಷಿಣ ಕನ್ನಡ ಉಭಯ ಜಿಲ್ಲೆಯಿಂದ ಹೊರತುಪಡಿಸಿ ದಕ್ಷಿಣ ಕನ್ನಡದ ಒಕ್ಕೂಟ ಮಾಡಿ ಖಂಡಿತ ನಮಗೆ ಶಕ್ತಿ ಇದೆ. ನಮ್ಮ 396 ಸಂಘ ನಮ್ಮಲ್ಲಿದೆ. 734ರಲ್ಲಿ 396 ಸಂಘಗಳು ದಕ್ಷಿಣ ಕನ್ನಡದಲ್ಲಿ ಇದೆ. 90 BMCಗಳಿದೆ. ಬಲ್ಕ್ ಮಿಲ್ ದಕ್ಷಿಣ ಕನ್ನಡದಲ್ಲಿದೆ. ಬೆಳ್ತಂಗಡಿ, ಪುತ್ತೂರು, ಸುಳ್ಯದಲ್ಲಿ 30 ಇದೆ. 35,000 70,000 ರೈತರಲ್ಲಿ 35,000 ರೈತರು ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ. ಏನು ಕಡಿಮೆ ಇದೆ. 1040 ಡೀಲರ್ಗಳಿದ್ದಾರೆ ನಮ್ಮಲ್ಲಿ ವ್ಯಾಪಾರಕ್ಕೆ. 2.83 2,83,000 ಲೀಟರ್ ಹಾಲು ಸೇಲ್ ಆಗ್ತಾ ಇದೆ. 2,87,000 ಲೀಟರ್ ಹಾಲು ಪ್ರೊಕ್ಯೂರ್ಮೆಂಟ್ ಇದೆ. ನಮಗೆ ಎಷ್ಟು ಹಾಲು ಬರುತ್ತೆ ಅಷ್ಟನ್ನು ಸೇಲ್ ಮಾಡುವ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಆದ ಕಾರಣ ನಾನು ನನ್ನೆಲ್ಲ ರೈತ ಮಿತ್ರರಲ್ಲಿ, ನನ್ನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಂದು ಹಕ್ಕೊತ್ತಾಯ ಮಾಡಿ ಉಭಯ ಜಿಲ್ಲೆಯಿಂದ ನಾವು ದಕ್ಷಿಣ ಕನ್ನಡದವರು ಹೊರಗೆ ಬರಲಿಕ್ಕೆ ನೀವೆಲ್ಲ ಸಹಕರಿಸಬೇಕು. ನಮ್ಮ ನಿರ್ದೇಶಕರ ಒಟ್ಟಿಗೆ ನಿಮ್ಮಲ್ಲಿ ವಿನಮ್ರವಾದ ವಿನಂತಿ ಮಾಡ್ತೇನೆ. ಮಾಧ್ಯಮದವರು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆ ನಮ್ಮ ಒಂದು ಅಧ್ಯಕ್ಷ ಆದರೆ ಎಷ್ಟು ನೋವು? ದಕ್ಷಿಣ ಕನ್ನಡದ ಒಬ್ಬ ಅಧ್ಯಕ್ಷ ಆದರೆ ಈ ನಮ್ಮನೆ ನೋವು ಯಾಕೆ ಬರಬೇಕು? ನಾವು 10-20 ವರ್ಷ ಉಡುಪಿಯವರದ ಅಧ್ಯಕ್ಷರಾಗಿದ್ದರು, ನಾವೇನು ತಕರಾರು ತೆಗಿಲಿಲ್ಲ. DCC ಬ್ಯಾಂಕಲ್ಲಿ ಇದ್ದಾರೆ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುನ್ನಡೆಸಿ ನಾವು ತಕರಾರು ತೆಗೆದೇವು. ನಮಗೆ ದಕ್ಷಿಣ ಕನ್ನಡಕ್ಕೆ DCC ಬ್ಯಾಂಕಿನ ಅಧ್ಯಕ್ಷ ಕೊಡಿಯಿಂದ ನಾವು ತಕರಾರು ತೆಗಲಿಲ್ಲ. ವ್ಯವಸ್ಥೆಯ ರಾಜಕಾರಣದಲ್ಲಿ ವ್ಯತ್ಯಾಸಗಳಿರ್ಬೋದು, ನಾವು ಕಂಟೆಸ್ಟ್ ಮಾಡಿರ್ಬೋದು. ಆದರೆ ಇಂಡಿವಿಜುವಲ್ ಆಗಿ ನಮ್ಮ ಒಂದು ದಕ್ಷಿಣ ಕನ್ನಡದ ಒಬ್ಬ ಅಧ್ಯಕ್ಷ ಆದ ಅಂತ ಹೇಳುವ ಒಂದೇ ದೃಷ್ಟಿಯಲ್ಲಿ ನಮ್ಮ ಮೇಲೆ ಈ ರೀತಿ ಆಗುವುದ್ರೆ ನಾವೆಲ್ಲ ರೈತರು ಈ ದೃಷ್ಟಿಯಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕು. ಮುಂದಿನ ತಿಂಗಳು ನಿಮ್ಮ ಬಾಗಿಲಿಗೆ ನಾವು ಬರ್ತೇವೆ ನಿರ್ದೇಶಕರು. ಬದಲಾವಣೆಯನ್ನು ತರುವ ನಾವು ಒಂದು ಸ್ವತಂತ್ರರಾಗಿ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಎಲ್ಲ ರೀತಿಯ ಅವಕಾಶಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ನಿಮಗೆಲ್ಲರಿಗೂ ಪ್ರಾಜ್ಞರಿಗೆ ಗೊತ್ತಿದೆ ಏನು ಅವಕಾಶಗಳು ಅಂತೇಳಿ. ಎಲ್ಲ ಅವಕಾಶಗಳು ನಮಗೆ ಲಭ್ಯ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಸಾಕಷ್ಟು ಯೋಚನೆ ಮಾಡಬೇಕು. 44 ರೂಪಾಯಿ ಖರ್ಚಿದೆ ನಮಗೆ. ಎಲ್ಲ 44 ರೂಪಾಯಿಗೆ ನಾವು ಹಾಲು ಮಾರಾಟ ಮಾಡ್ತೇವೆ. ನಮಗೆ ಖರ್ಚೇ 46 ರೂಪಾಯಿ. 46 ರೂಪಾಯಿ ನಮಗೆ ಪರ್ ಲೀಟರ್ ಹಾಲು. ಹಾಗೆ ನೀವು ಲಾಭ ಇಲ್ಲಿಂದ ಲಾಭ ನಾವು ಸ್ವೀಟ್ಗಳಲ್ಲಿ ಮಾಡಿದ್ರೆ ಅದರಲ್ಲಿ 22% 30% ಪ್ರಾಫಿಟ್ ಇದೆ. ಆದ ಕಾರಣ ಒಕ್ಕೂಟ ನಡೀತಾ ಇದೆ. ಕೆಲವರು ಹೇಳ್ತಾರೆ 34 ರೂಪಾಯಿಗೆ ನೀವು ಹಾಲು ತಗೊಳ್ತೀರಿ ನಮ್ಮ ಕೈಯಿಂದ, 44 ಮಾರ್ತೀರಿ, ಕೋಟಿಗಟ್ಟಲೆ ದುಡ್ಡೇನು ಮಾಡ್ತೀರಿ ಅಂತ. ಇದು ಗುಟ್ಟು. ನೀವು ಬನ್ನಿ, ನಾನು ಹೇಳಿದ ಸಂಶಯ ಇದ್ರೆ ನಮ್ಮ ಒಕ್ಕೂಟಕ್ಕೆ ಬನ್ನಿ, ದಾಖಲೆ ಸಹಿತ ವಾಪಸ್ ತಗೊಂಡು ಹೋಗ್ಬೋದಾ. ಬೇಕಿದ್ರೆ ನಿಮಗೆ ಮೊಹರು ಹಾಕಿದ ದಾಖಲೆಯನ್ನು ನಮಗೆ ಒಕ್ಕೂಟದಿಂದ ಒದಗಿಸುವ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅಧಿಕಾರಿಗಳ ಮೂಲಕ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಆದ ಕಾರಣ ನಾವು ಅತ್ಯಂತ ವ್ಯವಸ್ಥಿತವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಒಕ್ಕೂಟದ ವ್ಯವಸ್ಥೆ ನಡೀತಾ ಇದೆ ಅಂತೇಳಿ ನಿಮ್ಮ ಈ ಮೂಲಕ ನಿಮಗೆ ಮಾಧ್ಯಮದ ಮೂಲಕವೂ ನಮ್ಮ ಎಲ್ಲ ರೈತರಿಗೆ ತಿಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾನು ಈ ವಿಷಯವನ್ನು ಬಹಳ ಖೇದಕರದಿಂದ, ನೋವಿನಿಂದ ಮಾತಾಡ್ತಾ ಇದ್ದೇನೆ ಇವತ್ತು.
ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಬಗ್ಗೆ ನನಗೆ ಪುನಃ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ನನಗೆ ಬಹಳ ಸಂತಸದೇನೆ. ನಾನು ಸಾಧಾರಣ 1 ವರ್ಷ ನೋಡ್ತಾ ಇದ್ದೇನೆ. ನನಗೊಂದು ಬೇಡ ಸರ್, ನನಗೊಂದು ಏನೋ ಒಂದು ಕನಸಿತ್ತು ನನಗೆ. ಎಲ್ಲ ಪ್ರತಿ ಗ್ರಾಮದಲ್ಲಿಯೂ ಒಂದೊಂದು ಪ್ಯಾಕ್ಸ್ಗಳಿದೆ, ಪ್ರೈಮರಿ ಕೋಆಪರೇಟಿವ್ಸ್. ಅವರ ಬಿಲ್ಡಿಂಗ್ಗಳು, ಅವರ ಉದ್ಘಾಟನೆ, ಅವರ ಗೌಜಿ, ಅವರ ಬ್ಯಾಂಡ್ ಓಲಾಗಾಡೋ ನನಗೆ ತಿಶೆ ನಾವು ಎಂಥ ಒಕ್ಕೂಟದವರು, ಕೋಡಿಂಬಾಡಿಯವರು ಎಂಥದ್ದು, ಮುಂಡೂರಿನವರ ಹಾಲು ಉತ್ಪಾದಕ ಸಹಕಾರಿ ಸಂಘ ಎಲ್ಲ ಸಣ್ಣ ಸಣ್ಣ ಎದುರಿಗೆ 2 ಟಿನ್ ಶೀಟು, ಒಂದು ಸಿಮೆಂಟ್ ಶೀಟ್ ಹಾಕಿದ ಕೆಲವು ಸಂಘಗಳು ನಮ್ಮದು. ಆಗ ಭಾಳ ನೋವು, ನಾವು ಯಾವಾಗಪ್ಪ ಒಳ್ಳೇದಾಗೋದು ಅಂತೇಳಿ. ಬಹುಶಃ ಬದಲಾವಣೆಯ ಗಾಳಿ ಬೀಸಿದೆ ಇವತ್ತು, ಭಾಳ ಖುಷಿ ಆಗ್ತದೆ. ಈಗ ಈ ರೋಡಲ್ಲಿ ಹೋಗಿ ಒಂದು ಮಿನಿಸ್ಟರ್ ಹೋದು 1 ಮೀಟರ್ ನಿಲ್ಲಿಸ್ಯಾರ. ನಿಮಗೆ ಉದಾಹರಣೆ ಹೇಳ್ತೇನೆ. ಮೊನ್ನೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರು ಯಾರು ಸರ್ ಮೊನ್ನೆ ಬಂದದ್ದು, ಮಿನಿಸ್ಟ್ರು ಮತ್ತು ಕೋಲಾರದ ಒಕ್ಕೂಟದ ನಿರ್ದೇಶಕರು, KMF ಡೈರೆಕ್ಟರ್ಗಳು ಮೊನ್ನೆ ಆಲಂಗಾರ ಸೊಸೈಟಿ ಒಳಗೆ ಅಚಾನಕ ಯಾರಿಗೆ ಹೇಳಿಲ್ಲ ಅದರ ಬೋರ್ಡ್ ಮತ್ತು ವ್ಯವಸ್ಥೆಯನ್ನು ಕಂಡು ಒಳಗೆ ಹೋಗಿ ಮಾತಾಡಿ ಖುಷಿಪಟ್ಟು ಅಧ್ಯಕ್ಷರನ್ನು ಕಾರ್ಯದರ್ಶಿಯನ್ನು ಒಂದು ಸಂತೋಷದಿಂದ ಮಾತಾಡಿಸಿ ಹೋದ್ರು. ಹೆಮ್ಮೆ ಪಟ್ಟರು ಅವರು. ನಮ್ಮಲ್ಲಿ ಇಂಥ ಒಂದು ಸಂಘ ಇಲ್ಲ ಅಂತೇಳಿ. ನಾವು ನೋಡಿದ್ದೇವೆ ಕೋಲಾರದಲ್ಲೆಲ್ಲ ಸಂಘ ಅಂದರೆ 10x10, ಅದಕ್ಕಿಂತ ದೊಡ್ಡ ಸಂಘವೇ ಇಲ್ಲ ಅಲ್ಲಿ, ಬಹಳ ಅಪರೂಪದಲ್ಲಿ ಇರುವುದು. ಇವತ್ತು ನಾವು ಖಂಡಿತ ಅದರಲ್ಲಿ ಸಹ ನಮ್ಮ ಪುತ್ತೂರು ತಾಲೂಕಿನ ಸಂಘಗಳನ್ನು ನೀವು ಒಮ್ಮೆ ಹೋಗಿ ನೋಡಿ. ನೀವು ಒಮ್ಮೆ BMCಗಳನ್ನು ಒಮ್ಮೆ ನೋಡಿ. 5 ಸ್ಟಾರ್ ಹೋಟೆಲಿನ ಚಂದ ಉಂಟು. ಒಂದೇ ಒಂದು ಹಾಲು ಅಂತ ಹೇಳಿದ್ರೆ ವಾಸನೆ, ಮೀನು ಮತ್ತು ಹಾಲು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವಾಸನೆಯಲ್ಲಿ ಕೂತುಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಎಲ್ಲ BMC ಮತ್ತು ನಮ್ಮ ಸಂಘಗಳ ವ್ಯವಸ್ಥೆ ಇವತ್ತು ನೋಡಿ, ಒಂದು ಸ್ವಲ್ಪ ಆದರೂ ವಾಸನೆ ಇದ್ರೆ ಹೇಳಿ, ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಕ್ಲೀನಾಗಿ ಶುದ್ಧ ಹಾಲನ್ನು ಉತ್ಪನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನ ಕೊಟ್ಟಿದ್ದಾರೆ. ನಾವೇನು ಇನ್ಫ್ಲುಯೆನ್ಸ್ ಅಲ್ಲಿ ಹೋದಲ್ಲ. ಗುಜರಾತಿನವರು ಅಷ್ಟು ಸುಲಭದಲ್ಲಿ ನಮಗೆ ಪ್ರೈಸ್ ಕೊಡೋರಲ್ಲ. ಉತ್ತರ ಭಾರತದ ಲಾಬಿ ಮತ್ತು ಘಟ್ಟದ ಮೇಲೆ ಲಾಬಿ ನಮಗೆ ಎಲ್ಲರಿಗೂ ಗೊತ್ತಿರೋದು. ದಕ್ಷಿಣ ಕನ್ನಡದವರು ಯಾವತ್ತೂ ಚಪ್ಪಲಿ ಮತ್ತು ಕಾಲು ಇದರ ಮಧ್ಯದಲ್ಲಿ ಇರೋ, ನಾವು ಚಪ್ಪಲಿ ಕೆಳಗೂ ಇಲ್ಲ, ನಾವು ಕಾಲ ಮೇಲೂ ಇಲ್ಲ. ಈ ರೀತಿಯ ಪರಿಸ್ಥಿತಿ ನಮಗೆ ದಕ್ಷಿಣ ಕನ್ನಡದವರಿಗೆ. ಆದರೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಗುಣಮಟ್ಟದಲ್ಲಿಯೂ ಇಡೀ ರಾಷ್ಟ್ರದಲ್ಲಿ 2ಯ ಸ್ಥಾನ ಇದೆ. ಅದು ನಾವು ಮೆಚ್ಚಬೇಕಾದ್ದು. ನಾವು ನಮ್ಮ ಮನೆಯನ್ನು ಮೊದಲು ಆಲೋಚನೆ ಮಾಡಬೇಕು. ನನ್ನ ಮನೆಯನ್ನು ಬೈಯುವುದು ಭಾಳ ಸುಲಭ. ಪೇಟೆಗೆ ಹೋಗಿ ನನ್ನ ತಂದೆಯನ್ನು ಚಿಕ್ಕದಿರುವಾಗ ಬೈತೇವೆ, ನನ್ನ ಅಪ್ಪ ಬರೇ ಕಡಲೆಗೆ ದುಡ್ಡು ಕೊಡಲಿಲ್ಲ ಅಂತ. ಬಹುಶಃ ಕಡಲೆ ತಂದೆಗೆ ಅಲ್ಲಿ ವಿಷಯ ಅಲ್ಲ, ನನಗೆ ಮಗುವಿಗೆ ವಿಷಯ ಆಗಿರೋದು. ಕಡಲೆ ದೊಡ್ಡ ಸಂಗತಿ ಮಗುವಿಗೆ ಚಿಕ್ಕದಿರುವಾಗ. ಅಪ್ಪ ನನಗೆ ಕಡಲೆಗೆ ದುಡ್ಡು ಇಲ್ಲ, ಬರೇ ಮೋಸ ನನ್ನ ಅಪ್ಪ ಅಂತ. ಮುಂದೆ ಗೊತ್ತಾಗ್ತದೆ ನಮಗೆ, ನಾವು ಮೇಜರ್ ಆಗಿ ಬೆಳೆಯುವಾಗ 34-40 ವರ್ಷ ಆಗಿ ನಮಗೆ ಏನು ಸಮಾಜದಲ್ಲಿ ನೋವುಗಳ ನಲಿವುಗಳ ವ್ಯವಸ್ಥೆ ಜವಾಬ್ದಾರಿ ಬರುವಾಗ ಗೊತ್ತಾಗ್ತದೆ. ನನ್ನ ಕಡಲೆ ಹೊಡೆದ ನನ್ನ ಅಪ್ಪ ಕೆಟ್ಟವಲ್ಲ, ನನ್ನ ಅಪ್ಪ ಒಳ್ಳೆಯವ, ಅಷ್ಟು ದುಡ್ಡು ಉಳಿಸಿ ಇವತ್ತು ನಾನೇನೋ ಒಂದು ವಿದ್ಯಾಭ್ಯಾಸ ಹೊಂದಿ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಯೋಗ್ಯ ಸ್ಥಾನಮಾನ ಪಡಿಕೆ ಅದೇ ಕಡಲೆಗೆ ದುಡ್ಡು ಕೊಡೋದ ನನ್ನ ಅಪ್ಪನೇ ಕಾರಣ ಅಂತೇಳಿ. ಹಾಗೆ ನಮ್ಮ ಒಕ್ಕೂಟವು ಎಷ್ಟು ಉಂಟು ಅಷ್ಟನ್ನು ಪರಿಪೂರ್ಣ ಕೊಡ್ತದೆ. ಹಾಗೆ ಇನ್ನೂ ಕಡಲೆ ಕೇಳಿದರೆ ನಮ್ಮಲ್ಲಿ ಕಡಲೆ ಕೊಡಲಿಕ್ಕೆ ಇಲ್ಲ. ಆದರೆ ಆ ಕಡಲೆಯನ್ನು ಉಳಿಸಿ ನಿಮಗೆ ಮುಂದಿನ ದಿನದಲ್ಲಿ ಯೋಗ್ಯವಾದ ದರವನ್ನು ನಾವು ಖಂಡಿತ ಕೊಡ್ತೇವೆ. ಆ ಬದಲಾವಣೆಯನ್ನು ನೀವು ಅಪೇಕ್ಷೆ ಮಾಡಿ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ. ನಮಗೂ ನೋವಿದೆ, ನಾನು ಹಾಲು ಉತ್ಪಾದಕ, ನನಗೂ ಲಾಸ್ ಆಗ್ತದೆ, ಎಲ್ಲರಿಗೂ ನಷ್ಟವೇ. ಈಗ ಆದರೆ ನಾವು ಅತ್ಯಂತ ಶೀಘ್ರವಾಗಿ 2 ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡಬೇಕಾದ ರೈತರ ಅನಿವಾರ್ಯತೆ ಇದೆ. ಒಂದು ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದಲ್ಲಿ ಹಕ್ಕೊತ್ತಾಯ ಮಾಡಬೇಕು. ನಮಗೆ ರೈತರಿಗೆ ನಷ್ಟ ಆಗ್ತಾ ಇದೆ, ನಾವು ದಾಖಲೆ ಸಹಿತ ಕೊಟ್ಟಾಗ ಖಂಡಿತ ಯಾವುದೇ ಸರ್ಕಾರಗಳು ಕೊಡ್ತದೆ, ಕೊಡುವುದಿಲ್ಲ ಅಂತ ಹೇಳಿಲ್ಲ. ಅದರಿಂದ ದೊಡ್ಡ ಲಾಬಿಗಳು ಅವರ ಕೆಲಸ ಮಾಡ್ತಾರೆ. ಇನ್ನೊಂದು ನಮ್ಮ 2 ಒಕ್ಕೂಟದ ವಿಷಯ. ಈ 2 ವಿಷಯಗಳಲ್ಲಿ ಎಲ್ಲರೂ ಸಹಕಾರ ಕೊಡಿ. ಪುನಃ ದಕ್ಷಿಣ ಕನ್ನಡವನ್ನು ಮೊಳಹಳ್ಳಿ ಶಿವರಾಯರ ಪರಮ ವೈಭವದ ಸಹಕಾರ ಸ್ಥಿತಿಗೆ ಕೊಂಡು ಹೋಗಿ ನಮ್ಮ ಹಿರಿಯರಿಗೆ ಏನಾದರೂ ಅಶ್ರುತರ್ಪಣ ನಾವು ಕೊಡುವುದಿದ್ರೆ ಈ ಮೂಲಕ ನಾವು ಕೊಡು ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ, ಕೋಡಿಂಬಾಡಿ ಹಾಲು ಉತ್ಪಾದನಾ ಸಹಕಾರಿ ಸಂಘ ಕ್ಷೀರ ವಾರಿದಿಯಲ್ಲಿ ಕ್ಷೀರ ಹರಿಲಿ. ಇಲ್ಲಿಯ ನಿರ್ದೇಶಕರು ಎಲ್ಲ ಘಟಾನುಘಟಿಗಳು, ಎಲ್ಲ ಚಿಲ್ಲರೆ ಮನುಷ್ಯರಲ್ಲ, ಒಳ್ಳೆ ಒಬ್ಬೊಬ್ಬರು ಒಂದೊಂದು ಬದಿಯಲ್ಲಿ ಇದ್ದಾರೆ ಘಟಾನುಘಟಿಗಳು. ಜಿಲ್ಲೆಯಿಂದ ತಾಲೂಕಿಂದ ಜಿಲ್ಲಾ ಅಧ್ಯಕ್ಷರವರೆಗಿನವರು ಇದ್ದಾರೆ. ನಿಮಗೇನು ಸಮಸ್ಯೆಯೂ ಇಲ್ಲ ಬಹುಶಃ. ಆದರೆ ವಿಶೇಷ ಏನು ಅಂದರೆ ಕೋಆರ್ಡಿನೇಷನ್. ಬಹುಶಃ ನಮ್ಮಲ್ಲಿ ರಾಜಕಾರಣದಲ್ಲಿ ಹೇಳ್ತಾರೆ ಕಂಠಾವಟ ಲೀಡರ್ ಆದರೆ ಪಕ್ಷ ಹೋಯ್ತು ಅಂತ. ಆದರೆ ನಿಮ್ಮ ಕೋಡಿಂಬಾಡಿಯಲ್ಲಿ ಲೀಡರ್ ಜಾಸ್ತಿ ಆದಾಗ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಬಹುಶಃ ಇದು ಒಳ್ಳೆಯದು. ನಮ್ಮೂರಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು, ನಿಮ್ಮಲ್ಲಿ ಕೇಳಿ ಮಾಡೋದು ಒಳ್ಳೆಯದು ಅಂತೇಳಿ ಒಂದು ಒಳ್ಳೆಯ ಸಲಹೆ ತಗೊಂಡು ಹೋದರೆ ಬಹುಶಃ ನಮ್ಮಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದರೆ ಬದಲಾವಣೆಗಳು ನಮ್ಮಲ್ಲಿ ತರ್ಬೋದು. ಯಾಕಂದರೆ ಸಹಜ ಲೀಡರ್ಗಳು ಜಾಸ್ತಿ ಆದಾಗ ತಕರಾರುಗಳು ಜಾಸ್ತಿ ಬರೋದು. ಇನ್ನೊಂದು ಅಧಿಕಾರಿ ವರ್ಗದ ನಾನು 2 ಉಲ್ಲೇಖ ಮಾಡಿಬಿಡ್ತೇನೆ. ಸಹಕಾರಿ ರಂಗ ನಾನು ಮೊನ್ನೆ ಉಲ್ಲೇಖ ಮಾಡಿದೆ, ಇವತ್ತು ಉಲ್ಲೇಖ ಮಾಡಿದ್ದೇನೆ. ಯಾರಿಗೆ ನೋವಾದರೂ ನನಗೇನು ತೊಂದರೆ ಇಲ್ಲ. ಸಹಕಾರಿ ಇಲಾಖೆಯಲ್ಲಿ ಈಗ ಇರುವ ನಮ್ಮ AR ಎಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ವಿಶೇಷವಾಗಿ DR, ಕಳೆದ DR ಆಗಿ ಈಗಿನ DR ಆಗಿ ಬಹುಶಃ ಒಂದು ಫೋನ್ ಮಾಡಿದಾಗ, ಒಬ್ಬ ನಿರ್ದೇಶಕ ಒಬ್ಬ ಅಧ್ಯಕ್ಷ ಫೋನ್ ಮಾಡಿದಾಗ ಅವನ ಇದಕ್ಕೆ ಸ್ಪಷ್ಟವಾಗಿ ಬೆಳಗಿನ ಸಂಜೆಗೆ, ಇನ್ನೂ ಹೆಚ್ಚು ನಾನು ಬೆಳಗಿನ ಸಂಜೆಗೆ ನಮಗೆ ತುರ್ತು ನನ್ನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ AR ಆಫೀಸಲ್ಲಿ. ಯಾಕೆಂದರೆ ಅಲ್ಲಿ ಸೀರೆ ಬಟ್ಟೆ ಕೇಳುವುದಲ್ಲಿ ಊಟ ಕೇಳುವುದಲ್ಲಿ ಸಹಿಸಲಿಕ್ಕೆ ಆಗೋದಿಲ್ಲ. ಹಿಂದಿನ ಗತ ವೈಭವ ನಾನು ಹೇಳ್ತಾ ಇದ್ದೇನೆ. ಈಗ ಯಾರೂ ಸೀರೆ ಕೇಳುವುದಿಲ್ಲ, ಯಾರು ಬಟ್ಟೆ ಕೇಳೋದು. ದಯವಾಡಿ AR ಆಫೀಸಿಗೆ ಮುಕ್ತವಾಗಿ ಹೋಗ್ಬೋದು, ಧೈರ್ಯವಾಗಿ ಹೋಗ್ಬೋದು, ಫೋನಲ್ಲಿ ಮಾತಾಡ್ಬೋದು. DR ಆಫೀಸಿಗೆ ಹೋಗುವ ವ್ಯವಸ್ಥೆ ಇದೆ, ಬಹಳ ಒಳ್ಳೆಯ ಇದೆ.
ಈಗ ಒಳ್ಳೆ ಇನ್ನೂ ಹೆಚ್ಚು ಸಹಕಾರ ಸಂಘಗಳನ್ನು ಮಾಡಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿ ಈಗಿನ ವ್ಯವಸ್ಥೆಯನ್ನು 2-3 ವರ್ಷ ಉಳಿಬೋದು. ಮತ್ತೆ ಬದಲಾವಣೆ, ಸರ್ಕಾರದ ಬದಲಾವಣೆಯಲ್ಲಿ ಆಗುವಾಗ ನಾವು ಕಷ್ಟ ಆದ ಕಾರಣ ಬೇಗ ಎಲ್ಲರೂ ಸಹಕಾರಿ ಸಂಘ ಮಾಡುವುದಿದ್ರೆ ತಕ್ಷಣ ಅರ್ಜಿ ಹಾಕಿಕೊಳ್ಳಿ. ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ನಿರೀಕ್ಷೆಯನ್ನು ನಾವು ಇಟ್ಟಿದ್ದೇವೆ, ನಿರೀಕ್ಷೆಗೆ ತಕ್ಕ ನಡೀತಾ ಇದ್ದಾರೆ. ಆದ ಕಾರಣ ಆದಷ್ಟು ಸಹಕಾರಿ ಸಂಘಗಳನ್ನು ಹೆಚ್ಚು ಹೆಚ್ಚು ಮಾಡಿ. ಅಂದರೆ ಹಾಲು ಉತ್ಪಾದನೆ ತುಂಬ ಕಡಿಮೆ ಇದೆ. ಇವತ್ತು ಮೊದಲು ಹಾಸನದವರು ನಮಗೆ ಬೇಡ್ತಿದ್ರು, ಹಾಲು ಬೇಕಾ, ದುಡ್ಡು ಈಗ ಬೇಡ. 1 ವರ್ಷ ಕಳೆದು ಮಾರ್ಚ್ 29ಕ್ಕೆ ನೀವು ದುಡ್ಡು ಕೊಟ್ಟರೆ ಸಾಕು. 1 ವರ್ಷ ನಮಗೆ ಸಾಲ ಕೊಡ್ತಿದ್ರು. ಯಾರು? ಮಂಡ್ಯದವರು ಕೊಡ್ತಿದ್ರು, ಕೋಲಾರ ಕೊಡ್ತಿದ್ರು, ಹಾಸನದವರು ಕೊಡ್ತಿದ್ರು, ಎಲ್ಲರೂ ನಮಗೆ ಸಾಲ ಕೊಡ್ತಿದ್ರು, ಬೆಂಗಳೂರಿನವರು ಕೊಡ್ತಿದ್ರು ಸಾಲ. ಈಗ ಯಾರು ಸಾಲ ಕೊಡೋದಿಲ್ಲ. ಈಗ ಮೊನ್ನೆ 34 ಇದ್ದದನ್ನು 36 ರೂಪಾಯಿ ಮಾಡಿದ್ದಾರೆ ಹಾಲಿಗೆ. 36 ರೂಪಾಯಿಗೆ ನಾವು ಹಾಲು ತಂದು ಇಲ್ಲಿ ಹೇಗೆ ಮಾರಲಿ? ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ 2 ರೂಪಾಯಿ ನಷ್ಟ ಆಗ್ತದೆ ಅಲ್ಲ ಎಮ್ ಡಿ? ಎಷ್ಟು? 36.50 ನಷ್ಟ, 2.5 ರೂಪಾಯಿ ನಷ್ಟ ಆಗ್ತದೆ. ಬರುವುದು ತರುವುದು ಬೇರೆ. ಆದ ಕಾರಣ ನಾವು ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡುವ. ನಿಮಗೆ ಏನು ನಿಮ್ಮಿಂದ ಸಲಹೆ ಸೂಚನೆ ಹಾಲು ಉತ್ಪಾದನೆ ಹೆಚ್ಚಾಗಬೇಕು ಅಂದಿದ್ದರೆ ದಯವಿಟ್ಟು ಅಧ್ಯಕ್ಷರಿಗೆ MDಗೆ ಪತ್ರ ಬರೆಯಿರಿ. ನಾವು ಆಡಳಿತ ಮಂಡಳಿ ಇಟ್ಟು ಅದಕ್ಕೆ ನಮ್ಮ ಏನು ಅಧಿಕಾರದ ಮಿತಿಯಲ್ಲಿ ಆಗುದಿದ್ರೆ, ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಗಟ್ಟಿಯವರಿದ್ದಾರೆ, ದಕ್ಷಿಣ ಕನ್ನಡದವರಿದ್ದಾರೆ, ಹಾಗಾಗಿ ಏನು ತೊಂದರೆ ಇಲ್ಲ, ಉದಾರಿಗಳು ಆಗಿದ್ದಾರೆ. ಆದ ಕಾರಣ ನೀವು ಸಲಹೆ ಸೂಚನೆ ಇದ್ದರೆ ದಯವಿಟ್ಟು ಒಕ್ಕೂಟಕ್ಕೆ ಪತ್ರವನ್ನು ಬರೀರಿ. ನಮಗೆ ಬದಲಾವಣೆಗೆ ನಿಮ್ಮಲ್ಲಿ ಅಂದರೆ ಬೇಕಾದಷ್ಟು ನಮ್ಮ ಇದರಲ್ಲಿ ತುಳುವಲ್ಲಿ ಒಂದು ಗಾದೆ ಉಂಟು, ಪೊಟ್ಟಾಟ ಉಂಟು ಪೊಡಿ ಮರದು ಅಂತೇಳಿ. ಹಾಗೆ ಹಳ್ಳಿಯ ಮೂಲೆಯಲ್ಲಿ ಬುದ್ಧಿವಂತರು ಸಾಕಷ್ಟು ಇರ್ತಾರೆ ಕೂತುಕೊಂಡು, ವಾಟ್ಸಪ್ಪಲ್ಲಿ ಬರೀತಾರೆ. ಅದನ್ನು ಮೆಲ್ಲಗೆ ಪತ್ರ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ MD ಅವರಿಗೆ ಕಳಿಸಿ. ಖಂಡಿತ ನಾವು ನಿಮ್ಮ ರೈತರೊಂದಿಗೆ ಇದ್ದೇವೆ. ಏನು ಸಮಸ್ಯೆ ಇದ್ರೂ ನೇರ ಮಾತಾಡಿ. ನಮಗೆ ಯಾರಿಗೂ ಮಧ್ಯವರ್ತಿ ಬೇಡ. ಈ ವ್ಯವಸ್ಥೆಯಲ್ಲಿ ಇವಷ್ಟರವರೆಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೇವೆ, ಕೋಟ್ಯಾಂತರ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಮಧ್ಯವರ್ತಿ ಇಲ್ಲದೆ ಕೊಡುವಂತಹ ಒಂದು ಸಹಕಾರಿ ಸಂಸ್ಥೆ ಇದ್ರೆ ನಮ್ಮ ದಕ ಜಿಲ್ಲಾ ಹಾಲು ಒಕ್ಕೂಟ, ಬೇರೆ ಎಲ್ಲ ಇದ್ರೆ ತಿಳಿಸಿ. ನಿಮಗೆ ಪ್ರಶಸ್ತಿಯನ್ನು ನಾನು ನನ್ನ ಸ್ವಂತ ಕೈಯಿಂದ ಕೊಡ್ತೇನೆ. ಈ ಒಂದು ಸುವರ್ಣ ಸಂಭ್ರಮ ಯಶಸ್ವಿಯಾಗಲಿ. ಮುಂದಿನ ಸಂಭ್ರಮಕ್ಕೆ ಆದಷ್ಟು ಬೇಗ ಬರಲಿ. ನಾವೊಂದು ಕೋಲಾದ ಹಿಡಿದು ಬರುವಂತ ಬೇಗ ಮಾಡಿದ್ರೆ ನಮಗೆ ಕೋಲು ದೊಣ್ಣೆ ಹಿಡಿದಾದ್ರೂ ಬರಬಹುದು. ಇಲ್ಲ ಅಂತೇಳಿ ನಮಗೆ ಮೇಲಿಂದ ಆಶೀರ್ವಾದ ಮಾಡುವ ಅವಕಾಶ ಮಾತ್ರ ಸಿಕ್ಕಿದಷ್ಟೇ. ಹಾಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಶುಭ ತರಲಿ. ಮುಂದಿನ 2-3 BMCಗಳ ಉದ್ಘಾಟನೆಯೂ ಇದೆ. ಆ ಇವತ್ತು ಬಂದಿದ್ರೆ ಅಧ್ಯಕ್ಷರುಗಳೆಲ್ಲ ಬಹುಶಃ ಬಹಳ ಖುಷಿಪಟ್ಟೆ. ಇನ್ನು ಒಂದು 4 ತಿಂಗಳಲ್ಲಿ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಪುತ್ತೂರು ತಾಲೂಕು ಉಪಾಧ್ಯಕ್ಷರು ಅಧ್ಯಕ್ಷರ ಮುತುವರ್ಜಿಯಿಂದ ಪುತ್ತೂರು ತಾಲೂಕು ಕ್ಯಾನ್ಲೆಸ್ ಆಗಿ ಘೋಷಣೆ ಆಗಬೇಕು. ಯಾಕಂದ್ರೆ ಮೊದಲು ಬೆಳ್ತಂಗಡಿಯವರ ಕ್ಯಾನ್ಲೆಸ್ ಘೋಷಣೆ ಮಾಡಿದರು ನಮ್ಮಿಂದ ಮೊದಲು. ಆದರೆ ಈಗ ಏನಾಯ್ತು, ಹಾಲು ಜಾಸ್ತಿಯಾಗಿ ಸಿಕ್ಕಾಕೊಂಡ್ರು ಅವರು. ಈಗ ಪುನಃ ನಾವು ನಮ್ಮ ಸರದಿ ಬಂದಿದೆ, ನಾವು ಸಹ ಕ್ಯಾನ್ಲೆಸ್ ಅಂತೇಳಿ ಮೇ ಜೂನ್ ತಿಂಗಳಲ್ಲಿ ಘೋಷಣೆ ಮಾಡುವಂಥ ಒಂದು ಸೌಭಾಗ್ಯ ಪುತ್ತೂರು ಮಾಲಿಂಗೇಶ್ವರ ನಮಗೆಲ್ಲರಿಗೂ ಕೊಡಲಿ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ರೈತರಿಗೆ ಮುಂದಿನ ದಿನ ಒಳ್ಳೇದಾಗಲಿ ಅಂತ ಹಾರೈಸ ನನ್ನ 2 ಮಾತನ್ನಲ್ಲಿ ಅಭಿನಂದನೆಗಳು ಸರ್. ಹಾಗೆ ಬೆಡಗಬೆಳ್ಳೂರು ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಒಕ್ಕೂಟದ ನಿರ್ದೇಶಕರಾದ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದರೊಂದಿಗೆ ಈ ದಿನ ನೆರೆದಿರುವಂತಹ ಈ ಕೋಡಿಂಬಾಡಿ ಪರಿಸರದ ಎಲ್ಲ ಹೈನುಗಾರ ಸಹೋದರ ಸಹೋದರಿಯರೇ, ನಿಮಗೆ ಪ್ರಪ್ರಥಮವಾಗಿ 50ನೇ ವರ್ಷ ಪೂರೈಕೆ ಆಗುವ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿ ಭಾಗವಹಿಸುತ್ತಿದ್ದೀರಾ. ನಿಮಗೆಲ್ಲ ನಿಮ್ಮ ಸಂತೋಷದಲ್ಲಿ ನಮ್ಮನ್ನು ಕೂಡ ಭಾಗವಹಿಸುವಂತೆ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಹೈನುಗಾರಿಕೆ ಲಾಭದಾಯಕ ಅಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹೇಳ್ತೇನೆ, ಲಾಭದಾಯಕನೂ ಅಲ್ಲ, ಅದರೊಟ್ಟಿಗೆ ನಷ್ಟದಾಯಕನೂ ಅಲ್ಲ. ರೈತರು ಯಾವತ್ತೂ ಲಾಭಕ್ಕಾಗಿ ಬದುಕುವುದೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಕೂಡ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಲಾಭ ಇದೆ. ಯಾವಾಗ ನಾವು ರೈತರಾಗಿ ದುಡ್ದಾಗ ಮಾತ್ರ ಲಾಭ ಇದೆ. ನಾವು ಇನ್ನೊಬ್ಬರಿಗೆ ಕೂಲಿ ಕೊಟ್ಟು ಖಂಡಿತ ನಾವು ಲಾಭ ಪಡೆಯಲಿಕ್ಕೂ ಆಗುವುದಿಲ್ಲ, ಆ ತೃಪ್ತಿಯನ್ನು ಪಡೆಯಲಿಕ್ಕೂ ಆಗುವುದಿಲ್ಲ. ನಾನೇ ಹೇಳುತ್ತಿದ್ದೇನೆ, ನನ್ನ ಮನೆಯಲ್ಲಿ ಈಗ ಕಂಟಿನ್ಯೂಸ್ ಆಗಿ ಒಂದು ವಾರದಲ್ಲಿ 4 ದನಗಳು ಕರು ಹಾಕಿದ್ದೇವೆ. ಆ ಕರುಗಳನ್ನು ಎತ್ತಿ ನಿಲ್ಲಿಸುವ ತನಕನೂ ನಾನೇ ಖುದ್ದಾಗಿ ನಿಂತು ಅವುಗಳ ಹಾಲುಣಿಸುವ ತನಕ ಇದು ಮಾಡ್ತೇನೆ. ಆ ಖುಷಿ ಉಂಟಲ್ಲ, ಅದು ದೊಡ್ಡದಾಗುವಾಗ ದನಗಳು ಆಗುವಾಗಲೂ ಆ ಪ್ರೀತಿಯನ್ನು ನಮಗೆ ಕೊಡ್ತಾವಲ್ಲ, ಅದು ನಾವು ಎಷ್ಟು ಕೊಟ್ಟರೂ ನಮಗೆ ಸಿಗುವುದಿಲ್ಲ ಅಂತ ನಾನು ಸ್ವ ಅನುಭವದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿರಿಯರು ಇಂತಹ ಒಂದು ಸಂಘವನ್ನು 50 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು. ಯಾಕೆ? ಈ ಸಹಕಾರ ಮನೋಭಾವ ನಮ್ಮ ದೇಹದಲ್ಲಿಯೇ ಹುಟ್ಟಿದೆ. ಯಾಕೆಂದರೆ ನಮ್ಮ ಪ್ರತಿಯೊಂದು ಅಂಗಗಳು ಒಂದಕ್ಕೊಂದು ಸಹಕಾರಿ ಆಗಿರುವಾಗ ಮಾತ್ರ ನಮ್ಮ ದೇಹ ಒಳ್ಳೆಯ ಚಲನೆಯನ್ನು ಪಡೀತದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಇದ್ದರೆ
ಈ ಊರಿಗೆ ಒಂದು ಆರ್ಥಿಕವಾದ ಸಬಲತೆಯನ್ನು ತಂದುಕೊಟ್ಟಿದೆ CA ಬ್ಯಾಂಕ್ಗಳು ಹಾಗೂ ನಮ್ಮ ಹೈನುಗಾರಿಕಾ ಈ ಕಸುಬು. ರೈತರಿಗೆ ಸ್ವಲ್ಪ ಆದರೂ ಹಣ ಯಾವಾಗಲೂ ಸಿಗ್ತದೆ ಅಂತಾದರೆ, ಈಗ ಅಡಿಕೆ ಆಗ್ತದೆ, ಅಡಿಕೆ ಆಗುವಾಗ 1 ವರ್ಷ ಕಾಯಬೇಕು ಹಣ ಬರಲಿಕ್ಕೆ, ಭತ್ತಕ್ಕೆ 3 ತಿಂಗಳು ಕಾಯಬೇಕು. ಆದರೆ ಒಂದು 10 ದಿನಕ್ಕೆ ಖರ್ಚು ಕಳೆದು ಸಿಗುವುದು ಅಂತ ಹೇಳೋದಿಲ್ಲ ನಾನು. ಆದರೆ ಬೆಳಿಗ್ಗೆದು ಹಾಲಿದು ಖರ್ಚಿಗೆ ಹೋದರೂ ಸಂಜೆ ಹಾಲು ನಮ್ಮ ಮಕ್ಕಳಿಗೆ ಅಲ್ಲದೆ ಇಲ್ಲ ಚಿಕ್ಕ ಪುಟ್ಟ ಖರ್ಚುಗಳಿಗೆ ಖಂಡಿತ ಬರ್ತದೆ. ಆ ಸೋರಿಕೆ ಆಗೋದು ಅಂದರೆ ದೊಡ್ಡ ಅಮೌಂಟಿನಿಂದ ಸೋರಿಕೆ ಆಗೋದು ನಮ್ಮ ಈ ಹೈನುಗಾರಿಕೆಯಿಂದ ಕಡಿಮೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿರಿಯರು ಈ ಹೈನುಗಾರಿಕೆಯನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ರು. ನಾವು ಕಮರ್ಷಿಯಲ್ ಆಗಿ ಅಲ್ಲ, ಈ ಕಡೆಯಿಂದ ನಾವು ಭಾವನಾತ್ಮಕವಾಗಿಯೂ ಅಲ್ಲ. ಈಗಿನ ಜನ್ರೇಷನ್, ಇನ್ನು ಮುಂದಿನ ಜನ್ರೇಷನ್ ಕೇವಲ ಭಾವನಾತ್ಮಕತೆಯಿಂದ ನೋಡುವುದಿಲ್ಲ, ಕೇವಲ ಕಮರ್ಷಿಯಲ್ ರೀತಿಯಲ್ಲಿ ನೋಡ್ತದೆ. ಪ್ರಾಣಿ ಪ್ರಿಯರಿಗೆ ಬೇಜಾರಾಗ್ಬೋದು, ನಾವು ಬೆಕ್ಕುಗಳನ್ನು ಸಾಕ್ತೀವಿ, ಅಲ್ಲೇ ನಾಯಿಗಳನ್ನು ಸಾಕ್ತೀವಿ. ಅದು ಸಹ ಒಂದು ಹೈಬ್ರಿಡ್ ಜಾತಿಯ ನಾಯಿಗಳನ್ನು ಬೆಕ್ಕುಗಳನ್ನು ಸಾಕಿದರೆ ಅದಕ್ಕೆ ಕಷ್ಟ ಎಷ್ಟುಂಟು, ಖರ್ಚು ಎಷ್ಟುಂಟು, ಅದನ್ನು ನಾವು ಲೆಕ್ಕ ಮಾಡ್ತೇವಾ? ಖಂಡಿತ ಇಲ್ಲ. ಬೇಡ, ನಾವು ಊಟ ಮಾಡುವಾಗ ಒಳ್ಳೊಳ್ಳೆ ಪೇಟೆಯಿಂದ ತಂದ ವಸ್ತುಗಳನ್ನು ತಿಂತೇವೆ, ಆದರೆ ನಾವು ಬೆಳೆದ ತರಕಾರಿಗಳನ್ನು ತಿನ್ನುವ ಸುಖ ಅದರಲ್ಲಿ ಉಂಟಾ? ಇಲ್ಲ, ಖಂಡಿತ ಇಲ್ಲ. ಹಾಗಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ನಮ್ಮ ಮಕ್ಕಳಿಗೂ ಇದರ ಒಂದು ಸುವಾಸನೆಯನ್ನು ಕೊಡುವ. ಅವರು ಮಾಡುವುದು ಬಿಡುವುದು ಎರಡನೇ ಪ್ರಶ್ನೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಈಗ ಕೊರೋನಾ ಬಂತು, ಕೊರೋನಾ ಸಂದರ್ಭದಲ್ಲಿ ಅದೆಷ್ಟೋ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿ ಇರುವವರು ಆಗಿರ್ಬೋದು, ಅಥವಾ ಅಬ್ರಾಡ್ಗೆ ಹೋಗಿ ಕೆಲಸವನ್ನು ಮಾಡ್ತಿರುವವರು ಆಗಿರ್ಬೋದು, ಅವರು ಹಿಂದೆ ಬಂದು ನೆಚ್ಚಿಕೊಂಡದ್ದು ನಮ್ಮ ರೈತರ ಮಕ್ಕಳು ನಮ್ಮ ಈ ಹಾಲು ಉತ್ಪಾದನೆ. ಆ ಸಂದರ್ಭದಲ್ಲಿ 4.5 ಲಕ್ಷ ಲೀಟರ್ ಪ್ರತಿದಿನಕ್ಕೆ ಬರುವಂಥ ಹಾಲು 5,80,000 ತನಕ ಹೋಗಿತ್ತು. ಯಾಕೆ? ಅವರು ಬಂದು ಇಂಟ್ರೆಸ್ಟ್ ಆಗಿ ಇದರಲ್ಲಿ ಇದು ಮಾಡಿದರು. ಈಗ ಚರ್ಮಗಂಟು ನಮಗೆ ಬಂದಿದ್ದೆ ಹೌದು, ನಮಗೆ ಕೊರೋನಾ ಬಂದಾಗ ನಾವು ಬದುಕಲಿಲ್ವಾ? ಸರಿ, ಕಷ್ಟ ಆಗ್ತದೆ. ನನ್ನ ಮನೆಯಲ್ಲಿ ಕೂಡ ಒಂದು ದನ ಇನ್ನೂ 2 ತಿಂಗಳಿಂದ ಕಷ್ಟಪಡ್ತಾನೆ ಉಂಟು. ಅದು ಕೆಲವೊಮ್ಮೆ ಎಬ್ಬಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಬೆನ್ನು ಮುಳ್ಳು ಎಲ್ಲ ಇದು ಗಡಗಡ ನಡ್ತದೆ, ಅದು ನಿಲ್ಲುವಾಗ ನಮ್ಮ ಬೆನ್ನು ಸರಿ ಇರುವುದಿಲ್ಲ, ಅಂಥ ಸಂದರ್ಭ ಬರ್ತದೆ. ಆದರೂ ನಮ್ಮ ಪ್ರಾಯದವರನ್ನು ಹಿರಿಯರನ್ನು ನಾವು ನೋಡ್ಕೊಳ್ಳೋದಿಲ್ವಾ? ಅವುಗಳು ನಮ್ಮ ಕಷ್ಟದಲ್ಲಿ ಆಗಲಿಲ್ವಾ? ಆ ಭಾವನಾತ್ಮಕವಾದ ಬಂಧನ ಇದ್ದರೆ ಮಾತ್ರ ಹೈನುಗಾರಿಕೆಯಲ್ಲಿ ಮುಂದುವರಿಬೋದು. ನಿಮಗೆಲ್ಲರಿಗೂ ಶುಭವಾಗಲಿ. ಇನ್ನಷ್ಟು ಒಳ್ಳೆಯ ಹಾಲು ಈ ಸಂಘದಿಂದ ಉತ್ಪತ್ತಿ ಆಗಲಿ. BMCಯ ಬಗ್ಗೆ ಒಂದು ಹೇಳಬೇಕಂದ್ರೆ, ನಮಗೆ ಇಷ್ಟರ ತನಕ ನಮ್ಮ ಹಾಲಿನ ಕ್ವಾಲಿಟಿ ಬಗ್ಗೆ ಮಾತ್ರ ನಮಗೆ ಗಮನ ಇತ್ತು. ಅಲ್ಲಿ ಹೋಗುವಾಗ ಕ್ವಾಲಿಟಿ ಸರಿ ಉಂಡ ಏನು ಅಕುಲ್ ನೆರ್ಪೇರಿ ನೀ MBRT ದಕ್ಕುಲ್ ಬೈದೀರು ದಾದ ಮಲ್ಪುನು MBRT ಕಮ್ಮಿ ಬತ್ತಿ ಸತ್ತಿಗೆ ಇವನ ಫೋನ್ ಬರ್ಕೊಂಡು ದಾದ ಮಲ್ಪುನು ಅಂತ ಈ ಥರ ಟೆನ್ಷನಲ್ಲಿ ಇರ್ತೇವೆ. ಆದರೆ ನಮ್ಮ ಹಾಲಿನೊಂದಿಗೆ ಇತರ ಕ್ಲಸ್ಟರ್ ಸಂಘಗಳ ಹಾಲುಗಳ ಒಂದು ಕ್ವಾಲಿಟಿಯನ್ನು ಕೂಡ ನಾವು ಗಮನಿಸಬೇಕಾದ ಅನಿವಾರ್ಯತೆ ನಮ್ಮಲ್ಲಿದೆ. ಹಾಗಂತ ಅದೊಂದು ದೊಡ್ಡ ಹೊರೆ ಅಲ್ಲ, ಪರಸ್ಪರ ಸಹಕಾರ ಇದ್ದರೆ ಖಂಡಿತ ಇದು ಕೂಡ ಸಕ್ಸಸ್ ಆಗ್ತದೆ. ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಭಿನಂದನೆಗಳು ಮೇಡಮ್. ಬಿಜಾಪುರ, ಮಂಡ್ಯ, ಮೈಸೂರು ಹಾಲುತ್ಪಾದಕರ ಒಕ್ಕೂಟದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ನಮ್ಮ ಒಕ್ಕೂಟದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿ ಅಶೋಕ್ ಇವರು ನಮ್ಮ ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸಹಕಾರಿ ಬಂಧುಗಳೇ, ಈ ದಿನ ಪುತ್ತೂರು ತಾಲೂಕಿನ ಕೋಡಿಂಬಾಡಿಯ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಸುವರ್ಣ ಮಹೋತ್ಸವ ಹಾಗೂ BMCಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇವತಿ ಪೂಜಾರವರೇ, ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಗಣ್ಯರೇ, ನನ್ನ ಸಹೋದ್ಯೋಗಿ ಮಿತ್ರರೇ, ನನ್ನ ನೆಚ್ಚಿನ ಹಾಲು ಉತ್ಪಾದಕ ಬಂಧುಗಳೇ, ಅಕ್ಕಪಕ್ಕ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ, ಒಂದು ಸಂಸ್ಥೆ 50 ವರ್ಷ ಬದುಕಿದೆ, ಬೆಳೆದಿದೆ, ತನ್ನ ಜೊತೆಗೆ ತನ್ನ ಸದಸ್ಯನ ಬೆಳಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತಂದರೆ ಒಂದು ಹೆಮ್ಮೆಯ ವಿಷಯ. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದರೆ, ನಮ್ಮ ದೇಶದಲ್ಲಿ 100 ವರ್ಷಕ್ಕೂ ಹೆಚ್ಚು ಆಯುಷನ್ನು ಪಡೆದಿರ್ತಕ್ಕಂಥ ಕೆಲವೇ ಸಂಸ್ಥೆಗಳು ಅಂತಂತಂದರೆ ತಮಗೆ ನಮ್ಮ ರೈತಾಪಿ ಕುಟುಂಬದಲ್ಲಿ ಹೇಳಬೇಕು ಅಂತಂದರೆ, ರೈತಾಪಿ ಕುಟುಂಬದಲ್ಲಿ ಅಂದರೆ ಕೃಷಿಕ ಕುಟುಂಬದಲ್ಲಿ ಹೇಳಬೇಕು ಅಂದರೆ ನಾವು ಬಳಸ್ತಕ್ಕಂಥ ಗುದ್ದಲಿ ಇರ್ಬೋದು, ಹಾರೆ ಇರ್ಬೋದು, ಟಾಟಾ ಕಂಪ್ನಿ 100 ವರ್ಷಕ್ಕಿಂತ ಹಳೆಯ ಕಂಪನಿ. ಎರಡನೇದು ಹೇಳಬೇಕು ಅಂದರೆ, ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಮನೆಯಲ್ಲಿ ಲೈಫ್ ಬಾಯ್ ಸೋಪ್ ಇರ್ಬೋದು, ಅಥವಾ ವಯಸ್ಸಾದರೂ ಬಳಸ್ತಕ್ಕಂಥ ಅಮೃತಾಂಜನ್ ಇರ್ಬೋದು.
ಇವೆಲ್ಲ ಕಂಪನಿಗಳು 100 ವರ್ಷ ಯಾಕೆ ಬದುಕಿದ್ವು ಅಂತಂದರೆ ತನ್ನ ಗುಣಮಟ್ಟ, ಒಂದು ಶ್ರಮ, ಗ್ರಾಹಕನಿಗೆ ಸಕಾಲದಲ್ಲಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ 100 ವರ್ಷ ಬದುಕಲಿಕ್ಕೆ ಸಾಧ್ಯ. ಆ ರೀತಿ ಇವತ್ತು ಕೋಡಿಂಬಾಡಿ ಹಾಲು ಉತ್ಪಾದಕ ಸಹಕಾರ ಸಂಘ 72ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ 50 ವಸಂತಗಳನ್ನು ಪೂರೈಸಿ 720 ಲೀಟರ್ ಹಾಲನ್ನು ಉತ್ಪಾದನೆ ಮಾಡೋ ಜೊತೆಗೆ ಅಕ್ಕಪಕ್ಕದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮಾದರಿಯಾಗಿ ಈ ದಿನ ತನ್ನದೇ ಆಗಿರ್ತಕ್ಕಂಥ ಒಂದು BMC ಕೇಂದ್ರ ಹೊಂದಿರತಕ್ಕಂಥದ್ದು ಒಂದು ಸುಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಸರ್ವ ಸದಸ್ಯರು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಯನ್ನು ಆ ಸಂಘದ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಮತ್ತು ಹಾಲು ಉತ್ಪಾದಕರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಹೈನುಗಾರಿಕೆ ಲಾಭದಾಯಕ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಹೇಳಲಿಕ್ಕೆ ಕಷ್ಟ. ಈಗಾಗಲೇ ಹಲವಾರು ಹಿಂದಿನ ಅಧ್ಯಕ್ಷರು, ನಿರ್ದೇಶಕರು ಎಲ್ಲ ಮಾತಾಡಿದ್ದಾರೆ. ಆದರೆ ಒಂದು ಮಾತು ನಮ್ಮ ಹಿಂದಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಬಾಲಕೃಷ್ಣ ಬೋರ್ಗರ್ ಅವರು ಮಾತಾಡಿದರು, ಭಾಳ ಸಂತೋಷ ಅನ್ನಿಸ್ತು. KMF ಒಳ್ಳೆ ಕೆಲಸ ಮಾಡ್ತಾ ಇದೆ. ಆ ಒಂದು ಮಾತಿದೆಯಲ್ಲ, KMF ಇಂದು ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರಲಿ 27 ಲಕ್ಷ ಸದಸ್ಯರನ್ನು ಹೊಂದಿದೆ. 9 ಲಕ್ಷ ಜನ ಕರ್ನಾಟಕದಲ್ಲಿ ಹಾಲಾಗ್ತಕ್ಕಂಥ ಸದಸ್ಯರಿದ್ದಾರೆ. 9 ಲಕ್ಷ ಜನದಿಂದ ಒಂದು ದಿನಕ್ಕೆ ಸುಮಾರು 94 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಇವತ್ತು ಸುಮಾರು 35-40 ವರ್ಷ ತನಕ ಇದೆ ಅಂತಂದರೆ ನಿಜವಾಗಲೂ ಅದಕ್ಕೆಲ್ಲ ಕಾರಣಕರ್ತರು ನಿಜವಾದ ಹಾಲು ಉತ್ಪಾದಕರು ಯಾಕಿರ್ತಾರೆ ಜೊತೆಗೆ ಅಂತಂದರೆ ನಿರಂತರವಾದ ಮಾರುಕಟ್ಟೆ ಕೊಡೋದ್ರಿಂದ, ಅವರಿಗೆ ಸೇವೆಗಳನ್ನು ಕೊಡೋದ್ರಿಂದ, ಒಮ್ಮೆ ದರ ಕಡಿಮೆ ಆಗ್ಬೋದು, ಒಮ್ಮೆ ಜಾಸ್ತಿ ಆಗ್ಬೋದು, ಸವಲತ್ತುಗಳನ್ನು ಕೊಡೋದ್ರಿಂದ ಈ ರೀತಿ ಸಂಸ್ಥೆ ಹೆಚ್ಚು ಎತ್ತರಕ್ಕೆ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ರಾಜ್ಯದಲ್ಲಿ ಒಂದು ಮುಂಚೂಣಿಯಲ್ಲಿದ್ದು ಹಾಲು ಉತ್ಪಾದಕರನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಮುಂದಿನ ದಿನದಲ್ಲೂ ಸಹ ಈ ಕೋಡಿಂಬಾಡಿ ಸಂಘದ ಪ್ರಕಾರ ಇನ್ನು ತಾಲೂಕಿನಲ್ಲಿ ಹಲವಾರು BMCಗಳನ್ನ ಮಾಡಬೇಕು. ಈ ವರ್ಷ 6ರಿಂದ 8 BMC ಮಾಡಬೇಕು ಅಂತಕ್ಕಂಥದ್ದಿದೆ. ಹೇಳಬೇಕು ಅಂತಂದರೆ ಇದೇ ತಿಂಗಳ 30ನೇ ತಾರೀಕು ಒಳಾಲಲ್ಲಿದೆ, 1ನೇ ತಾರೀಕು ರಾಮನಗರದಲ್ಲಿದೆ, 9ನೇ ತಾರೀಕು ಮುಂಡೂರಲ್ಲಿದೆ. ಈ ರೀತಿ BMCಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಯುಗ ಪ್ರಾರಂಭ ಆಗಿದೆ. ಈಗಲೇ ನಾರಾಯಣ ಪ್ರಕಾಶ್ ಹೇಳಿದ ಪ್ರಕಾರ ಮುಂದಿನ ದಿನದಲ್ಲಿ ಈ ತಾಲೂಕು ಹೆಚ್ಚು BMCಗಳನ್ನ ಪ್ರಾರಂಭ ಮಾಡಲಿ, ಹೆಚ್ಚು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಲಿ. ನಾವು ಯಾವಾಗಲೂ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಈಗ ಆಡಳಿತ ವೈಫಲ್ಯ ಅಂತ ಕೆಲವು ಟೈಮಲ್ಲಿ ಯಾರು ಮಾತಾಡಿದಾರೋ ದಯಮಾಡಿ ಅವರು ಯಾವುದೇ ಸಂದರ್ಭದಲ್ಲಿ ಬಂದು ನನ್ನನ್ನು ಸೇರಿಕೊಂಡು ಬೇಕಿ ಲೆಕ್ಕ ಕೇಳಲಿಕ್ಕೆ ಅವರು ಬಾಧ್ಯಸ್ಥರಿದ್ದಾರೆ, ಕೊಡ್ತೀವಿ. ಯಾಕೆ ಹೇಳ್ತೀನಿ ಅಂತಂದರೆ ನಾನು ಒಬ್ಬ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥನು, ಕೆಲಸ ಮಾಡ್ತಕ್ಕಂಥನು. ನನಗೆ ಯಾವುದೇ ಅವಕಾಶ ಇದ್ದರೂ, ಫ್ಲೈಟಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದ್ದರೂ ಸಹ ಕೆಲವು ಟೈಮ್ ನನ್ನ ನಿರ್ದೇಶಕರೊಬ್ಬರಿಗೆ ಕೇಳಿದರು, ಯಾಕೆ ಸರ್ ಇಷ್ಟು ರಿಸ್ಕ್ ತಗೋತೀರಾ, ಫ್ಲೈಟಲ್ಲಿ ಹೋಗ್ಬರ್ಬೋದು ಅಂತಂದು. ಬಸ್ಸಲ್ಲಿ ಹೋಗ್ತಕ್ಕಂಥ ವ್ಯವಧಾನ ಇಟ್ಕೊಂಡಿದ್ದೀನಿ. ಅಂಥ ವ್ಯವಧಾನ ಇರೋದಕ್ಕೋಸ್ಕರ ಇಂಥ ಸಂಸ್ಥೆಯಲ್ಲಿ ರೈತರು ಕೆಲಸ ಮಾಡಲಿಕ್ಕೆ ಭಾಗ್ಯ ಸಿಕ್ಕಿದೆ. ಅವ್ರಿಗೆ ಬೇಕಾಗ್ತಕ್ಕಂಥ ಮಾಹಿತಿ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಮುಂದಿನ ದಿನದಲ್ಲಿ ನಾವು ನಿಮ್ಮ ಜೊತೆಗೆ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಈ ಹೆಚ್ಚು ಎತ್ತರಕ್ಕೆ ಈ ಸಂಘ ಬೆಳೀಲಿ, ನಮ್ಮಿಂದನ ಎಲ್ಲ ರೀತಿಯ ಸಹಕಾರ ನೀಡ್ತೀವಿ ಅಂತೇಳಿ ಮತ್ತೊಮ್ಮೆ ಶುಭ ಕೋರಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಸುವರ್ಣ ಸಂಭ್ರಮದ ಈ ಸುಸಂದರ್ಭದಲ್ಲಿ ಈ ಸಂಘಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಹಿರಿಯ ನಿರ್ದೇಶಕರುಗಳನ್ನು ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಹಾಗೆ ಎಲ್ಲರಿಗೂ ತಿಳಿಸಿದ್ದೇವೆ. ಹೆಸರು ಕರೆದ ಆಗ ಅವರಿಲ್ಲದಿದ್ದರೆ ಅವರ ಮನೆಯವರು ಬಂದು ವೇದಿಕೆಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. SP ಜಯರಾಮ್ ರೈ ಅವರು ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಇವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ದಿವಂಗತ ಸುಂದರ ಶೆಟ್ಟಿಯ ಮಠಂತಬೆಟ್ಟು ಇವರ ಮನೆಯವರ ಪರವಾಗಿ ದಿವಂಗತ B ಕೃಷ್ಣಗೌಡ, ಸಂಜೀವ ನಾಯಕ್, ದಿವಂಗತ ಆನಂದ ನಾಯಕ್ ಕಾಪು, ದಿವಂಗತ ಮೊಹಮ್ಮದ್ ಕುಂಜಿ ಕೋಡಿಂಬಾಡಿ, ಲಕ್ಷ್ಮಣಗೌಡ ಮೇಲಿನ ಹಿತ್ಲು, ಧರ್ನಮ್ಮ ಕೋಡಿಂಬಾಡಿ, ಮುಕುಂದ ನಾಯಕ್ ವಿನಾಯಕನಗರ, ಲಿಂಗಪ್ಪ ಶೆಟ್ಟಿ ಪಣಿಪಾಲು, ಯಾರಾದರೂ ಇದ್ರೆ ಬಂದು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಲೋಕಪ್ಪ ನಾಯ್ಕ ಚೀಮುಳ್ಳು, ರಾಜೇಂದ್ರ ಆರಿಗ ನೆಡ್ಯ, ಡಾಕ್ಟರ್ ವಿಷ್ಣು ಭಟ್ ಕೋಡಿಂಬಾಡಿ, ಶ್ರೀಮತಿ ವಾರಿಜಾ ಎಂ ಶೆಟ್ಟಿ, ಶ್ರೀ ವಾಮನ್ ನಾಯ್ಕ ನೆಕ್ಕರಾಜೆ, ಶಾಂತಾರಾಮ್ ಸಾಮಾನಿ ಮಠಂತಬೆಟ್ಟು, ಶ್ರೀಧರ್ ಭಟ್ ನಿಡ್ಯ, ಸುರೇಶ್ ನಾಯ್ಕ ಕಿನ್ನೆತ್ ಬಳಿಕೆ, ಶ್ರೀಮತಿ ಭುವನೇಶ್ವರಿ ಶರ್ಮಾ ಮಠಂತಬೆಟ್ಟು, ಜಿನ್ರಾಜ್ ಜೈನ್ ಕೋಡಿಂಬಾಡಿ, ಪ್ರದೀಪ್ ಶೆಟ್ಟಿ ಪಣಿಪಾಲು, ಸೇಸಪ್ಪ ಪೂಜಾರಿ ನಿಡ್ಯ, ಮಾಧವ ಬಿ ಬರಮೇಳು. ಯಾರಾದರೂ ವೇದಿಕೆಗೆ ಬಂದು ಸ್ವೀಕಾರ ಮಾಡಬೇಕು.
ಒಬ್ಬೊಬ್ಬರಿಗೆ ಶಾಲು ಹಾಕಿ ಬೀಳ್ಕೊಡ್ಬೇಕು, ಸ್ಮರಣಿಕೆಯನ್ನು ನೀಡಿ. ಹಾಗೆ ಸನ್ಮಾನವನ್ನ ಸ್ವೀಕಾರ ಮಾಡಿದವರು ವೇದಿಕೆಯಿಂದ ಕೆಳಗಡೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿದವರು ವೇದಿಕೆಯಿಂದ ಕೆಳಗಡೆ ಬರಬೇಕು. ವೇದಿಕೆಯಲ್ಲಿ ಲೈವ್ ಅಲ್ಲಿ ಶೂಟಿಂಗ್ ಆಗ್ತಾ ಇದೆ. ವೇದಿಕೆಯಿಂದ ಕೆಳಗಡೆ ಬನ್ನಿ, ಎಲ್ಲರದು ಫೋಟೋ ಇದೆ. ಹಾಗೆ ಮಾಜಿ ನಿರ್ದೇಶಕರುಗಳನ್ನ ಗುರುತಿಸಿದ ಹಾಗೆ ಈಗಿರುವ ಹಾಲಿ ನಿರ್ದೇಶಕರುಗಳನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ಚಂದ್ರಶೇಖರ ಗೌಡ ಬದಿನಾರು, ವೀರಪ್ಪ ಪೂಜಾರಿ ಡೆಕ್ಕಾಜೆ, ಜಗನ್ನಾಥ್ ಶೆಟ್ಟಿ ನಡುಮನೆ, ಶೇಖರ ಪೂಜಾರಿ ಡೆಕ್ಕಾಜೆ, ದೇವದಾಸ ಗೌಡ ಉಳಿತಡ್ಕ, ರತ್ನವರ್ಮ ಆಲ್ವಾ ಮಿತ್ತಲಿಕೆ, ಕೇಶವಗೌಡ ಬರೆಮೇಳು, ಶ್ರೀಮತಿ ರಾಧಿಕಾ ಆರ್ ಸಾಮಂತ್ ನೆಕ್ಕರಾಜೆ, ಶ್ರೀಮತಿ ಹರಿನಾಕ್ಷಿ ಆರ್ ಭಂಡಾರಿ ಮರ್ದನಳಿಕೆ, ಶ್ರೀಮತಿ ಲೀಲಾವತಿ ಪರಬಪಾಲು ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಪ್ರಸ್ತುತ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಮೇಶ್ ಕೆ ಕಾರ್ಯನಿರ್ವಹಣಾಧಿಕಾರಿ, ನಾರಾಯಣ ಪೂಜಾರಿ ಹಾಲು ಪರೀಕ್ಷಕರು, ಶ್ರೀಮತಿ ಕವಿತಾ ಮೇಲಿನ ಹಿತ್ತಲು ಇವರು ಕೂಡ ಬಂದು ವೇದಿಕೆಯಿಂದ ಉಪಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಘಕ್ಕಾಗಿ ಕೆಲಸ ಮಾಡಿದಂತಹ ಮಾಜಿ ಸಿಬ್ಬಂದಿಗಳು ಸುಬ್ರಾಯಮಯ್ಯ ಇವರ ಮನೆಯವರು ಯಾರಾದರೂ ಇದ್ದರೆ ವೇದಿಕೆಗೆ ಬಂದು ಗೌರವ ಸ್ವೀಕಾರ ಮಾಡಬೇಕು. ಹಾಗೆ ಗಂಗಯ್ಯ ನಾಯ್ಕ ಮಿತ್ತಳಿಕೆ ಶ್ರೀಮತಿ ಹರ್ಷಿತಾ ಬೋಳಾಜೆ, ಗಂಗಯ್ಯ ನಾಯ್ಕ ಮಿತ್ತಳಿಕೆ ಹರ್ಷಿತಾ ಬೋಳಾಜೆ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಹಾಗೆ ನೂತನ ಕಟ್ಟಡವನ್ನು ರಚಿಸುವಲ್ಲಿ, ಕಟ್ಟಡವನ್ನು ವಿಸ್ತರಣೆ ಮಾಡುವಲ್ಲಿ ಸಹಕಾರ ನೀಡಿದಂತಹ ಸತೀಶ್ ಮೂಲ್ಯ
ಸೇಡಿಯಪ್ಪು ಸತೀಶ್ ಮೂಲ್ಯ ಸೇಡಿಯಪ್ಪು ಕಾಮಗಾರಿಯನ್ನ ಉತ್ತಮವಾಗಿ ನಿರ್ವಹಿಸಿ ಸಮಯಕ್ಕೆ ಸರಿಯಾಗಿ ಬಿಟ್ಟುಕೊಟ್ಟಿದ್ದಾರೆ. ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಬಹುಶಃ ಕಾಮಗಾರಿಯನ್ನ ಸಮಯಕ್ಕೆ ಸರಿಯಾಗಿ ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸತೀಶ್ ಮೂಲ್ಯರವರು. ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹರ್ಷಿತಾ ಬೋಳಾಜಿ ಅವರ ಪರವಾಗಿ ದಯಾನಂದರವರು ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಳಗಿನಿಂದ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತಮ್ಮ ಶುಭಾಶಂಸನೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ 50ನೆಯ ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡಂಥ ಕ್ಷೀರವಾರಿಧಿ ವಿಸ್ತೃತ ಕಟ್ಟಡ ನೂತನ ಸಾಂದ್ರ ಶೀತಲೀಕರಣದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಒಂದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ರೇವತಿ ವಿ ಪೂಜಾರಿ ಅವರೇ, ವಿಶೇಷ ಆಹ್ವಾನಿತರಾಗಿರುವ ಅಶೋಕ್ ಆರಿಗ ಬಾರಿಕೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದ ಎಸ್ ಬಿ ಜಯರಾಮ್ ರಾಯ್ ಉಪಾಧ್ಯಕ್ಷರು ಹಾಲು ಒಕ್ಕೂಟ ಮಂಗಳೂರು, ಪದ್ಮನಾಭ ಶೆಟ್ಟಿ ಅರ್ಕಜೆ ಅವರೇ, ನಾರಾಯಣ್ ಪ್ರಕಾಶ್ರವರೇ, ಶ್ರೀಮತಿ ಡಿ ಅಶೋಕ್ ನಿರ್ದೇಶಕರು ಹಾಗೂ ನಮ್ಮ ಮಾರ್ಗದರ್ಶಕರು ಹಿರಿಯರಾದಂಥ ಬಾಲಕೃಷ್ಣ ಬೋರ್ಕರ್ರೆ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಈ ಒಂದು ಹಾಲು ಉತ್ಪಾದಕರ ಸಂಘದ ಸದಸ್ಯರೇ, ಸೇರಿರುವ ಎಲ್ಲ ಮಹನೀಯರೇ, ಈಗಾಗಲೇ ಎಲ್ಲ ಗಣ್ಯರು ಹಾಲು ಉತ್ಪಾದಕರ ಈ ಒಂದು ಸಂಘದ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಆದರೂ ಒಂದು ವಿಶೇಷತೆ ಅಂತ ಹೇಳಿದರೆ, ಈಗ ಬಾರಿಕೆ ಅಶೋಕ್ ಕುಮಾರ್ ಅವರು ಹೇಳೋದಾಗಿ ಹಾಗೂ ಬಾಲಕೃಷ್ಣ ಬೋರ್ಕರ್ ಹೇಳೋದಾಗಿ ಚೊಂಬಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಒಂದು ವ್ಯವಸ್ಥೆಯಿಂದ ಪ್ರಾರಂಭ ಆದಂಥ ಈ ಸಂಘ ಮುಂದಿನ ದಿನಗಳಲ್ಲಿ ಸೈಕಲಲ್ಲಿ, ಅದೇ ರೀತಿ ರಿಕ್ಷಾದಲ್ಲಿ, ಈಗ ಇಂಥ ಒಂದು ಉತ್ತಮ ವ್ಯವಸ್ಥೆಗೆ ಬಂದು ನಿಂತದ್ದು ಇದು ಸಾಮಾನ್ಯ ಸಂಗತಿಯಲ್ಲ. 50 ವರ್ಷಗಳಲ್ಲಿ ಇದನ್ನು ಮಾಡಬೇಕಾದ್ರೆ ಈ ಸಂಘದ ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಅವರಿಗೆ ಗೊತ್ತಿರಬೇಕಿದೆಲ್ಲ. ಹೆಚ್ಚಾಗಿ ಬೋರ್ಕರ್ರಿಗೆ ಇದರ ಬಗ್ಗೆ ಬಹಳಷ್ಟು ಅನುಭವವನ್ನು ಹೇಳಿದ್ದಾರೆ. ಆದರೆ ಈ ಸಂಘ ಇವತ್ತು 50ನೇ ವರ್ಷಕ್ಕೆ ಬಂದು ನಿಲ್ಲಬೇಕಾದ್ರೆ, ಇಂಥ ಒಂದು ಸಂಭ್ರಮವನ್ನು ನಾವು ಕಾಣಬೇಕಾದ್ರೆ ಇದರಲ್ಲಿ ದುಡಿದಂಥ ಎಲ್ಲ ಮಹನೀಯರು ಹಾಗೂ ಈಗ ಗತಿಸಿ ಹೋದವರು ಕೂಡ ಇದರಲ್ಲಿ ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಇಂಥ ಒಂದು ಸಂಘವನ್ನು ಅದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೆ ಅನ್ನುವುದೇ ನಮಗೊಂದು ಹೆಮ್ಮೆ. ಈ ಒಂದು ಹಾಲು ಒಕ್ಕೂಟ ಇಷ್ಟೊಂದು ಸುಂದರವಾದ ಕಟ್ಟಡವನ್ನು ನಿರ್ಮಿಸಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಹೈನುಗಾರರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಹೈನುಗಾರರ ಬದುಕನ್ನು ಇನ್ನಷ್ಟು ಉತ್ತಮಪಡಿಸಲಿಕ್ಕೆ ಉತ್ತಮ ಆಡಳಿತ ಮಂಡಳಿ ಕೂಡ ಇದರಲ್ಲಿದೆ. ಇಂಥ ಒಂದು ಸಮಾರಂಭವನ್ನು ಮಾಡಬೇಕಾದ್ರೆ ಈ ಒಂದು ಆಡಳಿತ ಮಂಡಳಿಯವರು ಒಳ್ಳೆಯ ಒಂದು ಮುತುವರ್ಜಿಯಿಂದ ಈ ಸಂಘವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಒಂದು ಆಶಯವನ್ನು ಹೊಂದಿದ್ದಾರೆ. ಆದ್ದರಿಂದ ಈ ಸಂಘ ಇನ್ನಷ್ಟು ಬೆಳೆದು ಶತಮಾನವನ್ನು ಕಾಣುವಂತಾಗಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಶುಭ ಹಾರೈಸಲಿಕ್ಕೆ ತನಗೆ ಅನುವು ಮಾಡಿಕೊಟ್ಟ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಕ್ಕೆ ಸಹಾಯಕ ನಿಬಂಧಕರ ಸಹಕಾರ ಇಲಾಖೆಯ ಪುತ್ತೂರು ಉಪವಿಭಾಗ ಇದರ ಶ್ರೀಮತಿ ತ್ರಿವೇಣಿರಾವ್ ಇವರಿಂದ ಶುಭ ನುಡಿಯನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೊಡಂಬಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇದರ ಈ ದಿನದ ಸುಸಂದರ್ಭದಲ್ಲಿ ಸಂಘ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ
ಇದೆ. ಈ ಒಂದು ಸುವರ್ಣ ಸಮಾರಂಭಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಸಹಕಾರ ಸಂಘ ಅಂದರೆ ಹೈನುಗಾರಿಕೆಯಲ್ಲಿ ಆಗಿರುವಂತಹ ಎಲ್ಲ ಕೃಷಿಕರನ್ನು ಈ ಒಂದು ದಿನದಲ್ಲಿ ಹಾಗೂ ಈ ಒಂದು ಸಂಘವನ್ನು ಇಷ್ಟೊಂದು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಭಾಗಿಯಾದರ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾದ ಎಲ್ಲ ಗೌರವಾನ್ವಿತರನ್ನು ಗೌರವಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾದ ಎಲ್ಲ ಸಹಕಾರಿ ಬಂಧುಗಳನ್ನು ನಮಸ್ಕರಿಸುತ್ತಾ, ಈ ದಿನ ಒಂದು ಹರ್ಷದಾಯಕವಾದ ದಿನ. ಈ ಒಂದು ದಿನ ಯಾಕೆ ಹರ್ಷದಾಯಕವಾದ ದಿನ ಅಂತ ಹೇಳಬೇಕಾದ್ರೆ, ಈ ಒಂದು ಸಂಘ 50 ವರ್ಷದ ಒಂದು ಛಾಪನ್ನು ಮೂಡಿಸಿದೆ. ಈ ಒಂದು ಸಂಘ ಇನ್ನಷ್ಟು ಎತ್ತರಕ್ಕೆ ಏರಬೇಕು ಅಂತ ಹೇಳುವಂಥ ಆಶಿಷ್ಟ ಈ ಒಂದು ಸಂಘದ ನಷ್ಟ ಮತ್ತು ಲಾಭದ ವಿಷಯವಾಗಿ ಈಗಾಗಲೇ ಎಲ್ಲ ಹಿರಿಯರು ಮಾತನಾಡಿರುತ್ತಾರೆ. ಆದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂದರೆ, ನಾವುಗಳು ಸ್ವಾವಲಂಬನೆಯ ಬದುಕನ್ನು ನಾವು ರೂಪಿಸ್ತಾ ಇದ್ದೇವೆ. ಅಂದರೆ ನಮ್ಮದೇ ಆದ ರೀತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಾವು ಕಟ್ಟಿಕೊಂಡು ಬದುಕುತ್ತಾ ಇದ್ದೇವೆ. 7 ಬೀಳುಗಳು ನಮ್ಮ ಬದುಕಿನಲ್ಲಿ ಇರುವಂಥದ್ದೇ. ಈ 7 ಬೀಳುಗಳ ನಡುವೆ ನಾವು ಹಾದಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿಯನ್ನು ಬೆಳವಣಿಗೆಗೂ ಕೂಡ ಈ ಒಂದು ಹೈನುಗಾರಿಕೆ ಕೂಡ ಒಂದು ನಮ್ಮ ಜೊತೆ ಒಂದು ಬದುಕನ್ನು ರೂಪಣೆಯನ್ನು ಕೊಟ್ಟಿದೆ. ಯಾಕಂದರೆ ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಈ ಕೃಷಿ ಇರ್ಬೋದು, ಆ ಕೃಷಿಯನ್ನು ಲಾಲನೆ ಪಾಲನೆ ಮಾಡಲಿಕ್ಕೆ ಕೂಡ ಅದಕ್ಕೆ ಬೇಕಾಗುವಂತಹ ಗೊಬ್ಬರನ್ನು ಕೂಡ ಈ ನಾವು ಹಟ್ಟಿ ಗೊಬ್ಬರದ ಮೂಲಕ ನಾವು ಅದನ್ನು ಒಂದು ಕೃಷಿ ಭಾಗಕ್ಕೆ ನಾವು ಅದನ್ನು ಹಾಕಿಕೊಂಡು ಬರ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಹೇಳಲಿಕ್ಕೆ ಈಗ ಒಂದು ಸಂತೋಷವಾದ ವಿಚಾರ ಹಾಗೂ ಈ ಒಂದು ಹೈನುಗಾರಿಕೆಯ ಹೇಗೆ ಒಂದು ನಿಮ್ಮ ಒಂದು ಹೇಗೆ ನೀವು ಒಂದು ಹೈನುಗಾರಿಕೆಯಲ್ಲಿ ನಿಮ್ಮ ಮತ್ತು ಒಂದು ಹಸುವಿನ ಬಾಂಧವ್ಯ ನೀವು ಹೇಗೆ ಹೆಚ್ಚಿಸಿಕೊಂಡು ಬಂದಿದ್ದೀರೋ, ಅದೇ ಥರ ಸರ್ಕಾರವು ಈ ದಿನದಲ್ಲಿ ಯಶಸ್ವಿನಿ ಯೋಜನೆಯನ್ನು ಕೂಡ ರಕ್ಷಣಾ ಯೋಜನೆಯನ್ನು ಕೂಡ ನಿಮ್ಮ ರಕ್ಷಣೆಗೆ ಕೂಡ ಜಾರಿ ತಂದಿದೆ. ಈ ಒಂದು ರಕ್ಷಣಾ ಯೋಜನೆಯಲ್ಲಿ ಕೂಡ ನೀವೆಲ್ಲರೂ ನಿಮ್ಮ ಸದಸ್ಯತ್ವವನ್ನು ನೋಂದಾಯಿಸಬೇಕಂತ ಹೇಳ್ಕೊಂಡು ಈ ಒಂದು ವೇದಿಕೆಯ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೊಡಂಬಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇನ್ನಷ್ಟು ಎತ್ತರಕ್ಕೇರಿ ಶತಮಾನೋತ್ಸವವನ್ನು ಕೂಡ ಆಚರಿಸಲಿ ಅಂತ ಹೇಳುತ್ತಾ, ನನಗೆ ಈ ಮಾತನಾಡಲು ಅವಕಾಶ ನೀಡಿದಂತಹ ಈ ಆಡಳಿತ ಮಂಡಳಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಕೂಡ ಹೇಳ್ತಾ ಇದ್ದೇನೆ. ಜೈ ಸಹಕಾರ. ವಂದನೆಗಳು ಮೇಡಮ್. ಈ ಸಂಘಕ್ಕೋಸ್ಕರ ಸುಮಾರು 45 ವರ್ಷಗಳ ಕಾಲ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ ಸುಭಾಷ್ ನಾಯಕ್ ನೆಕ್ಕರಾಜೆ ಇವರು ವೇದಿಕೆಗೆ ಬಂದು ಆಡಳಿತ ಮಂಡಳಿಯ ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಡ್ಡಾಯೂರಿನ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ, ಪಡ್ನೂರು ಗ್ರಾಮದ ಪ್ರತಿನಿಧಿಗಳು ಆಗಮಿಸಿದ್ದಾರೆ, ಚಿಕ್ಕಂಬಡ್ನೂರು ಅಧ್ಯಕ್ಷರು ಈಗಾಗಲೇ ನಮ್ಮ ಜೊತೆಗಿದ್ದಾರೆ, ಒಲಾಲಿನ ಅಧ್ಯಕ್ಷರು, ಹಾಗೆ ಕರ್ಕುಂಜ ಗ್ರಾಮದ ಅಧ್ಯಕ್ಷರು, ಒಳಕ್ಕಡಮ್ಮ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಪೆರ್ನೆ ಸಂಘದ ನಿರ್ದೇಶಕರು ಅಧ್ಯಕ್ಷರು ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನ ಗುರುತಿಸಿಕೊಂಡಿದ್ದೇವೆ. ಸುಭಾಷ್ ನಾಯ್ಕರವರು ಬಹುಶಃ ಪ್ರಾರಂಭದ 1-2 ವರ್ಷಗಳ ಕಾಲ ಬಿಟ್ಟು ಇತ್ತೀಚೆಗಿನ ಒಂದು ವರ್ಷಗಳ ಬಿಟ್ಟು 47 ವರ್ಷಗಳ ಕಾಲ ಸುದೀರ್ಘ ಅವಧಿ ಒಬ್ಬರೇ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಬಹುಶಃ ಇವತ್ತಿಗೂ ಕೂಡ ಆಡಿಟ್ ರಿಪೋರ್ಟ್ ಅನ್ನು ನೋಡಿದೆ 50 ವರ್ಷಗಳ ರಿಪೋರ್ಟ್ ಕರೆಕ್ಟಾಗಿ ಇಲ್ಲಿ ಸಿಗ್ತಾ ಇದೆ. ಈ ರೀತಿಯಾಗಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಇಟ್ಟುಕೊಂಡು ರಿಪೋರ್ಟ್ಗಳನ್ನು ಇಟ್ಟುಕೊಂಡಂಥ ಒಬ್ಬ ಉತ್ತಮ ಕಾರ್ಯನಿರ್ವಹಣೆಯನ್ನು ಮಾಡಿರತಕ್ಕಂಥ ಸುಭಾಷ್ ನಾಯ್ಕರವರಿಗೆ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಫಲಪುಷ್ಪ ಹಾಗೆ ಸ್ಮರಣಿಕೆಯನ್ನ ನೀಡಿ ಗೌರವದ ಪೇಟ ಶಾಲು ಮಾಲೆಗಳನ್ನು ಹಾಕಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಎಲ್ಲ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಹಾಲಿ ಅಧ್ಯಕ್ಷರು ಹಾಗೂ ಎಲ್ಲ
ಗೌರವಾನ್ವಿತರು ಸೇರಿಕೊಂಡು ಗೌರವದ ಸನ್ಮಾನ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಮುಂದುವರಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿ. ಕೋಡಿಂಬಾಡಿ ಹಾಲು ಉತ್ಪಾದಕ ಸಹಕಾರಿ ಸಂಘದ ಸುವರ್ಣ ಸಂಭ್ರಮ ಹಾಗೂ ಕ್ಷೀರವಾಯಿದಿ ವಿಕಸಿತ ಕಟ್ಟಡ ಪ್ರವೇಶೋತ್ಸವ ನೂತನ ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನೆ ಇಂದು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ ಹಾಗೂ ಹಿರಿಯ ಎಲ್ಲ ನಮ್ಮ ಸಲಹೆಗಾರ ಸಮಿತಿಯ ಸದಸ್ಯರೇ ಹಾಗೂ ಸೇರಿದಂಥ ಎಲ್ಲ ಹೈನುಗಾರ ಬಂಧುಗಳೇ, ಈಗಾಗಲೇ ಸಮಯ ಮೀರಿ ಹೋಗಿದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಇರುವುದರಿಂದ ಎಲ್ಲರೀಗ ಕಾತರಚಿತರಾಗಿ ಅದಕ್ಕೆ ವೀಕ್ಷಿಸ್ತಾ ಇದ್ದಾರೆ. ಆದರೂ ನಾನು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಡಿಸಿದ್ದೇನೆ. ನಮ್ಮ ಈ ಸುವರ್ಣ ಮಹೋತ್ಸವವನ್ನು ನಾವು ಆಡಳಿತ ಮಂಡಳಿ ಸಮಿತಿಯಲ್ಲಿ ಒಂದು ಮೀಟಿಂಗಲ್ಲಿ ಆಚರಿಸುವ ಎಂದು ನಿರ್ಧರಿಸಿದ್ದೇವೆ. ಆಗ ನಮ್ಮ ಡಾಕ್ಟರ್ ಸತೀಶ್ ರಾವ್ ಮತ್ತು ಮಾಲತಿ ಮೇಡಮ್ ಅವರು, ನೀವು ಆಚರಿಸುವುದಾದರೆ ಎಲ್ಲ ಹೈನುಗಾರರ ಬಂಧುಗಳನ್ನು ಒಂದು ಪೂರ್ವಭಾವಿ ಸಭೆಯಾಗಿ ಕರೆದು ಅವರ ಒಂದು ಅಭಿಪ್ರಾಯವನ್ನು ಕೇಳಿಕೊಳ್ಳಿ ಅಂತ ನಮಗೆ ತಿಳಿಸಿದರು. ಹಾಗೆ ಒಂದು ಡೇಟ್ ಫಿಕ್ಸ್ ಮಾಡಿ ನಾವು ಒಂದು ಸಮಿತಿಯನ್ನು ಕರೆದೆವು. ಆವಾಗ ನಮ್ಮ ಹಿರಿಯ ಸರಾದ ಜಯನಂದ್ರು ಮತ್ತು ರಾಧಾಕೃಷ್ಣ ಬೋರ್ಕರ್ ನಮಗೆ ಮಾರ್ಗದರ್ಶನ ಕೊಟ್ಟು, ಯಾವೊಂದು ಇದು ಸಮಿತಿ ಮಾಡುವುದು ಬೇಡ, ಆಡಳಿತ ಮಂಡಳಿಯೇ ನಡೆಸಲಿ, ನಾವು ಸಲಹೆ ಸಮಿತಿಗಳ ಸದಸ್ಯರಾಗಿ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇವೆ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟರು. ಹಾಗೆ ನಮ್ಮ ಒಟ್ಟಿಗೆ ಅವರು ಈ ಸುವರ್ಣ ಮಹೋತ್ಸವ ಸಮಿತಿ ಮಾಡುವ ಮೊದಲಿನಿಂದ ಇಂದಿನವರೆಗೂ ನಮ್ಮ ಕೈ ಬಿಡಲಿಲ್ಲ. ಮತ್ತು ನಾವು ಒಂದು ಇದು ಕಟ್ಟಡವನ್ನು ನವೀಕರಣ ಮಾಡ್ತಾ ಇರುವಾಗ ನಮಗೆ ಒಕ್ಕೂಟದಿಂದ ಆದೇಶ ಬಂತು ಅಂತೇಳಿ ನಮ್ಮ ಅವರು ಮಾಲತಿ ಮೇಡಮ್ ಅವರು ನಮಗೆ ತಿಳಿಸಿದರು, ನಿಮಗೆ ಸಾಂದ್ರ ಶೀತಲೀಕರಣ ಒಂದು BMC ಆಗುವ ಇದು ಆದೇಶ ಒಕ್ಕೂಟ ಕೊಡ್ತಾ ಉಂಟು. ನಮಗೆ ಅದಕ್ಕೂ ಕೂಡ ಸಂತೋಷವಾಯಿತು. ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅದು ಕೂಡ ಒಂದು ನಮ್ಮ ಸುಯೋಗ. ಅಂದರೆ ನಮ್ಮ ಆಡಳಿತ ಮಂಡಳಿ ಇರುವಾಗಲೇ ನಮಗೆ ಸುವರ್ಣ ಮಹೋತ್ಸವ ಮತ್ತು ಈ ಶೀತಲೀಕರಣ ಎರಡು BMC ಕೂಡ ಉದ್ಘಾಟನೆಯದೊಂದು ಭಾಗ್ಯ ನಮ್ಮ ಸಮಿತಿಗೆ ಒದಗಿ ಬಂದಿದೆ. ಆದ ಕಾರಣ ನಾವು ಅದನ್ನು ಕೂಡ ಮಾಡಲಿಕ್ಕೆ ಸ್ವಲ್ಪ ನಮ್ಮ ಕಟ್ಟಡ ಎಲ್ಲ ನವೀಕರಣ ಆಗಿತ್ತು, ಸ್ವಲ್ಪ ನಮಗೆ ಲಾಸ್ ಆಯಿತು. ಮತ್ತು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ BMC ಪ್ರಕಾರ ಮಾಡಿ ನಾವು ಅದನ್ನು ಶೀತಲೀಕರಣಕ್ಕೆ ಏರ್ಪಡಿಸಿದ್ದೆವು. ಮತ್ತು ನಮ್ಮ DM ಅವರೆಲ್ಲ ಅದನ್ನೆಲ್ಲ ನಮಗೆ ಇದು ಮಾಡಿಕೊಟ್ರು. ಹಾಗೆ ಮಾಡುವಾಗ ನಾವು ಎಲ್ಲ ಇದು ಇನ್ವಿಟೇಷನ್ ಇದು ಊರಿಗೆ ಹಂಚಿ ನಮ್ಮ ಒಂದು ಹಬ್ಬದ ವಾತಾವರಣವಾಗಿ ಸ್ವರ್ಣ ಮಹೋತ್ಸವವನ್ನು ಆಚರಿಸುವುದು ಎಂದು ನಮ್ಮ ಸಮಿತಿಯಲ್ಲೆಲ್ಲ ನಿರ್ಧರಿಸಿದ್ದೀವಿ. ಆದ ಕಾರಣ ನಾವೆಲ್ಲ ಗ್ರಾಮಕ್ಕೂ ಆ ಏರಿಯಾಕ್ಕೆ ಒಂದೊಂದು ಜನಗಳನ್ನು ಕೊಟ್ಟು ಅವರಿಗೆ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಹಂಚುವ ಜವಾಬ್ದಾರಿ ಕೂಡ ಅವರಿಗೆ ಕೊಟ್ಟೆವು. ನಮಗೆ ಅಷ್ಟೊಂದು ಹೊರೆ ಆಗಲಿಲ್ಲ. ಎಲ್ಲರೂ ಅದನ್ನು ಹಂಚಿಕೊಂಡು ಎಲ್ಲರೂ ಊಟದ ವ್ಯವಸ್ಥೆ ಇರ್ಬೋದು, ನಮ್ಮ ವಾರಿಸೇನ್ ಜೈನರು ಅವರು ಎಲ್ಲದಕ್ಕೂ ದೇವಸ್ಥಾನ ಇರ್ಬೋದು, ಬರ್ಮಕ್ಲಸ್ ಎಲ್ಲದರಲ್ಲೂ ಅವರು ಭೋಜನ ವ್ಯವಸ್ಥೆಯಲ್ಲಿ ಮುತುವರ್ಜಿ ವಹಿಸಿ ಇದು ಮಾಡುವವರು. ಅವರು ಮುನ್ನೆಯಿಂದಲೇ ಇಲ್ಲಿ ಓಡಾಡ್ತಾ ಇದ್ದಾರೆ. ತನ್ನ ಸ್ವಂತ ಒಂದು ಮನೆಯ ಒಂದು ಕಾರ್ಯಕ್ರಮ ಆಗಿ ಅವರು ಎಲ್ಲ ಯಾವ ಒಂದು ಕೊರತೆ ಬರದ ಹಾಗೆ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಹಾಗೆ ಜಯಾನಂದರು ಬೋರ್ಕರ್ ಎಲ್ಲ ನಮಗೆ ಸಲಹೆ ಸೂಚನೆ ಕೊಡ್ತಾ ನಮ್ಮ ಒಟ್ಟಿಗೆ ವಾರಿಸೇನ್ ಜೈನರು ಜಯಾನಂದರು ನಮ್ಮ ಒಟ್ಟಿಗೆ ಅವರ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ನಮ್ಮ ಒಟ್ಟಿಗೆ ಆಮಂತ್ರಣ ಪಡೆದ ಕೆಲವು ನಾವು ಹಿರಿಯ ಮೊದಲಿನ ಮಾಜಿ ಅಧ್ಯಕ್ಷರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾ ಬಂದೆವು. ಆವಾಗ ನಮ್ಮೊಟ್ಟಿಗೆ ಅವರು ಕೂಡ ಸಹಕರಿಸಿ ಎಲ್ಲ ಮಾಡಿದ್ದಾರೆ. ಹಾಗೆ ನನಗೆ ಯಾವ ಒಂದು ಹೊರೆಯೇ ಆಗಲಿಲ್ಲ. ಹಾಗೆ ನನ್ನ ಆಡಳಿತ ಮಂಡಲದ ಸದಸ್ಯರು ಕೂಡ ನನ್ನೊಟ್ಟಿಗೆ ಎಲ್ಲ ಕೈ ಜೋಡಿಸಿ ನಾವು ಒಂದೇ ಮನೆಯ ಒಂದು ಬಂಧುಗಳಾಗಿ ಅಣ್ಣ ತಮ್ಮಂದಿರಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆಯ ರೀತಿಯಲ್ಲಿ ಇದು ಮಾಡಿದೆ. ಹಾಗೆ ನಮಗೆ ಪತ್ರಿಕಾ ಮಾಧ್ಯಮದವರು, ಸುದ್ದಿ ಚಾನಲ್ನವರು ಇದನ್ನು ಅದ್ಧೂರಿಯಾಗಿ ಪ್ರಚಾರ ಮಾಡಿ ಅದನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುವ ಹಾಗೆ ನಮಗೆ ಸಹಕರಿಸಿದರು. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ನನಗೆ ಪೂರ್ತಿ ಸಹಕಾರ ಕೊಟ್ಟು, ನಮ್ಮ ಅಧಿಕಾರಿಗಳಿದ್ದಾರೆ, ವಿಸ್ತರಣಾಧಿಕಾರಿ ನಮ್ಮ ಡಾಕ್ಟರ್ ಸತೀಶ್ ರಾವ್ ಅವರು ನಿನ್ನೆ ಕೂಡ ರಾತ್ರಿ ತನಕ ಇಲ್ಲಿದ್ದರು. ಮತ್ತು ವಿದ್ಯಾ ಮೇಡಮ್ ಅವರು ಕೂಡ ನಮ್ಮೊಟ್ಟಿಗಿದ್ದು ಯಾವ ರೀತಿ ಇದನ್ನು ನಡೆಸಬಹುದು ಅಂತ. ಆದರೆ ನನಗೊಂದು ಹೆದರಿಕೆ ಇತ್ತು, ಸ್ವರ್ಣ ಮಹೋತ್ಸವ ಆಗುವ ತನಕ ಯಾವ ರೀತಿ ನಡೀತದೆ, ಯಾವ ರೀತಿ ಆಗ್ತದೆ, ಅಂದರೆ ಯಾವ ಕಾರ್ಯಕ್ರಮ ಆದರೂ ಕುರ್ಚಿ ಖಾಲಿ ಇರುತ್ತದೆ, ವೇದಿಕೆಯಲ್ಲಿ ಗಣ್ಯರೇ ಜಾಸ್ತಿ ಇರುವುದು. ಆದರೆ ನಮಗೆ ಸಮಾಧಾನ ಆಯಿತು. ಇವತ್ತು ನಮ್ಮ ಇದಕ್ಕೆ ಸರಿಯಾಗಿ ಎಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಸ್ವರ್ಣ ಮಹೋತ್ಸವ ಆಚರಿಸುವುದಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಆದರೆ ಯಾವ ಒಂದು ಆಡಳಿತ ಸಮಿತಿ ಕೂಡ ಶಾಶ್ವತವಲ್ಲ, ಅದು 5 ವರ್ಷ ಇರುವುದು ಮಾತ್ರ. ನನಗೆ ಒಂದು ಸ್ವರ್ಣ ಮಹೋತ್ಸವ ಆಚರಿಸುವ ಒಂದು ಸುಯೋಗ ಒದಗಿ ಬಂದಿತ್ತು ಅಷ್ಟೇ. ಆದರೆ ಇನ್ನೂ ಕೂಡ ನಮ್ಮ ಹಾಲಿನ ಡಿಪ್ಪ ಶಾಶ್ವತವಾಗಿ ಇಲ್ಲಿ ಇರುವುದು ಸಂಘ ಸಂಸ್ಥೆ.
ಅದಕ್ಕೆ ನಾವು ಯಾವಾಗಲೂ ಅದರ ಅಭಿವೃದ್ಧಿಗೆ ಸಹಕರಿಸುವ ನಮ್ಮ ಹಾಲಿನ ಸಂಘ ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಎಲ್ಲರ ಹತ್ರ ಕೇಳಿಕೊಳ್ಳುತ್ತಾ, ಹೈನುಗಾರರು ಇದಕ್ಕೆ ಮುತುವರ್ಜಿ ವಹಿಸಿ ಇನ್ನೂ ಕೂಡ ದನಗಳನ್ನು ಹೆಚ್ಚು ಸಾಕುವಲ್ಲಿ ಇದು ಮಾಡಿ ಅಂತೇಳಿ ನಿಮ್ಮಲ್ಲೆಲ್ಲ ಬೇಡಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟ ಈ ಸಮಿತಿಗೆ ವಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷ ನುಡಿಗಳನ್ನು ನಡೆದಂತಹ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೇವತಿ ಇವರಿಗೆ ಅಭಿನಂದನೆಗಳು. ಈಗ ಸಂಘದ ಅಧ್ಯಕ್ಷರಾದ ರೇವತಿ ಇವರನ್ನು ನಮ್ಮ ಒಕ್ಕೂಟದ ಉಪಾಧ್ಯಕ್ಷ ನಿರ್ದೇಶಕರೆಲ್ಲ ಸೇರಿ ಅವರನ್ನು ಸನ್ಮಾನಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇನೆ. ಒಬ್ಬ ಅಧ್ಯಕ್ಷರಿಗೆ ಸನ್ಮಾನ ಆದರೆ ಅದು ನಮ್ಮ ಇಡೀ ಆಡಳಿತ ಮಂಡಳಿಗೆ ಸನ್ಮಾನ ಆದಾಗೆ. ಸಂಘದ ಉಪಾಧ್ಯಕ್ಷರು SP ಜಯರಾಮ್ ರೈ ಅವರು, ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ನಿರ್ದೇಶಕರುಗಳು ಸೇರಿಕೊಂಡು ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಿಗೆ, ಹಾಲಿ ಅಧ್ಯಕ್ಷರಿಗೆ ಗೌರವದ ಸನ್ಮಾನ. ವಂದನೆಗಳು. ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಹಿರೇಬಂಡಾಡಿ ಹಾಲು ಉತ್ಪಾದಕರ ಸೊಸೈಟಿಯ ಕಾರ್ಯದರ್ಶಿಯವರು ಆಗಮಿಸಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ ಮೇಡಮ್. ಕಾರ್ಯಕ್ರಮ ಮುಂದುವರಿಸ್ತಾ ಬಂದ ಎಲ್ಲ ಅತಿಥಿಗಳಿಗೆ ವೇದಿಕೆಯಲ್ಲಿ ಅಧ್ಯಕ್ಷರು ಎಲ್ಲ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. SP ಜಯರಾಮ್ ರೈ ಅವರಿಗೆ, ಹಾಗೆ ಪಂಚಾಯತಿನ ಅಧ್ಯಕ್ಷರು, ನಿರ್ದೇಶಕರುಗಳಿಗೆ, ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರುಗಳಿಗೆ, ಹಾಗೆ ಸಂಘದ ಎಲ್ಲ ಸದಸ್ಯರು ಕೂಡ ಸ್ಮರಣಿಕೆಯನ್ನ ನೀಡಲು ಯೋಜಿಸಿದ್ದೇವೆ. ಈಗ ಸಮಯಾವಕಾಶ ಇಲ್ಲದಿರುವ ಕಾರಣ ಕಚೇರಿಯಿಂದ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲ ಸದಸ್ಯರುಗಳು ಕೂಡ ನಾಳೆ ಅಥವಾ ಇಂದು ಹೋಗುವಾಗ ಕಚೇರಿಯಿಂದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನ, ಗಣ್ಯರುಗಳನ್ನ, ಜನಪ್ರತಿನಿಧಿಗಳನ್ನ ಎಲ್ಲರನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಎನ್ನುವಂತಹ 4 ಅಕ್ಷರದ ಸುಂದರವಾದ ಶಬ್ದಗಳಿಂದ ಹೇಳ್ತಾ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದನ್ನು ಸ್ವೀಕಾರ ಮಾಡಿ ಮತ್ತೆ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಭಾಸದರಲ್ಲಿ ಈಗಾಗಲೇ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇವರಿಂದ ವಿದ್ವಾನ್ ಶ್ರೀ ಸುದರ್ಶನ್ ಭಟ್ ಇವರ ನಿರ್ದೇಶನದಲ್ಲಿ ಶ್ರೀನಿವಾಸ ಕಲ್ಯಾಣ ಭರತನಾಟ್ಯ ನೃತ್ಯ ರೂಪಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲಾ ಸಭಾಸದರು ವೀಕ್ಷಿಸಿ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಆತ್ಮೀಯ ಸಹಕಾರ ಬಂಧುಗಳೇ, ಇಷ್ಟು ಹೊತ್ತು ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಜಗನ್ನಾಥ್ ಶೆಟ್ಟಿ ನಡುಮನೆ ಇವರಿಗೂ ಕೂಡ ಹಾರ್ದಿಕ ಧನ್ಯವಾದಗಳು. ಮುಂದೆ ಎಲ್ಲ ಸಹಕಾರಿ ಬಂಧುಗಳು ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಿದೆ. ಇದನ್ನು ಸವಿದು ಮುಂದೆ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ನಾಟ್ಯ ರೂಪಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದನ್ನೆಲ್ಲ ಈ ಔತಣವನ್ನು ಸವಿದು ಈ ಔತಣವನ್ನು ಸವಿದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಸ್ಮರಣಿಕೆಯನ್ನು ನೀಡುವಂತಹ ವ್ಯವಸ್ಥೆ ಇದೆ. ಸಮಯಾವಕಾಶದ ಅಭಾವದಿಂದ ವೇದಿಕೆಯಲ್ಲಿ ನೀಡಲಿಕ್ಕೆ ಆಗಲಿಲ್ಲ.
ಕಚೇರಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಶಾಖೇಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಆಗಮಿಸಿದ್ದಾರೆ. ತಮಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಯೋಗೀಶ್ ಕಡ್ತಿಲ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಸಹ ಗುರುತಿಸಿಕೊಂಡಿದ್ದೇವೆ ಸರ್. ಭೋಜನವನ್ನು ಸ್ವೀಕಾರ ಮಾಡಿ ಸಭೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ನಡೆಯಲಿಕ್ಕಿದೆ. ಪುತ್ತೂರಿನ ಪ್ರಸಿದ್ಧ ನೃತ್ಯ ತಂಡ ಸುದರ್ಶನ್ ಸರ್ ಇವರ ನೇತೃತ್ವದಲ್ಲಿ. ಊಟ ಆದ ಕೂಡಲೇ ಎಲ್ಲರೂ ಸಭೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಭೋಜನ ಸ್ವೀಕಾರದ ನಂತರ ಸಭೆಯಲ್ಲಿ ಕೂತು ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನೃತ್ಯ ರೂಪಕ ಶ್ರೀನಿವಾಸ ಕಲ್ಯಾಣ.
ಈ ವಿಸ್ತೃತ ಕಟ್ಟಡದ ಈ ಪ್ರವೇಶೋತ್ಸವ ಉದ್ಘಾಟನೆಯ ಸಂದರ್ಭದಲ್ಲಿ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವಿದ್ವಾನ್ ಶ್ರೀ ಸುದರ್ಶನ್ ಎಂ.ಎಲ್. ಭಟ್ ಮತ್ತು ಬಳಗದವರಿಂದ ಭರತನಾಟ್ಯ ಹಾಗೂ ಶ್ರೀನಿವಾಸ ಕಲ್ಯಾಣ ಎಂಬ ನೃತ್ಯ ರೂಪಕದ 22ನೇ ಪ್ರಯೋಗ ಈ ಭವ್ಯ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಕಲ್ಯಾಣ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಲ ಹಾರದ ಶರತ ಪಾಲ ಶ್ರೀಧ ಕಲ್ಯಾಣ ರಾಮ ಮಲ್ಲಿಕಾದಿ ಸುಗಂಧಮಯ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದಿ ಶೋಭಿಪಗಳೇನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾರ್ಶ್ವೇ ಕುಂಡಲಗೇಲನ ಕಲ್ಯಾಣ ರಾಮ ಆಗತ ಸುರವರ ಮುನಿಗಣ ಸಜ್ಜನ ಅಗಣಿತ ಗುಣಗಣ ಘೋಷಿತ ಮಂಗಳ ರಾಘವ ರಾಮ ರಘುರಾಮ ರಾಮ ಜನಕ ಜಾರಮಣ ಮನೋಹರ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಲ ಹಾರದ ಶರತ ಪಾಲ ಸೀತಾ ಕಲ್ಯಾಣ ರಾಮ 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 ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ, ಕುಮಾರಿಯರಾದ ಅನುಶ್ರೀ ಸಾಮೆತಡ್ಕ, ವೈಷ್ಣವಿ ನಾಯಕ್ ನೆಹರು ನಗರ ಹಾಗೂ ವರ್ಣ ಸಾಮೆತಡ್ಕ ಇವರಿಂದ ವೇದಿಕೆಗೆ ಆಗಮಿಸಿ ನಾಟ್ಯ ದೇವತೆ ನಟರಾಜನಿಗೂ ರಂಗಕ್ಕೂ ಗುರು ಹಿರಿಯರಿಗೂ ನಮಿಸಿ ಮಾಡುವಂತಹ ಪ್ರಥಮ ನೃತ್ಯ ಮಹಾಗಣಪತಿ. ताजं तज्जं तजं तज्जं तजं तत्तज्जं 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 ताजं तजं 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 ताजं तजं 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 ताजं
तज्जौ तजौ 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 तज्जौ जं तरि तग जणु तं जं तरि तग जणु ते किट तग जणु तग दिनि किट तजं तं सजं तं सजं तं सजं तं तं दिदनि दि तं तरि किट जं तरि तग जणु तं तं तरि तग जणु ते किट तग जणु तग दिमि तग तजं तं सजं तं सजं तं सजं तं तं दिदनि दि तं तरि किट तं तरि किट तं दिं तरि किट तं दि तुं तरि किट तं दि तोन दीतं किडदग दीतं तद्दितं दीतं तदिगिडतं दं दरिगिडतं दिं दरिगिडतं दीतं दरिगिडतं दीतोन दीतं किडदग दीतं तद्दितं दीतं तदिगिडतो महागणपते महागणपते मनसा स्मरामि महादेवमुद शिरसा नमामि महागणपते मनसा स्मरामि महागणपते मनसा स्मरामि महादेवमुद शिरसा नमामि महागणपते मनसा स्मरामि महादेवमुद शिरसा नमामि महागणपते मातङ्गाननो महेश्वरो तापत्रयूत भवरोग वैषजो मातङ्गाननो महेश्वरो तापत्रयूत भवरोग वैषजो महागणपते मनसा स्मरामि महादेवमुद शिरसा नमामि महागणपते शतकोटिविघ्न परिहार चरणौ शान्त्यादि सर्व कल्याण गुणदौ शतकोटिविघ्न परिहार चरणौ शान्त्यादि सर्व कल्याण गुणदौ निरन्तरौ निखिल लोकगौ शिवौ 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 निरन्तरौ निखिल लोकगौ शिवौ परौ प्रदौ प्रदौ प्रददौ परौ प्रदौ प्रदौ प्रददौ महागणपते मनसा स्मरामि महादेवमुद शिरसा नमामि महागणपते ब्रह्माण्डान्तर्गत भूषितो यजुरादिवेद शिखरस्थो ब्रह्माण्डान्तर्गत भूषितो यजुरादिवेद शिखरस्थो नितान्त शुद्धान्त करणस्थो नितान्त शुद्धान्त करणस्थौ प्रशस्तौ तटस्थौ समस्थौ प्रशस्तौ तटस्थौ
रसवो समसवो त्वमो महागणपते मनसा स्मरामि महादेव मुद शिरसा नमामि महागणपते ನರ್ತಿಸಿದ ಕಲಾವಿದರಿಗೆ ಧನ್ಯವಾದ ಸೂಚಿಸುತ್ತಾ ಮುಂದಿನ ನೃತ್ಯ ಭೂಪಾಲಂ ರಾಗದ ಸ್ವಾತಿ ತಿರುನಾಳ್ ಮಹಾರಾಜರು ರಚಿಸಿದ ಮಿಶ್ರ ಚಾಪುತಾಳದ ಗೋಪಾಲಕ ಪಾಹಿಮಂ. ಸಂಸ್ಕೃತ ಭಾಷೆಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ರಚನೆಗೊಂಡಂತಹ ಈ ನೃತ್ಯವನ್ನು ನರ್ತಿಸಲಿರುವ ಕಲಾವಿದೆಯರು ಜ್ಯೋತಿ, ಅನುಷಾ, ಯಕ್ಷಿತಾ, ಆಶ್ರಿತಾ, ದಿಶಾ ಹಾಗೂ ಉಷಾ. सारी सदा सदप दप गप गरे सा रे सदा सदप दप गप गरे रे सारी सदा सदप राप पद गप गरे गरे पद गरे सदा सरे रे गोपालक पाहि मां हरीशो गोपालक पाहि मां हरीशो तव पदरतमय गोपालक पाहि मां हरीशो तव पदरतमय गोपालक पाहि मां पाप विमोचना पाप विमोचना पवित्रादिनदवद पल्लव पाप विमोचना पवित्रादिनदवद पल्लव तानातरिजं दरिदुदरि देतलान निरनादनद दित्तं गिर्दगजं दित्तं गिर्दगजं दित्तं गिर्दगजं जं गोपालक पाहि मां हरीशो तव पदरतमय गोपालक पाहि मां हरीशो साधु गदित मृदुशन सरोष भीत मात्र वीक्षित भूतर जल निधि मुख बहुविध भुवन जाल ललित मुखांबु साधु गदित मृदुशन सरोष भीत मात्र वीक्षित भूतर जल निधि मुख बहुविध भुवन जाल ललित मुखांबु सानातरिजं दरि मुदरित दित्तिलान निरनादरद दित्तं गिर्दगजं दित्तं गिर्दगजं दित्तं गिर्दगजं गोपालक पाहि मां हरीशो तव पदरतमय गोपालक पाहि मां हरीशो सारसबब मधुकर सतीर्थ दीन भूसुरार्ति पाररहित जन जय निरुपम पतकरादरद कमलाव सारसबब मधुकर सतीर्थ दीन भूसुरार्तित पाररहित जन जय निरुप पदकराजरद कमलाव कानातरिजं दरि उदरि दित्तिलान दिरनादरद दित्तं गिर्दगजं दित्तं गिर्दगजं दित्तं गिर्दगजं जं गोपालक पाहि मां हरीशो तव पदरतमय गोपालक पाहि मां
ಸಾರಸರಸ ಸುವಚನ ಸರೋಜನಾವಲೋಕನಾಯ ಭೂರಿ ಕರುಣತನುಹಿತ ಮನಸಿ ಭುಜಗರಾಜ ಶಯನ ಶಯನ ಹರೇ ಭೂರಿ ಕರುಣತನುಹಿತ ಮನಸಿಜ ಭುಜಗರಾಜ ಶಯನ ಪುರಶಾಸನ ಗೋಪಾಲಕ ಪಾಹಿ ಮಾಂ ಹರಿಷಂ ತವ ಪದರತಮಯ ಗೋಪಾಲಕ 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 ಪಾಹಿ ಮಾಂ ಹರಿಷೋ. ಭರತನಾಟ್ಯದ ಮುಖ್ಯ ಅಂಗಗಳಲ್ಲಿ ಒಂದಾದಂತಹ ನೃತ್ಯ ಭಾಗ, ಭಾರತೀಯ ಕಲೆ, ಭಾರತೀಯ ನುಡಿ, ಇದು ನಮ್ಮ ಪುರಾತನ ಸಂಪ್ರದಾಯದಲ್ಲಿ ಸುಮಾರು 7 ವಿಧದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಮೂಲಕ ಪ್ರಚಲಿತಕ್ಕೆ ಬಂತು. ಇದರಲ್ಲಿ ಭರತನಾಟ್ಯವೂ ಒಂದು. ಇದರಲ್ಲಿ ನೃತ್ಯ, ನಾಟ್ಯ ಎಂದು 3 ಭಾಗಗಳಿದ್ದು, ಈಗ ನಿಮ್ಮ ಮುಂದೆ ಹಂಸಾನಂದಿ ರಾಗ ಆದಿತಾಳದಲ್ಲಿ ರಚಿತವಾಗಿರುವಂತಹ ಜತಿಸ್ವರ ನರ್ತಿಸುವ ಕಲಾವಿದೆಯರು ಅನ್ನಪೂರ್ಣ, ಶರಣ್ಯ, ಶಾರ್ವರಿ, ಜ್ಯೋತಿ, ಅನುಷಾ, ಯಕ್ಷಿತಾ, ಆಶ್ರಿತ ಹಾಗೂ ದಿಶಾ. ಸಾನಿದನಿ ಸಾನಿದ ಮಗರೆ ಸ ನಿದನಿ ಸರಿ ಗಮದನಿ ಸಾನಿದನಿ ಸಾನಿದ ಮಗರೆ ಸ ನಿದನಿ ಸರಿ ಗಮದನಿ ಸಾನಿದನಿ ಸಾನಿದ ಮಗರೆ ಸ ನೀರದೆ ತಳ್ಳಂಗು ತಕ ದಿಗು ತಕ ತದಿಗಿಡ ತುಂ ತಂ ತಾಹತ ಜಂ ತರಿದ ತೈ ತತಹತ ಜಂ ತರಿತೈ ತಾಹತ ಜಂ ತರಿದ ತತಹತ ಜಂ ತರಿತೈ ತಾಹತ ಜಂ ತತಹತ ಜಂ ತಂ ದಿತ್ತಂ ತತ್ರಿತ್ತಂ ತಕ ದಿಗು ಕಿಡತಕ ತಿರುಗಿಡ ತುಂ ತಂ ದಿತ್ತಂ ತಕ ದಿಗು ಕಿಡತಕ ತಿರುಗಿಡ ತುಂ ತಂ ತಕ ತದಿಗಿಡ ತುಂ ಸಾ ನೀದನಿ ಸಾನಿದ ಮಗರೆ ಸ ನೀದನಿ ಸರಿ ಗಮದನಿ ಸಾನಿದನಿ ಸಾನಿದ ಮಗರೆ ಸ ನೀದನಿ ಸರಿ ಗಮದನಿ ತತ್ತೈ ತಾಹ ತಾಹ ದಿತ್ತೈ ತಾಹ ತಾಹ ತತ್ತೈ ತಾಹ ತಾಹ ದಿತ್ತೈ ತಾಹ ತಾಹ ತದಿಗಿಡ ತುಂ ಗಿಡ ತುಂ ಸಾನಿದನಿ ಸಾನಿದ ಮಗರೆ ಸ ನೀದನಿ ಸರಿ ಗಮದನಿ ತಯ್ಯುಂ ದತ್ತ ತಯ್ಯುಂ ತಾಹ ತಕ ತದಿಗಿಡ ತು ತಯ್ಯುಂ ದತ್ತ ತಯ್ಯುಂ ತಾಹ ತಕ ತದಿಗಿಡ ತು ತತ್ತೈ ತಂ ದಿತ್ತೈ ತಂ ತತ್ತೈ ತಂ ದಿತ್ತೈ ತ ತತ್ತೈ ತಂ ದಿತ್ತೈ ತ ತತ್ತೈ ತಂ ದಿತ್ತೈ ತ ತದ್ದಿಂ ಗಿಣ್ಣ ತುಂ ತದ್ದಿಂ ಗಿಣ್ಣ ತುಂ ತಕ ತದಿಗಿಡ ತುಂ ಸಾನಿದನಿ ಸಾನಿದ ಮಗರೆ ಸ ನೀದನಿ ಸರಿ ಗಮದನಿ ಸರಿ ನಿರಿ ಸ ನಿರನಿ ಸ ರಸ ನಿರಮದನಿ ಮನಿ ದ ಮಗರೆ ಸ ರಿ ಗಮದನಿ ಸಾನಿದನಿ ಸಾನಿದ ಮಗರೆ ಸ ನೀದನಿ ಸರಿ ಗಮದನಿ ರೀ ರೀ ಸ ನಿ ಸ ಸಾನಿದನಿ ಸಾ ಸಾನಿದನಿ ನೀರಮದ ರೀ ರೀ ಸ ನಿ ಸ
ದ ಗಾಮ ಗಮ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಸ ನಿ ಧನಿ ಸ ನಿ ದ ಮ ಗ ರಿ ಸ ನಿ ಧನಿ ಸ ರಿ ಗಮ ಧನಿ ಸ ನಿ ಸ ರಿ ನಿ ರಿ ಸ ನಿ ದ ಮ ಧನಿ ಧನಿ ಸ ದ ಸ ನಿ ದ ಮ ಗ ಮ ಸ ಮದನಿ ಮನಿ ದ ಮ ಗ ರಿ ಗ ಮ ಮ ಗ ಮ ದ ದ ಮದನಿ ನಿ ಸ ರಿ ಗ ಮ ಗ ರಿ ಸ ನಿ ಸ ರಿ ಗ ರಿ ಸ ನಿ ದ ನಿ ಸ ರಿ ಸ ನಿ ದ ನಿ ಮ ದ ನಿ ಗ ರಿ ಸ ಗ ರಿ ಸ ನಿ ದ ರಿ ಸ ನಿ ರಿ ಸ ನಿ ದ ನಿ ಸ ನಿ ದ ಗ ಮ ದ ದ ನಿ ಸ ನಿ ದ ನಿ ಸ ನಿ ದ ಮ ಗ ರಿ ದ ನಿ ದ ನಿ ಸ ರಿ ಗ ಮ ದ ನಿ ಸ ನಿ ದ ನಿ ಸ ನಿ ದ ಮ ಗ ರಿ ದ ನಿ ದ ನಿ ಸ ರಿ ಗ ಮ ದ ನಿ ಸ ಸ ರಿ ಗ ಮ ದ ನಿ ರಿ ಸ ರಿ ಗ ಮ ದ ನಿ ಗ ಆ ಆ ಆ ಇನ್ನು 3 ನೃತ್ಯಗಳ ಬಳಿಕ ಶ್ರೀನಿವಾಸ ಕಲ್ಯಾಣ ಎಂಬ ವಿಶೇಷ ಕಥಾಹಂದರವನ್ನು ಹೊಂದಿರುವಂತಹ ಶ್ರೀನಿವಾಸ ಕಲ್ಯಾಣ ಎಂಬ ರೂಪಕ 22ನೇ ಪ್ರಯೋಗ ಈ ವೇದಿಕೆಯಲ್ಲಿ ಮೂಡಿಬರಲಿದೆ. ಈಗ ಸುಮಾರು 350 ವರ್ಷಗಳ ಹಿಂದೆ ಶ್ರೀಯುತ ಮುತ್ತಯ್ಯ ಭಾಗವತರು ರಚಿಸಿರುವಂತಹ ಕಾಪಿರಾಗದ ದರು ಈಗ ನಿಮ್ಮ ಮುಂದೆ ನರ್ತಿಸುವ ಕಲಾವಿದೆಯರು ಕುಮಾರಿ ವೈಷ್ಣವಿ ನಾಯಕ್ ಹಾಗೂ ಕುಮಾರಿ ಅನುಶ್ರೀ. श्रीराजराजेश्वरी श्रुतजनपालिनी श्रीराजराजेश्वरी श्रुतजनपालिनी श्रीराजराजेश्वरी तल्लांगु तक तक तदिगिन तुम ता तच्चम तक चम तक्किट तक तत दिद्दि तुम नम नम किट तक ता तच्चम तक चम तक्किट तक तत दिद्दि तुम नम नम किट तक ता तच्चम तक जम तक्किट जम तक दिद्दि तुम नम नम किट तक ता तच्चम तक जम तक्किट जम तत दिद्दि तुम नम नम किट तक ता तत दिद्दि तुम नम नम किट तक ता तच्चम तक जम तक्किट जम तत दिद्दि तुम नम नम किट तक ता दिद्द जम जम ताम तरि किट ताम तरि किट त दिद्द जम जम ताम तरि किट ताम तरि किट त दिद्द जम त दिद्द डम त दिद्द नम त दिद्द त जम त नम त दिद्द त जम त नम त रम दिद्द तरि किट तक ताम दिद्दम त दिद्दम तक दिक्कु किट तक तरि किट तुम ताम दिद्दम त दिद्दम तक दिक्कु किट तक तरि किट तुम दिद्दम 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 त दिक्किट तुम श्रीराजराजेश्वरी श्रुतजनपालिनी श्रीराज
ತಳ್ಳಾಂಗುಚಂ ತಕ ತದೆ ಕಿಣತು ತಜಂ 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 ತಣ್ಣಂ ತಜಂ ತರಂ ತಕಜಂ ತಜಂ 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 ತಣ್ಣಂ ತಜಂ ತರಂ ತಕಜಂ ಜಂ ತಜಂ ತಕಜಂ ತಕಿಟ ಜಂ ಜಂ ತಣ್ಣಂ ತಕಂಡಂ ತಕಿಟಣ್ಣಂ ತಕಿಟ ಜಂ ತಾಂ 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 ದೆ ತಕಿಟ ಜಂ ತಾಂ 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 ತದೆ ತಕಿಟ ಜಂ ತಕ ದಿಕ್ಕು ಕಿಡತಕ ತರಗಿಡದುಂ ಜಂ ತಜಂ ತಕಜಂ ತಕಿಟ ಜಂ ಜಂ ತಡಂ ತಕಂಡಂ ತಕಿಟಣ್ಣಂ ತಕಿಟ ಜಂ ತಾಂ 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 ದೆ ತಕಿಟ ಜಂ ತಾಂ 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 ತದೆ ತಕಿಟ ಜಂ ತಕ ದಿಕ್ಕು ಕಿಡತಕ ತರಗಿಡದುಂ ಜಂ ತಜಂ ತಕಜಂ ತಕಿಟ ಜಂ ಜಂ ತಂಡಂ ತಕಂಡಂ ತಕಿಟಣ್ಣಂ ತಕಿಟ ಜಂ ತಾಂ 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 ದೆ ತಕಿಟ ಜಂ ತಾಂ 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 ತದೆ ತಕಿಟ ಜಂ ತಕ ದಿಕ್ಕು ಕಿಡತಕ ತರಗಿಡದುಂ ಶ್ರೀ ರಾಜರಾಜೇಶ್ವರಿ ಶ್ವೇತ ಜನ ಪಾಲಿನಿ ಶ್ರೀ ರಾಜರಾಜೇಶ್ವರಿ ಶ್ವೇತ ಜನ ಪಾಲಿನಿ ಮಾರಾರಿ ಮನೋನಾಸಿನಿ ಮರಕತಾಗಿ ಮನೋಲಾಸಿನಿ ಮರಕತಾಗಿ ಮಾತಂಗಿ ಮಾರಾರಿ ಮನೋಲಾಸಿನಿ ಮರಕತಾಗಿ ಮಾತಂಗಿ ಸಾಸ ಸನ್ನಿರೆ ಸನ್ನಿದ ಪಮಗರಿ ಸರಿ ಸ ಪಾಮ ನಿಪ ಮಪ ನಿ ಸ ಗಗರಿ ಸ ಸ ನಿ ಸ ನಿ ಪ ಪ ನಿ ಪ ಸ ನಿ ರಿ ಸ ನಿ ಸ ಮ ಪ ನಿ ಸ ರಿ ಗ ಮ ಗ ಮ ಗ ಮ ರಿ ಮ ಗ ರಿ ಸ ನಿ ದ ಗ ರಿ ನಿ ಪ ಗ ರಿ ಮ ಪ ನಿ ಸ ತಾಂ ದಿಂ ತಕ ದಿಂ ತಕ ತ ರಿ ಕಿಟ ತ ದಿಂ ತ ದಿಂ ತ ಜಂ ತ ಜಂ ತ ದ್ರಿಗ ರಿ ತ ಕಿಟ ದ್ರಿಗ ತ ರಿ ತ ಕ ತ ತ ಜಂಡು ತ ಕಿಟ ತಾಂ ತದೆ ಗಿಣ್ಣ ತೊಂಗ ಮ ಗ ಮ ಗ ಮ ರಿ ಮ ಗ ರಿ ಸ ನಿ ದ ತಾಂ ತ ತೋಂ ತ ದೇಂ ದ ತದೆ ಗಿಣ್ಣ ತೊಂ ಶ್ರೀ ರಾಜ ರಾಜೇಶ್ವರಿ ಕಾಯವು ನರ ಸಂರೂಪದನವು ಪವರ ಸುಜಯ ಚಾಮರಾಜರ ಸುಖವ ಸಲಿಸಿದಯ ಹೃದಯ ಶಿವೆ ಲಲಿತ ಶ್ರೀಹರಿ ಕೇಶರುದ ಸುಖವ ಸಲಿಸಿದಯ ಹೃದಯ ಶಿವೆ ಲಲಿತ ಶ್ರೀಹರಿ ಕೇಶರುದ ಶ್ರೀ ರಾಜರಾಜೇಶ್ವರಿ ಶ್ವೇತ ಜನ ಪಾಲಿನಿ ಶ್ರೀ ರಾಜರಾಜೇಶ್ವರಿ ನಮ್ಮೆಲ್ಲರ ಇಷ್ಟದೈವ ಶ್ರೀರಾಮಚಂದ್ರನ ಮೇಲೆ ಒಂದು ನಾಟರಾಗದಲ್ಲಿ ರಚಿತವಾಗಿರುವಂತಹ ಜಯ ಜಯ ಈಗ ನಿಮ್ಮ ಮುಂದೆ. ಕಿಶೋರು ಬ್ಯಾಲೆನ್ಸ್. ಜಯ 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 ಜಾನಕಿ ಕಾಂತ ಜಯ ಸಾಧು ಜನ ವೇಣುತ ಜಯ ತು ಮಹಿಮಾನಂದ ಜಯ ಭಾಗ್ಯವಂತ ಜಯ 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 ಜಾನಕಿ ಕಾಂತ ಜಯ ಸಾಧು ಜನ ವೇಣುತ ಜಯ ತು ಮಹಿಮಾನಂದ ಜಯ ಭಾಗ್ಯವಂತ ಜಯ ಜಯ
दशकण्ठ संहार पशुपतीश्वर मित्र पावन चरित्र दशरथ मगधीर दशकण्ठ संहार पशुपतीश्वर मित्र पावन चरित्र जय 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 जानकी कांत जय साधु जन विनोद जय तु महिमानंद जय भाग्यवंत जय जय कुसुम बाण शरीर कुशल कीर्ति कला असम साहस शीक्ष अंबुज दलाक्ष कुसुम बाण शरीर कुशल कीर्ति कला असम साहस शीक्ष अंबुज दलाक्ष जय 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 जानकी कांत जय साधु जय जय तु महिमानंद जय भाग्यवंत जय जय सामगान विनोद साधु जन परिपार कामितार्थ प्रदार्थ कीर्ति संजात सोम सूर्य प्रकाश सकल लोकाधीश श्री महारघुवीर सिंधु गंभीर सामगान विनोद साधु जन परिपार कामितार्थ प्रदार्थ कीर्ति संजात सोम सूर्य प्रकाश सकल लोकाधीश श्री महारघुवीर सिंधु गंभीर जय 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 जानकी कांत जय साधु जन विनोद जय तु महिमानंद जय भाग्यवंत जय जय सकल शास्त्र विचार शरणु जन मंदार विकसिता भुज वदन विश्वमय सदन सुकृत मोक्षादीप साकेत पुरवास भक्त वत्सल राम पुरंदर विठल सकल शास्त्र विचार शरणु जन मंदार विकसिता भुज वदन विश्वमय सदन सुकृत मोक्षादीप साकेत पुरवास भक्त वत्सल राम पुरंदर विठल जय 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 जानकी कांत जय साधु जन विनोद जय तु महिमानंद जय भाग्यवंत जय 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 ಇನ್ನು ಒಂದು ನೃತ್ಯದ ಬಳಿಕ ಶ್ರೀನಿವಾಸ ಕಲ್ಯಾಣ ರೂಪಕ ನಿಮ್ಮ ಮುಂದೆ ಮೂಡಿ ಬರಲಿದೆ. ಮುಂದಿನ ನೃತ್ಯ ತಲೆಯಲ್ಲಿ ಚೊಂಬನ್ನು ಹೊಂದಿ ಅದರಲ್ಲಿ ದೀಪವನ್ನು ಧರಿಸಿ ಧೂಪಾರತಿ ಎಂಬ ನೃತ್ಯವನ್ನು ನಿಮ್ಮ ಮುಂದೆ ನರ್ತಿಸಲಿದ್ದಾರೆ. ಬರುವ ರಾಗಗಳು ಪೂರ್ವಿ ಕಲ್ಯಾಣಿ, ಸಿಂಧು ಭೈರವಿ ಹಾಗೂ ಅಹೀರ್ ಭೈರವಿ. ಇಂದಿನ ಹಿಮ್ಮೇಳ ಕಲಾವಿದರಾಗಿ ಸಹಕರಿಸುತ್ತಿದ್ದಾರೆ ಹಾಡುಗಾರಿಕೆ ಹಾಗೂ ನಟವಾಂಗ ನೃತ್ಯ ನಿರ್ದೇಶನ ವಿದ್ವಾನ್ ಶ್ರೀ ಸುದರ್ಶನ್ ಮೆಲ್ಬಟ್. ಕೊಳ್ಳಲು ವಾದನದಲ್ಲಿ ಶ್ರೀಯುತ ಕೃಷ್ಣಕುಮಾರ್ ಪುತ್ತೂರು, ಮೃದಂಗ ವಾದನದಲ್ಲಿ ವಿದ್ವಾನ್ ಶ್ರೀಯುತ ಶ್ಯಾಮ್ ಭಟ್ ಸುಳ್ಯ, ಕೀಬೋರ್ಡ್ನಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ BS ಕಾರಂತ್ ರಾಮಕುಂಜ.
ಧೂಪರತೆಯ ನೋಡಬಲ್ಲೆ ಧೂಪರತೆಯ ನೋಡಬಲ್ಲೆ ಧೂಪರತೆಯ ನೋಡಬಲ್ಲೆ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ 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 ಮದಳೆ ಜಾಗಟೆ ದಂಡಿಗೆ ಬೇರೆ ತತ್ತಿ ಮೇಲೆ ಮೇಯಲು ರಭಸದಲ್ಲಿ ಮದಳೆ ಜಾಗಟೆ ದಂಡಿಗೆ ಬೇರೆ ತತ್ತಿ ಮೇಲೆ ಮೇಯಲು ರಭಸದಲ್ಲಿ ಅದ್ಭುತ ಶಂಗನಾದ ಗಳಿಂದಲೇ ನಮ ಅದ್ಭುತ ಶಂಗನಾದ ಗಳಿಂದಲೇ ನಮ ಶ್ರೀ ಪದ್ಮನಾಭ ದೇವರ ಪೂಜೆಯ ಶ್ರೀ ಪದ್ಮನಾಭ ದೇವರ ಪೂಜೆಯ ಧೂಪರತೆಯ ನೋಡಬಲ್ಲೆ ನಮ್ಮ ಅಗರು ಚಂದನ ಧೂಪ ಗೂಗುಳ ಸಾಮ್ರಾಣಿ ಮಗ ಬಗೆಸುವ ಧೂಪ ದಾರತಿಯ ಮೇಗಿಲಾದ ಏಕಾರತಿ ಭಕ್ತಿಯಿಂದಲಿ ನಮ್ಮ ಮೇಗಿಲಾದ ಏಕಾರತಿ ಭಕ್ತಿಯಿಂದಲಿ ನಮ್ಮ ಜಗನ್ನಾಥ ವಿಠಲ ದೇವರ ಪೂಜೆಯ ಜಗನ್ನಾಥ ವಿಠಲ ದೇವರ ಪೂಜೆಯ ಧೂಪರತೆಯ ನೋಡಬಲ್ಲೆ ನಮ್ಮ ಘೃತ ದೀಪಗಳ ಕರ ತಳ್ಳದೊಳು ಪಿಡಿಯೂತ ಮತೆಯಿಂದ ಜಡುತಗ ತಕದಿವೆಯೇನುತ ಪದದಲ್ಲಿ ನಾರ್ತನ ಗೈಯುತ ನಲಿಯುತ ವ್ರತದೊಳಗಿಹ ಮೂರುತೆಯನ್ನು ನೆನೆಯುತ ವ್ರತದೊಳಗಿಹ ಮೂರುತೆಯನ್ನು ನೆನೆಯುತ ಧೂಪರತೆಯ ನೋಡಬಲ್ಲೆ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪರತೆಯ ನೋಡಬಲ್ಲೆ ನಮ್ಮ ಹರಿ ಸರ್ವೋತ್ತಮನ ಬಕುತರಾಧಾರನ ಪರಮ ಮಂಗಳ ರೂಪಿ ಪಾವನ ಹರಿ ಸರ್ವೋತ್ತಮನ ಬಕುತರಾಧಾರನ ಪರಮ ಮಂಗಳ ರೂಪಿ ಪಾವನ ಹರಿ
ಬಕುತರಾಧಾರನ ಪರಮ ಮಂಗಳ ರೂಪಿ ಪಾವನಾನ ಪರದೈವವಾದಂತ ಪರದೈವವಾದಂತ ಶ್ರೀ ಪದ್ಮನಾಭನ ಪರದೈವವಾದಂತ ಶ್ರೀ ಪದ್ಮನಾಭನ ಪುರಂದರ ವೇಟಲ ದೇವರ ಪೂಜೆಯ ಪುರಂದರ ವೇಟಲ ದೇವರ ಪೂಜೆಯ ಪುರಂದರ ವೇಟಲ ದೇವರ ಪೂಜೆಯ ಪುರಂದರ ವೇಟಲ ದೇವರ ಪೂಜೆಯ ಗೋಪಾರತಿಯ ನೋಡಬಲ್ಲಿ ಗೋಪಾರತಿಯ ನೋಡಬಲ್ಲಿ ನಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಗೋಪಾರತಿಯ ನೋಡಬಲ್ಲಿ 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 ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ ಇವರು ರಚಿಸಿರುತ್ತಾರೆ. ಇದು ಇಂದಿನ 22ನೆಯ ಕಾರ್ಯಕ್ರಮ. ಇದರ ಕಿರು ಚಿತ್ರಣವನ್ನು ಕಿರುಕಥೆಯನ್ನು ನಿಮ್ಮ ಮುಂದೆ ಹೇಳಿ ಮುಂದೆ ನಾವು ಇದನ್ನು ನಿಮ್ಮ ಮುಂದೆ ನರ್ತಿಸಲಿದ್ದೇವೆ. ಸಮೂಹ ನರ್ತನದ ಒಂದು ಆಧಾರದ ಮೇಲೆ ಈ ಸಂಪೂರ್ಣ ಕಥಾ ಚಿತ್ರಣವು ನಿಮ್ಮ ಮುಂದೆ ಚಿತ್ರಣಗೊಳ್ಳುತ್ತಾ ಹೋಗುತ್ತದೆ. ಒಂದು ಚಲನಚಿತ್ರ ರೀತಿಯಲ್ಲಿ ಮುಂದೆ ಅನಾವರಣಗೊಳ್ಳುತ್ತದೆ. ಅತ್ಯಂತ ಗರ್ವಿಯಾದಂತಹ ಭೃಗು ಮಹರ್ಷಿಯು ದೇವಲೋಕ ಸಂಚಾರಿಯಾಗಿ ಬ್ರಹ್ಮನಲ್ಲಿ, ಶಿವನಲ್ಲಿ, ವಿಷ್ಣುವಲ್ಲಿ ಸಂಚರಿಸುತ್ತಾಗಿ ಸಾಗಿ ಅವರಿಗೆ ತನಗೆ ಯಾರೂ ಮರ್ಯಾದೆಯನ್ನು ನೀಡಲಿಲ್ಲ ಎಂದು ಶಾಪವನ್ನು ನೀಡುತ್ತಾ ಹೋಗುತ್ತಾನೆ. ಕೊನೆಯಲ್ಲಿ ವಿಷ್ಣು ಗರ್ವದಿಂದ ಕೂಡಿದ ಭೃಗು ಮಹರ್ಷಿಯ ಕಾಲಕಣ್ಣನ್ನು ಕಿತ್ತೆಸೆಯುತ್ತಾನೆ. ತಕ್ಷಣ ಭೂಮಿಗಿಳಿದಂತಹ ಭೃಗು ಮಹರ್ಷಿ ಪರಿಪರಿಯಾಗಿ ವಿಷ್ಣುವಲ್ಲಿ ಬೇಡುತ್ತಾನೆ. ಆದರೆ ತನ್ನ ಮರ್ಯಾದೆ ಹೋಯಿತು ಎಂದು ಲಕ್ಷ್ಮಿಯು ಯಾರಿಗೂ ಕಾಣದಂತೆ ಭೂಮಿಗೆ ಬಂದು ನೆಲೆಯಾಗುತ್ತಾಳೆ. ಶ್ರೀನಿವಾಸ ಅಂದರೆ ವಿಷ್ಣು ಆಕೆಯನ್ನು ಹುಡುಕುತ್ತಾ ಭೂಮಿಗೆ ಬಂದು ಶ್ರೀನಿವಾಸ ಆಗಿ ಚೋಳರಾಜ ಎಂಬವನ ಆಸ್ಥಾನದಲ್ಲಿ ಜಾಗದಲ್ಲಿ ಹುತ್ತದ ನಡುವಲ್ಲಿ ವರ್ಷಾನುಗಟ್ಟಲೆ ತಪಸ್ಸಿಗೆ ಕೂತ್ಕೊಳ್ಳುತ್ತಾನೆ. ಸಾವಿರಾರು ಇಂದಿನ ಈ ಚಿತ್ರಣಕ್ಕೆ ಹೇಳಿ ಮಾಡಿಸಿದಂತೆ ಹೈನುಗಾರರ ಒಂದು ಸಂಘದ ಈ ವೇದಿಕೆಯಲ್ಲಿ ಸಾವಿರಾರು ಗೋವುಗಳನ್ನು ಸಾಕಿದ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಚೋಳರಾಜನು ಶ್ರೀನಿವಾಸನಲ್ಲಿ ಮುಂದೆ ಕೊಡಲಿಯನ್ನು ಏರಿಸಬೇಕಾಗುತ್ತದೆ. ಇದರಿಂದ ಶಾಪಗ್ರಸ್ತನಾಗುತ್ತಾನೆ. ತದನಂತರ ಶ್ರೀನಿವಾಸ ತಲೆಗೆ ಪೆಟ್ಟಾಗಿ ಬಕುಳಾದೇವಿ ಎಂಬ ಅಜ್ಜಿಯ ಹತ್ತಿರ ಹೋಗುತ್ತಾನೆ. ಬಕುಳಾದೇವಿ ಎಂದರೆ ಹಿಂದಿನ ಜನ್ಮದಲ್ಲಿ ಯಶೋದೆಯಾಗಿದ್ದವಳು.
ಈ ಸಂದರ್ಭದಲ್ಲಿ ಅವಳು ಬಕುಳಾದೇವಿಯಾಗಿ ನಿಮ್ಮ ಮುಂದೆ ರೂಪುಗೊಳ್ಳುತ್ತಾಳೆ. ನಂತರ ಅದೇ ಆಸ್ಥಾನದಲ್ಲಿ ಅದೇ ಜಾಗದಲ್ಲಿ ಅರಸನಾಗಿರುವಂತಹ ಆಕಾಶರಾಜನಿಗೆ ನೇಗಿಲು ಉಳುವಾಗ ಭೂಮಿಯಲ್ಲಿ 1000 ದಳಗಳ ಮಧ್ಯದಲ್ಲಿ ಪದ್ಮಾವತಿ ಕಂಡುಬರುತ್ತಾಳೆ. ಅದೆಂತೂ ಪದ್ಮಾವತಿ ಶ್ರೀನಿವಾಸನನ್ನು ನೋಡುತ್ತಾಳೆ. ಅದೆಂತೂ ಶ್ರೀನಿವಾಸ ಪದ್ಮಾವತಿಯನ್ನು ಮದುವೆಯಾಗುತ್ತಾನೆ ಎಂಬ ಚಿತ್ರಣವನ್ನು ಈಗ ನಿಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣದ ಮುಖೇನ ವೀಕ್ಷಿಸಿ. ಎಲ್ಲರಿಗೂ ಒಂದು ಮುಖ್ಯ ಮಾಹಿತಿ. ಕ್ಯಾಂಪ್ಕೋ ನಿಯಮಿತ ಮಂಗಳೂರು ಅಡಿಕೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಪ್ರತಿಷ್ಠಾನ, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ 5ನೇ ಕೃಷಿ ಯಂತ್ರ ಮೇಳ 2023 ಮತ್ತು ಕನಸಿನ ಮನೆ ಇದು ಫೆಬ್ರವರಿ 10, 11, 12ರಂದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಆವರಣದಲ್ಲಿ ಮೂಡಿಬರಲಿಕ್ಕಿದೆ. ಸುಮಾರು 300ಕ್ಕೂ ಅಧಿಕ ಸ್ಟಾಲ್ಗಳು ಕಂಡುಬರುತ್ತದೆ. ಕೃಷಿಕರಿಗೆ ಸಂಬಂಧಿಸಿದ ಸುಮಾರು 180 ಮೆಷಿನರೀಸ್, ಅಡಿಕೆ ಸುಲಿಯುವ ಯಂತ್ರ ಇರ್ಬೋದು, ಹಾಲು ಕರೆಯುವ ಯಂತ್ರ ಇರ್ಬೋದು, ಇದೆಲ್ಲರ ಆವರಣವಾಗುತ್ತದೆ. ಎಲ್ಲ ಕೃಷಿಕರು ಇದರ ಸದುಪಯೋಗ ಪಡಬೇಕಂತ ಕೇಳಿಕೊಳ್ಳುತ್ತಾ ಈಗ ನಿಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣ. ಕೋಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಈ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕಾರ್ಯಕ್ರಮ ನೀಡಲು ಅನುವು ಮಾಡಿಕೊಟ್ಟಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ರೇವತಿ ವಿ ಪೂಜಾರಿ, ಉಪಾಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ ಗೌಡ ಬದಿನಾರು, ಅಂತೆಯೇ ನಮ್ಮ ಜೊತೆ ಸಂಪರ್ಕ ಬೆಳೆಸಿದಂತಹ ಶ್ರೀಯುತ ಜಗನ್ನಾಥ ಶೆಟ್ಟಿ ನಡುಮನೆ, ಅಂತೆಯೇ ಶ್ರೀಯುತ ಕೆ ಬಾಲಕೃಷ್ಣ ಬೋರ್ಕರ್ ಇವರೆಲ್ಲರಿಗೂ ಮನಸಾರೆ ಸ್ಮರಿಸುತ್ತಾ ಇನ್ನು 1-2 ನಿಮಿಷದಲ್ಲಿ ಶ್ರೀನಿವಾಸ ಕಲ್ಯಾಣ ರೂಪುಗೊಳ್ಳುತ್ತದೆ. ಭಾರತೀಯ ಸಂಸ್ಕೃತಿಯಂತೆಯೇ ನಾವೆಲ್ಲ ಈ ಲೈವ್ ಪ್ರೋಗ್ರಾಮನ್ನೇ ಕೊಡ್ತಾ ಬಂದಿದ್ದೇವೆ. ಶ್ರೀ ಶಾರದಾ ಕಲಾಕೇಂದ್ರ ಈ ಯೂಟ್ಯೂಬಿಂದ ಸಿಗುವಂತಹ ರೆಡಿಮೇಡ್ ಹಾಡುಗಳಿಗೆ ತಲೆಗೊಳ್ಳದೆ ಈಗಲೂ ಹಾಡಿಕೊಂಡು ಈ ಆರ್ಟಿಸ್ಟ್ಗಳ ಜೊತೆಯಲ್ಲೇ ನಾವು ಕಾರ್ಯಕ್ರಮ ನೀಡುತ್ತಾ ಬಂದಿದ್ದೇವೆ. ಈಗ ನಿಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸನಾಗಿ ನರ್ತಿಸುವ ಕಲಾವಿದೆ ಕುಮಾರಿ ದಿಶಾ, ಪದ್ಮಾವತಿಯಾಗಿ ಕುಮಾರಿ ವೈಷ್ಣವಿ ನಾಯಕ್, ಶಿವನಾಗಿ ಮತ್ತು ಹಲವು ಪಾತ್ರಗಳಲ್ಲಿ ಕುಮಾರಿ ಅನುಶ್ರೀ, ಮತ್ತು ಮುಖ್ಯ ಪಾತ್ರಧಾರಿಯಾಗಿ ಭೃಗುಮಹರ್ಷಿಯಾಗಿಯೂ ಆಕಾಶರಾಜನಾಗಿಯೂ ನಮ್ಮ ಮುಂದೆ ಕಾಣಲಿದ್ದಾರೆ ನಮ್ಮದೇ ವಿದ್ಯಾರ್ಥಿ, ಈ ಕಥಾಹಂದರದ ರೂವಾರಿ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ.
ಆರಾಮ. ಬಾಬಾ ಸಾಸ ಬಾಬರಿ ಬಾಬಗಾಗ ಗರಿ ಸರಿ ದವ ಮಮ ರೀ ರೀ ಮಗಾಗ ಗರಿ ಸನಿ ದವ ಬಾಬಾ ಸಾಸ ಬಾಬರಿ ಬಾಬಗಾಗ ಗರಿ ಸನಿ ದವ ಮರಿ ರಿ ಮರಿ ಮಗಾಗ ಗರಿ ಸನಿ ದವ ಬಾಬಾ ಸಾಸ ಬಾಬರಿ ಬಾಬಗಾಗ ಗರಿ ಸನಿ ದವ ಮರಿ ರಿ ಮರಿ ಮಗಾಗ ಗರಿ ಸನಿ ದ ಸರಿ ಗ ಬದ ನಿ ರಿ ಸ ರಿ ಗ ಬದ ನಿ ರಿ ಗರಿ ರಿ ಗರಿ ನಿ ರಿ ರಿ ಸನಿ ದ ಪದ ಮ ಗ ಮ ಗ ರಿ ಗರಿ ಸ ರಿ ಗರಿ ನಿ ರಿ ನಿ ದ ನಿ ದ ಪದ ಮ ಗ ಮ ಗ ರಿ ಗರಿ ಸ ರಿ ಗರಿ ನಿ ರಿ ನಿ ದ ನಿ ದ ಪದ ಮ ಗ ಮ ಗ ರಿ ಗರಿ ಸ. ಭೂಮಂಡಲದಲ್ಲಿ ಭರತ ಖಂಡದಲ್ಲಿ ಬೆರೆಯುವ ತಿರುಮಲಗಿರಿಯಲ್ಲಿ ನೆಲೆಯಾಗಿರುವ ಶ್ರೀನಿವಾಸನ ಪರಮ ಪಾವನ ಚರಿತೆಯನು ನೃತ್ಯಗಾನ ಸಂಗೀತ ಮೇಳದಲ್ಲಿ ಹಾಡಿ ಹೊಗಳುವೆವು ಹರುಷದಲ್ಲಿ ಭಕ್ತಿಯಿಂದಲೇ ಭಜಿಪೆವು ನಿನ್ನ ಕೃಪೆಯ ತೋರೋ ನಾರಾಯಣ ಜಯ ನಾರಾಯಣ ಗೋವಿಂದ ಜಯತು ಜಯತು ಜಯ ಜನಾರ್ದನ ಜಯ ಗೋಪಾಲ ಕೃಷ್ಣ ಮುಕುಂದ ಜಯ 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 ದಾಮೋದರ ಜಯ ನಾರಾಯಣ ಗೋವಿಂದ ಜಯ 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 ದಾಮೋದರ ಜಯ ಗೋಪಾಲ ಕೃಷ್ಣ ಮುಕುಂದ ಜಯ 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 ದಾಮೋದರ ಜಯ 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 ದಾಮೋದರ ಜಯ 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 ದಾಮೋದರ. ಶಾರದಾ ದೇವಿಯನ್ನೊಡಗೂಡಿ ಬ್ರಹ್ಮನು ಓ ಶಾರದಾ ದೇವಿಯನ್ನೊಡಗೂಡಿ ಬ್ರಹ್ಮನು ಸತ್ಯಲೋಕದಲ್ಲಿ ಸರಸಾಟದೆಂದಿರಲು ರೇವ ಪಾಮದಿರೆ ಸಾರಿ ಸಾರಿ ದಾಸ ಸಾರಿ ಮಾಮ ಪಾಪ ಪಾದ ಪಾಮರಿ ಮಪ ಮರಿ ಸರಿ ಮಪ ಮರಿ ರೇ ಸಾರಿ ಸಾರಿ ದಾಸ ಸಾರಿ ಮಾಮ ಪಾಪ ಪಾದ ಪಾಮರಿ ಮಪ ಮರಿ ಸರಿ ರಿ ಮಮ ಮಪ ಪದ ದಸಾನಿ ದಪ ಪದ ಪಮ ಸರಿ ರಿ ಮಮ ಮಪ ಪದ ದಸಾನಿ ದಪ ಪದ ಪಮರಿ ಸರಿ ಮಮ ದಸ ಮಮ ದಸ ಪದ ಸಾ ದಸ ಸರಿ ಮಮ ದಸ ಮಮ ದಸ ಪದ ಸಾ ದಸ ಸರಿ ಮಮ ದಸ ಮಮ ದಸ ಪದ ಸಾ ದಸ. ಲೋಕದಲ್ಲಿ ಸರ್ವೋತ್ತಮ ಯಾರೆಂದು ಅರಿಯಲು ಭೃಗು ಮಹರ್ಷಿಯು ಬಾರಿ ಬರದಿಂ ಬಂದು ನಿಂತಿರೆ ಸತ್ಯಲೋಕದಲ್ಲಿ ವಿಧಿಯು ಶಾರದಿಯೊಡನೆ ಸರಸಾಟದಲ್ಲಿರುವ ದೃಶ್ಯವನ್ನು ಕಂಡುತ್ತ ಋಷಿಯು ರೋಷದಲ್ಲಿ ಲೋಕದಲ್ಲಿ ಪೂಜೆಯೇ ನಿನಗಿಲ್ಲದಿರಲೆಂದು ಶಾಪವನಿತ್ತನು. ಲೋಕದಲ್ಲಿ ಪೂಜೆಯೇ ನಿನಗಿಲ್ಲದಿಲ್ಲದೆಂದು ಶಾಪವನಿತ್ತನು ಬ್ರಹ್ಮಗೆ. ಕೋಪದಲ್ಲಿ ಮುನಿಯು ಶಾಪವನಿತ್ತನು ಬ್ರಹ್ಮಗೆ. ತಕ ಜಡು ತಕ ತಿಪ್ಪಿ ತಕ ಜಡು ತಕ ತಿಪ್ಪಿ ತಕ ಜಡು ತಕ ತಿಪ್ಪಿ ತಾಮ ತಕ ತಿಪ್ಪಿ ತಕ ಜಡು ತಕ ತಿಪ್ಪಿ ತಕ ಜಡು. ಇತ್ತ ಕೈಲಾಸದಲ್ಲಿ ಸತ್ಯಲೋಕದಿ ಹೊರಟು ಕೈಲಾಸದಲ್ಲಿ ಬಂದು ಶಂಕರನ ಎದುರಿನಲ್ಲಿ ನಿಂತು ನೋಡಿರಲು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿತ್ತಂ ದಿತ್ತಂ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿತ್ತಂ ದಿತ್ತಂ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಡುದುಂ ದಿಡುದುಂ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಂ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಡುದುಂ ದಿಡುದುಂ
dim takita taka takita dim takita taka takita dim takita taka takita digidum digidum dim takita taka takita dim takita taka takita dim takita taka takita digidum digidum dim takita dim takita dim takita dim takita dim takita dim takita takatum takatum ಶಿವನು ಪಾರ್ವತಿಯೊಡನೆ ಪ್ರೇಮದಾಟದಿ ಬೆರೆತು ಸುಖಿಸುತಿಹ ಕಾಲದಲ್ಲಿ ಮುನಿಯು ಬಂದಿಹನೆಂದು ಶಿವನು ಪಾರ್ವತಿಯೊಡನೆ ಪ್ರೇಮದಾಟದಿ ಬೆರೆತು ಸುಖಿಸುತ್ತಿಯ ದೃಶ್ಯವನ್ನು ಮುನಿಯು ನೋಡಿರಲು ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು ಋಷಿಯೊಡನೆ ರೋಷದಲ್ಲಿ ಶೂಲವನ್ನು ಪಿಡಿದು ದಿಂ ತಕಿಟ ದಿಂ ತಕಿಟ ದಿಂ ತಕಿಟ ದಿತ್ತ ದಿಂ ತಕಿಟ ದಿಂ ತಕಿಟ ದಿಂ ತಕಿಟ ದಿಕ್ ಋಷಿಯೊಡನೆ ರೋಷದಲ್ಲಿ ಶೂಲವನ್ನು ಪಿಡಿದು ಎದುರಾಗಿ ಬರುತ್ತಿಹ ಶಂಕರನ ತಡೆದು ಅತಿಥಿಯನ್ನು ಗೌರವದಿ ಕರೆದು ಮಾತಾಡಿಸದೆ ಕೋಪದಲ್ಲಿ ಕಾಣುತ್ತಿಹ ನೀನ್ಯಾವ ದೇವ ಲೋಕದಲ್ಲಿ ಮೂರ್ತಿ ಪೂಜೆಯು ನಿನಗೆ ಇಲ್ಲದೆ ಲಿಂಗ ಪೂಜೆಯು ನಿನಗೆ ನಿಜವಾಗಲಿ ನಿಜವಾಗಲಿ ಎಂದು ಶಾಪವಲ್ಲಿತ್ತನು ಶಿವನಿಗೆ ಭೃಗು ಮಹರ್ಷಿಯು ತಕ ತಕಿಟ ತಕ ತಕಿಟ ತಕ ತಕಿಟ ದಿತ್ತ ತಕ ದಿಬ್ಬೆ ತಕ ಜಡು ತಕ ದಿಬ್ಬೆ ತಕ ಜಡು ಸಗಮ ಮಗ ಸಗಮ ಪಮಗಮ ಪರಿ ಪಮಗಮ ಪರಿ ನಿಸ ಸಗಮ ಮಗ ಸಗಮ ಪಮಗಮ ಪರಿ ಪಮಗಮ ಪರಿ ನಿಸ ಸಗ ನಿಸ ಪನಿ ಮಪನಿ ಮಪ ಗಮ ಗನಿ ಸಗಮ ಪ ಗಮ ಪನಿ ಸ ಪನಿ ಸಗ ಕ್ಷೀರಸಾಗರದಲ್ಲಿ ಶ್ರೀಹರಿ ಆದಿಶೇಷ ಎಡೆಗಳಡಿಯಲೇ ಲಕ್ಷ್ಮೀ ದೇವಿಯು ಸೇವೆಯಿಂದ ಯೋಗ ನಿದ್ರೆಯಲೇಪ ಸಮಯಕ್ಕೆ ಬಾರಿ ವೇಗದಿ ಭೃಗು ಮಹರ್ಷಿಯು ಬಂದನು ವೈಕುಂಠ ಲೋಕಕ್ಕೆ ಯೋಗ ನಿದ್ರೆಯಲ್ಲಿದ್ದ ಹರಿಯನು ಕಂಡು ಕೋಪದಿ ತಡೆಯಲಾರದೆ ಎದ್ದು ಓಡುದ ಒದ್ದು ಬಿಟ್ಟನು ಹರಿಯ ಭಕ್ಷ ಸ್ಥಳವನು ಹರಿಯ ಭಕ್ಷ ಸ್ಥಳವನು ಹರಿಯ ಭಕ್ಷ ಸ್ಥಳವನು ತವಕದಲ್ಲಿ ಮೇಲೆದ್ದು ಕುಳಿತು ನಾರಾಯಣನು ಮುನಿಯ ಚರಣಕ್ಕೆ ಪಿಡಿದು ಕ್ಷಮಿಸೆನ್ನನೆನುತ್ತಾ ಕಲ್ಲಿನಂತಿಹ ಎನ್ನ ಎದೆಯನ್ನು ಸೋಕಿರುವ ನಿನ್ನ ಪಾದಕ್ಕೆ ಬಾರಿದಣಿ ಬಾಯಿತೆ ಎನ್ನುತ್ತ ಕಾಲಕಣ್ಣನು ಕಿತ್ತು ಎಸೆದು ನಾರಾಯಣನು ಕಾಲಕಣ್ಣನು ಕಿತ್ತು ಎಸೆದು ನಾರಾಯಣನು ಋಷ್ಯ ಗರ್ವವನ್ನು ಮುರಿದನು ಋಷ್ಯ ಗರ್ವವನ್ನು ಮುರಿದನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲೀಲೆಯ ನರಿಯದೆ ಗರ್ವದಿ ಮೆರೆದಿಹ ಎನ್ನಪರಾಧ ಕ್ಷಮಿಸಯ್ಯ ಶ್ರೀಹರಿ ಲೋಕದಲ್ಲಿ ನೀನೇ ಸರ್ವೋತ್ತಮನು ಲೋಕದಲ್ಲೇ ನೀನೇ ಸರ್ವಶ್ರೇಷ್ಠನು ಎನ್ನುತ್ತ ಶರಣಗಳಿಗೆರಗುತ್ತ ಶರಣಗಳಿಗೆರಗುತ್ತ ಶರಣಾದನು ಇತ್ತ ಪತಿಯ ನಿಂದೆಯ ತಾಳಲಾರದೆ ಪತಿಯ ನಿಂದೆಯ ತಾಳಲಾರದೆ ಲಕ್ಷ್ಮೀ ದೇವಿಯು ಮನದಿ ಚಿಂತಿಸಿ ತೊರೆದು ಹೋದಳು ಪತಿಯನು ಶೀಘ್ರದಲ್ಲೇ ತೊರೆದು ಹೋದಳು ವೈಕುಂಠ ಲೋಕವನು ಲಕ್ಷ್ಮೀ ದೇವಿಯು ತೊರೆದು ಹೋದಳು ವೈಕುಂಠ ಲೋಕವನು ಸತಿ ವಿಯೋಗದಿ ಮನದಿ ಮರುಗುದ ಶ್ರೀಹರಿಯು ತಾದರೆಗೆ ಇಳಿದು
ಗಿರಿಯ ತುದಿಯಲಿ ಹುಣಿಸೆ ಮರದಡಿಯ ಹುತ್ತದಡಿಯಲಿ ಶಯನನಾಗಿಹನು ಹುತ್ತದಡಿಯಲಿ ಶರಣನಾಗಿಹನು ಜಗಲಿ ಹುತ್ತದಡಿಯಲಿ ಹುಣಿಸೆ ಮರದಡಿಯಲಿ ಶಯನನಾಗಿಹನು. ಅದೇ ಸಂದರ್ಭದಲ್ಲಿ ಅದೇ ಊರನ್ನು ಆಳುತ್ತಿದ್ದಂತಹ ರಾಜಾದಿರಾಜ ಚೋಳ ಮಾರ್ತಾಂಡ ಸುಮಾರು 1000ಕ್ಕೂ ಮಿಗಿಲಾಗಿ ದನಕರುಗಳನ್ನು ಸಾಕುತ್ತಿದ್ದ ಎಂದು ಪ್ರತೀತ ಇದೆ. ನಿಮಗೆಲ್ಲ ತಿಳಿದಂತೆ ಇಂದಿಗೂ ಅಲ್ಲಿಂದಲೇ ತಿರುಪತಿಗೆ ಹಾಲಿನ ಅಭಿಷೇಕ ನಡೆಯುತ್ತದೆ. ತಕ್ಕ ದಿಂಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಾಂ ತಕ್ಕ ದಿಂಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಾಂ. ರಾಜಾದಿರಾಜ ಚೋಳ ಮಾರ್ತಾಂಡನಿಗೆ ಜಯವಾಗಲಿ ಜಯವಾಗಲಿ. ಸರಿ ಮಬ ಮಗರಿ ಸರಿ ಮಬದ ಸರಿ ರವ ಮಬದ ಸರಿ ಮಗರಿ ಸರಿ ರವ ಮಗರಿ ಸರಿ ಮಬ ಮಗರಿ ಸರಿ ಮಬದ ಸರಿ ರವ ಮಬದ ಸರಿ ಮಗರಿ ಸರಿ ರವ ಮಗರಿ ಸರಿ ಮ ರಿ ಮಬ ಮಬದ ಪದ ಸರಿ ರಿ ಮ ರಿ ಮ ಮಬ ಮಬ ಪದ ಪದ ಸರಿ ಮಗರಿ ಸರಿ ಸರಿ ರವ ಮಗರಿ ಸರಿ ಮಬದ ಮಬದ ಸ ಮಬದ ಸ ಆ ಭವ್ಯವಾಗಿ ಅರಮನೆಯನ್ನು, ಶಿಕ್ಷಣ ಕ್ಷೇತ್ರವನ್ನು, ತೊಟ್ಟಿಗೆಯನ್ನು ಭವ್ಯವಾಗಿ ನಿರ್ಮಿಸಿ ಮೆರೆಯುತ್ತಿದ್ದಂತಹ ಚೋಳರಾಜನು ತನ್ನ ಪತ್ನಿಗೆ, ತನ್ನ ಧರ್ಮಪತ್ನಿಗೆ ಪ್ರತಿದಿನ ಈ ವಹಿವಾಟುಗಳನ್ನು, ಲೆಕ್ಕಾಚಾರವನ್ನು ನೋಡಿಕೊಳ್ಳುವ ಉಸಾಬರಿಯನ್ನು ನೀಡಿರುತ್ತಾನೆ. ಆಗಿನ ಪ್ರತೀತಿಯಂತೆ ಚೋಳರಾಜನ ಪತ್ನಿ ಎಷ್ಟು ಬುದ್ಧಿವಂತೆ ಎಂದರೆ ಒಂದು ದನ ತಪ್ಪಿ ಹೋದರೂ ಆಕೆಗೆ ತಿಳಿಯುತ್ತಿತ್ತು. ಚೋಳರಾಜನ ಆಸ್ಥಾನದಲ್ಲಿ ಯಾವುದೇ ದನಕರುಗಳಿಗೆ ನೆಲೆಯನ್ನು ನೀಡುತ್ತಿದ್ದ. ಬಹುಶಃ ಹೈನು ವ್ಯವಸಾಯಗಾರರಿಗೆ ಮಾದರಿ ಇದೇ ರಾಜ ಇರಬೇಕು. ದನಕರುಗಳನ್ನು ಸಾಂಕೇತಿಕವಾಗಿ ಇಲ್ಲಿ ತೋರ್ಪಡಿಸಲಾಗುವುದು. ಅಜನು ಹಸುವಿನ ರೂಪದಿ ಬರಲು ಗಿರಿಜಾರಮಣನು ಕರುವಾಗಿರಲು ದೇವಿಲಕುಮಿಯು ಗೊಲ್ಲತಿಯಾಗಿ ಬಂದರು. ಚೋಳರಾಜನ ಅರಮನೆಗೆ ಅಜನು ಹಸುವಿನ ರೂಪದಿ ಬರಲು ಗಿರಿಜಾರಮಣನು ಕರುವಾಗಿರಲು ದೇವಿಲಕುಮಿಯು ಗೊಲ್ಲತಿಯಾಗಿ ಬಂದರು. ಚೋಳರಾಜನ ಅರಮನೆಗೆ ಅಂದದ ಹಸುವನು ಕಾಣುತ್ತ ಅರಸನು ಹರುಷದಿಂದ ಸಂಭ್ರಮಿಸಿದನು. ಗೊಲ್ಲ ಕುವರಿಯ ಕೇಳಿ ಪಡೆದನು, ಗೊಲ್ಲ ಕುವರಿಯ ಕೇಳಿ ಪಡೆದನು. ತನ್ನ ಕೊಟ್ಟಿಗೆಗೆ ಬ್ರಹ್ಮದೇವನನ್ನು, ಗಿರಿಜಾರಮಣನನ್ನು, ಲಕುಮಿಯನ್ನು ಸೇರಿಸಲಾಗುತ್ತದೆ. ಇವುಗಳೆಲ್ಲ ದನದ ರೂಪದಲ್ಲಿ ಬಂದು ಚೋಳರಾಜನ ಅರಮನೆಗೆ ಸೇರಿಕೊಳ್ಳುತ್ತವೆ. ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ತಂದನಾನೋ ತಂದಾನೋ ತಾನೋ ತಂದನಾನೋ ತಂದಾನೋ ತಾನಿ ತಂದನಾನೋ 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 ಪಾದ ಸಸ ದಸ ಸ ದಸ ಸ ಸರಿ ಗರಿ ಸಸ ಪಾದ
ಹುಲ್ಲುಗಾವಲಲ್ಲಿ ಮೇಯಿಸಲಿಕ್ಕೆ ಬಿಟ್ಟ ಗೋಪಾಲಕ ಅಷ್ಟು ಸಾವಿರ ದನಕರುಗಳನ್ನು ಸಾಕುವ ಒಂದು ನಿಷ್ಠೆಗೆ ಒಳಪಟ್ಟಂತಹ ಒಬ್ಬ ಗೋಪಾಲಕ ಆಗಿರುತ್ತಾನೆ. ಪದ ಸರಿ ದಸರಿಗ ಸಾಸೇರ ಹಸುಗಾಡ ಮೇಯಿಸಲು ಬಯಲು ದಾರಿಲಿ ಗೋಪಾಲನು ಸಂತೋಷದಲ್ಲಿ ನಲಿದಾಡುತ್ತ ಹರುಷದಿಂದ ಕೊಳಲಾದುತ್ತ ಬಂದ. ರೂಪದಲ್ಲಿ ಬ್ರಹ್ಮದೇವನು ದೂರ ದೂರಕ್ಕೆ ಸಾಗುತ್ತಲೇ ಗಿರಿಯ ಮೇಲಿರುವ ವಲ್ಮೀಕದೊಳಗಿನ ಶ್ರೀನಿವಾಸನ ಸನಿಹದಲ್ಲಿ ಕ್ಷೀರಧಾರೆ ನಿಲ್ಲಿಸುತ್ತ ಬ್ರಹ್ಮನು ಹರಿಯ ಹಸುವನ್ನು ನೀಗಿಸಲು ಕಂದನನೋ ಕಂದನೋ ಸಮಯ ಮೀರುತ್ತಾ ಬಂದಾಗ ಗೋಪಾಲಕ ಎಲ್ಲ ದನಗಳನ್ನು ಕರೆದುಕೊಂಡು ಮರಳಿ ಕೊಟ್ಟಿಗೆಗೆ ಸಾಗುವ ಸುಂದರ ಚಿತ್ರಣ. ಪಾದಸಸ ತಂದಾನೋ ತಾನಿ ತಂದನಾನೋ ತಂದಾನೋ ತಾನಿ ತಂದನಾನೋ. ಸಂಖ್ಯೆಯಲ್ಲಿ ಒಂದು ವ್ಯತ್ಯಾಸ ಕಂಡಾಗ ಚೋಳರಾಜನ ಪತ್ನಿ ರಾಜನ ಗಮನಕ್ಕೆ ಇದನ್ನು ತರುತ್ತಾಳೆ. ತಕ್ಷಣ ಗೊಲ್ಲನನ್ನು ಬರ ಹೇಳಲಾಗುತ್ತದೆ. ಒಂದು ಹಸು ಕಾಣುತ್ತಿಲ್ಲಲ್ಲ, ನೀನು ಏನ್ ಮಾಡಿದ್ದಿ? ನಾನು ಎಲ್ಲ ದನಗಳನ್ನು ಕರೆದುಕೊಂಡು ಬಂದಿದ್ದೇನೆ ಸ್ವಾಮಿ ಹೇಳುತ್ತಾನೆ. ಆಗ ನಿಧಾನಕ್ಕೆ ಬ್ರಹ್ಮದೇವನು ಗುಡ್ಡ ಹತ್ತಿ ಗುಡ್ಡದಿಂದ ಇಳಿದು ಬರುವ ಚಿತ್ರಣ. ಹಾಲಿಲ್ಲದ ಈ ಹಸುವನ್ನು ಕಾಣುತ್ತಾ ರಾಣಿಯು ನಡುಗುತ್ತಾ ಗೊಲ್ಲನನ್ನ ಕರೆದು, ಇನ್ನೇನಾದರೂ ಹೀಗೆ ಆದಲ್ಲಿ ನಿನ್ನ ಶಿರವನ್ನು ನೀಡಬೇಕಾಗುತ್ತದೆ, ಎಚ್ಚರ ಎಂದು ಭಯ ಹುಟ್ಟಿಸ್ತಾಳೆ. ತನ್ನ ಈ ಇಷ್ಟು ವರ್ಷದ ಗೋಪಾಲಕ ಆದಾಗ ಒಂದು ಇಂತಹ ವಿಷಯ ನಡೆಯದಾಗ ಮರ್ಯಾದೆ ಕಳೆದುಕೊಂಡಂತಹ ಗೋಪಾಲಕ ಏನಾದರೂ ಮಾಡಿ ಇದಕ್ಕೆ ಮದ್ದು ಮಾಡಲೇಬೇಕು ಅಂದ ಒಂದು ಕತ್ತಿ ಮಸೀಯುತ್ತಾನೆ. ಇದಕ್ಕೆ ನಾನ ಇಲ್ಲವಾ ಈ ದನವ ಅಂತ. ಪಾದಸಸ ದಸಸ ದಸಸ ಸರಿಗರಿ ದಸ ಪಾದಸಸ. ಈ ಸಂದರ್ಭದಲ್ಲಿ ಆ ಬ್ರಹ್ಮದೇವನನ್ನೇ ಹಿಂಬಾಲಿಸುತ್ತಾ ಸಾಗುತ್ತಾನೆ ಗೋಪಾಲಕ. ವೇಣು ರೂಪದಲ್ಲಿದ್ದ ಬ್ರಹ್ಮದೇವನ ನಿತ್ಯ ವರ್ತನೆಯಂತೆ ಹುತ್ತದ ಮೇಲೆ ಹಾಲನ್ನಿಳಿಸುತ್ತಿರುವ ದೃಶ್ಯವನ್ನು ಕಂಡು ಕಡುಕೋಪದಲ್ಲಿ ಗೊಲ್ಲ ನೋಡೋಡಿ ಬಂದು ಕರದಲ್ಲಿ ಕೊಡಲಿಯ ನೆತ್ತಿ ಬೀಸುತ್ತಿರಲು ವೇಣು ರೂಪದಲ್ಲಿದ್ದ ಬ್ರಹ್ಮದೇವನ ಮುಂದೆ ಶ್ರೀನಿವಾಸ ಎಂದು ಗೋಚರಿಸಿದನು. ಕೋಪದಲ್ಲಿ ಗೊಲ್ಲನೆತ್ತಿ ಕೊಡಲಿಗೇಟು ಶ್ರೀನಿವಾಸನ ಶಿರವಗಾಸಿಗೊಳಿಸಿರಲು ವಿಪರೀತ ದೃಶ್ಯವನ್ನು ಕಂಡು ಗೊಲ್ಲನು ಹೆದರಿ ಎದೆಯೊಡೆದು ತನ್ನ ಪ್ರಾಣವ ಬಿಟ್ಟನು. ಹಸುವಿನೊಂದಿಗೆ ಬಂದ ರಾಯನು ಗೊಲ್ಲನಳಿದ ವಿಚಾರ ತಿಳಿಯುತ್ತಾ ನೋವಿನುರಿಯಲಿ ನರಳುತ್ತಿರುವ ಶ್ರೀನಿವಾಸನ ಮುಂದೆ ಬೇಡುತ್ತಿರಲು, ಗೊಲ್ಲನು ಗೈದ ಅಪಚಾರಕ್ಕೆ ಶಾಸ್ತ್ಯ ಪಡೆ ನೀನೆನ್ನುತ್ತಲೇ ಪ್ರೇತವಾಗಿ ಅಲೆದಾಡೆಂದೆನ್ನುತ್ತಲೇ ಚೋಳರಾಜನ ಶಪಿಸಿದನು.
ಪಡೆದುರ ಶಾಪವರಾಯ ಪರಿತಪಿಸಿ ಬೇಡುತ್ತೀರೇ. ಮುಂದೊಂದು ದಿನದಲ್ಲಿ ಹೊನ್ನ ಮುಕುಟವ ಧರಿಸಿ ಪದ್ಮಾವತಿಯ ಕೂಡಿ ಕಲ್ಯಾಣ ದೃಶ್ಯವನ್ನು ಕಂಡಾಕ್ಷಣ ನಿನ್ನ ಶಾಪವು ಅಳಿಸಿ ಹೋಗುವುದು, ಅಳಿಸಿ ಹೋಗುವುದು, ಅಳಿಸಿ ಹೋಗುವುದು. ತಕದಿಬ್ಬಿ ತಕಜ್ಜಡು ತಕದಿಬ್ಬಿ ತಕಜ್ಜಡು ತಕದಿಬ್ಬಿ ತಕಜ್ಜಡು ತಕದಿಬ್ಬಿತಂ ತಕದಿಬ್ಬಿ ತಕಜ್ಜಡು ತಕದಿಬ್ಬಿ ತಕಜ್ಜಡು ತಕದಿಬ್ಬಿ ತಕಜ್ಜಡು ತಕದಿಬ್ಬಿತಂ ತಕದಿಬ್ಬಿ ತಕಜ್ಜಡು ತಕದಿಬ್ಬಿ ತಕಜ್ಜಡು. ತನಗೆ ಗಾಯಗೊಂಡಂತಹ ಶ್ರೀನಿವಾಸನು ಅಲ್ಲಿಂದ ಸಾಗುತ್ತಾ ಸಾಗುತ್ತಾ ಸಾಗುತ್ತಾನೆ ಸಾಗುತ್ತಾನೆ. ಇತ್ತ ಶ್ರೀಶೈಲಪುರದಲ್ಲಿ ಘೋರ ವೃಷಭಾಸುರನು ಇರುತ್ತಾನೆ. ಆತನು ಬ್ರಹ್ಮದೇವನ ಕುರಿತು ತಪಸ್ಸು ಮಾಡುತ್ತಿರುತ್ತಾನೆ. ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದೆತ್ತಂ ಗ ಗ ಗ ಪ ಗ ಗ ಗ ದ ಗ ಗ ಗ ನೀನಿ ನಿದ ಪ ಗ ದ ಭ ಗ ಸ ಗ ಗ ಗ ಪ ಪ ಗ ಗ ಗ ದ ದ ಗ ಗ ಗ ನೀನಿ ನಿದ ಪ ಗ ದ ಭ ಗ ಸ ಗ ಗ ಗ ಪ ಪ ಗ ಗ ಗ ದ ದ ಗ ಗ ಗ ನೀನಿ ನಿದ ಪ ಗ ದ ಭ ಗ ಸ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಋಷಭಾಸುರನ ಭಕ್ತಿಗೆ ಒಲಿದು ಬ್ರಹ್ಮನು ಬೇಕಾದವರ ಕೇಳು ಅಸುರ ವೀರನೆಯದನು. ಮರಣವೇ ಬರದಂತೆ ವರ ನೀಡು ದೇವ, ಕರುಣಾಳು ದಯ ತೋರು ಓ ಬ್ರಹ್ಮದೇವ. ಹಂದಿಯೊಂದನ ಬಿಟ್ಟು ಸಕಲ ಜೀವಿಗಳಿಂದ ಮರಣದ ಭಯವು ನಿನಗಿಲ್ಲವಯ್ಯ. ಲೋಕದಲ್ಲಿ ನೀರೇ ವೀರ ವಿಕ್ರಮಿಯಾಗಿ ಮೆರೆಯುವೆ ನೋಡಯ್ಯ. ಇದು ಕಟು ಸತ್ಯ, ಇದು ಕಟು ಸತ್ಯ. ತಕದಿಬ್ಬಿ ತಕಜಡು ತಕದಿಬ್ಬಿತಂ ತಕದಿಬ್ಬಿ ತಕಜಡು ತಕದಿಬ್ಬಿತಂ. ಶ್ರೀಶೈಲಪುರದಲ್ಲಿ ಘೋರ ವೃಷಭಾಸುರನು ಭಾರಿ ಗರ್ವದಲ್ಲಿ ಮೆರೆಯುತ್ತಲಿರಲು ಬ್ರಹ್ಮದೇವನಿಂದ ವರವ ಪಡೆದ ವೃಷಭಾಸುರನು ತಾಂ ದಕ್ಕಿಟ್ಟ ತಾಂ ದಕ್ಕಿಟ್ಟ ತಾಂ ದಕ್ಕಿಟ್ಟ ಭೂಮಿಯಲ್ಲಿ ದಾಂಡಲೆ ಬೀಸಲು ಪ್ರಾರಂಭ ಮಾಡುತ್ತಾನೆ. ಬ್ರಹ್ಮದೇವನಿಂದಲೇ ವರ ಸಿಕ್ಕಿದ ನಂತರ ತನಗೆ ಯಾರ ಭಯ ಇದೆ? ತಾಂ ದಕ್ಕಿಟ್ಟ ತಾಂ ದಕ್ಕಿಟ್ಟ ಇತ್ತ ಭೂಮಂಡಲದಲ್ಲಿ ಸಕಲ ಸಾತ್ವಿಕ ಮನೋಭಾವದ ಸನ್ಯಾಸಿಗಳ ನಿತ್ಯ ಕಾರ್ಯಕ್ರಮಕ್ಕೂ ತೊಡಕು ಮಾಡುತ್ತಾ ಹೋಗುತ್ತಾನೆ ಈ ವೃಷಭಾಸುರ. ಬ್ರಹ್ಮನ ವರಬಲದಿ ಘೋರ ವೃಷಭಾಸುರನು ಸ್ವರ್ಗಲೋಕವ ಪಡೆದು ಮೆರೆಯುತ್ತಲಿರಲು ಕ್ರೂರವರ್ತನೆಯಿಂದ ಅಟ್ಟಹಾಸದಿ ಮೆರೆದು ಯಾಗಾದಿಗಳ ಕೆಡಿಸುತ್ತಲಿರಲು ಯಾಗಯಜ್ಞಾದಿಗಳ ಕೆಡಿಸುತ್ತಲಿರಲು ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ಸಾತ್ವಿಕರು ವೃಷಭಾಸುರನ ಸಂಹಾರಕ್ಕೆಂದು ಭೂವರಾಹನ ಮೊರೆ ಹೋಗುತ್ತಾರೆ. ಶ್ರೀಹರಿಯ ಮತ್ತೊಂದು ರೂಪವಾದಂತಹ ಆದಿನಾರಾಯಣನಾದಂತಹ ಶ್ರೀವರಾಹ ಆದಿನಾರಾಯಣ ಶ್ವೇತ ವರಾಹ ರೂಪದ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ದಿತ್ತಾಂ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ
ತಾಂ ತಕ್ಕಿಟ್ಟ ದಿತ್ತಾಂ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ದಿತ್ತಾಂ. ಧರ್ಮ ರಕ್ಷಣೆಗಾಗಿ ಬಂದಿಹ ಭೂವರಾಹನು ಶ್ರೀಶೈಲದ ವೀರ ವಿಕ್ರಮಿಯಾಗಿ ನಿಂದನು ಅಸುರನೆದುರಲಿ ಘೋರ ಕದನದಿ ಭೂವರಾಹನು ಶವಾಸುರನ ಮರ್ದಿಸಿ ಲೋಕಕ್ಕೆ ಶುಭವನ್ನು ಕರುಣಿಸಿ ಜಯ 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 ನಾರಾಯಣ ಜಯ 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 ನಾರಾಯಣ ಜಯ 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 ನಾರಾಯಣ. ಕೊಡಲಿಗೇಟಿನ ಬಾರಿ ಉರಿಯಲಿ ಶಿರದಿ ರಕ್ತವ ನಿಲ್ಲಿಸಿ ಬರುದಿಹ ಶ್ರೀನಿವಾಸನ ಮುಂದೆ ಬಂದನು ಭೂವರಾಹನು ನಿನ್ನ ಬರುವಿಕೆಗಾಗಿ ಕಾತರದಿ ಗಾದಿಹಳು ಮಾತೆ ಬಕುಳಾದೇವಿ ಬಾರಿ ಪ್ರೀತಿಯಲ್ಲಿ ನಡೆ ನೀನು ಬಕುಳಾದೇವಿಯ ಸದನಕ್ಕೆ ನಲು ಕಾಡಿಸಿದೆಳೆ ಸೋದೆ ಹಾಡಿಸಿದೆಳೆ ಸೋದೆ. ಹಿಂದಿನ ಜನ್ಮದಲ್ಲಿ ಯಶೋದೆ ಆಗಿ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಮದುವೆ ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಆಕೆಗೊಂದು ವರ ಸಿಗುತ್ತದೆ. ಮುಂದಿನ ಜನ್ಮದಲ್ಲಿ ನೀನು ಮುಂದೆ ನಿಂತು ನನ್ನ ಇನ್ನೊಂದು ರೂಪ ಶ್ರೀನಿವಾಸನಿಗೆ ಮದುವೆ ಮಾಡು ಎಂದು. ಹಾಗೆ ಆಕೆ ಕಾಯುತ್ತಾ ಕಾಯುತ್ತಾ ಇರುತ್ತಾಳೆ ಶ್ರೀನಿವಾಸನಿಗೋಸ್ಕರ. ಸರ್ವಗುಣ ಸಂಪನ್ನ ಶ್ರೀನಿವಾಸ ಬಕುಳಾದೇವಿ ಮಾತೆ ಬಕುಳಾದೇವಿ ಪೂರ್ವ ಜನ್ಮದ ಬಯಕೆಯನ್ನು ತೀರಿಸಲೆಂದು ಮರು ಜನ್ಮದಲ್ಲಿ ಮತ್ತೆ ಬಂದೆಯಾ ದೇವ ಏನೋದ ಗಿಡಮೂಲಿಕೆಗಳಿಂದ ಔಷಧಿಯನಿತು ಪುತ್ರನಂತೆ ಶ್ರೀನಿವಾಸನ ಉಪಚರಿಸಿದಳು ಪ್ರೀತಿಯಿಂದಲೇ ಉಪಚರಿಸಿದಳು ಮಾತೆ ಬಕುಳಾದೇವಿ ಮಾತೆ ಬಕುಳಾದೇವಿ ಶ್ರೀನಿವಾಸನ ಉಪಚರಿಸಿದಳು. ಓ ಓ ಓ ಓ ಬಕುಳಾದೇವಿಯ ಅದೇ ಊರಿನ ಅರಸ ಆಕಾಶರಾಜ ಅಂದ್ರೆ ತೊಂಡ ದೇಶದ ಆಕಾಶರಾಜನ ಆಗಮನ. ಸರಿ ಮಬ ಮಗರಿ ಸರಿ ಮಬದ ಸರಿ ನವ ಮಬದ ಸರಿ ಮಗರಿ ಸರಿ ಮಬ ಮಗರಿ ಸರಿ ಮಬದ ಸರಿ ನವ ಮಬದ ಸರಿ ಮಗರಿ ಸರಿ ರವ ಮಗರಿ ಸರಿ ಮಬ ಮಗರಿ ಸರಿ ಮಬದ ಸರಿ ಮಬದ ಸರಿ ಮಗರಿ ಸರಿ ರವ ಮಗರಿ ಸರಿ ಮ ರಿ ಮಬ ಮಬದ ಪದ ಸರಿ ರಿ ಮ
ಮಬ ಮಬ ಬದ ಬದ ದ ಸರಿ ಮಗರಿ ದ ಸರಿ ಸನಿ ದಬ ಮಗರಿ ಸರಿ ಬಬ ದರಿ ಮಬದ ಸ ಮಬದ ಸರಿ ಮಗರಿ ಸನಿ ಸರಿ ಸನಿ ದಬ ಮಗರಿ ತುಂಡದೇಶರಿ ಬಾರಿ ವೈಭವದಿಂದ ಆಕಾಶರಾಜನು ಧರಣಿ ದೇವಿಯ ಕೂಡಿ ಸಂಭ್ರಮದಿಂದ ಬಾಳುತ್ತಿರೇ ಸತ್ಯಧರ್ಮದಿ ಭಕ್ತಿ ಭಾವಗಳಿಂದ ರಾಜವ ಪೊರೆಯುತ್ತಿರಲು ಸಂತಾನವಿಲ್ಲದೆ ಮನದಲ್ಲಿ ಮರುಗುತ್ತ ಸಂತಾನವಿಲ್ಲದೆ ಮನದಲ್ಲಿ ಮರುಗುತ್ತ ಆಕಾಶರಾಜನು ಭಕ್ತಿಯಿಂದಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಂಡನು ತಕ್ಕ ದಿಬ್ಬಿ ತಕ್ಕ ಜಡು ತಕ್ಕ ದಿಬ್ಬಿ 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 ಪುತ್ರ ಕಾಮೇಷ್ಟಿ ಯಾಗವ ಕೈಗೊಳ್ಳನು ಆಕಾಶರಾಜನು ತಕ್ಕ ದಿಬ್ಬಿ 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 ಯಾಗಶಾಲೆಯ ರಚಿಸಿ ತುಂಡದೇಶದಿ ದೇಶಾಧಿಪತಿ ಆಕಾಶರಾಜನು ಪುತ್ರ ಕಾಮೇಷ್ಟಿಯಾಗವ ಕೈಗೊಂಡನು ಭಕ್ತಿಯಿಂದಲಿ ಪುತ್ರ ಕಾಮೇಷ್ಟಿಯಾಗವ ಕೈಗೊಂಡನು ಸ್ವರ್ಣನೆ ಗಿಲ ಪಿಡಿದು ಭೂಮಿಯ ಉಳುತ್ತಿರೆ ಸಾವಿರ ದಲಗಳ ಮಧ್ಯದಿ ಸ್ವರ್ಣದು ಪೆಟ್ಟಿಗೆ ಒಂದು ಗೋಚರಿಸಿದನು ಸಾವಿರ ದಲಗಳ ಮಧ್ಯದಿ ಸಾವಿರ ತಲಗಳ ತಾವರೆ ಮಧ್ಯದೇ ಮಲಗಿಹ ಮಗುವನು ಕಾಡುತ್ತಲೇ ಪದ್ಮಾವತಿ ಎಂದೆಲ್ಲರೂ ಕರೆಯುತ್ತ ಹರುಷದಲ್ಲಿ ನಲಿದಾಡಿದರು ಸಾವಿರ ದಲಗಳ ತಾವರೆ ಮಧ್ಯದಿ ಮಲಗಿಹ ಮಗುವನು ಕಾಣುತ್ತಲೇ ಪದ್ಮಾವತಿ ಎಂದೆಲ್ಲ ಕರೆಯುತ್ತಲೇ ಹರುಷದಲ್ಲಿ ನಲಿದಾಡಿದರು ಜೋ 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 ಸುಮಾರು 18 ವರ್ಷಗಳ ನಂತರ ತರುಣಿ ಪದ್ಮಾವತಿಯಾಗಿ ಈ ಪದ್ಮಾವತಿ ಮೂಡಿ ಬರುತ್ತಾಳೆ. ಶೃಂಗಾರ ರೂಪದೇ ಪದ್ಮಾವತಿ ಲಕ್ಷ್ಮೀ ದೇವಿಯು ಬೇಜಾರಾಗಿ ಭೂಮಿಗೆ ಬಂದು ಮಣ್ಣಲ್ಲಿ ಮಣ್ಣಾಗಿರುವ ಸಂದರ್ಭದಲ್ಲಿ ಹಲವು ವರ್ಷಗಳ ಬಳಿಕ
ಆಕಾಶ ರಾಗಜನಿಗೆ ಸ್ವರ್ಣ ನೇಗಿಲದ ಜೊತೆಯಲ್ಲಿ ದೊರಕುತ್ತಾಳೆ ಪದ್ಮಾವತಿ ರೂಪದಲ್ಲಿ. ದೈವ ಸ್ವರೂಪಿಯಾದ ಈ ಪದ್ಮಾವತಿಗೆ ಹಲವು ಕಲೆಗಳನ್ನು ಕಲಿಸುತ್ತಾ ಸಾಗುತ್ತಾನೆ ಆಕಾಶ ರಾಜ. ಮೊದಲಿಗೆ ಭಾರತೀಯ ಪ್ರಾಚೀನ ಕಲೆಯಾದಂತಹ ನರ್ತನ. ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಮ್, ತಕ್ಕ ದಿಬ್ಬೆ ತಕ್ಕ ಜಡ್ಡು ತೈ, ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಮ್, ತಕ್ಕ ಜಡ್ಡು ತಾಮ್, ತಕ್ಕ ಜಡ್ಡು ತಾಮ್, ತಕ್ಕ ಜಡ್ಡು ತಾಮ್, ತೈ 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 ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಾಮ್, ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಂಗಡು ತಾಂಗಡು ತೈ, ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಮ್, ತಕ್ಕ ದಿಬ್ಬೆ ತಕ್ಕ ಜಡ್ಡು ತೈ, ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಮ್, ತಕ್ಕ ದಿಬ್ಬೆ ತಕ್ಕ ಜಡ್ಡು ತೈ, ತಕ್ಕ ದಿಬ್ಬೆ ತಕ್ಕ ಜಡ್ಡು ತಾಮ್. ಮುಂದೆ ಸಂಗೀತ. ಹರೇ ಗಾ ಮಾ ಸರೆ ಗಾ ಮಾ ಪದ ನೀ ಸಾ ನಿ ದ ಪ ದ ಪ ಮ ಗ ರೆ ಸ ಸರೆ ಗ ಮ ಪ ದ ನಿ ದ ನಿ ದ ಪ ಮ ಗ ಸರೆ ಗ ಮ ಪ ದ ನಿ ದ ನಿ ದ ಪ ಮ ಗ ರೆ ಸರೆ ಗ ಮ ಪ ದ ನಿ ದ ರೆ ಆ ಆ ನಂತರ ಪ್ರಾಚೀನ ಕಲೆಯಾದಂತಹ ಯುದ್ಧ ವಿದ್ಯೆ ರಾಜನೇ ಸ್ವತಃ ಕಲಿಸುವ ಪ್ರಯತ್ನ ಮಾಡುತ್ತಾನೆ ಕುಮಾರಿ ಪದ್ಮಾವತಿಗೆ. ತಕ್ಕ ದಿಬ್ಬೆ ತಕ್ಕ ಜಡ್ಡು ತಕ್ಕ ದಿಬ್ಬೆ ತಾಮ್. ಖಡ್ಗವನ್ನು ಕೊಂಡುತ್ತಾರೆಂದು ಆಸ್ಥಾನ ಸೈನಿಕರಿಗೆ ಅಪ್ಪಣೆ ನೀಡುತ್ತಾನೆ. ಅದರಂತೆ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಾಮ್, 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 ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತೈ, ದಿಗ್ ದಿಗ್ಗಿಟ್ಟ ದಿಗ್ ದಿಗ್ಗಿಟ್ಟ ದಿಗ್ ದಿಗ್ಗಿಟ್ಟ ದಿಗ್ ತಾಮ್, ದಿಗ್ ದಿಗ್ಗಿಟ್ಟ ದಿಗ್ ದಿಗ್ಗಿಟ್ಟ ದಿಗ್ ದಿಗ್ಗಿಟ್ಟ ದಿಗ್ ತೈ, ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತಾಮ್, ದಿಮ್ ತಕ್ಕಿಟ್ಟ ದಿಮ್ ತಾಮ್. ಅತ್ಯಂತ ಬಲಿಷ್ಠವಾದ ಹಸ್ತಗಳನ್ನು ಹೊಂದಿದಂತಹ ಪದ್ಮಾವತಿಯನ್ನು ಕಂಡು ಆಕಾಶ ರಾಜ ನಿಜಕ್ಕೂ ತಬ್ಬಿಬ್ಬಾಗುತ್ತಾನೆ. ಓ ಸಿಂಗಾರ ರೂಪದಿ ಸಿಂಗಾರ ರೂಪದಿ ಕರುಡಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದೆ ಸಿಂಗಾರ ರೂಪದಿ ಕರುಡಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದೆ ಸಿಂಗಾರ ರೂಪದಿ ಕರುಡಿ ಪದ್ಮಾವತಿ. ಅರಣ್ಯ ವಿಹಾರಕ್ಕೆಂದು ಸಾಗುತ್ತಾರೆ ಪದ್ಮಾವತಿ ಹಾಗೂ ಕೆಲವು ಸಖಿಯರು. ಸುಂದರ ಅರಣ್ಯ ಪ್ರದೇಶವನ್ನು ವೀಕ್ಷಿಸುತ್ತಾ ಅಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಹೂವುಗಳನ್ನು ಆಸ್ವಾದಿಸುತ್ತಾ ಪರಿಸರವನ್ನು ಸೇವಿಸುತ್ತಾ ಸಾಗುತ್ತಾರೆ. ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದೆ ಮಲ್ಲಿಗೆ ಸಂಪಿಗೆ ಗಾದಿ ಸೇವಂತಿಗೆ ನಲ್ಲಿ ಬಂಗಾರವೇ ರಂಗೇರಲು ನಂದನ
ವನದಲ್ಲಿ ಚಂದದಿ ಕುಣಿದಾಡಿ ನಂದನ ವನದಲ್ಲಿ ಚಂದದಿ ಕುಣಿದಾಡಿ ಸಂಭ್ರಮದಿ ಮೈ ಮರೆತಿರಲು ಇತ್ತ ಶ್ರೀನಿವಾಸನು ತನ್ನ ಗೆಳೆಯರ ಜೊತೆಯಲ್ಲಿ ಅದೇ ಅರಣ್ಯಕ್ಕೆ ಬರುತ್ತಾನೆ. ಮದದಿಂದ ಮೆರೆಯುತಿಹ ಭಾರಿ ಗಾತ್ರದ ಗಜವು ಮದದಿಂದ ಮೆರೆಯುತಿಹ ಭಾರಿ ಗಾತ್ರದ ಗಜವು ಪುಷ್ಪ ತೋಟದಿ ಬಂದು ಗರ್ಜಿಸುತ್ತಿರೇ. ಹೆದರಿ ನಾರಿಯರೆಲ್ಲ ಓಡೋಡಿ ಬರುತ್ತಿರಲು ಹೆದರಿ ನಾರಿಯರೆಲ್ಲ ಓಡೋಡಿ ಬರುತ್ತಿರಲು ಗೆಳೆಯರೊಡನೆ ಸೇರಿ ಬಿಲ್ಲು ಬಾಣವ piಡಿದು ಬೇಟೆಯಾಡುತ್ತ ಬಂದ ಶ್ರೀನಿವಾಸನು ಹೆದರಿ ನಾರಿಯರೆಲ್ಲರೂ ಬರದಿಂದ ಓಡುವ ಪರಿಯನ್ನು ಕಾಣುತ್ತಾ ಬೆರಗಾದ ಶ್ರೀನಿವಾಸನು ಮದದಿಂದ ಬರುತ್ತಿಹ ಆನೆಯೇ ಬಂದು ಶ್ರೀನಿವಾಸನ ಮುಂದೆ ಶರಣಾಯಿತು. ಶ್ರೀನಿವಾಸನು ಪದ್ಮಾವತಿಯ ಶೃಂಗಾರ ಕಂಡು ಶ್ರೀನಿವಾಸನು ಪದ್ಮಾವತಿಯ ಶೃಂಗಾರ ರೂಪವ ಕಂಡು ಮನದಲ್ಲಿ ಮೋಹಿಸಿ ಸನಿಹಕ್ಕೆ ಬರುತ್ತಿರಲು ಸಖಿಯರೆಲ್ಲರೂ ಸೇರಿ ಶ್ರೀನಿವಾಸನ ಕಂಡು ಸಖಿಯರೆಲ್ಲರೂ ಸೇರಿ ಶ್ರೀನಿವಾಸನ ಕಂಡು ಯಾರೋ ನೀ ಪೋರ ನಡೆ ನೀನು ದೂರ ಎಂದೆನುತ ತರುಣಿಯರು ಪದ್ಮಾವತಿಯ ಕಂಡು ಶ್ರೀನಿವಾಸನು ಮತ್ತೆ ಸಲುಗೆಯಲ್ಲಿ ಸನಿಹಕ್ಕೆ ಸಾಗುತ್ತಿರಲು ಸನಿಹಕ್ಕೆ ಸಾಗುತ್ತಿರಲು ರಾಜಕುಮಾರಿಯ ಕಂಡು ಸನಿಹಕ್ಕೆ ಸಾಗುತ್ತಿರಲು ರಾಜಕುಮಾರಿಯ ಕಂಡು ಮರುಳು ನಿನಗೇಕೋ ಕಾಡಬೇಡನೆ ನೀನು ನಡೆ ನೀನು ನೀರು ದೂರ ಎಂದೆನುತ ಕಲ್ಲ ಮಳೆಗೈಯಲು ಇತ್ತ ಬಕುಳಾದೇವಿಯ ಸದನಕ್ಕೆ ಬರುತ್ತ ಬದರಿ ದರಿ ಗಮ ಗರಿ ಸನಿ ಬದರಿ ರೇ ಗಮ ಗಮ ಪ ಗಮ ರೇ ಗಮ ಗರಿ ಸನಿ ದ ಬಕುಳಾದೇವಿ ಕೇಳು ಎನ್ನ ಭಿನ್ನಪವ ಬಕುಳಾದೇವಿ ಕೇಳು ಎನ್ನ ಭಿನ್ನಪವ ಆಕಾಶರಾಜ ಧರಣಿ ದೇವಿಯ ಕುವರಿ ಪದ್ಮಾವತಿಯ ಕಂಡು ಮನಸೋತೆನು ಪದ್ಮಾವತಿಯ ಕಂಡು ಮನಸೋತೆನು ವೇಗದಲ್ಲಿ ಹೋಗಮ್ಮ ಕನ್ನೆಯನ್ನು ಕೇಳಮ್ಮ ಒಪ್ಪಿಸುತ್ತ ಶೀಘ್ರದಲ್ಲಿ ಮದುವೆಯನ್ನು ಮಾಡಮ್ಮ ಮದುವೆಯನ್ನು ಮಾಡಮ್ಮ ಬಕುಳಾದೇವಿ ಕೇಳು
ಎಂದೆನುತ ಶ್ರೀನಿವಾಸನು ಶ್ರೀನಿವಾಸನು ವೇಷ ಪಲ್ಲಟನ ಮಾಡುತ್ತ ಕೊರವಂಜಿಯ ರೂಪದಿ ಶ್ರೀನಿವಾಸನು ವೇಷ ಪಲ್ಲಟನ ಮಾಡುತ್ತ ಕೊರವಂಜಿ ರೂಪದಿ ತಕ್ಕದಿಬ್ಬಿ ತಕ್ಕ ಜಡು ತಕ್ಕದಿಬ್ಬಿ ತಾಂ ತಕ್ಕದಿಬ್ಬಿ ತಕ್ಕ ಜಡು ತಕ್ಕದಿಬ್ಬಿ ತಾಂ ತಕ್ಕದಿಬ್ಬಿ ತಕ್ಕ ಜಡು ತಕ್ಕದಿಬ್ಬಿ ತಾಂ ತಕ್ಕದಿಬ್ಬಿ ತಕ್ಕ ಜಡು ತಕ್ಕದಿಬ್ಬಿ ತಾಂ. ಇತ್ತ ಆಕಾಶರಾಜನ ಅರಮನೆಯಲ್ಲಿ ಆಕಾಶರಾಜ ಹಾಗೂ ಧರಣಿ ದೇವಿಯ ಕುಮರಿ ಪದ್ಮಾವತಿಯು ಆಸ್ಥಾನಕ್ಕೆ ಅತ್ಯಂತ ಶೋಕದಿಂದ ಆಗಮಿಸುತ್ತಾಳೆ. ವನದ ಮಧ್ಯದಿ ಶ್ರೀನಿವಾಸನ ದಿವ್ಯ ರೂಪವ ಕಂಡು ಮನದಿ ನೆನೆಯುತ್ತ ವಿರಹದಿಂದಲೀ ತಾಳಲಾರದೆ ಅನ್ನ ನೀರನ್ನು ಬಿಟ್ಟು ಕುಳಿತಿದ್ದಳು ಸೋತು ಸ್ವರಗುತ್ತಲೀ. ಅನ್ನ ನೀರನ್ನು ಬಿಟ್ಟು ಪದ್ಮಾವತಿಯು ಸೋತು ಸ್ವರಗುದಲಿ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ಕಾಡಾದಾರಿಯಿಂದ ಓಡಿ ಬಂದ ಕೊರವಂಜಿ ರೂಪಾದ ಶ್ರೀನಿವಾಸನ ಕಾಡಾದಾರಿಯಿಂದ ಓಡೋಡಿ ಬಂದ ಕೊರವಂಜಿ ರೂಪಾದ ಶ್ರೀನಿವಾಸನ ದಿಂದನನ ತನನ ದಿಂದನನ ತನನ ದಿಂದನನ ತನನ ದಿಂದನನ. ಹಿಂದಿನ ಮುಂದಿನ ಕಥೆಯನ್ನು ಬೇಳುವೆ ವರ್ತಮಾನದ ಭವಿಷ್ಯ ನುಡಿವೆ ನಮ್ಮ ದಿಂದನನ ತನನ ದಿಂದನನ ತನನ ದಿಂದನನ ತನನ ದಿಂದನನ. ಕಂಡೆಯೇನೆ ಕಂಡೆಯೇನೆ ಕುವರಿ ಕಂಡೆಯೇನೆ ಕಂಡೆಯೇನೆ ಕುವರಿ ಕಂಡೆಯೇನೆ ಸುಂದರಾಂಗ ಪುರುಷನನ್ನು ಸುಂದರಾಂಗ ಪುರುಷನನ್ನು ಕಂಡೆಯೇನೆ ಕುವರಿ ಕಂಡೆಯೇನೆ ದಿಂದನನ ತನನ ದಿಂದನನ ತನನ ದಿಂದನನ ತನನ ದಿಂದನನ. ವಿಷ್ಣು ಅವತಾರಿಯಾಗಿ ಶ್ರೀನಿವಾಸನೇ ನಿನ್ನನ್ನು ಸೇರಲು ಹಾತೊರೆಯುವನು ದಿಂದಿನ ತನನ ದಿಂದನನ ತನನ ದಿಂದನನ ತನನ ದಿಂದನನ. ಶೀಘ್ರದಲ್ಲಿ ಶೀಘ್ರದಲ್ಲಿ ಮಾತುಕತೆ ನಡೆಯುವುದಮ್ಮ ಮನಸ್ಸಿನ ಅಭಿಲಾಷೆಗಳು ನಡೆಯುವುದಮ್ಮ ಮನಸ್ಸಿನ ಅಭಿಲಾಷೆಗಳು ನಡೆಯುವುದಮ್ಮ. ದೇವರಾಣೆ ದೇವರಾಣೆ ಸತ್ಯವನ ನುಡಿವೆ ನಮ್ಮ ಶ್ರೀನಿವಾಸ ಕಲ್ಯಾಣವಾಗುವುದಮ್ಮ ಕಲ್ಯಾಣವಾಗುವುದಮ್ಮ ಶ್ರೀನಿವಾಸ ಕಲ್ಯಾಣವಾಗುವುದಮ್ಮ. ಹೀಗೆ ಹೇಳುತ್ತಾ ಶ್ರೀನಿವಾಸನೇ ಕೊರವಂಜಿ ರೂಪದಲ್ಲಿ ಬಂದು ಮೊದಲೇ ಆಕಾಶರಾಜನಿಗೆ ಮಾಹಿತಿ ನೀಡುತ್ತಾ ಹೋಗುತ್ತಾನೆ. ಅದೇ ರೀತಿಯಲ್ಲಿ ಕನ್ಯೆ ಕೊಡಿ ನೀವೆನ್ನುತ್ತಾ ಬಂದಳು ಬಕುಳಾದೇವಿಯು ಅರಮನೆಗೆ. ಸಂತಸದಲ್ಲಿ ಆಕಾಶರಾಜನು ಬಕುಳೆಯ ಮಾತನ್ನು ಒಪ್ಪಿರಲು ಭಾರಿ ಸಂಭ್ರಮದಿಂದ ಶುಭ ಕಾರ್ಯ ನಡೆಸಲು ದೇವಾದಿದೇವ ಕಡೆಗಳಿಂದ ಕೂಡೋಡಿ ಬಂದರು. ಶ್ರೀನಿವಾಸನ ಭವ್ಯ ದಿಬ್ಬಣದಲ್ಲಿ ಶ್ರೀನಿವಾಸನ
ಚಂದ ದೇವಿ ಪದ್ಮಾವತಿಯು ಶೃಂಗಾರಗೊಳಿಸಿಹಳು ಸಿರಿಲಕ್ಷ್ಮಿಯೋ ಅರಸಿನ ಕುಂಕುಮ ಶ್ರೀಗಂಧ ಮಲ್ಲಿಗೆಯ ತಂದು ನೀಡಿದಳು ದೇವಿ ಪಾರ್ವತಿಯೂ ದೇವದುಂದುಬಿ ಮೊಳಗಿತು ಪುಷ್ಪವೃಷ್ಟಿಯಾಗಲು ದೇವದುಂದುಬಿ ಮೊಳಗಿತು ಪುಷ್ಪವೃಷ್ಟಿಯಾಗಲು ದೇವದುಂದುಬಿ ಮೊಳಗಿತು ಪುಷ್ಪವೃಷ್ಟಿಯಾಗಲು ಶ್ರೀನಿವಾಸ ಕಲ್ಯಾಣವಾಗಲು ಶ್ರೀನಿವಾಸ ಕಲ್ಯಾಣವಾಗಲು ಮಾಂಗಲ್ಯಂ ತಂದುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರದಾಶ್ರಿತಂ 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 ಶೋಭಾನೆ ಶೋಭಾನ ವೆನ್ನೀರೆ ಸುರರೋಳು ಶುಭಗನಿಗೆ ಶೋಭಾನವೇ ಸುಗುಣನೆ ಶೋಭಾನೆ ಶೋಭಾನ ಚಂದಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಎಡದಲ್ಲಿ ಸಿರಿಲಕ್ಷ್ಮಿ ಬಲದೆ ಪದ್ಮಾವತಿ ಪಡೆದು ನಿಂತಿರುವಂತೆ ಶ್ರೀ ವೆಂಕಟೇಶಗೆ ಶೋಭಾನೆ ಶೋಭಾನ ಬೆನ್ನೀರೆ ಸುರರೋಳು ಶುಭಗನಿಗೆ ಶೋಭಾನವೇ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹಾಲಗಡಲ ಒಡೆಯ ಆದಿನಾರಾಯಣಗೆ ದ್ವಾಪರ ಕಾಲದ ಗೋಪಾಲಕೃಷ್ಣಗೆ ಭಕುತರ ಕಾಯುವ ವರಾಹ ಮೂರ್ತಿಗೆ ಏಳು ಮಲೆಯ ಮೇಲೆ ನೆಲೆಯಾಗಿ ನಿಂತಹ ಪದ್ಮಾವತಿ ಪ್ರಿಯ ಶ್ರೀನಿವಾಸಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ ಕೊಡಿಂಬಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸುವರ್ಣ ಸಂಭ್ರಮದಲ್ಲಿ ಹಾಗೂ ಕ್ಷೀರವಾರದಿ ವಿಸ್ತೃತ ಕಟ್ಟಡ ಪ್ರವೇಶೋತ್ಸವ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣ ಎಂಬ ರೂಪಕವನ್ನು ಮಾಡಲು ಅನುವು ಮಾಡಿಕೊಟ್ಟಂತಹ ಇಲ್ಲಿನ ಸರ್ವ ಆಡಳಿತ ವರ್ಗದವರಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಸಹಕರಿಸಿದ ಸರ್ವರನ್ನು ಮನಸಾರೆ ಸ್ಮರಿಸುತ್ತಾ ಧನ್ಯವಾದಗಳು. ಸುಮಾರು 2 ಗಂಟೆಗಳ ಕಾಲ ಬಹಳ ಆಕರ್ಷಕವಾಗಿ ಸುಂದರವಾಗಿ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿ ನಮ್ಮೆಲ್ಲರನ್ನು ರಂಜಿಸಿದ ಶಾರದಾ ಕಲಾ ಆರ್ಟ್ಸ್ ಪುತ್ತೂರು ಈ ತಂಡದವರಿಗೆ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ
ವಿದ್ವಾನ್ ಸುದರ್ಶನ್ ಭಟ್ರವರು ವೇದಿಕೆಗೆ ಬಂದು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೇವತಿ ವೀರಪ್ಪ ಪೂಜಾರಿಯವರು ಮತ್ತು ಮಾಜಿ ಅಧ್ಯಕ್ಷರಾದ ಲೀಲಾವತಿ ಲಕ್ಷ್ಮಣಗೌಡರವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಸುಂದರವಾದ ಕಾರ್ಯಕ್ರಮವನ್ನು ನೀಡಿ ನಮ್ಮೆಲ್ಲರನ್ನ ರಂಜಿಸಿದ್ದೀರಾ. ಹಾಲು ಉತ್ಪಾದಕರ ಸಂಘ ಕೋಡಿಂಬಾಡಿ ಇದರ ವತಿಯಿಂದ ತಮಗೆ ಅನಂತಾನಂತ ವಂದನೆಗಳು ಸರ್. ಸಂಘದ ಅಧ್ಯಕ್ಷರಿಂದ ಗೌರವದ ಸಾಲು, ಮಾಜಿ ಅಧ್ಯಕ್ಷರಿಂದ ಸ್ಮರಣಿಕೆ, ಕಿರು ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್, ವಂದನೆಗಳು.